ಬಾಬುದೆಲ್ಲ ಕೊಡ್ತೀರಾ ಕಳ್ದ ಅಡಿ ಬಾಬು ಸಲ ಕ್ರೀಡೆಯಾಡುವ ಸಾರಸಾಚ ಕೃಷ್ಣನ ಕುಳಲನೂದುವ ಬಾರೆ ಸಖಿ ಪೂವರಾಸ ಕ್ರೀಡೆಯಾಡುವ ಸಾರಸಾಚ ಕೃಷ್ಣನ ಕುಳಲನೂದುವ ಕುಳಲನೂದುವ ಕೃಷ್ಣ ಕುಳಲನೂದುವ ಊದುವ ಕೃಷ್ಣ ಕುಳಲನೂದುವ ಕ್ರೀಡೆಯಾಡುವ ಕೊಳಲನೂದುವ ಕೃಷ್ಣ ಕೊಳಲನೂದುವ
ಅವನ ನೋಡಿ ಬಹಳ ನಾಚುವ ಮಂದಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾನಿವನ ನೋಡಿ ಬಹಳ ನಾಚುವ ಸಾಂದ್ರವಾಯಿ ಅಂತರಿಕ್ಷ ಮಧುರನಾದದಿ ಮಂದಮಲೆಯ ಮಾರುತದ ಅಲೆಯ ನಾಡುವ ಮಂದಮಲೆಯ ಮಾರುತದ ಅಲೆಯ ನಾಡುವ ಬಾರೆ ಸಖಿ ಬಾರೆ ಸಖಿ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನ सत्कवय उन्नयन्ते स्वाध्यो ओमनासा देवयन्ताः पूर्णादर्विवरावतत् पूर्णावतरावत वस्नेह विक्रीणामवैषमोर्जं चदक्रतो ॐ तत्त्वा यामि ब्रह्मणा वन्दे पुरः सुरः भूर्भुवस्सुवः वरुणाय नमः वरुणम् आवाहयामि स्थापयामि पूजयामि आवाहितवरुणाय नमः लेपनात्ते गन्धं समर्पयामि अलङ्करणात्मे समर्पयामि पूजार्थे सकलकालोद्भव वस्त्राणि पुष्पाणि समर्पयामि नमस्करोमि आवाहितवरुणाय नमः वनस्पतिरसोत्पन्नो ब्रह्माढ्यो भूतोत्तमः आग्रेय सर्वदेवानां भूतोऽयन्दरेवश्चरान् ज्योतिषुक्लचरेदक्षादेवानां सततम्प्रियः प्रभाकरो महातेज भूतोऽयन्दरेवश्चरान् एकादश पूजा ಬಾರೆ ಸಖಿ ಪೊಗುವರಾಟ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ಕೊಳಲನೂದುವ ಬಾರೆ ಸಖಿ ಪೊಗುವರಾಟ ಕ್ರೀಡೆಯಾಡುವ ಸಾರಸಾಕ್ಷ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೃಷ್ಣ ಕೊಳಲನೂದುವ
ಕುಳಲನೂದುವ ಕೃಷ್ಣ ಕುಳಲನೂದುವ ಕುಳಲನೂದುವ ಕೃಷ್ಣ ಕುಳಲನೂದುವ ಬಾರೆ ಸಖಿ ಪುಗುವರಾಸ ಕ್ರೀಡೆಯಾಡುವ ಸಾಕ್ಷಿ ಕೃಷ್ಣನ ಕುಳಲನೂದುವ ಬಾರೆ ಸಖಿ ಪುಗುವರಾಸ ಕ್ರೀಡೆ ಮಾತನಾಡಿದಾಯಿತು ಜೋರನಿಂದ ಬಹಳ ಜೋರು ಮಾಡಿದಾಯಿತು 3 ನಿಮಿಷ ಹರಿ ಷಟ್ಕಲೊಂದು ಕಾಮ ಕ್ರೋಧ ಲೋಭ ಮದ ಮೋಹ ಮತ್ಸರ ಅಂತಿಕ್ಕಿನ ನಿಮ್ಮ ಮಾತ ನಿಯಂತ್ರಣದಲ್ಲಿಯೋ ನಮ ಆ ಭಗವಂತನ ಆರಾಧನೆಗೆ ಮನಸ್ಸು ನಮ ಪಾಪ ನಿವಾರಣೆ ಮಾತು ನಮ್ಮ ಒಂದು ಶ್ರವಣ ಕೀರ್ತನ ವಿಷ್ಣು ಸ್ಮರಣೆ ಶ್ರವಣ ಕೀರ್ತನೆ ಇಲ್ಲ ಸ್ಮರಣೆಜಿ ನಮಗೆ ಸ್ಮರಣೆ ಅಲ್ಲವಂತಿಲ್ಲ ನಮ್ಮ ಕೆಲಸ ರೂಪ ವಾಹನ ಚಲಾವಣೆನ ಕೊಡೊಂಜಿ ಅವನ್ನಟ್ಟು ದೇವಿನ ನಾಮ ಸ್ಮರಣೆನ ನಮ್ಮ ಮನಸ್ಸಿನ ಮಲಪನೆಕ್ಕೆ ವಾರೀತಿ ಆಸ್ತಿನ ಶುದ್ಧ ಅಶುದ್ಧದ ವಿಚಾರ ಭಗವಂತನ ನಾಮ ಸ್ಮರಣೆ ಖಂಡಿತವಾಗಿದ್ದರೆ ಭಗವಂತ ನಾಮ ಸ್ಮರಣೆ ಶ್ರವಣ ಕೀರ್ತನ ವಿಷ್ಣು ಶ್ರವಣ ಕಾಲ ಸೇವನೆ ಭಗವಂತನ ಆತ್ಮನಿ ನಮಸ್ಕಾರ ರೀತಿಯನ್ನು ಕೂಡ ಮಾತು ಹುಟ್ಟುವಂತ ದೇವಿನ ಆರಾಧನೆ ಮಾಡ್ತಾನ ಭಕ್ತಿ ದೇವಿ ಒಡೆಯನ ನಿತ್ಯ ಒಡೆಯನ ಶುದ್ಧವಾದ ಜಲ ಪುಷ್ಪವನ್ನು ನಿರ್ಮಾತು ಹುಟ್ಟುವಂತಂದು ಆ ಭಗವಂತನ ಆರಾಧನೆ ಮಾಡ್ತಾನ ವಾದ ಸೇವನೆಯು ಅರ್ಚನಂ ಅವಾಗ ವಿಶೇಷವಾದ ಅಷ್ಟೋತ್ತರ ಅರ್ಥನೆ ಮಾಡುವಂಥದ್ದು ಅವಾಗ ಆ ಇನ್ನೊಂದು ನಾಮಾಡುವಲ್ಲಿ ಅರ್ಥ ಉಂಟು ಮಾಡ್ಕೊಂಡು ಶಾಸ್ತ್ರ ಅರ್ಥನೆ ಮಾಡ್ಕೊಂಡು ಒಂದನೇ ದೇವರಿಗೆ ಮಾತ ಭಗವಂತನಿ ನಿನ್ನ ಆ ಕಾರದಮ ದೇವರಿಗೆ ಒಂದು ಮಾತ ಭಗವಂತನ ಒಂದು ಆ
ಸ್ಮರಣೆ ಮಲ್ಪನು ಭಗವಂತಗೆ ಸಾಷ್ಟಾಂಗವಾದ ನಮಸ್ಕಾರ ಮಲ್ಪನ ಭಗವಂತಗೆ ಮಾತ ಜವಾಬ್ದಾರಿ ಭಗವಂತ ಕೊಲ್ಪಿ ನಮ್ಮ ಅರ್ಥನಂ ಮಂದನಂ ದಾಸ್ಯವನ್ನಗ ಸೇವಕ ರೂಪವಾದ ಭಗವಂತನ ಸೇವಕ ರೂಪವಾದ ನಿಂಚ ಹನುಮಂತ ದೇವರ ಉದಾಹರಣೆ ಸತ್ಯವನ್ನ ವಿಷ್ಣು ರೂಪದ ಆರಾಧನೆ ಮಾಡ್ತೀವಿ ದೇವರು ಎನ್ನ ದೇವರು ಎನ್ನ ಮಿತ್ರರೇ ಇಂಥ ಅರ್ಜುನನ ಉದಾಹರಣೆ ಅರ್ಜುನನ ಶ್ರೀಕೃಷ್ಣ ಉದಾಹರಣೆ ಶ್ರೀಕೃಷ್ಣನ ರಾಮ ಉದಾಹರಣೆ ದೇವರಿಗೆ ಆರಾಧನೆ ಕೃಷ್ಣ ಇಂಥ ಮಿತ್ರರ ಸತ್ಯ ಆತ್ಮ ನಿವೇದನೆ ಆತ್ಮ ನಿವೇದನೆ ಭಗವಂತ ಜೀವನವನ್ನು ಭಗವಂತನೇ ಮಾಡಿಕೊಂಡು ಭಗವಾನ್
ಸತ್ಯನಾರಾಯಣ ಎದುರುಕೊಳ್ದೈತೆ ಅಪಗ ನಮ್ಮ ಎದುರುಕೊಳ್ದಿರೇರು ನಮ್ಮ ಏರ್ನ ಎದುರುಕೊಳ್ದ ಭಗವಂತನ ಎದುರುಕೊಳ್ದ ಪನ್ಪಿತ್ತಿನ ಭಾವನೆ ಓಡು ನಮಕ್ ಅಪಗ ಮಾತ್ರ ಐತ ಪಲುಕುಲು ಖಂಡಿತ ಪ್ರಾಪ್ತಿ ಆಪುನು ఆయన ಹಿಡ್ದವರ ಭಕ್ತಿರ್ ದೇವ್ರನ್ನ ಪೂಜೆನ ಮಲ್ತೊಂದು ಈ ಮಲ್ತನ ದಾದಾಪನಿಗೆನಗ ಮಾತ ರೀತಿ ಹತ್ತಿನ ಕಷ್ಟಗಳು ಪರಿಹಾರ ಆಪುಣು ಬಂದು 1ನೇ ಅಧ್ಯಾಯ ತೆರಿಪಾದ ಗುರುಪುಣು 2ನೇ ಅಧ್ಯಾಯ 4 ವೇದ ಶಾಸ್ತ್ರ 18 ಪುರಾಣ ಕಲ್ತಿನ ಬ್ರಾಂಡಿನ ಕತೆ ಬರ್ಪುಣು ಈತ ಕಲ್ತನದಾದ ಆತನಿಗೆನಗ ಭಿಕ್ಷಾಟನ ಸ್ಥಿತಿದೆ ಉಳ್ಳೇರಾರು ಪೂಜೆ ತೆರಿಪಾವದು ಕೊರ್ಪಿನ ಉದ್ದೇಶ ಒಂದು ಈ ಭಟ್ರ ಭಿಕ್ಷಾಟ ಮಲ್ಪ ಸಮಯಡಿ ಸತ್ಯನಾರಾಯಣ ದೇವನ ಪೂಜೆ ವೃದ್ಧ ಪ್ರಾಣರೂಪದಾನ ಮಲ್ತೊಂದು ಈ ಪೂಜೆನ ಮಲ್ತು ಉಪದೇಶ ಮಲ್ತು ಮಾಯಾದೋಪೇರಿಗೆ ಅವಾಗ ಮಾತ ಭಗವಂತ ನೀಲಾಜಾಲ ಒಂದು ಅದಾದ ಪೇರು ಭಕ್ತಿ ಹಿಡಿದು ಈ ಸತ್ಯನಾರಾಯಣ ದೇವನ ನಟಬತ್ತಿನ ಕಾಸಡೆ ಸತ್ಯನಾರಾಯಣ ದೇವನ ಪೂಜೆನ ಮತ್ತು ಆರಲ್ಲ ಕಷ್ಟ ಪರಿಹಾರ ಆಪಣು ರಾಜನ ಸ್ಥಾನ ಪಂಡಿತನ ಸ್ಥಾನ ಪ್ರಾಪ್ತಿ ಆಪಣಾರಿಗೆ ದಾದ ಪೇರಿನ ಮಹತ್ವ ತೆರಿವೇನೂರು ತಿಂಗಳು ಕೊಂಚ ಪೂಜೆ ಮಲ್ತದು ಉದ್ಯಾಪನೆ ಮಲ್ತು ನೃತ್ಯಾಪನಕ 48 ಪೂಜೆನ ಕೊಂಚ ಉದ್ಯಾಪನೆ ಸಂತತಿಗೆ ಕೂಡ ಸತ್ಯನಾರಾಯಣ ದೇವರನ್ನ ಪೂಜೆ ಸಂಕಲ್ಪ ಮಲ್ಪೇರು ಸಾಹುಕಾರಲ್ಲ ಆಯನ ಬಡಿದಿ ಲೀಲಾವತಿಲ ದೇವನ ಅನುಗ್ರಹ ಪ್ರಸಾದದ ಮಹತ್ವ ದಶಮೇ ಮಾಸಿ ವೈತಸ್ಯ ಕನ್ಯಾರತ್ನವಜಾಯತ ಪ್ರಸಾದ ಎತ್ತೊಂದು 10ನೇ ತಿಂಗಳು ಲೀಲಾವತಿ ಒಂದು ಬಾಲಿಗೆ ಜನ್ಮ ಗೊರ್ಪಲು ಶುಕ್ಲಪಕ್ಷದ ಚಂದ್ರ ಪನ್ಪಿಂಚ ದಿನಕ್ಕೂ ಬೆಳೆಯೊಂದು ಒಪ್ಪಿನ ಚಂದ್ರ ಶುಕ್ಲಪಕ್ಷ ಚಂದ್ರವನ್ನಾಗ ಆತೆ ಕಳೆ ಉಂಡು ಬಾಲದ ಮೋನೆ ಇಡುಕೊಂಡಾಗ ಭಗವಂತನವರ ಪ್ರಸಾದವು ಕಲಾವತಿ ಬಂದು ಪುದರ್ಲಾದಿ ಪೇರು ಅವಾಗದಾದ ಅವನಿಗೆನಗ ಕೇನ್ವಲ್ ಬಡಿ ಸ್ವಾಮಿ ಏಪಾ ಪೂಜೆ ಮಲ್ಪನಿ ಸಾಹುಕಾರವನಗ ಖರ್ಚು ಮಲ್ಪನ ಎತ್ತು ಆಯಕೇನುವೆ ಪನ್ಪಿದಾದ ಅನ್ಕೆನಗ ಬಾಲೆವು ಪೊಣ್ಣು ಬಾಲೆ ಅವನಾಗ ಮದ್ಮೆ ಸಮಡಿ ಕೂಡ ನಮ್ಮನೆ ಖರ್ಚು ಮಲ್ತು ಪಾಡೋಡತಾ ಮದ್ಮೆ ಸಮಡಿ ಆ ಪೂಜೆನ ಮಲ್ಪುಗ ಹಬ್ಬದ ಕಾಲ ತುಂಬ ಬೇಗನೆ ಮದ್ಮೆ ಆಪು 14 ವರ್ಷ ಬಕ್ಕ ಮದ್ಮೆದ ಒಂದು ಅನುರೂಪವಾತಿನ ಆಣಲ ಪ್ರಾಪ್ತಿ ಆಪುಣು ಮದ್ಮೆಲ ಮಲ್ತು ಬಿಡ್ಪೆ ಮದ್ಮೆ ಮಲ್ತು ಬಿಡ್ಡೆ ದೇವನೇನು ಬರ್ಪಣ ಅಜ್ಜಿ ಮರ್ಮಾಯನ ಎತ್ತೊಂದು ಬಿದೇವ್ರಿಗೂ ಬ್ಯಾರಗ ಒಪ್ಪೆ ಅವಲ್ಲ ಒಂಜಕ್ಕೆ 4 ಬಗೆ ಲಾಭ ಆಪುಣು ಆನ್ಲ ಭಗವಂತ ನೆನಪು ಅರ್ಪಣ ಇಜ್ಜಿ ಭಗವಂತ ನೆನಪು ಅರ್ಪಿನೇಪ ನಮಕ್ಕೆ ಏನಕ ಕಷ್ಟವನ್ನಾಗ ಮಾತ್ರ ಕೂಡಲೇ ಇಜಿ ನೆನಪು ಅರ್ಪುಜಿಂದ ಹತ್ತು ಕಷ್ಟವನ್ನಾಗ ಬೇಗ ನೆನಪು ಅರ್ಪಣ ಕೊಂಚ ಗಾದೆ ಉಂಟು ಸಂಕಟ ಬಂದಾಗ ವೆಂಕಟರಮಣ ಅಂದು ದೇವರನ್ನ ಪರಕೆ ಮಾತು ನೆನಪ ಕಷ್ಟವನ್ನಾಗ ಮಾತು ಜನರ ಪಕ್ಕಡೆಯರ ಪರಕೆ ವನ್ಪನಮ್ಮ ದಕ್ಕದುಕೊಂಡ ಮಾತು ಅಜ್ಜಗವನ್ ಪಿನ ಕೊಡಂಜ ವನ್ಪನಮ್ಮ ಪಕ್ಕ ಪಕ್ಕಡೆಯಲ್ಲ ಪನಕೆ ವನ್ ಪೂಜರಮ್ಮ ಅವಾಗ ಕಷ್ಟನೇ ಪ್ರಾಪ್ತಿ ಆವಡ ವನ್ಪಿತ್ತಿನ ಚೆಡ್ದು ಆ ಭಗವಂತನ ಶಾಪ ಪ್ರಾಪ್ತಿ ಆಪನು ಶಾಪರ ಪ್ರಭಾವದಾದ ಆಪನಕ್ಲೆ ಜೈಲುವಾಸ ಆಪನು ಊರುಡಕ್ಲಿಗೆ ಭಿಕ್ಷಾಟನ ಸ್ಥಿತಿವರ್ಪಣೆಗೆ ಬಡಿದಿಲ್ಲ ಮಾರ್ಗಲೇ ಇಲ್ಲ ನಾನಾ ರೀತಿಯ ಕಷ್ಟಗಳು ಪ್ರಾಪ್ತಿ ಆ ಕೇರಿಗೆ ಒಂದು ಮಾತ ಭಗವಂತನ ಪೂಜೆ ಮಲ್ಪಾಂದೆ ಬತ್ತಿನ ಕಷ್ಟ ಪನ್ಪಿ ಅಂದಾಜಾಪು ಈ ಪೂಜೆನ ಮಲ್ತದಾಕ್ಲೆ ಗಡ್ಡೆ ಆತನ ಪನ್ಪಿತ್ತ ತಾತ್ಪರ್ಯ ಐನೇ ಅಂಗಧ್ವಜ ರಾಜನ ಕತೆ ಬರ್ಪುಣು ಸಪರಿವಾರವಾದಕ್ಕೆ ಬೇಟೆ ಪುನಗ ಅವಳು ದಾದಾ ಒಂದು ಇತ್ತನಗೆನಕ ವಿಶ್ರಾಂತಿ ಮಲ್ಪೆ ಬಚ್ಚಣ್ಣಂದು ಕೈಕಾನಿ ಮೇಪಾವನ ಜೋಕುಲು ಗೋಪಾಲಕರು ಆಗಲೇ ತೆರೆಯಲೆಕ್ಕರೆ ಕಾಡು ಆಪಿನ ಪುಷ್ಪನ ಪತ್ರನ ಮಾತ ಪತ್ತನ ಪೂಜೆ ಮಲ್ತೊಂದಿಲ್ಲಿರು ನಿವೇದ್ಯನ ಮಾತ ಮಲ್ತದೇರು ಆ ಕೇರಿಗೆ ಪೂಜೆ ಅನ್ನಕ್ಕೆ ರಾಜನ ಪೇರು ರಾಜನ ಪ್ರತ್ಯಕ್ಷವಾತಿನ ದೇವಿರು ಪನ್ಪಿತ್ರ ಭಾವನೆಂದು ಇದು ಆ ಪ್ರಸಾದನ ಬಸಂದು ಬರ್ತದೆ ರಾಜನೆದಿರು ಕೈ ಮುಗಿವೇರು ಸ್ವಾಮಿ ಸತ್ಯನಾರಾಯಣ ದೇವರ ಪ್ರಸಾದ ಸ್ವೀಕಾರ ಮಲ್ಪಲ ರಾಜಗದಾದ ವೈಭವದ ಪೂಜೆ ನೆನಪರ್ಪುಣ ಯಾನೆ ಏತು ಮಲ್ಲ ಮಟ್ಟಿನ ಪೂಜೆ ಮಲ್ಪುನ ಯಾನು ಎನ್ನ ರಮನೆಡು ಏತ ವಜ್ರ ವೈಡೂರ್ಯಲು ಬಂಗಾರ ಮಾತ ಪಾಡೊಂದು ದೇವರನ್ನ ಮಲಮಲ್ಲ ಮಾಲೆ ಪುಷ್ಪಲ ಮಾತ ಪಾಡೊಂದು ಪೂಜೆ ಮಲ್ಪುನ ಯಾನು ಯಾನ್ ಪ್ರಸಾದ ಎತ್ತೊಂದು ವೈಟೇಪಲ ಬಂಗಾರದ ಬಟ್ಟಡ್ ಯಾನ್ ಪ್ರಸಾದ ಎತ್ತುನ ರಾಜ ಯಾನು ಅವಾಗ ಈ ಜೋಗುಳವಳು ಏತು ಮಲಿನ ಮಾತಿನ ಹಾಳು ವಸ್ತ್ರ ಪಾಡೊಂದಿಲ್ಲ ಗೋಪಾಲಕರ ಎಡ್ಡೆ ವಸ್ತ್ರ ಹೆಜ್ಜಿ ಅಥವಾ ಐಕ್ ಗೋಮಯನ ಗೋಮೂತ್ರ ಮತ್ತು ಅದು ಪೆರಲೆ ಅವು ಹಾಗೆ ತಾತ್ಸಾರ ಆಪಣಕ್ಲೆಂತೂದು ಆ ಪ್ರಸಾದನ ರೂಪೇ ಅವಳೊಂದು ರೇಟು ಬತ್ತೊಂದು ಬತ್ತೇರು ಅವಾಗ ಈ ಪ್ರಸಾದನೆ ಅಂದೆತ್ತೊಂಡದಾದ ಆಪಣು ಎನ್ನ ಅಧಿಕಾರ ರಾಜವನ್ಪಿತ್ತಿನ ಅಧಿಕಾರ ಕಮ್ಮಿಯನ್ನ ಬಂದು ಅಹಂಕಾರ ಬರ್ಪುಣು ಏನ ಪ್ರಸಾದ ಬಿಡ್ನಿ ಭಗವಂತನ ಪ್ರಸಾದ ಭಗವಂತಗ ಆಪುಣ ಎನ್ನ ಪ್ರಸಾದ ಮಹತ್ವಲ ಎನ್ನ ಭಕ್ತರ್ಲ ಮಹತ್ವಲ ತೆರಿಪಾವಡು ಪಂಪಿನು ಸೇರದಿಯೋದು ಆಗ್ಲ ಕಷ್ಟ ಪ್ರಾಪ್ತಿ ಆಪುಣು ಸೈನಿಕರ ಮಾತ ದಿಕ್ಕಾವಲ ಹಾಕಿರು ಜೋಕಲ ಮಾತ ನಾಶ ಲೆಕ್ಕ ಆಪುಣು ಅರಮನೆ ತೋಜೊಂದು ಇತ್ತಿನ ಮಾತ ತೂಪತ್ತಿ ಲೆಕ್ಕ ತೋಜೊಂದಿಗೆ ರಾಜೇಂದ್ರ ಆಯ್ತು ಕೊಂತೆ ಮಂಡಕರ ಚುಪ್ಪನಾಯನ ರಾಜ ಅದುಪ್ಪೆ ಸಾಧಾರಣವಾದ ವಿಚಾರ ಮಲ್ಪನಾಗ ಸತ್ಯದೇವಸ್ಯ ಪ್ರಸಾದತಃ ಸತ್ಯನಾರಾಯಣ ದೇವಿನ ಪ್ರಸಾದ ಅಂಜೋಕಲು ಬನ್ನಿರು
ಒಂದು ಸತ್ಯವಾತ್ತಿನ ವಾಕ್ಯ ಅದು ಪೋಡು ಯಾನು ಕಷ್ಟ ಬತ್ತೆ ಅಂದಾಜು ಆಪುಣಾಗಿ ಯಾನು ಮಲ್ತಿನ ಅನ್ಯಾಯ ಅನ್ನೋದು ಸೀದ ದೇವಿನ ಮಲ್ಪಬೋದು ಸಾಷ್ಟಾಂಗವಾದ ನಮಸ್ಕಾರ ಮಲ್ಪಿ ದೇವರ ನಾಮಸ್ಮರಣೆ ಮಲ್ಪಿ ಯಾಕೆ ದೇವರ ನಾಮಸ್ಮರಣೆ ಮಾತ್ರ ರೀತಿ ಆತ್ತಿನ ಜನ್ಮಾಂತರದ ಪಾಪ ಕಲ್ಮಲು ನಿವಾರಣೆ ಆಪುಣು ಪಶ್ಚಾತ್ತಾಪಡಾಯಿ ದೇವನಾಮಸ್ಮರಣೆ ಮಲ್ಪಿ ದೇವಡ ನಟ್ಟುವೆ ದೇವರಡ ಪಾಪ ಪರಿಹಾರ ಉಪ್ಪುನ ಸಾಧ್ಯವನ್ನಾಗ ದೇವರ ನಾಮಸ್ಮರಣೆ ఆయన ಹಿಡ್ದು ಅವರ ನಟದು ದೇವಡ ಪ್ರಾರ್ಥನೆ ಮಲ್ತುನಿ ಯಾನು ಮಲ್ತಿನ ಮಾತು ಅನ್ಯಾಂಡ್ ಪರಮಾತ್ಮ ಹೆಂಗೆ ಕ್ಷಮೆ ಕೊರಲ ಅಂದ ಕಣ್ಣ ನೀರು ದೇತದೆ ದೇವಡ ಪ್ರಾರ್ಥನೆ ಮಲ್ತೊಂದು ಪುನರಪಿ ಆ ಜೋಕಲ್ನ ಕೈತಬೋದು ಕೊಡವರ ಅಕ್ಕಲ ಪ್ರಸಾದನ ಕೇನುಗೆ ಪ್ರಸಾದನ ದೇವಡ ಪ್ರಾರ್ಥನೆ ಅಂತ ಕೋರ್ಲೆ ನಿಖಲನ್ನು ಜೋಕಲಿಗೆಲ್ಲ ಖುಷಿ ಅವನು ಕೂಡ ರಾಜನೇ ಬದಿಗೆ ಪ್ರಸಾದ ಕೇಂದ್ರ ಬಂದು ಆ ಪ್ರಸಾದ ಅಂದಿತ್ತು ರಾಜನ ಕೈ ಕೂರ್ಪಿರು ರಾಜ ನಿಕ್ಕ ಭಗವಂತ ಎಡ್ಡೆ ಮಲ್ಪಡನ್ನು ಭಕ್ತಿ ಹಿಡಿದು ಸಪಾದ ಭಕ್ಷಿಂಚಿನ ಆ ಪ್ರಸಾದಿಂಚಿನ ಸ್ವೀಕಾರ ಮಲ್ಪಿಗೆ ಸ್ವೀಕಾರ ಮಂತಿನಿಟ್ಟಿದಾದ ಆಪುಣು ದುಂಬಿತ್ತಿರಕ್ಕನೆ ಸೈನಿಕರ ಜೋಕುಲು ಅರಮನೆ ಮಾತಾಯಿಗೆ ಪ್ರಾಪ್ತಿ ಆಪುಣು ನೆಟ್ಟುಲ ಕಥೆತ ಅರ್ಥಂಜಿನ ಅನ್ಕೆನಗ ಭಕ್ತಿರೇವ ಗರೀಯಸಿ ಭಕ್ತಿ ಬನ್ಬಿತ್ತಿನ ಭೂ ವಿಶೇಷ ದೇವರಿಗೆ ವಾ ಭೂ ವಿಶೇಷ ಭಕ್ತಿ ಬನ್ಬಿತ್ತು ರೋಲು ಉಪ್ಪುಂಡವು ಮಾರ್ಕೆಟ್ ದಿಕ್ಕ ನಮ್ಮ ಹೃದಯ ಅಡುಪ್ಪುಂಡು ಆ ಹೃದಯ ಅಡುಪ್ಪುಡು ಹೃದಯಪೂರ್ವಕವಾದ ಭಗವಂತನ ಆರಾಧನೆ ಮಲ್ತಿನಿಂದಾಂಡ ಖಂಡಿತವಾದವು ದೇವರಿಗೆ ಸಲ್ಲುಂಡು ಅರ್ಥ ಆಯಲದಾದನ್ಪಿ ಜೋಗ್ಲಿಗೆ ಬೋಡ ಆಯ್ನ ಧನ ಕನಕ ಮಾತ ಅಥವಾ ಸಾಹಿತ್ಯಕ್ಕೆ ವಂಚಿನ ಮಾತ ಕಾಸುಬೋಡ ಮಾತ ಆಗಲಿ ಕೊರ್ಪೆ ನಿರಂತರವಾದನ ಈ ಪೂಜೆನ ಬಿಡುವಚ್ಚಿ ನಿಕ್ಕಲು ಮಲ್ಪೋ ಒಂದು ಬಲೆ ಬಂದು ಆಯಲ ಅರಮನೆಗೆ ಬರ್ಪಿ ಈ ಸತ್ಯಾನ ಪೂಜೆದ ಮಾತ ವಿಷಯ ತೆರಿಪಾಯ ಮಾತಾಡಿಲ್ಲ ಪಣದು ಆಯಲದಾದ ತಿಂಗಳ ಪುಣ್ಯ ಮಗ ಸಂಕ್ರಮಣ ಇಂಚನ ಒಂಜಿ ದಿನ ಈ ತಿಂಗಳು ಒಂಜೊಂಜಿ ಪೂಜೆ ಮಲ್ತೊಂದು ಬರ್ಪೆ 40 ಪೂಜೆ ಮಲ್ಪನ ಒಂಜಿ ಉದ್ಯಾಪನೆಯಿಂದ ಪಕ್ಕಮನ್ನಿ ಇಂಚಿತ್ತಿನ ಏಕೋದ್ಯೋಗ ಉದ್ಯಾಪನೆ ಮಲ್ತೊಂದು ಆಯಗಲ ಇಹಲೋಕ ಸುಖ ಪರಟ ಮೋಕ್ಷಲ ಆಯ್ಕೆ ಪ್ರಾಪ್ತಿ ಆಪನು ಸತ್ಯಾಣ ದೇವಿರನ ಪೂಜೆದ 5 ಅಧ್ಯಾಯ ಆ ಸಮಾಪ್ತಿ ಆಪನು ಆಂಡಲ ರಡ್ಡವಾಕ್ಯ ಭಕ್ತಿ ಶ್ರದ್ಧಾಪರಸ್ತ್ರವಾದ ಈ ಸತ್ಯಾಣ ದೇವಿರನ ಕಥೆ ಕೇನಂದಿನ ಮಾತೆರೆಗಲ ದೇವನ ಪರಿಪೂರ್ಣ ಮಾತಿನ ಅನುಗ್ರಹ ಪ್ರಾಪ್ತಿ ಆವಡು ನನ್ನ ಮಹಾಮಂಗಳಾರತಿಗಾಪನು ಮಾತೆರ್ಲ ಲಕ್ಕದಂಥದ್ದು ಕೈ ಮುಗಿಯೊಂದು ಭಗವಂತನ ನಾಮಸ್ಮರಣೆ ಮಲ್ತೊನ್ಲೆ ಮಾತೆರ್ಲ ನಮ್ಮದು ಸತ್ಯನಾರಾಯಣಂ ದೇವಂ ವಂದೇಹಂ ಕಾಮದಂ ಪ್ರಭುಂ ಲೀಲಯಾಯುಧಂ ವಿಷ್ಣುಮೇನಸ್ಮೈ ನಮೋ ನಮಃ ಧ್ಯಾಯಾಮಿ ಧ್ಯಾಂತಯಾಮಿ ಆವಾಹಯಾಮಿ ಆಸಂ ಸಮರ್ಪಯಾಮಿ ಪಾದಾರಂಗ್ಯೋಪಾದ್ಯಂ ಪಾದ್ಯಂ ಸಮರ್ಪಯಾಮಿ अर्घ्यमर्घ्यं समर्पयामि आचमनीयं समर्पयामि दानम् आपोष्णोत्तान ऊर्जेदाधातन हिरणायकाते यो वश्युतामोरसस्तस्याभाय देहनाः उषधिरिमात्राः स्मा अरङ्गमावश्चक्यानुदा आपो जनयथा जनः दानं समर्पयामि दानाङ्गपुनराचमनीयं समर्पयामि श्रीखण्डं चन्दनं दिव्यं गन्धाढ्यं सुमनोहरं विलेपनार्थे सुरश्रेष्ठं चन्दनं वृक्षिताम् विलेपनार्थे समर्पयामि पूजार्थे पत्रपुष्पाणि समर्पयामि धूपमाघ्रापयामि वनस्पतिरसोत्पन्नो गन्धाढ्यो धूपोत्तमः आग्नेयः सर्वदेवानां धूपोह्यं प्रदक्षितां तत्पुरुषं यदुकधियामि कल्पयन् अहं यमस्य बाहुका उरुवादा उच्यते धूपमाग्रापयामि सारैलं च व्रतयुक्तं वह्निना योजं मया दीपङ्ग्रहाण देवे च त्रैलोक्यं दीवरापः धूपमाग्रापयामि दीपं दर्शयामि नैवेद्यकाले सपाद्वक्मः नैवेद्यं समर्पयामि सम्भारं कृतं क्षीरं गोधूम अस्य चूर्णकं शर्करायुक्त नैवेद्यं समर्पयामि ॐ राणाय स्वाहा ओम अमानाय स्वाहा प्यानाय स्वाहा उदानाय स्वाहा समानाय स्वाहा ब्रह्मणे स्वाहा मध्ये अमृतपानीयं समर्पयामि हस्तवृक्षाणं समर्पयामि मुखवृक्षाणं समर्पयामि करोद्वनार्थे चन्दनं समर्पयामि मुखवासनार्थे भूगीफलताम्बूलं समर्पयामि सुवर्णपुष्पदक्षिणां समर्पयामि नमो नारायणाय 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 नैवेद्यं च विसृज्य नैवेद्यस्थले प्रोक्ष्य ಮಂಗಳಾರತಿಗೆ ಹಾಕೊಂಡು ಮುಂದುವರ್ಸೋಣ
ಇದು ಮಾಡಲಿಲ್ವಾಗ ಅದು ಕಚ್ಚಬೇಡ ಅಲ್ಲಿಟ್ಟಲ್ಲ ಆಮೇಲೆ ಇಡಿ ಋತಂ ತ್ವಾತ್ಯನುಂಚಾಮಿ ಗಾಚಿನ್ನಂ ಸತ್ಯೋ ದೇವತಾ ಅಮೃತರ್ಷಿ ಪ್ರಾಣಾಯ ಸ್ವಾಹ ಪಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಪಾನಾಯ ಸ್ವಾಹ ಸಮಾನಾಯ ಸ್ವಾಹ ಬ್ರಹ್ಮಣೇ ಸ್ವಾಹ. ಮಂಗಳಾರತಿ ಹಾಕೊಂಡು ಸರಿ ಮಗ.
ಕದಾಂ ಬೇರೆ ಬೇರೆ ಇದನ್ನೇ ಕೊಂಡೋಗಿ ಅಣ್ಣ ಇದಕ್ಕೆ ಕುಂಕುಮ ಹಾಕಿಕೊಂಡು ಅಡಿಗೆ ಬಿಟ್ಬಿಟ್ರೆ ಅದನ್ನು ಉಲ್ಟ ಮಾಡಿ ಇದನ್ನು ಕೊಟ್ಟರೆ ಓಂ ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿः ಸೇದಸಾದನಂ ಓಂ ಜಾತವೇದಸೇ ಸನವಾಮಸೋ ಮಮರಾತೆ ಯತೋ ನಿದಾಹಾತಿ ವೇದಾಃ ಸನಃ ಪರ್ಷದಜಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾರ್ತ್ಯಗ್ನಿಃ ಕ್ಷೇತ್ರಸ್ಯ ಪತೇನ ವಯಂ ಹಿತೆ ಮೇ ವಜಯಾಮಸೇ ಗಾಮಶ್ವಂ ಪೋಷಯಿತ್ವಾ ಸರೋ ಮುದಾತೀದೃಶೇ ವಾಸ್ತೋ ಅಶ್ಪತೆ ಪ್ರತೇಜಾನಿ ಹಸ್ಮಾನ್ ಸ್ವಾವೇಶೋ ಅನಮೀವೋ ಭವಾನಃ ಯತ್ವೇಮಹೇ ಪ್ರತಿತನ್ನೋ ದುಷಸ್ವಶನ್ನೋ ಭವದ್ವಿಪದೇ ಶಂಚತುಷ್ಪದೇ ರಾಜಾಧಿರಾಜಾಯ ಪ್ರಸಖ್ಯ ಸಾಹಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ಸಮೇ ಕಾಮಾನ್ ಕಾಮಕಾಮಾಯ ಮಖ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ ಪರ್ಯಾಪ್ತ್ಯ ಅನಂತರಾಯಾಯ ಸರ್ವಸ್ತೋಮೋತಿರಾತ್ರ್ಯ ಉತ್ತಮಮಹರ್ಭವತಿ ಸರ್ವಸ್ಯಾಪ್ತ್ಯೈ ಸರ್ವಸ್ಸಜಿತ್ಯೈ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತೆ ಯೋ ವೇದಾದೋ ಸ್ವರಃ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿರೇನಸ್ಯ ಯಃ ಪರಸ್ವಮಹೇಶ್ವರಃ ಸತ್ಯನಾರಾಯಣಂ ದೇವಂ ವಂದೇಹಂ ಕಾಮದಂ ಪ್ರಭುಂ ಲೀಲಯಾ ವಿತತಂ ವಿಶ್ವಂ ಯೇನ ತಸ್ಮೈ ನಮೋ ನಮಃ ಸಾಂಗಾಯ ಸಾಯುಧಾಯ ಸವಾಹನಾಯ ಸಶಕ್ತಿಕಾಯ ಸರ್ವಾಲಂಕಾರಭೂಷಿತಾಯ ಶ್ರೀಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿನೇ ನಮಃ ವೇದೋಕ್ತಮಂತ್ರೈಃ ಪುಷ್ಪಾಂಜಲಿಂ ಸಮರ್ಪಯಾಮಿ ಮನಸಾಭೀಷ್ಟ ಪ್ರಾರ್ಥಯಿಷ್ಯೇ. ಶ್ರದ್ಧಾಭಕ್ತಿ ಪುರಸ್ಸರವಾದ ಸರ್ವಾಲಂಕಾರಭೂಷಿತ ಲಕ್ಷ್ಮೀ ಸಹಿತವಾದ ಸತ್ಯನಾರಾಯಣ ಸ್ವಾಮಿನ ದಿವ್ಯವಾಕ್ಯನ ಸನ್ನಿಧಾನಡು ಪ್ರಾರ್ಥನೆ ಮಲ್ತೋನಗ ಭಗವಂತನ ಸತ್ಕರ್ಮ ಸದ್ಧರ್ಮವನ್ನಗ ಕರ್ಮದ ಆದಿರ್ದು ಕರ್ಮಾಂತ್ಯ ಮಟಲ ಭಕ್ತಿ ಶ್ರದ್ಧಾಪರಸ್ಥರವಾದ ದೇವಿಯರನ್ನ ಆರಾಧನೆ ಮಲ್ಪೋಡು ಐಟಲ ಕರ್ಮಾಂತ್ಯ ಕಾಲವನ್ನಗ ದೇವರಿಗೆ ಮಹಾಮಂಗಳಾರತಿನ ಮಲ್ತೊಂದು ಮಂತ್ರಪುಷ್ಪನ ಪನಪಿನ ಸಮಯ ದೇವಿರು ಪ್ರಸನ್ನ ಚಿತ್ತಡುಪ್ಪನ ಸಮಯಗೆ ಅವನಿಗೆ ಈ ಪೊರ್ತು ನಾಂಡಲ ಮನಸ್ಸದ ಮಾತ ಪಿದೈದ ವಿಚಾರನು ಬಿಡ್ದು ಭಗವಂತನ ಪಾದ ಪದ್ಮಡು ಪಾರೀತ್ಯಾತ್ತಿನ ಪ್ರಾರ್ಥನೆ ಮಲ್ಪನ ಅವು ಸಿದ್ಧಿಯಾಪುಣ ಒಂದು ಶಾಸ್ತ್ರ ವಿಚಾರಲು ಕಲಿಗೊಡು ದೇವಿರ್ನ ಅನುಗ್ರಹನ ಸಂಪಾದನೆ ಸಲ್ಪನ ಸುಲಭೋಪಾಯವನ್ನಗ ಲಕ್ಷ್ಮೀ ಸಹಿತ ಬಾ ಸತ್ಯನಾರಾಯಣ ದೇವರನ್ನ ಪೂಜೆ ಎಂದೇ ಶಾಸ್ತ್ರ ಬಂತನು ಕಲವು ದುರ್ಗಾ ವಿನಾಯಕವು ಮಹಾಗಣಪತಿ ದುರ್ಗೆ ಒಂದು ಕ್ಷಿಪ್ರವಾದ ಅನುಗ್ರಹ ಮಲ್ಪನ ದೇವಿರಲ್ಲ ಅಪ್ಪ ಇನ್ನಿತ ದಿನಕ್ಕೂ ಆ ದೇವಿನ ಆ ಆಟ ಆಯರುಂಡು ಯಕ್ಷಗಾನ ಬಯಲಾಟ ನಾಗರಿಕ ಸೇವಾ ಸಮಿತಿ ಗುಂಡಳಿಕೆ 40ನೇ ವರ್ಷದ ಕಾರ್ಯಕ್ರಮ ಒಂದು ಮಗ ಈ ದಿನಕ್ಕೂ 5 ವರ್ಷಗಳ ವಿಶೇಷವಾದ ಸತ್ಯನಾರಾಯಣ ದೇವನ ಪೂಜಿಂಚಿನ ಸತ್ಕರ್ಮಲ ಮಂತಂದು ಬರಂದುಂಡು ಏನಕ್ಕೂ ಸಾರ್ವಜನಿಕವಾದ ಶ್ರೀ ಲಕ್ಷ್ಮೀ ಸಹಿತವಾದ ಸತ್ಯನಾರಾಯಣ ದೇವ್ರನ್ನ ಪೂಜೆಲ್ಲ ಮಲ್ತಿಲೆ ಕಾಂಡು ನನ್ನ ಮಿತ್ತಗೆ ಆ ಯಕ್ಷಗಾನ ಬಯಲಾಟ ನಡಪಾರುಂಡು ಆ ದೇವಿ ಮನ್ನಗಲಂಚನೆ ಸಪ್ತಶತಿ ಪಾರಾಯಣ ತೀರ್ಪಾತು ಕರ್ಪುಣು ಸರ್ವ ಬಾಧಾ ವಿನಿರ್ಮುಕ್ತಿ ಧನಧಾನ್ಯ ಸಮನ್ವಿತ ಮನುಷ್ಯೋ ಮತ್ ಪ್ರಸಾದೇನ ಭವಿಷ್ಯತೀನ ಸಂಶಯ ಅಂದ್ ದೇವಿನೊಂಜಿ ಪ್ರಾಸಾದ ಮಹತ್ವೆಂಚ ಆ ಯಕ್ಷಗಾಟನ್ಮ ತೂಂಡಲವೇ ದೇವಿನ ಪ್ರಸಾದನೇ ಉಲ್ಲ ಆ ಪ್ರಾಸ ಮಹಾತ್ಮೆಂಚಿನ ಅಂದ್ಕೆನಗ ಸರ್ವ ಬಾಧಾ ವಿನಿರ್ಮುಕ್ತೋ ಮಾತ ರೀತಿಯಾತಿನ ಬಾಧೆಲು
బాధలు మనకు కష్టలు తాపత్రయలించినుండ మాత నివృత్యాపణు ధన ధాన్య సమాహిత ధన ಧಾನ್ಯಮಾತ ಪ್ರಾಪ್ತ್ಯಾಪಣು ಮನುಷ್ಯೋ ಮತ್ ಪ್ರಸಾದೇನ ಭವಿಷ್ಯತಿನ ಸಂಶಯ ಅಂದ ಎನ್ನ ಪ್ರಾಸಾದ ಮಾತ್ರ ಹೊಡೆದು ಮಾತ ರೀತ್ಯಾತ್ತಿನ ಅನುಗ್ರಹ ಮಲ್ಪೇ ಪನ್ಪಿತ್ತಿನ ವಾಕ್ಯ ಆ ಸಪ್ತಶತಿ ಪಾರಾಯಣ ದೇವಿ ಮಹಾತ್ಮನ ದೇವಿನು ಆ ಸ್ತುತಿ ಮಲ್ಪುನಿಟ್ಟು ಬರ್ಪುಣ ಅನಗ ದೇವಿನೊಂಜಿ ಆರಾಧನೆ ಆತ್ ವಿಶೇಷ ಈ ರೀತಿ ಈ ಸರ್ತಿ ಈ ನೆಲೊಟೆ ಅವನ ದೇವಿನೊಂಜಿ ಆರಾಧನೆ ಆಯ್ಲ ಕಾಂಡು ನನ್ನ ಮಿತ್ತಗ್ಲ ಈ ಒಂಜಿ ಸ್ಥಿರವಾದ ಈ ಭೂಮಿದೊಂಜಿ ಯೋಗ ಸ್ಥಿರವಾದ ಮಾತ ನಿತ್ಯ ವರ್ಷಗಳ ಆ ದೇವಿನ ಸೇವೆ ಮಲ್ಪೆರುವಡ ಅನುಕೂಲ ಅಥವಾ ಈ ಜಾಗದಿಂಚೆನುಂಡ ಐಕೆ ಮಾತ ರೀತಿಯ ಆ ಸಮಿತಿಗ ಈ ಊರುಗ ಪಿಲೆಕ್ಕ ದೇವನ ಅನುಗ್ರಹ ಪರಿಪೂರ್ಣವಾದ ಪ್ರಾಪ್ತಿಯಾವಡು ನೆಕ್ಕಬಡ ಏರು ಮಾತ ಆ ಮಲ್ತ ಸಹಕಾರ ಮಲ್ತೇರ ಭಂಗವೈದ್ಯ ರೆಕ್ಲೆಕ್ಲ ದೇವನ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾವಡು ಇದು ಏನಕ್ಕೆ ಮಾತೆಲ್ಲ ಶ್ರದ್ಧಾ ಭಕ್ತಿ ಉಳಿಸುವಾದ ಭಗವಂತನ ಮೆರವಣಿಗೆ ಆಡುಪ್ಪು ಅಥವಾ ವಿಶೇಷವಾದ ಭಜನೆದ ಮೂಲಕವಾದ ಮಾತ ಆ ಭಗವಂತನ ಸ್ತುತಿ ಮಲ್ತಿನೊಂಡು ಮಾತ ರೀತಿ ಆ ರೀತಿ ಆತ್ತಿನ ಸೇವೆ ಮಲ್ತಿನಲೆಂಚ ಮಾತ ಭಜನೆ ಆವಡು ಪೂಜೆ ಆದಪ್ಪು ಅಥವಾ ಮಲ್ಪನ ಬೇಲೆ ಆದಪ್ಪು ಈ ಕೆಲಸವಾದಪ್ಪು ಈ ದೇವನ ಕೆಲಸ ಓಡಾದು ಮಾತ ಕೃಷ್ಣಾರ್ಪಣೆ ಮಾತ ಒಂದು ಭಗವಂತನ ಸೇವೆನೇ ಮಾತ ಒಂಜಿ ರೀತಿಯ ಭಗವಂತನ ಸೇವೆ ಇದ್ದಾದ ಕೊನೆಗೆ ಈ ಪೂಜೆ ಪುನಸ್ಕಾರ ದೇವಿನ ಒಂಜಿ ಆ ಒಂಜಿ ಯಕ್ಷಗಾನ ಬೇಲಾಟಕ್ಕೆ ಕೂಡ ಇನ್ನು ಮಲ್ಪುತ್ತಿನ ಮಾತ ಕರ್ತವ್ಯಲೆಂಚೆನುಂಡ ಮಾತ ಖಂಡಿತವಾದ ದೇವಿನ ಸೇವೆನೇವು ಆವಡು ಶ್ರದ್ಧಾ ಭಕ್ತಿವರಸ್ವಾದ ಮಲ್ತಿನ ಸತ್ಕರ್ಮ ಕರ್ಮಣ್ಣೆ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಬಿತ್ತಿನ ವಾಕ್ಯ ಭಗವದ್ಗೀತೆ ಮಲ್ಪಿನ ನಮ್ಮ ಕರ್ತವ್ಯ ಎಂಚಿನುಂಡ ಐನು ನಮ್ಮ ನಿಷ್ಠೆಡು ಮಲ್ತಿನಂದಾಂಡ ಖಂಡಿತವಾದ ವಾಕಾಲಗಿಂಚಿನ ಪ್ರಾಪ್ತಿ ಆವುಡ ನಮಕ ಅವು ಖಂಡಿತವಾದ ಭಗವಂತ ಅನುಗ್ರಹ ಮಲ್ತು ಕೊರ್ಪೆ ರೈಕ್ ಸಂಶಯನೇ ಭಗವದ್ಗೀತೆಡು ಬತ್ತಿನ ವಾಕ್ಯ ಭಕ್ತಿವరకు ಕೊಡ್ತೀನಿ ಕಿಂಚಿತ್ ಸೇವೆ ಭಗವಂತ ಅನಂತ ರೂಪಡು ಸ್ವೀಕಾರ ಮಂದು ಕಡ ಯಜಮಾನರಿಗೆ ವಿಶೇಷ ಅಧ್ಯಕ್ಷರು ಸರ್ವ ಸದಸ್ಯರು ಊರ್ದ ಪರವೂರ್ದ ಮಾತ ನೆಕ್ಕೆ ವೇರು ಭಂಗ ಬರ್ಪೇರ ಆ ರೀತಿ ಆತಿನ ಮೂಲ ಭತ್ತದ ಭಗವಂತನ ಸೇವೆ ಮಲ್ಪರ ಮಾತೆರೆಗ್ಲ ದೇವನ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾವಡು ನಿಕ್ಲಿಕ್ಕೆ ಮಲ್ಪನ ವೃತ್ತಿಕ್ಷೇತ್ರಡು ಎಡ್ಡೆ ಆವಡು ಕಷ್ಟ ನಷ್ಟೊಳಿತಿನ ಮಾತ ದೂರ ಆವಡು ಮಾತ ಮುತ್ತೈದಿನಕ್ಲಿಗೆ ಅಖಂಡವಾತಿನ ಕುಂಕುಮ ಸೌಭಾಗ್ಯೋಗ ಜೋಕ್ಲೆ ಮಾತೆರೆಗ್ಲ ದೀರ್ಘವಾದಿತ್ತಿನ ಆಯುಷ್ಯ ಆರೋಗ್ಯ ವಿದ್ಯೆ ಬುದ್ಧಿ ಉನ್ನತವಾತಿನ ಭವಿಷ್ಯನ ಮಾತ ದೇವರ ಅನುಗ್ರಹ ಮಂತು ಕರಡು ಪ್ರಸನ್ನವಾತಿನ ಈ ಸಮಯಡು ಸರ್ವಾಲಂಕಾರ ಭೂಷಿತ ಆಯ್ನ ಲಕ್ಷ್ಮೀ ಸಹಿತವ ಸತ್ಯನಾರಾಯಣ ದೇವಡ ಆ ರೀತಿಯಾತಿನ ಪ್ರಾರ್ಥನೆ ಮಲ್ಪರ ಮಾತ ಸಿದ್ಧಿಯಾವಡು ನಮ್ಮೆತ್ತು ಆಪಿಂಚಿನ ಮಾತ ಸತ್ಕರ್ಮಲು ಸದ್ಧರ್ಮ ಯಕ್ಷಗಾನ ಬೇಲಾಟ ಮಾತ ಆ ಭಗವಂತನಗರ ಪೊರ್ಲುಡು ನಡ್ತದೆ ಮಾತರೆಗ್ಲ ಸಮಸ್ತ ಸನ್ಮಂಗಲಾವಡು ಅಪಗ ವಿಶೇಷವಾದ ನಡಪುತ್ತಿನ ಅನ್ನದಾನ ಸತ್ಕಾರವನ್ನು ಮಾತಾಡುಂಡು ತವಕಿದ ಪೂಜೆ ಆರಣ್ಣು ಮಾತ ಕೆಲಸ ಪೊರ್ಲುಡು ಭಗವಂತ ನಡಪಾಗುರ್ದು ಮಾತರಿಗಳ ಸಮಸ್ತ ಸನ್ಮಂಗಲ ಉಂಟು ಮಂತುಗೊರಡು ಬಂದು ಲಕ್ಷ್ಮೀ ಸಹಿತವಾದ ಸತ್ಯನಾರಾಯಣ ದೇವರಡ ಭಕ್ತಿಪೂರ್ವಕವಾದ ಶ್ರದ್ಧಾಪೂರ್ವಕವಾದ ಪ್ರಾರ್ಥನೆ ಮಲ್ತುನ್ಗ ಮಾತೆಲ್ಲ ಪಲ್ಲೆ ಗಟ್ಟಿಡು ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪುರುಷೋತ್ತಮ ದೇಹಿ ಮೇ ಪರಮೇಶ್ವರಿ ದೇವಡ ಪ್ರಾರ್ಥನೆ ಮಲ್ತೊನ್ನೆ ಕೈಟಿತ್ತು ನಕ್ಷತ್ರ ಹರಿವಾಣಕನ ಪೇರೆ ಆ ಹರಿವಾಣಗ ದೇವಿನ ಸ್ಮರಣೆ ಮಲ್ತೊಂದು ಇಷ್ಟಾರ್ಥನ ಪ್ರಾರ್ಥನೆ ಮಲ್ತೊಂದು ಪಾಡ್ದು ಬಿಡ್ಲೆ ಮಾತಿರಲ್ಲ ಶಾಂತಾಕಾರಂ ವಶಕಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಸತ್ಯನಾರಾಯಣಂ ದೇವಂ ವಂದೇಹಂ ಕಾಮದಂ ಪ್ರಭಂ ಲೀಲಯಾ ವಿತತಂ ವಿಷ್ಣುಂ ಏನ ತಸ್ಮೈ ನಮೋ ನಮಃ. ಸ್ವಸ್ತಿ ಪ್ರಜಾಭ್ಯಾಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮಹಿಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನಃ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸಪರಿವಾರ ಸಹಿತ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿನೇ ನಮಃ. ವೇದೋಕ್ತಮಂತ್ರೈಃ ಪುಷ್ಪಾಂಜಲಿಂ ಸಮರ್ಪಯಾಮಿ ನಮಸ್ಕರೋಮಿ. ಸತ್ಯನಾರಾಯಣ ಸ್ವಾಮಿ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಗೋವಿಂದ.
ಕೊಟ್ಟು ಬೋಡೆ ಮ್ಯಾಟ್ ಬರೆಂಜಿದೆ ಪೋರಿ ಮ್ಯಾಟ್ ಮ್ಯಾಟ್ ತಪ್ಪಿ ಅಲ್ಪುಂಟು ಬಲ್ಲಿ ಅಲ್ಪ ಬಲ್ಲಿ ಅವಳು ಬಲಿ ಬಂದಿಗ ನಿಮಗೆ ಸಂಕಲ್ಪಗಳ
ಸ್ವಾಗತ ಶಿವಬಾಬಗೆ ಸ್ವಾಗತ ಇಂದು ಅರಳಿದೆ ಭಾಗ್ಯದ ರೇಖೆ ಸಂತಸ ತಂದಿದೆ ಮನಕ್ಕೆ ಮನದಿಂ ಸ್ವಾಗತಗೈಯುವೆವು ಸ್ನೇಹ ಪುಷ್ಪಗಳ ಮಳೆಗರೆಯುವೆವು ಶಿವನಿಗೆ ಸ್ವಾಗತ ಶಿವಬಾಬಗೆ ಸ್ವಾಗತ ನಯನದಿ ಸ್ವಾಗತ ನುಡಿಯಲಿ ಸ್ವಾಗತ ಇಡುವೆವು ಹಣೆಯಲಿ ವಿಜಯದ ತಿಲಕ ಸ್ವೀಕರಿಸೆಮ್ಮಯ ಸ್ವಾಗತ ತಂದೆ ವಾಣಿಗೆ ಸ್ವಾಗತ ಮಾಡುವೆವು ಜ್ಯೋತಿಗೆ ಸ್ವಾಗತ ನೀಡುವೆವು ಪ್ರೀತಿ ತುಂಬಿ ತುಳುಕಾಡುವೆವು ಶಿವನಿಗೆ ಸ್ವಾಗತ ಮಾಡುವೆವು ಶಿವನಿಗೆ ಸ್ವಾಗತ ಶಿವಬಾಬಗೆ ಸ್ವಾಗತ ಶಿವನ ಮನೆಗೆ ಬಂದಿಗನಿಮಗೆ ಸಂಕಲ್ಪಗಳ ಹೂಮಾಲೆಯೊಂದಿಗೆ ನಯನದಿ ಸ್ವಾಗತ ನುಡಿಯಲಿ ಸ್ವಾಗತ ಶಿವನಿಗೆ ಸ್ವಾಗತ ಶಿವಬಾಬಗೆ ಸ್ವಾಗತ ವಂದನೆಗಳು ನಾರದರೆ. ಏನು ಆಶ್ಚರ್ಯ! ಬನ್ನಿ ಬನ್ನಿ,
ಸರಿಯಾದ ಸಮಯಕ್ಕೆ ಬಂದಿರಿ. ವಂದನೆಗಳು ಅರ್ಚಕರೇ. ಬನ್ನಿ ನಾರದರೆ, ಶ್ರೀ ಸತ್ಯನಾರಾಯಣ ಪೂಜೆಯ ಪ್ರಸಾದ ಸ್ವೀಕರಿಸಿ. ಒಳ್ಳೆಯದು. ಏನು ಈ ಕಲಿಯುಗದಲ್ಲಿ ನಾರಾಯಣನ ಪರಮ ಭಕ್ತ ಭೂಲೋಕದ ಕಡೆಗೆ ಆಗಮನ? ಏಕೆ ಈ ಭೂಲೋಕದ ಕಡೆಗೆ ಬರಬಾರದೆ? ನಾರದ ಮುನಿಗಳೇ, ಖಂಡಿತ ಬರಬಹುದು. ಅಂದ ಹಾಗೆ ಈ ಭೂಲೋಕದ ಜನರಿಗೆ ಏನಾದರೂ ಸಂದೇಶ ಇತ್ತೇ? ಹೌದು. ಏನು ಸಂದೇಶ ನಾರದರೆ? ನೀವು ಸತ್ಯನಾರಾಯಣನ ಕತೆ ಪ್ರಾರಂಭ ಮಾಡುವ ಮೊದಲೇ ನಾನು ಬಂದೆ. ಹೌದೇ? ಕ್ಷಮಿಸಿ, ನಾನು ಗಮನಿಸಲಿಲ್ಲ. ಪರವಾಗಿಲ್ಲ. ನಾರದರೆ, ಶ್ರೀ ಸತ್ಯನಾರಾಯಣನ ಕತೆ ಹೇಗಾಯಿತು? ಕಲಿಯುಗದ ಈ ಅಂತಿಮ ಸಮಯದಲ್ಲೂ ಶ್ರೀಮನ್ನಾರಾಯಣ ಹಾಗೂ ಶ್ರೀ ಮಹಾಲಕ್ಷ್ಮಿಯ ಮೇಲಿನ ಭಕ್ತರ ಭಕ್ತಿ ಭಾವನೆ ಕಂಡು ಹೃದಯ ತುಂಬಿ ಬಂತು. ಒಳ್ಳೆಯದು. ಕೇವಲ ಸತ್ಯನಾರಾಯಣ ಪೂಜೆ ಮಾತ್ರವಲ್ಲ, ಪೂಜೆಯ ಪ್ರಸಾದಕ್ಕೂ ಅದರದೇ ಆದ ಮಹತ್ವ ಇದೆ. ಹೌದು ನಾರದರೆ. ಈ ಘೋರ ಕಲಿಯುಗದ ಈ ಸಮಯದಲ್ಲೂ ಸತ್ಯನಾರಾಯಣ ಕಥೆಯು ವರದಾನವಾಗಿದೆ. ಒಂದು ದೀಪವನ್ನು ಬೆಳಗಿಸಿ, ಒಂದು ಚಿಕ್ಕ ಪಾತ್ರೆಯಲ್ಲಿ ಪ್ರಸಾದ ತಯಾರಿಸಿ, ಒಂದು ದಿನದ ವ್ರತವನ್ನು ಕೈಗೊಂಡು ಕೇವಲ 5 ಜನರ ಸಮ್ಮುಖದಲ್ಲಿ ಈ ಕಥೆಯನ್ನು ಮಾಡಬಹುದು. ಈ ಕಥೆಯನ್ನು ಸಂಪನ್ನ ಮಾಡಲು ಯಾವುದೇ ಸಮಯ ಮತ್ತು ಮುಹೂರ್ತದ ಬಂಧನವಿಲ್ಲ. ಹೌದು ನಾರದರೆ. ಯಾವುದೇ ವರ್ಗದ ಜನರಾಗಲಿ ಭಕ್ತಿಯಿಂದ ತಮ್ಮ ಶಕ್ತಿಯ ಅನುಸಾರವಾಗಿ ಮಾಡಿದರೆ ಫಲವು ನಿಶ್ಚಿತವಾಗಿದೆ. ಈ ಕಲಿಯುಗದ ಸಮಯದಲ್ಲಿ ಸತ್ಯನಾರಾಯಣ ಕಥೆಯನ್ನು ಸಂಪನ್ನಗೊಳಿಸುವುದರಿಂದ ಪ್ರಾಪ್ತಿಯಾಗುವ ಭಾಗ್ಯವೇನು ನಾರದ ಮುನಿಗಳೇ? ಸ್ಕಂದ ಪುರಾಣದ ಕಾಶಿಖಂಡದಲ್ಲಿ ಈ ಕಥೆಯ ಉಲ್ಲೇಖವಿದೆ. ಯಾವುದೇ ವ್ಯಕ್ತಿ ಈ ಕಥೆಯನ್ನು ಸಂಪನ್ನ ಮಾಡುತ್ತಾನೋ ಅವನು ದುಃಖ, ಅನಾರೋಗ್ಯ, ಅಶಾಂತಿ, ಚಿಂತೆ ಮತ್ತು ದಾರಿದ್ರ್ಯದಿಂದ ಮುಕ್ತನಾಗುತ್ತಾನೆ. ಧನ ಧಾನ್ಯಗಳ ವೃದ್ಧಿ ಮಾಡಿ ಎಲ್ಲ ಕಡೆಯೂ ವಿಜಯ ಪ್ರಾಪ್ತಿ ಮಾಡಿಸುವಂತಹ ದಿವ್ಯ ಕಥೆ ಇದಾಗಿದೆ. ಹೌದು ನಾರದರೆ. ಹಾಗಾದರೆ ಇದರ ಪೌರಾಣಿಕ ಮಹತ್ವವೇನು ನಾರದ ಮುನಿಗಳೇ? ಪುರಾಣಗಳ ಪ್ರಕಾರ ಈ ಕಥೆಯನ್ನು ನೈಮಿಷಾರಣ್ಯ ತೀರ್ಥದಲ್ಲಿ ವ್ಯಾಸ ಮುನಿಗಳ ಶಿಷ್ಯರಾದ ಸೂತ್ಜಿ ಎಂಬ ಋಷಿಗಳು ತಮ್ಮ ಅನುಯಾಯಿಗಳಿಗೆ ತಿಳಿ ಹೇಳಿದರಂತೆ. ನಂತರ ಅಮುಖ್ ಎಂಬ ವ್ಯಕ್ತಿಯು ಈ ಕಥೆಯನ್ನು ಸಂಪನ್ನ ಮಾಡಿದರಿಂದ ಸುಖ, ಶಾಂತಿ, ಸಮೃದ್ಧಿಯನ್ನು ವರದಾನವಾಗಿ ಪಡೆದನು. ನಂತರ ಈ ಕಥೆಯ ಪ್ರಸಿದ್ಧಿಯು ವಿಶ್ವದ ಮೂಲೆ ಮೂಲೆಗಳಿಗೆ ಪಸರಿಸಿತು. ಧನ್ಯನಾದೆ ನಾರದರೆ, ಧನ್ಯನಾದೆ. ಪೂಜ್ಯರೇ, ನೀವು ಕೂಡ ಶಿವಾನಂದ ಎಂಬ ಬ್ರಾಹ್ಮಣ ಮತ್ತು ಬಡ ಕಟ್ಟಿಗೆ ಮಾರುವವನು ಈ ಕಥೆಯನ್ನು ಮಾಡಿದರ ಫಲಸ್ವರೂಪವಾಗಿ ದಾರಿದ್ರ್ಯದಿಂದ ಧನಾಢ್ಯರಾದ ಕಥೆಯನ್ನು, ತನ್ನ ಸಾಮ್ರಾಜ್ಯದ ಜನರ ಒಳಿತಿಗಾಗಿ ಈ ಕಥೆಯನ್ನು ಸಂಪನ್ನಗೊಳಿಸಿದ ರಾಜನ ಕಥೆಯನ್ನು, ಎಲ್ಲ ಸುಖ ಸಂಪತ್ತು ಸಂತೋಷದಿಂದ ಇದ್ದ ವ್ಯಾಪಾರಿಯು ತಮ್ಮ ಸಂತಾನ ಪ್ರಾಪ್ತಿಗಾಗಿ ಮಾಡಿದ ಸಂಕಲ್ಪದ ಕಥೆಯನ್ನು ಮತ್ತು ಅದನ್ನು ನೆರವೇರಿಸದೇ ಇದ್ದ ಕಾರಣ ಲೀಲಾವತಿ ಮತ್ತು ಕಲಾವತಿ ಎಂಬ ತಾಯಿ ಮಗಳು ಪಟ್ಟ ಸಂಕಷ್ಟಗಳನ್ನು ಅತ್ಯಂತ ಭಕ್ತಿ ರಸದಿಂದ ಸುಂದರವಾಗಿ ವರ್ಣಿಸಿದಿರಿ. ಸತ್ಯನಾರಾಯಣ ಕಥೆಯ ಪ್ರಸಾದದ ಮಹತ್ವವನ್ನು ತಿಳಿ ಹೇಳಿದಿರಿ. ನಿಮಗಿದು ನನ್ನ ನಮನಗಳು. ಆದರೆ ಏನು ಮುನಿಗಳೇ? ನಾನು ಸಮಯಕ್ಕೆ ಮುಂಚಿತವಾಗಿಯೇ ಬಂದು ನೀವು ನಿಮ್ಮ ಮುಖಕಮಲದಿಂದ ಉಚ್ಚರಿಸಿದ ಬ್ರಾಹ್ಮಣನ, ರಾಜನ, ಕಟ್ಟಿಗೆ ಮಾರುವವನ ಮತ್ತು ಲೀಲಾವತಿ ಕಲಾವತಿಯ ಕಥೆಯನ್ನು ಮತ್ತು ಅವರು ಕಥೆಯನ್ನು ಸಂಪನ್ನಗೊಳಿಸಿದರಿಂದ ಪಡೆದ ಪ್ರಾಪ್ತಿಯ ವರ್ಣನೆಯನ್ನಷ್ಟೇ ಕೇಳಿದೆನಲ್ಲದೆ ಇದರಲ್ಲಿ ಸತ್ಯನಾರಾಯಣ ಸ್ವಾಮಿಯ ಉಲ್ಲೇಖವಾಗಲಿ ಮತ್ತು ಅವರ ಮಹಿಮೆಯನ್ನು ಆಲಿಸುವ ಭಾಗ್ಯ ನನಗೆ ಸಿಗಲಿಲ್ಲವಲ್ಲವೇ? ಹಾಗಾದರೆ ಆ ಪಾತ್ರಗಳು ಶ್ರವಣ ಮಾಡಿದ ಇಷ್ಟು ಉನ್ನತಿಯನ್ನು ಪ್ರಾಪ್ತಿ ಮಾಡಿಸುವಂತಹ ಕಥೆಯಾದರೂ ಯಾವುದು ಮತ್ತು ಅವರು ಕೈಗೊಂಡ ವ್ರತವಾದರೂ ಯಾವುದು ಎಂಬುದನ್ನು ವರ್ಣಿಸಬಹುದೇ ಮಹನೀಯರೇ?
ಕ್ಷಮಿಸಿ ನಾರದರೆ, ನನ್ನ ಪೂರ್ವಜರಿಂದ ನಾನು ಯಾವ ಜ್ಞಾನವನ್ನು ಪಡೆದಿದ್ದೇನೆಯೋ ಅದನ್ನೇ ಇಲ್ಲಿ ವರ್ಣಿಸಿದ್ದೇನೆ. ನಮ್ಮ ಪೂರ್ವಜರು ತಿಳಿ ಹೇಳಿರುವ ಪ್ರಕಾರ ಸತ್ಯವಾದ ಸತ್ಯನಾರಾಯಣ ಕಥೆಯ ಜ್ಞಾನವು ಪುರಾಣದ ಜ್ಞಾನದಲ್ಲಿ ಲುಪ್ತವಾಗಿದೆ ಎಂದು ಕೇಳಿದ್ದೇನೆ. ಹಾಗಾದರೆ ಯಥಾರ್ಥವಾದ ಸತ್ಯನಾರಾಯಣ ಕಥೆಯನ್ನು ಶ್ರವಣ ಮಾಡದೆ, ಅದರ ವ್ರತಗಳನ್ನು ಪಾಲನೆ ಮಾಡದೆ ಮನ ಇಚ್ಛಿತ ಫಲವನ್ನು ಪಡೆಯಲು ಹೇಗೆ ಸಾಧ್ಯ ಪೂಜ್ಯರೇ? ಹೌದು ನಾರದರೆ, ಸಮಯ ಕಳೆದಂತೆ ಯಾವುದೋ ಲೋಪದಿಂದ ಇಂತಹ ಅಮೂಲ್ಯವಾದ ಜ್ಞಾನವು ನಮ್ಮಿಂದ ವಿಸ್ಮೃತಿಯಾಗಿದೆ. ಆದ್ದರಿಂದ ಯಥಾರ್ಥ ಫಲವನ್ನು ಭಕ್ತರಿಗೆ ಪಡೆಯಲು ಸಾಧ್ಯವಾಗುತ್ತಿಲ್ಲ ಎಂದೆನಿಸುತ್ತಿದೆ. ಆದರೆ ಏನು ಪೂಜ್ಯರೇ? ಶ್ರೀಮನ್ನಾರಾಯಣನ ಪರಮ ಭಕ್ತರಾದ ನೀವು ತ್ರಿಲೋಕ ಸಂಚಾರಿ ಹಾಗೂ ತ್ರಿಕಾಲಜ್ಞಾನಿಯಾಗಿರುವ ನಿಮ್ಮಿಂದ ಈ ಯಥಾರ್ಥ ಜ್ಞಾನವನ್ನು ಪಡೆಯುವ ಭಾಗ್ಯ ನಮ್ಮದಾದರೆ ನಾನು ಮತ್ತು ನೆರೆದಿರುವ ಈ ಭಕ್ತ ಸಮಾಜವು ಧನ್ಯರಾಗುತ್ತಿತ್ತು. ನಿಮ್ಮ ಕೃಪೆಯನ್ನು ಅಪೇಕ್ಷಿಸುತ್ತೇನೆ ಪೂಜ್ಯರೇ. ಆಗಲಿ, ನಿಮ್ಮ ಇಚ್ಛೆಯಂತೆ ಈ ಕಥೆಯನ್ನು ಆ ಪರಮಪಿತ ಪರಮಾತ್ಮನ ದಿವ್ಯ ಸ್ಮರಣೆಯೊಂದಿಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಇಚ್ಛಿಸುತ್ತೇನೆ. ಈ ಕಥೆಯು ಸೃಷ್ಟಿಯ ಆದಿ, ಮಧ್ಯ ಮತ್ತು ಅಂತ್ಯದ ರಹಸ್ಯವನ್ನು ತಿಳಿಸುವ ಕಥೆಯಾಗಿದೆ. ಭಾರತದ ಉತ್ಥಾನ ಮತ್ತು ಪತನದ ಕಥೆಯಾಗಿದೆ. ಅಧರ್ಮದ ಮೇಲೆ ಧರ್ಮದ ವಿಜಯದ ಕಥೆಯಾಗಿದೆ. ಎಲ್ಲ ಆತ್ಮರುಗಳಿಗೆ ಮುಕ್ತಿ, ಜೀವನ್ಮುಕ್ತಿಯನ್ನು ನೀಡುವ ಕಥೆಯಾಗಿದೆ. ನರನಿಂದ ಶ್ರೀ ನಾರಾಯಣ ಮತ್ತು ನಾರಿಯಿಂದ ಶ್ರೀ ಮಹಾಲಕ್ಷ್ಮಿಯನ್ನಾಗಿಸುವ ಕಥೆಯಾಗಿದೆ. ಅರ್ಚಕರೇ, ಜಗತ್ತು ವರ್ತಮಾನ ಸಮಯ ಕಲಿಯುಗದಲ್ಲಿ ಇದೆ. ಕಲಿಯ ದುಃಖದ ಯುಗ ಬರುವ ಮೊದಲು ಭೂಮಿಯ ಮೇಲೆ ದ್ವಾಪರಾಯುಗವಿತ್ತು. ದ್ವಾಪರಾಯುಗಕ್ಕಿಂತ ಮೊದಲು ಶ್ರೀರಾಮನ ತ್ರೇತಾಯುಗವಿತ್ತು. ಅದಕ್ಕಿಂತಲೂ ಮೊದಲು ಸತ್ಯಯುಗ ಇತ್ತು. ಅದೇ ಶ್ರೀ ಸತ್ಯನಾರಾಯಣನ ಸತ್ಯಯುಗವಾಗಿತ್ತು. ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣರು ಆಗ ವಿಶ್ವದ ಮಹಾರಾಜ ಮಹಾರಾಣಿಯಾಗಿದ್ದರು. ಹೌದೇ ನಾರದರೆ? ಅದು ಈ ಜಗತ್ತಿನ, ಈ ಭೂಮಿಯ ಮೇಲಿನ, ಅದರಲ್ಲಿ ಈ ಪವಿತ್ರ ಭಾರತದ ಮೊದಲ ಯುಗವಾಗಿತ್ತು. ಅಲ್ಲಿ ಲೋಕ ಪರಿಪಾಲಕ ಶ್ರೀ ಚತುರ್ಭುಜ ಮಹಾವಿಷ್ಣು ಶ್ರೀ ಲಕ್ಷ್ಮೀ ನಾರಾಯಣ ಆಗಿ ಆಳ್ವಿಕೆ ಮಾಡಿದರು. ಯಥಾ ರಾಜ ತಥಾ ಪ್ರಜಾ ಎನ್ನುವ ಹಾಗೆ ಸಕಲ ಕಲಾ ಸಂಪನ್ನರಾದ ಸಂಪೂರ್ಣ ನಿರ್ವಿಕಾರಿ ಶ್ರೀ ಲಕ್ಷ್ಮೀ ನಾರಾಯಣರು 100% ಧರ್ಮ, ಸುಖ, ಶಾಂತಿ, ಆನಂದ, ಆರೋಗ್ಯ, ಆಯುಷ್ಯ ಮತ್ತು ಸಂಪತ್ತಿನಿಂದ ಜಗತ್ತನ್ನು ಆಳುತ್ತಿದ್ದರು. ಹೌದೇ? ಯಾವುದೇ ಅಪ್ರಾಪ್ತಿ ಇಲ್ಲದ ಸಂಪೂರ್ಣ ಸಂತುಷ್ಟ ಸೂರ್ಯವಂಶಿ ದೇವತೆಗಳ ಒಂದೇ ದೇಶ, ಒಂದೇ ಭಾಷೆ, ಅಹಿಂಸೆಯ ಯುಗ ಅದಾಗಿತ್ತು. ಹೌದು ನಾರದರೆ? ತದನಂತರ ಸತ್ಯಯುಗ ಕಳೆದು ತ್ರೇತಾಯುಗ ಬಂತು. ಆಗ ಶ್ರೀಮನ್ನಾರಾಯಣ ಶ್ರೀರಾಮನಾಗಿ, ಶ್ರೀ ಲಕ್ಷ್ಮೀ ಶ್ರೀ ಸೀತೆಯಾಗಿ ಪುನಃ ರಾಜ್ಯಭಾರ ಮಾಡಿದರು. ಹೌದೇ? ಸತ್ಯ ಮತ್ತು ತ್ರೇತಾಯುಗ ಸುಖ ಶಾಂತಿಯ ಯುಗ ಆಗಿತ್ತು. ಅದನ್ನು ರಾಮರಾಜ್ಯ, ಸ್ವರ್ಗ, ಸ್ವರ್ಣಿಮ ಯುಗ ಎಂದು ಭಕ್ತ ಜನರು ಕೊಂಡಾಡುತ್ತಾರೆ. ಹೌದು ನಾರದರೆ? ಕಾಲಚಕ್ರ ತಿರುಗಿ ಸತ್ಯ ತ್ರೇತಾ ಕಳೆದು ದ್ವಾಪರ ಯುಗ ಬಂತು. ದ್ವಾಪರ ಕಳೆದು ಕಲಿಯುಗ ಬಂತು. ಈಗ ಜಗತ್ತು ಘೋರ ಕಲಿಯುಗದಲ್ಲಿದೆ. ಇಲ್ಲಿ ಸುಖ ಕಡಿಮೆ, ದುಃಖ ಜಾಸ್ತಿ. ಆದರೂ ಸತ್ಯಯುಗದ ಶ್ರೀ ಸತ್ಯನಾರಾಯಣ ಶ್ರೀ ಲಕ್ಷ್ಮೀ ಅವರನ್ನು ಭಕ್ತರು ಕಲಿಯುಗದ ಅಂತಿಮ ಸಮಯದಲ್ಲೂ ಅವರಿಗೆ ಅಗ್ರಸ್ಥಾನ ಕೊಟ್ಟು ಪ್ರತಿ ಶುಭ ಕಾರ್ಯದಲ್ಲಿ ಅವರನ್ನು ಶ್ರದ್ಧೆಯಿಂದ ಪೂಜಿಸಿ ಭಜಿಸುತ್ತಾರೆ. ನಾರದರೆ, ಸೃಷ್ಟಿಯ ಆದಿಯಲ್ಲಿ ಸತ್ಯಯುಗವಿತ್ತು. ಈಗ ನಾವು ಕಲಿಯುಗದಲ್ಲಿದ್ದೇವೆ. ಹಾಗಾದರೆ ಈ ಕಲಿಯುಗ ಕಳೆದು ಇನ್ನೊಮ್ಮೆ ಸತ್ಯನಾರಾಯಣನ ಸತ್ಯಯುಗ ಬರಲಿದೆಯೇ? ಹೌದು ಪೂಜ್ಯರೇ, ಸೃಷ್ಟಿಯಲ್ಲಿ ಸಮಯ ಚಕ್ರದ ರೂಪದಲ್ಲಿ ತಿರುಗುತ್ತಿರುತ್ತದೆ. ಹೇಗೆ ಒಂದು ದಿನದಲ್ಲಿ ಸಮಯವು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಮತ್ತು
ರಾತ್ರಿ ಕಳೆದು ಪುನಃ ಬೆಳಿಗ್ಗೆಯಾಗುತ್ತದೆಯೋ ಅದೇ ರೀತಿ ವಾರಗಳು, ತಿಂಗಳುಗಳು, ಋತುಗಳು ಮತ್ತು ಸಂವತ್ಸರಗಳು ಸಮಯಾನುಸಾರವಾಗಿ ಪುನರಾವರ್ತನೆಯಾಗುತ್ತಿರುತ್ತದೆ. ಈ ಸೃಷ್ಟಿ ಚಕ್ರವು 5,000 ವರ್ಷಗಳದ್ದಾಗಿದ್ದು 4 ಯುಗಗಳನ್ನು ಹೊಂದಿದೆ. ಅದನ್ನು ಒಂದು ಕಲ್ಪ ಎಂದು ಕರೆಯಲಾಗುತ್ತದೆ. ಚಕ್ರಾಕಾರವಾಗಿ ತಿರುಗುವ ಸಮಯದ ನಿಯಮದ ಪ್ರಕಾರ ಕಲಿಯುಗ ಕಳೆದು ಸತ್ಯಯುಗವೇ ಬರಬೇಕಲ್ಲವೇ ಅರ್ಚಕರೇ? ಹೇಗೆ ಒಂದು ಘೋರ ಅಂಧಕಾರದ ರಾತ್ರಿಯ ನಂತರ ಸುಂದರ ಸ್ವರ್ಣಿಮ ಮುಂಜಾನೆಯ ಉದಯವಾಗುತ್ತದೆ, ಅಂದರೆ ರಾತ್ರಿ ಕಳೆದು ಹಗಲು ಬರುವ ಹಾಗೆ. ಹಾಗಾದರೆ ಶ್ರೀ ಸತ್ಯನಾರಾಯಣನ ಸತ್ಯಯುಗ ಇನ್ನೊಮ್ಮೆ ಬರಲಿದೆಯೇ? ಆದರೆ ಇದು ಹೇಗೆ ಸಾಧ್ಯ? ಈ ಘೋರ ಕಲಿಯುಗದಲ್ಲಿ ಅಧರ್ಮ, ಅಶಾಂತಿ, ದುಃಖದ ಸಾಮ್ರಾಜ್ಯವಿರುವಾಗ ಕಲಿಯುಗದಿಂದ ಸತ್ಯಯುಗಕ್ಕೆ ಪರಿವರ್ತನೆ ಹೇಗೆ ಸಾಧ್ಯ? ಪಾತ್ರ ಮಾಡುತ್ತಿರುವ ಎಲ್ಲ ಆತ್ಮಗಳು ಮತ್ತು ಪ್ರಕೃತಿಯು ತಮೋ ಪ್ರಧಾನವಾಗಿದೆ. ಈ ಸಮಯದಲ್ಲಿ ಭೂಮಿಯಲ್ಲಿ ಅನ್ಯಾಯ, ಅಧರ್ಮ, ಅನಾಚಾರ ಮಿತಿ ಮೀರುತ್ತಿದೆ. ಅತಿಯ ನಂತರ ಅಂತ್ಯ ನಿಶ್ಚಿತವಲ್ಲವೇ? ಪರಿವರ್ತನೆ ಮತ್ತು ಪುನರಾವರ್ತನೆ ಜಗದ ನಿಯಮವಾಗಿದೆ. ಹಾಗಾದರೆ ಈ ಮಹಾಪರಿವರ್ತನೆಯನ್ನು ಮಾಡುವವರು ಯಾರು? ಕಲಿಯುಗ ಮತ್ತು ಸತ್ಯಯುಗದ ಮಧ್ಯದಲ್ಲಿ ಒಂದು ಸಣ್ಣದಾದ ಯುಗವಿದೆ. ಅದನ್ನೇ ಸಂಗಮ ಯುಗ ಎಂದು ಕರೆಯುತ್ತಾರೆ. ಈ ಸಮಯದಲ್ಲೇ ಪರಮಾತ್ಮನು ಈ ಭೂಮಿಯಲ್ಲಿ ಅವತರಣೆಯಾಗಿ ತಮೋ ಪ್ರಧಾನವಾಗಿರುವ ಪ್ರಕೃತಿ ಮತ್ತು ಆತ್ಮರುಗಳನ್ನು ಜ್ಞಾನ ಮತ್ತು ಯೋಗದ ಬಲದಿಂದ ಸತೋ ಪ್ರಧಾನರನ್ನಾಗಿಸುವ ತಮ್ಮ ದಿವ್ಯ ಕರ್ತವ್ಯವನ್ನು ಮಾಡುತ್ತಾರೆ. ಆದುದರಿಂದ ಈ ಯುಗವನ್ನು ಪುರುಷೋತ್ತಮ ಸಂಗಮ ಯುಗ ಎಂದೂ ಕರೆಯುತ್ತಾರೆ. ಇದೇ ಯುಗ ಪರಿವರ್ತನೆಯ ಸಮಯವಾಗಿದೆ. ಇದು ಭೂಮಿಯಲ್ಲಿ ಪರಮಾತ್ಮನ ಅವತರಣೆಯ ಸಮಯವಾಗಿದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಜ್ಞಾನಸ್ವರೂಪ ಶಿವೋಹಂ ಶಕ್ತಿ ಸ್ವರೂಪ ಶಿವೋಹಂ ಪ್ರಕಾಶ ಸ್ವರೂಪ ಶಿವೋಹಂ. ಸೃಷ್ಟಿಯಲ್ಲಿ ದುಃಖದ ಅಂತ್ಯ, ಸುಖದ ಪ್ರಾರಂಭಕ್ಕೆ ಸಕಲ ಜೀವಿಗಳನ್ನು ಸಲಹಲು ಅವತರಿಸಿದ್ದೇನೆ. ಮುಂದಿನ 21 ಜನ್ಮಗಳಿಗೆ ಸುಖ ಶಾಂತಿಯ ನಿಮ್ಮ ಜನ್ಮಸಿದ್ಧ ಅಧಿಕಾರ ಪಡೆಯಲು ಬನ್ನಿ. ನನ್ನ ಬಳಿ ಬನ್ನಿ. ನಾರದರೆ, ಇದೇನು ಆಶ್ಚರ್ಯ! ಈ ಅಶರೀರವಾಣಿ ಇಲ್ಲಿಂದ ಬಂತು? ಹಾಗಾದರೆ ಆ ಪರಮಾತ್ಮ ಯಾರು ಮತ್ತು ಅವರು ಯಾವ ರೀತಿಯಲ್ಲಿ ತಮ್ಮ ದಿವ್ಯ ಕರ್ತವ್ಯವನ್ನು ನಿಭಾಯಿಸುತ್ತಿದ್ದಾರೆ? ಪೂಜ್ಯರೇ, ನಾವು ಪರಮಾತ್ಮನು ಯಾರು ಎಂದು ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ನಮ್ಮನ್ನು ನಾವು ಯಾರು ಎಂದು, ನಮ್ಮ ಸ್ವರೂಪ ಹೇಗಿದೆ ಎಂದು ತಿಳಿಯಬೇಕಾಗಿದೆ ಅಲ್ಲವೇ? ಹೌದು ನಾರದ ಮುನಿಗಳೇ, ಈ ಜ್ಞಾನವನ್ನು ನಿಮ್ಮ ಮುಖಕಮಲದಿಂದಲೇ ಕೇಳುವಂತಾಗಲಿ. ಖಂಡಿತ. ಬಾಹ್ಯ ಜಗತ್ತಿನಲ್ಲಿ ಈ ಕಣ್ಣಿಗೆ 5 ತತ್ವಗಳಿಂದ ಮಾಡಿದ ಶರೀರವು ಗೋಚರಿಸುವುದು. ಆದರೆ ನಿಜವಾಗಿಯೂ
ನಾವು ಈ ಶರೀರದ ಮೂಲಕ ಪಾತ್ರವನ್ನು ಅಭಿನಯಿಸುವ ಅಜರ ಅಮರ ಅತಿ ಜ್ಯೋತಿ ಸ್ವರೂಪ ಶಕ್ತಿ ಸ್ವರೂಪ ಆತ್ಮರಾಗಿದ್ದೇವೆ. ಸಾಧ್ಯವಿಲ್ಲ. ಹಾಗೆಯೇ ಆತ್ಮದ ತಂದೆ ಪರಮಾತ್ಮನು ಜ್ಯೋತಿ ಸ್ವರೂಪರಾಗಿದ್ದಾರೆ. ಜ್ಯೋತಿಷಾಮಪಿತ ಜ್ಯೋತಿ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಟಿತಂ. ಪರಮಾತ್ಮನು ಸರ್ವ ಆತ್ಮಜ್ಯೋತಿಗಳಿಗೂ ಶ್ರೇಷ್ಠನಾದ ಪರಮಜ್ಯೋತಿಯಾಗಿದ್ದಾರೆ. ಜ್ಯೋತಿ ಸ್ವರೂಪನಾದ ಪರಮಾತ್ಮನನ್ನು ಜ್ಞಾನ ಮತ್ತು ಯೋಗದ ಮೂಲಕ ಮಾತ್ರ ಅರಿಯಲು ಸಾಧ್ಯ. ಅಂದರೆ ಹೇಗೆ ಆತ್ಮಗಳು ಜ್ಯೋತಿ ಸ್ವರೂಪವಾಗಿವೆಯೋ ಹಾಗೆಯೇ ಪರಮಾತ್ಮನು ಜ್ಯೋತಿ ಸ್ವರೂಪವಾಗಿದ್ದಾರೆ. ಅವರನ್ನು ಶಿವ ಎಂದು ಕರೆಯುತ್ತಾರೆ. ಭಕ್ತಿಯಲ್ಲಿ ಅವರನ್ನು ಲಿಂಗದ ಸ್ವರೂಪದಲ್ಲಿ ಪೂಜಿಸುತ್ತಾ ಬಂದಿದ್ದೇವೆ. ಅದರಲ್ಲಿ 12 ಜ್ಯೋತಿರ್ಲಿಂಗಗಳು ಪ್ರಮುಖವಾಗಿವೆ. ಜ್ಯೋತಿ ಸ್ವರೂಪನಾದ ಶಿವ ಪರಮಾತ್ಮನನ್ನು ಲಿಂಗ ರೂಪದಲ್ಲಿ ಪೂಜೆ ಮಾಡಿದ ಪ್ರತೀಕವೇ ಜ್ಯೋತಿರ್ಲಿಂಗವಾಗಿದೆ. ಶಿವ ಎಂದರೆ ಕಲ್ಯಾಣಕಾರಿ, ಅಶರೀರಿ, ಅಯೋನಿಜ, ಅಭೋಕ್ತ, ಅಕಾಯ ಅಂದರೆ ಜನನ ಮರಣದ ಚಕ್ರದಲ್ಲಿ ಬರದವನು ಎಂದು. ಅವರೇ ಮೃತ್ಯುಂಜಯ, ಅವರೇ ಸ್ವಯಂಭೂ ಅಂದರೆ ಸ್ವಯಂ ಪ್ರಕಟವಾದವರು. ಅವರಿಗೆ ಯಾರೂ ತಂದೆ ತಾಯಿಯರಿಲ್ಲ. ಅವರೇ ಸತ್ಯ ಜ್ಞಾನವನ್ನು ನೀಡಿದವರು. ಅದಕ್ಕೆ ಅವರನ್ನು ಸತ್ಯಂ ಶಿವಂ ಸುಂದರಂ ಎಂದು ಕರೆಯುತ್ತಾರೆ. ಹಾಗಾದರೆ ಜ್ಯೋತಿ ಸ್ವರೂಪನಾದ ಶಿವ ಪರಮಾತ್ಮನು ತನ್ನ ಕರ್ತವ್ಯವನ್ನು ಯಾವ ರೀತಿಯಲ್ಲಿ ಸಂಪನ್ನಗೊಳಿಸುತ್ತಿದ್ದಾರೆ? ಆ ಶಿವ ಪರಮಾತ್ಮರನ್ನು ತ್ರಿಮೂರ್ತಿ ಶಿವ ಎಂದು ಕರೆಯುತ್ತಾರೆ. ಅವರು ಬ್ರಹ್ಮನ ಮೂಲಕ ಸ್ಥಾಪನೆ, ಶಂಕರನ ಮೂಲಕ ವಿನಾಶ ಮತ್ತು ನಿಕಟ ಭವಿಷ್ಯದಲ್ಲಿ ಸ್ಥಾಪನೆಯಾಗುವ ಸತ್ಯಯುಗದಲ್ಲಿ ವಿಷ್ಣುವಿನ ಮೂಲಕ ಪಾಲನೆಯ ಕರ್ತವ್ಯವನ್ನು ಮಾಡುತ್ತಾರೆ. ಪ್ರಸ್ತುತ ಸಮಯದಲ್ಲಿ ಶಿವ ಪರಮಾತ್ಮನು ನಾರಾಯಣನ ಅಂತಿಮ ಜನ್ಮದ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ಅವರಿಗೆ ಬ್ರಹ್ಮ ಎಂಬ ಹೆಸರನ್ನು ನೀಡಿ ಅವರ ಮೂಲಕ ಸೃಷ್ಟಿಯ ಸ್ಥಾಪನೆಯ ಕಾರ್ಯವನ್ನು ಸಂಪನ್ನಗೊಳಿಸುತ್ತಿದ್ದಾರೆ. ಜನ್ಮ ಜನ್ಮಗಳಿಂದ ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರವೆಂಬ 5 ವಿಕಾರಗಳಿಗೆ ಸಿಲುಕಿರುವ ಆತ್ಮರುಗಳಿಗೆ ಕರ್ಮ, ಅಕರ್ಮ, ವಿಕರ್ಮಗಳ ಜ್ಞಾನವನ್ನು ನೀಡಿ ಮುಕ್ತಿ ಮತ್ತು ಜೀವನ್ಮುಕ್ತಿ ವರದಾನವನ್ನು ನೀಡುತ್ತಿದ್ದಾರೆ. ಶಿವ ಪರಮಾತ್ಮನು ಬ್ರಹ್ಮಮುಖ ಕಮಲದಿಂದ ಉಚ್ಚರಿಸಿದ ಶ್ರೇಷ್ಠ ಜ್ಞಾನವೇ ನಿಜವಾದ ಸತ್ಯನಾರಾಯಣನ ಕಥೆಯಾಗಿದೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಂ ಸರ್ವ ಪಾಪೇಭ್ಯೋ ಮೋಕ್ಷಾಪದ್ಯಾಮಿ ಮಾ ಶುಚಃ. ಪರಮಾತ್ಮ ಹೇಳುತ್ತಾರೆ, ಯಾರು ಈ ದೇಹ ಮತ್ತು ದೇಹದ ಧರ್ಮಗಳನ್ನು ತ್ಯಜಿಸಿ ತನ್ನನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡುತ್ತಾರೋ ಅವರಿಗೆ ನಾನು ಜನ್ಮ ಜನ್ಮದ ಪಾಪಗಳಿಂದ ಮುಕ್ತಗೊಳಿಸಿ ಮುಕ್ತಿ ಜೀವನ್ಮುಕ್ತಿಯನ್ನು ವರದಾನವಾಗಿ ನೀಡುತ್ತೇನೆ. ಇದೇ ರಾಜಯೋಗವಾಗಿದೆ. ಇದೇ ಶಿವನ ರುದ್ರ ಜ್ಞಾನ ಯಜ್ಞವಾಗಿದೆ. ಈ ಜ್ಞಾನ ಯೋಗದ ಬಲದಿಂದಲೇ ವಿನಾಶ ಜ್ವಾಲೆ ಪ್ರಜ್ವಲಿತವಾಗಲಿದೆ. ಗೃಹಸ್ಥ ಜೀವನದಲ್ಲಿರುವವರು ಕೂಡ ಈ ಜ್ಞಾನ ಮಾರ್ಗವನ್ನು ಪರಮಾತ್ಮನ ಈ ಜ್ಞಾನದಿಂದ ಪವಿತ್ರ ಗೃಹಸ್ಥ ಧರ್ಮದ ಸ್ಥಾಪನೆಯಾಗುವುದು. ಲಕ್ಷ್ಮೀನಾರಾಯಣರು ಕೂಡ ಗೃಹಸ್ಥಿಗಳಲ್ಲವೇ? ಹಾಗಾದರೆ ಈ ಸಮಯದಲ್ಲಿ ಈ ಜ್ಞಾನ ಮತ್ತು ಯೋಗವನ್ನು ಕಲಿಸುವ ವ್ಯವಸ್ಥೆ ಎಲ್ಲಿದೆ ಪೂಜ್ಯರೇ? ಅರ್ಚಕರೇ, ಈ ಸಮಯವು ಕಲಿಯುಗ ಮತ್ತು ಸತ್ಯಯುಗದ ನಡುವಿನ ಪುರುಷೋತ್ತಮ ಸಂಗಮ ಯುಗದ ಸಮಯವಾಗಿದೆ. ಶಿವ ಪರಮಾತ್ಮನು ಈ ಸಮಯದಲ್ಲಿ ಬ್ರಹ್ಮನ ಮೂಲಕ
ತಮ್ಮ ಸ್ಥಾಪನೆಯ ಕಾರ್ಯವನ್ನು ಸಂಪನ್ನಗೊಳಿಸುತ್ತಿದ್ದಾರೆ. ಆದ್ದರಿಂದ ಈ ಸಂಸ್ಥೆ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ ಎಂಬ ಹೆಸರಿನಿಂದ ಹೆಸರುವಾಸಿಯಾಗಿದೆ. ಶಿವ ಪರಮಾತ್ಮನು ಎಲ್ಲ ಆತ್ಮರಿಗೆ ತಂದೆಯಾಗಿರುವುದರಿಂದ ಸ್ವಯಂ ಶಿವಪರಮಾತ್ಮನಿಂದ ಸ್ಥಾಪನೆಯಾದ ಈ ಈಶ್ವರೀಯ ವಿಶ್ವವಿದ್ಯಾನಿಲಯದಲ್ಲಿ ಎಲ್ಲ ಆತ್ಮರುಗಳಿಗೂ ಅವಕಾಶವಿದೆ. ಯಾರು ಈ ಜ್ಞಾನ ಮತ್ತು ಯೋಗದ ಬಲದಿಂದ ಶ್ರೀಮತದಂತೆ ನಡೆದು ಯಾರು ತಮ್ಮನ್ನು ತಾವು ಸತೋ ಪ್ರಧಾನರನ್ನಾಗಿಸುತ್ತಾರೆಯೋ ಅವರು ಮುಂಬರುವ ಸತ್ಯಯುಗಕ್ಕೆ ಹೋಗಲು ಯೋಗ್ಯರಾಗುತ್ತಾರೆ. ಇದೇ ನಿಜವಾದ ಸತ್ಯನಾರಾಯಣ ಕಥೆಯಾಗಿದೆ. ನರನಿಂದ ಶ್ರೀ ನಾರಾಯಣ ಮತ್ತು ನಾರಿಯಿಂದ ಶ್ರೀ ಮಹಾಲಕ್ಷ್ಮಿಯಾಗುವ ಕಥೆಯಾಗಿದೆ. ಧನ್ಯನಾದೆ ನಾರದ ಮುನಿಗಳೇ, ಧನ್ಯನಾದೆ. ಶ್ರೀಮನ್ನಾರಾಯಣನ ಭಕ್ತಿಗೆ ನನಗೆ ಫಲಪ್ರಾಪ್ತಿಯಾಯಿತು. ಎಲ್ಲರಿಗೂ ನನ್ನ ನಮನಗಳು. ಈ ಭರತಖಂಡವು ಪರಮಾತ್ಮನ ಅವತರಣೆಯ ಭೂಮಿಯಾಗಿದೆ. ಪರಮ ಪವಿತ್ರ ತೀರ್ಥವಾಗಿದೆ. 33 ಕೋಟಿ ದೇವತೆಗಳು ನಡೆದಾಡಿದ ಸ್ವರ್ಗವಾಗಿತ್ತು. ಈಗ ನಾವು ಕಲಿಯುಗದಲ್ಲಿದ್ದೇವೆ. ಈ ಸಮಯ ಪರಿವರ್ತನೆಯಾಗಿ ಈ ಭಾರತ ಭೂಮಿಯು ಇನ್ನೊಮ್ಮೆ ಸುಖ, ಶಾಂತಿ, ಆನಂದ ಮತ್ತು ಸಂಪತ್ತಿನಿಂದ ಸಂಪನ್ನವಾಗಲಿದೆ. ಇನ್ನೊಮ್ಮೆ ದೇವಿ ದೇವತೆಗಳ ಸಾಮ್ರಾಜ್ಯ ಸ್ಥಾಪನೆಯಾಗಲಿದೆ. ಎಲ್ಲರಿಗೂ ಶುಭವಾಗಲಿ, ಶುಭವಾಗಲಿ. ನಾರಾಯಣ ನಾರಾಯಣ ನಾರಾಯಣ. ಭಾರತ ಸಂಪದ್ಭರಿತವಾಗಲಿದೆ. ಭಾರತ ಸಂಪದ್ಭರಿತವಾಗಲಿದೆ. ಸಮೃದ್ಧಿಯ ಧರೆಯಾಗಲಿದೆ. ಮುತ್ತು ವಜ್ರ ವೈಢೂರ್ಯ ತುಂಬಿದ ಸ್ವರ್ಣಿಮದ ಭುವಿಯಾಗಲಿದೆ. ಭಾರತ ಸಂಪದ್ಭರಿತವಾಗಲಿದೆ. ಬಾಲಕರೆಲ್ಲ ಶ್ರೀಕೃಷ್ಣನಂತಿಹರು, ರಾಧೆಯಂತೆಯೇ ಬಾಲೆಯರು. ಸುಖ ಶಾಂತಿ ಪವಿತ್ರತೆ ಪ್ರೇಮ ಮಾಲೆಯನ್ನು ಧರಿಸುವ ಸುಂದರ ಮೆರೆಯುವಳು. ಬಾಲಕರೆಲ್ಲ ಶ್ರೀಕೃಷ್ಣನಂತಿಹರು, ರಾಧೆಯಂತೆಯೇ ಬಾಲೆಯರು. ಸುಖ ಶಾಂತಿ ಪವಿತ್ರತೆ ಪ್ರೇಮ ಮಾಲೆಯನ್ನು ಧರಿಸುವ ಸುಂದರ ಮೆರೆಯುವಳು. ನರನಾಗುವ ಶ್ರೀನಾರಾಯಣ ನಾರಿ ಶ್ರೀಲಕ್ಷ್ಮಿಯಾಗುವಳು. ನರನಾಗುವ ಶ್ರೀನಾರಾಯಣ ನಾರಿ ಶ್ರೀಲಕ್ಷ್ಮಿಯಾಗುವಳು. ಭಾರತ ಮಾತೆ ನಲಿ ನಲಿಯುವಳು. ಕಲಾದೇವಿ ಸಂಭ್ರಮಿಸುವಳು. ಪ್ರಕೃತಿ ದಾಸಿಯಾಗುವುದು.
शंकर गौरी पार्वती शरण भगीरण पूर्ण शरण शरण पंकज मुख्य परम नमो नमो शंकर प्रिय देव पंकरो हगे नमो नमो चरण शरणो हरि गगन
विघ्नतांत निवारणैकतरणं विघाटवे भव्यवान् विघ्नं व्याळकुलाभिमानगरुडो विघ्नेभं पञ्चानना विघ्नो तुङ्गगिरिप्रभेदनपविः विघ्नाधि कुम्भोद्भवाय विघ्नौघ प्रकुल प्रचण्ड पवनो विघ्नेश्वर पाहि मां विघ्नेश्वर पाहि मां विघ्नेश्वर पाहि मां गजमुखद बगि गणपगे चबादि जग पंडित दिगारति यत्तीरे गजमुखद बगि गणपगे धारिगे हर्षदी भगुतर पुरवगे पुरगभूषण सुकुमार गदावदन चरण गमन गारती गतिर आरती बरगिर गजमुखद वगे गणपगे ನಿನ್ನ ಪಾದವನ್ನಿಬೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮುಖನಾಲಿನ ಪದವನವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಶ್ಯಾಮಲವಲ್ಲ ವಿಳಂಬಿತ ಸೂತ್ರ ರೂಪ ಮಹೇಶನ ಪುತ್ರ ಗಜಮುಖನಿಂದ ಪಾದವಾನವೇ
ಚಿಕ್ಕ ಪ್ರಾಯದ ಬಾಲೆ ಚದುರಿ ನಿಲ್ಲಂಗವ ಹೊರಗಲೇ ಚಿಕ್ಕ ಪ್ರಾಯದ ಬಾಲಿ ಚದುರಿ ನಿಲ್ಲಂಗವ ಹೊರಗಲೇ ಮದವು ಕೂತ ಬರುತ್ತಿದೆ ಮರಣ ಮದದಾನೆ ಮದವು ಕೂತ ಬರುತ್ತಿದೆ ಮರಣ ಮದದಾನಿಗೆ ಚಿಕ್ಕ ಪ್ರಜನ ಬಾಲಿ ಚದುರಿ ನಿಲ್ಲಂಗವ ಹೊರಗಲೇ ಕಾಮಿನಿ ಕರೆದೋತಾರೆ ಶ್ರೀ ಮಂಜುನಾಥ ಸ್ವಾಮಿಗೆ ಬಿಟ್ಟಿರಲದೆ ಶ್ರೀ ಮಂಜುನಾಥ ಸ್ವಾಮಿಗೆ ಬಿಟ್ಟಿರಲಾರೆ ಕಾನನಾಥ ದಿರನ ಹರೇ ಕಾಮಿನಿ ಕರೆದೋತಾರೆ ಶ್ರೀ ಮಂಜುನಾಥ ಸ್ವಾಮಿಗೆ ಬಿಟ್ಟಿರಲದೆ ಶ್ರೀ ಮಂಜುನಾಥ ಸ್ವಾಮಿಗೆ ಬಿಟ್ಟಿರಲಾರೆ ಬಹೆಯೋರಾಗಂತ ಪುರುಷ ಮೇಳಾನೆ ಕಾಂತೆ ತಾನನಾಥ ಗಿರಿಧಾಮ ಹರೇ ಈ ಮಹಿಯೋಳಗಿಂತ ಪುರುಷ ಮೇಳಾನೆ ಕಾಂತೆ ಭೀಮ ಬಲನುದಲ್ ಸಾಮರ್ಥನು ಇವ ಭೀಮ ಬಲನುದಲ್ ಸಾಮರ್ಥನು ಇವ ಭೀಮಗೆ ಕರೆದರೆ ಕಮಿತ ಬೀಬರ ಭೀಮಗೆ ಕರೆದರೆ ಕಮಿತ ಬೀಬರ ಭೀಮಗೆ ಕರೆದರೆ ಕಾಮಿತ ಬೀಬನತೆ ತಖತ ದಿನದೆ ಕಿರದಾದಿ ಚಿಮಿತ ದಿನದೆ ಕಿರದಾದಿ ತುಮಂತ ದಿನದೆ ದೇಯಂತ ದಿನದೆ ತಖತ ದಿನದೆ ಚಿಮಿತ ದಿನದೆ 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 ದಿನರೆ ದಿಮಿತ ದಿನದೆ 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 ಝಡುದೆ ಝಡುದೆ
ದಿನರೇ ಝಡುದ ಝಡುದೆ 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 ಸೀಮನ ತನ ತೋಂದನ ತನ ದೀಂದನ ತನ ತೋಂದನ ತನ ದೇವನ ದಿದಿನ ತೋಂದನ ದಿರಿನ 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 ತಕದ ದಿನರೇ ಹಿಮಿತ ದಿನರೇ ತೋಂದ ದಿನರೇ ಹಿಮಿತ ದಿನರೇ ದಿನದೇ ದಿನದೇ ಗಡಗಡಗಡದ ಧಿತ್ತು ತಿಮಿತ ದಿನರೇ ಗಡಗಡಗಡದ ತತ್ತೋ ನದಿಪು ಜಗದಿ ಗಡಗಡಗಡದ ಧಿತ್ತು ತಿಮಿತ ದಿನರೇ ಏಕಕದ ದಿನರೇ ಹಿಮಿತ ದಿನರೇ ತೋಂದ ದಿನರೇ ಹಿಮಿತ ದಿನರೇ ದಿನದೇ ದಿನರೇ ಸಿದ್ಧಾಂ ದಿಂಗಿಳಿಗಿಳಿದ ಗಡಗಡಗಡದ ಸಿದ್ಧಾಂ ದಿಂಗಿಳಿಗಿಳಿದ ಗಡಗಡಗಡದ ಸಿದ್ಧಾಂ ದಿಂಗಿಳಿಗಿಳಿದ ಗಡಗಡಗಡದ ಸರಿಗಡಗಡದ 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 ಗಿಡದಾನಂ ಗಿಡದಾನಂ ಗಿಡದಿ ತಗದ ದಿನರೇ ಹಿಮಿತ ದಿನರೇ ತೋಂದ ದಿನರೇ ಹಿಮಿತ ದಿನರೇ ದಿನದೇ ದಿನರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯಮ್ಮನವರು ಮತ್ತು ಶ್ರೀ ದುರ್ಗಾ ಪರಮೇಶ್ವರಿಯಮ್ಮನವರು ನಮ್ಮಿನಿಂದ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂಧ ಪ್ರಸಾದ ಶಿವಾರ್ಪಣ. ಹೌದು, ಮೇಳದಲ್ಲಿ ವಾಸವಿದ್ದ ಶ್ರೀ ಮಹಾಗಣಪತಿಯವರು ಮತ್ತು ಶ್ರೀ ಮಹಾಗಣಪತಿಯವರು ನಮ್ಮಿನಿಂದ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂಧ ಪ್ರಸಾದ ಶಿವಾರ್ಪಣ. ನೀನೇ ಕೊಲ್ಲೂರ ಭಾಷೆ ನಿರತಾನಂ ಬಿದಿರಿಲ್ಲ ಪರದೇವು ಕಾಂಬೇಕೆ ಕರ ಪಿಡಿದೆಲ್ ನಾನು ನಿದಾತಾವು ಸಲಹು ಕರುಣಾ ಭರಣೆ ಶರಣೋ ತರಣೆ ಕರುಣ ಭರಣೆ ಶರಣೋ ಧರಣೆ ಅಂಬುಜಾತಿ ಜಗದಂಬೆ ಮುಖಾಮೆ ಅಂಬುಜಾತಿ ಜಗದಂಬೆ ಮುಖಾಮೆ ಅಂಬುಜಾತಿ ಜಗದಂಬೆ ಮುಖಾಮೆ ಅಂಬುಜಾತಿ ಜಗದಂಬೆ ಮುಖಾಮೆ ಕರುಣಾ ಸಾಗರಿ रे ಕೊಲ್ಲೂರ ಭಾಷೆ ತೊಂದರೆ
ತದೇ ದಿನದೆ ದಿನ ದಿನದೆ ತದೇ ದಿನದೆ ತದೇ ದಿನದೆ ತದೇ ದಿನದೆ ದಿನದ ದಿನದೆ ದಿನದ ದಿನದೆ ದಿನದ ದಿನದೆ ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವರು ಮತ್ತು ಶ್ರೀ ಮಂಜುನಾಥ ಸ್ವಾಮಿ ದೇವರು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂಥ ಪ್ರಸಾದ ಶಿವ ಅರ್ಪಣೆ. ಸ್ಥಳದಲ್ಲಿ ವಾಸವಾಗಿರುವಂತಹ ಶ್ರೀ ದೈವದೇವರು ಸ್ಥಳದಲ್ಲಿ ನೆಲೆಸುವಂಥ ಶ್ರೀ ದೈವದೇವರುಗಳು ಮತ್ತು ಶ್ರೀ ದೈವದೇವರುಗಳು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂಧ ಪ್ರಸಾದ ಶಿವ ಅರ್ಪಣೆ. ಮಹಾರಾಜ ಶ್ರೀಗಳಾದ ಕೊಡತಿರುಗುತ್ತು ಸಂಕುಮಾರ್ ಶೆಟ್ಟರುಗಳಯ್ಯ ಮತ್ತು ಮಹಾರಾಜ ಶ್ರೀಗಳಾದ ಕೊಡತಿರುಗುತ್ತು ಸಂಕುಮಾರ್ ಶೆಟ್ಟರುಗಳಯ್ಯ ಅರ್ತಿಗಾರರು ಕುಶಾಲಗಾರರು ಮೋಜುಗಾರರು ತನ್ನಗೈತಿ ನಾಲ್ಕರಲ್ಲಿ ಹಬ್ಬರಿಂದ ಕೊಟ್ಟಂತಹ 60 ಮೊಳೆ ಪಟ್ಟೆ ಶಾಲೆ प्रिय मंगल देविकाये मंगल देविकाये ಭಗವಾನಂ ಬಿದಿದಿಚ್ಚ ಜ್ಞಾನಬಲಿಗೆ ಸದಮಲಾಂಗಮ ಗಂಗ ಸನ್ನಿ ಅದನ ವೈರಿ ಗುಲಾಬ ಹಾರಿದೆ ಪದುನ ಸಖರದ ಖ್ಯಾತಿರಿದ್ದೆ ಮಧುಗುಣಾದಿದೆ ಬೆಷ್ಟ ಬಿಷರೇ ಬೆಷ್ಟ ಬಿಷರೇ ज्ञान बनिए ताये मत्त महिषानेम्ब कणनादि पुण्ये ಧೂಮ್ರಾಕ್ಷಣ ಕ್ಷಣದಲ್ಲಿ ತೆರಿದೆ ಧೂಮ್ರಾಕ್ಷಣ ಕ್ಷಣದಲ್ಲಿ ತೆರಿದೆ ಮದನಾರೆ ಪ್ರೇಯೋ ಮಂಗಳಾದೇವಿ ಕಾಯೇ ಪದವಾನಂಬಿದ ನಿತ್ಯಗಾನವಾಗೇ ಮಂಗಳಾದೇವಿ ಕಾಯೇ ತಿಂದರ ದಿನರೇ ತದೇ ದಿನರೇ ತದೇ ದಿನರೇ ತದೇ ದಿನರೇ ತೋಂಗ ತೋಂದಗದ ದಿನದಿ ಹೋಗಿ ಬೇಡ ಮಹತ್ವೇ केशवरंग धाम बारू मेरेगे
ಅಂಬುರು ಹರಳನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯು ಭಕ್ತಜೋಳಂಬಿಕಾ ಸುತ ವಿಘ್ನರಾಜನ ಬಿರುದು ಸಂಸುದರೆ ಹಬ್ಬದಿಯ ತಲೆಗೆ ಕೈ ಮುಗಿದು ಅಂಬುಜಾಸನ ವಾಡೆಯರೆ ಪಾಲಾಂಬುಜಗೆ ಬಡಿಬಿಡುದು ಬಡಿಪೆ ನಿಕಥಾಮೃತವೆ
ವಿನಾಶಿನಿಯೇ ಕರುಣಾಧಿಕಾಯೇ ದಯಾ ಸಾಗರೆ ಭಕ್ತಿಯ ಪಾದದಯ ಬಂದು ಮರಗೊಂಡೆ ಬದಿ ಮುದದಿಂದ ಜಯದು ಜಯದು ಆದಿಮಾಯಿ ಸರ್ವಭಯ ವಿನಾಶಿನಿಯೇ ಕರುಣಾಧಿಕಾಯೇ ಆದಿಮಾಯೇ ಜಯತು ಜಯತು ಆದಿಮಾಯೆ. ಭೀತಮಾನಸರಾದವರು ನಾವು. ಕಾರಣ ಸುತ್ತಲಾವರಿಸಿಕೊಂಡಂತಹ ಕತ್ತಲು. ನೀರದಿಯ ಮಧ್ಯೆ ಎತ್ತ ಹೋಗುವುದು ಅಂತ ಗೊತ್ತಾಗದೇ ಇದ್ದಂತಹ ಸಂದರ್ಭ. ಅಕಾರ ಉಕಾರ ಮಕಾರಗಳಿಂದ ಕೂಡಿದಂತಹ ಓಂಕಾರವೊಂದು ಕೇಳಿ ತತ್ಕ್ಷಣ ಮೂವರು ಕರಳಾದೆವು. ಮಂಗಳಾಕಾರಳು ಮಂಗಳಕರಳು ಆದಂತಹ ಮಹಾಮಂಗಳೇ ಆದಂತಹ ನಿನ್ನನ್ನು ಕಂಡ ಕೂಡಲೇ ನಮ್ಮನ್ನು ಆವರಿಸಿಕೊಂಡಂತಹ ಭೀತಿಯ ಪರಗಳೆಲ್ಲವೂ ಕೂಡ ನೀರಲ್ಲಿ ನೀರಾಗಿ ಹೋಯಿತಮ್ಮ. ನಮಗಿಂತ ಮೊದಲೇ ಇದ್ದವಳು ಎನ್ನುವುದರಿಂದ ನಿನ್ನನ್ನು ಆದಿಮಾಯ ಎನ್ನುವ ಹಾಗರ್ಥೈಸಿಕೊಂಡು ನಿನ್ನ ಪದಭಯೋಜಗಳಿಗೆ ಹಣೆ ಹಚ್ಚಿದ್ದೇವೆ. ಅಭಯಂಕರಿಯಾದಂತಹ ನೀನು ಮುಂದೇನು ಎನ್ನುವಂತಹ ಪಥ ನಿರ್ದೇಶನವನ್ನು ಮಾಡಿದೆ ಅಂತಾದರೆ ತೊಡಗಿಸಿಕೊಳ್ಳುವುದಕ್ಕೆ ನಾವು ಮೂವರು ಸದಾ ಸರ್ವದಾ ಸಿದ್ಧರು ತಾಯೇ. ಅಮ್ಮ, ಹುಟ್ಟಿನ ಪೂರ್ವಾಪರಗಳನ್ನರಿಯದೆ ಬಹಳ ಪರಿತಾಪಕ್ಕೊಳಗಾಗಿ ಬಿಟ್ಟೆವು ತಾಯಿ. ಆ ಕಾಲದಲ್ಲಿ ಕೇಳಿ ಬಂದುದು ಏಕಾಕ್ಷರ ಮಂತ್ರ. ಆ ಓಂಕಾರವನ್ನು ಮತ್ತೆ ಮತ್ತೆ ಪುರಸ್ಕರಣ ಮಾಡಿದಾಗ ಈ ಕಾಲದಲ್ಲಿ ನಿನ್ನ ಮಂಗಲ ಮೂರ್ತಿಯ ದರ್ಶನ ನಮಗಾಗ್ತಾ ಉಂಟು. ನೀನೇ ನಮ್ಮ ಜನ್ಮ ಕಾರಣನು ಎನ್ನುವುದನ್ನು ಅದರಿಂದಲೇ ಅರ್ಥವಿಸಿಕೊಂಡವರಿದ್ದೇವೆ. ಹಾಗಿದ್ದರೆ ಯಾವ ಸತ್ಸಂಕಲ್ಪದಿಂದ ನಮ್ಮನ್ನು ಸೃಜಿಸಿರುವೆ? ನಾವುಗಳು ನಿನಗೋಸ್ಕರವಾಗಿ ಮಾಡಬೇಕಾದಂತಹ ಕರ್ತವ್ಯ ಯಾವುದು? ಎಲ್ಲವನ್ನು ಪ್ರೀತಿಯಿಂದ ಅರುಹಿ ನಮ್ಮನ್ನು ಮೂವರನ್ನು ಕೊರೆಯಬೇಕಮ್ಮ. ಜಯ 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 ಜಯ. ಅಮ್ಮ, ಅತ್ತ ಇತ್ತ ಎತ್ತ ನೋಡಿದರತ್ತ ಕತ್ತಲೆ ಮತ್ತ ಈತನ ಮಧ್ಯದಲ್ಲಿ ನಮ್ಮ ಮೂವರ ಜನನ. ಜನಿಸಿದ್ದೇನು ನಿಜ ತಾಯಿ, ಆದರೆ ನಮ್ಮ ನೆಲೆಯೇನು, ನಮ್ಮ ಬೆಲೆಯೇನು? ಹೀಗೆ ಆಲೋಚಿಸುವಂಥ ಸಂದರ್ಭದಲ್ಲಿ ನಮ್ಮ ಕಣ್ಣುಗಳಿಗೆ ಗೋಚರಿಸಿದ್ದು ನಿಮ್ಮ ದಿವ್ಯವಾದ ಮಂಗಳವಾದ ರೂಪ ತಾಯಿ. ನಿಮ್ಮ ರೂಪವನ್ನು ಕಂಡ ಕ್ಷಣವೇ ಅಜ್ಞಾನ ಎಂಬ ಕತ್ತಲೆ ಹೋಗಲ್ಪಟ್ಟು ಸುಜ್ಞಾನದ ಜ್ಯೋತಿ ಬೆಳಗುತ್ತಾ ಇದೆ. ಅಮ್ಮ, ಈ ಜಲರಾಶಿಯ ಮೇಲೆ ನೀನಲ್ಲದೆ ಅನ್ಯರು ಯಾರು ಇಲ್ಲ ತಾಯಿ. ಹಾಗಾಗಿ ಸಾನುರಾಗದಿಂದ ನಮ್ಮ ಮೂವರನ್ನು ರಕ್ಷಣೆ ಮಾಡಬೇಕು ತಾಯಿ. ಜಯ 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 ಜಯ. ಹರಿಹರ ರಾಮ ಹರು ಜೀಮು ಬಾರಿಗೆ ಇರುವುದು ನಿಮ್ಮಿಂದ ಕಲ್ಕಾರ್ಯ ಮುಂದಕ್ಕೆ ಹೊರೆದ ಪೇನನ ನಿಮಗೆ. ತುಂಬಿದಂತಹ ಜಲರಾಶಿಯ ಮಧ್ಯೆ ದಿಕ್ಕು ಕಾಣದೆ ಕಂಗೆಟ್ಟಿರುವ ಓ ನನ್ನ ಮಕ್ಕಳೇ, ಅಮ್ಮ ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ಅಪ್ರಮೇಯಳು, ಸಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನಾನೇ ನಿಮ್ಮ ಜನನಿ. ಮಕ್ಕಳೇ, ಪ್ರಪಂಚದಲ್ಲಿ ಮುಂದಕ್ಕೆ ನಿಮ್ಮನ್ನು ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಶುಭ ನಾಮವನ್ನು ಅನುಗ್ರಹಿಸುತ್ತೇನೆ. ರಕ್ತವರ್ಣದಿಂದ ಶೋಭಿಸುವಂತಹ ಮಗನೇ, ಅಮ್ಮ ನೀನೇ ಬ್ರಹ್ಮ. ಹಾಗೇ ಆಗಲಿ ತಾಯಿ. ನೀಲವರ್ಣದಿಂದ ಶೋಭಿಸುವಂತಹ ಕುಮಾರ, ಜನನಿ ನೀನೇ ವಿಷ್ಣು. ಧನ್ಯೋಸ್ಮಿ ತಾಯಿ. ತ್ರಿನೇತ್ರಧಾರಿಯಾಗಿ ಶೋಭಿಸುವಂತಹ ಮಗನೇ, ನೀನೇ ಮಹೇಶ್ವರ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನಕಾರ್ಯವಾಗಬೇಕಾಗಿದೆ. ಅರ್ಪಣೆ ಆಗಬೇಕಮ್ಮ. ಹೋದ ಕಲ್ಪದಲ್ಲಿ ಸಕಲ ಓಲಯ ಹೊಂದಿದೆ. ಅದನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮ ಮೂವರ ಜನನವಾಗಿದೆ. ಅಷ್ಟು ಮಾತ್ರವಲ್ಲದೆ ನಿಮಗೆ ಮುಂದಕ್ಕೆ ಮಾಡುವುದಕ್ಕಾಗಿ ಉದ್ಯೋಗ, ಧರಿಸುವುದಕ್ಕೆ ಗುಣ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುತ್ತೇನೆ. ಎಲ್ಲಿ, ಹೇಗಮ್ಮ? ಮಗನೇ ಬ್ರಹ್ಮ. ಅಮ್ಮ, ರಾಜ ಸುಗುಣ ಬಲಿತನಂತಹ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿ ಕಾರ್ಯದಲ್ಲಿ ತೊಡಗಬೇಕು ಮಗನೇ. ನಿನ್ನಾಜ್ಞೆ ಶಿರೋಧಾರ್ಯವಮ್ಮ. ಮಗನೇ ವಿಷ್ಣು. ಜನನಿ
ಸಾತ್ವಿಕ ಗುಣ ಭರಿತನಂತಹ ನೀನು ವೈಕುಂಠದಲ್ಲಿ ತಗೊಂಡ ಪಾಲನಾ ಕಾರ್ಯದಲ್ಲಿ ತೊಡಗಬೇಕು ಮಗನೇ. ಹಾಗೇ ಆಗಲಿ ತಾಯಿ. ಮಗನೇ ಮಹೇಶ್ವರ, ಅಮ್ಮ ತಾಮಸ ಗುಣ ಭರಿತನಂತಹ ನೀನು ಲಯದ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿರಬೇಕು ಕಂದ. ಆಗಲಿ ಮಾತೆ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ಶ್ರದ್ಧಾಭಕ್ತಿಯಿಂದ ಮಾಡುತ್ತಾ ಬನ್ನಿರಿ. ನಿಷ್ಠೆಯಿಂದ ಇಷ್ಟಪಟ್ಟು ಮಾಡುವಾಗ ಅಮ್ಮ ದುಷ್ಟರಿಂದ ಕಷ್ಟ ಕೊಟ್ಟು ಸಂದರ್ಶನವ ಇಷ್ಟಾದಿ ಪುರಿಬೇನೆಂದ ಭಯ ಬಿದ್ದಿದಲು ಚಟಲ ದಾಢನವ. ಮಕ್ಕಳೇ, ಮುಂದಕ್ಕೆ ನಿಮ್ಮ ನಿಮ್ಮ ಉದ್ಯೋಗವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ಪಾಲಿಗೆ ಕಷ್ಟ ಬಂದರೆ ನನ್ನನ್ನೇ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮೆಲ್ಲರ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಷ್ಟಲಾಗುತ್ತೇನೆ, ಅದೃಷ್ಟಲಾಗುತ್ತೇನೆ, ಅದೃಷ್ಟಲಾಗುತ್ತೇನೆ. ಗುಣ ಕರೋ ಮದ ಬನುದಾರಿ ತಂದೆಯ ಬನದರಿಗೆ ಕುಣಿದ ನಿಂತು ಭಯರೋಣ ಹರಿ ಹರನಾದಿ ಸುಜಿತ ಮಾತಾಜವ ಹರಿತಾರೆ ನಮ್ಮಲ್ಲಿ ಹಿರಿಗೆ ಪಾನೈದೆ ಮರಿಗಲ್ಲ ಬೀದು ಹರಿಯೋ ಹರಿ ಹರ ಬಾಲಿಸೆ ಭವಿಕರ್ತವ್ಯದ ಕಲ್ಪ ಕಾರ್ಯಕ್ಕೆ ಸನ್ನದ್ಧರಾಗಿರುವವರು ಮಾತೆಯಿಂದ ಎಲ್ಲವನ್ನು ಪಡೆದುಕೊಂಡಿದ್ದೇನೆ. ಹೀಗಾಗಿ ಇನ್ನೇನು ತೊಡಗಿಕೊಳ್ಳೋಣ ಅನಿಸುವಷ್ಟರಲ್ಲಿ ಅಮ್ಮನ ಮಾತುಗಳನ್ನೇ ನನ್ನಲ್ಲಿಯೇ ನಾನು ಮೆಲುಕು ಹಾಕಿಕೊಂಡೆ. ಬಹಳಷ್ಟು ವಿಚಾರಗಳು ನನ್ನ ಅರಿವಿಗೆ ಬಂದಿವೆ. ಏನದು? ಯೋಚಿಸಿ ನೋಡಿ. ಸೃಷ್ಟಿ ಸ್ಥಿತಿ ಲಯಗಳನ್ನು ತಕ್ಕಂತಹ ತ್ರೈಕಾರ್ಯಗಳನ್ನು ಒಂದು ಕಲ್ಪಕಾಲದವರೆಗೆ ನಾವು ಮೂರು ಮೂರ್ತಿಗಳು ಏಕಸೂತ್ರದಿಂದ ನಡೆಸಿಕೊಂಡು ಹೋಗಬೇಕೆನ್ನುವುದೇ ಅಮ್ಮನ ಸಂದೇಶ. ನಿಜ. ಹಾಗಿದ್ದರೆ ಇಂತಹ ಕಾರ್ಯ ಸುಸೂತ್ರವಾಗಿ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ಜರುಗುವುದಕ್ಕೋಸ್ಕರವಾಗಿ ಅಮ್ಮ ಯೋಜನಾತ್ಮಕವಾಗಿ ಸೃಷ್ಟಿಯ ಕಾರ್ಯವನ್ನು ನನಗೆ ಒಪ್ಪಿಸಿಕೊಟ್ಟವಳಿದ್ದ. ಸಂತೋಷ. ಯಾಕೆ? ಸೃಷ್ಟಿ ಎನ್ನುವುದು ಶ್ರೇಷ್ಠವಾದುದು, ಮೌಲ್ಯಯುತವಾದುದು. ಹಿರಿಯವನು ಆದಂತಹ ನಾನೇ ಸೃಷ್ಟಿ ಕಾರ್ಯವನ್ನು ಮಾಡುತ್ತಾ ಮುಂದುವರಿದೇನೆಂದಾದರೆ ನನಗಿಂತ ಚಿಕ್ಕವರಾದ ನೀವುಗಳಿಬ್ಬರು ಒಬ್ಬಾತನು ಪಾಲನೆಯನ್ನು ಒಬ್ಬಾತನು ಲಯವನ್ನೂ ಮಾಡುತ್ತಾ ನನ್ನನ್ನು ಅನುಸರಿಸಿಕೊಂಡು ಬರಬೇಕು ಎನ್ನುವುದೇ ಮಾತಿನ ಮರ್ಮ. ಅಷ್ಟು ಮಾತ್ರವಲ್ಲವಪ್ಪ, ಸೃಷ್ಟಿ ಎನ್ನುವುದರಲ್ಲಿ ಭವಿತವ್ಯದ ಆ ವಿಕಾಸವೇನುಂಟು ಅದೆಲ್ಲವೂ ಅಡಗಿಕೊಂಡಿದೆ. ಹಾಗೆಯೇ ವಿನಾಶದ ಸೂಚನೆಯೂ ಅದರಲ್ಲಿಯೇ ಇದೆ. ಅವುಗಳನ್ನು ಕಾಲಕ್ಕೆ ಕೊಡುವವನು ನಾನು. ಜೀವಿಗಳ ಹಣೆಯಲ್ಲಿ ಬರೆದಿಡುತ್ತೇನಾದ್ದರಿಂದ
ಅದನ್ನು ವಾಚಿಸಿಯೇ ನೀವುಗಳು ನಿಮ್ಮ ನಿಮ್ಮ ಕರ್ಮವನ್ನು ಸಗಬೇಕು. ಈ ರೀತಿಯಾಗಿ ತುಲನಾತ್ಮಕವಾಗಿ ನೋಡಿದರೆ ಸೃಷ್ಟಿಯ ಕಾರ್ಯ ಬಹಳ ಘನವಾದುದು. ಪ್ರಥಮನು ತಾನು ಎನ್ನುವುದರಿಂದ ತೊಡಗಿಸಿಕೊಂಡಂತಹ ನಿನ್ನ ಮಾತಿನ ಸರಣಿ ಪ್ರಧಾನನು ತಾನು ಎನ್ನುವಲ್ಲಿಗೆ ತನಕ ಮುಟ್ಟಿತು. ಅದೇ ಹೌದು. ಅಯ್ಯ, ಆದಿಮಾಯೆಯ ನೇಮವೇನುಂಟು ಅದನ್ನು ಹಾಗೆ ಅರ್ಥೈಸಿಕೊಂಡು ನಡೆದುಕೊಂಡು ಹೋಗುವಲ್ಲಿ ಕುಶಲಮತಿಗಳಾಗಿ ವ್ಯವಹರಿಸಬೇಕಾದಂತಹ ನಾವು ಅದನ್ನು ಮೀರಿ ನಡೆಯುವಂತಹ ಸ್ಥಿತಿಯಲ್ಲಿ ಯೋಚನೆಯನ್ನು ಮಾಡಕೂಡದು. ಯಾಕಪ್ಪ ಬ್ರಹ್ಮನಲ್ಲಿ ಇಂಥ ಬದಲಾವಣೆ ಅಂತ ನಾನು ಯೋಚಿಸಿದ್ರೆ, ರಾಜಸ ಗುಣಭರಿತನಾದಂತಹ ನೀನು ನಿನ್ನನ್ನು ಆ ಗುಣವೇ ಆಳುವುದಕ್ಕೆ ಮುಂದುವರಿಯುತ್ತಾ ಬಂತು ನೋಡು. ಹಾಗಾಗ ಕೂಡದಯ್ಯ, ಸೃಷ್ಟಿಯನ್ನೇ ಪ್ರಧಾನವನ್ನಾಗಿರಿಸಿ ನೀ ತೊಡಗಿಸಿಕೊಳ್ತೀಂತಾದ್ರೆ ಅಷ್ಟೊಂದು ಘನ ಸೃಷ್ಟಿ ಅಷ್ಟೊಂದು ಘನ ಬಲ್ಲ ಅಷ್ಟೊಂದು ಘನ ಬಲ್ಲ ಕೆಟ್ಟು ಹೋಗದ ತೆರದಿ, ಅದು ಕೆಟ್ಟು ಹೋಗದ ತೆರದಿಗೆ ಕೊಟ್ಟು ಬೇಕಾದುದು ಪುರಿಯುವ ಹದನದೆ, ಕೊಟ್ಟು ಬೇಕಾದುದ ಪುರಿಯುವ ಹದನದೆ ಚೇಟವೆಂದೊರೆ ದಾಹದಿಗೆ ಚಿಚಿಪದಾಜಾಗು ಅಷ್ಟೊಂದು ಘನ ಬಲ ಕೆಟ್ಟು ಹೋಗದ ತೆರೆದು ಸೃಜಿಸುವಂತಹ ಕಾಯಕ ಘನವಾದದ್ದು. ಹಾಗಂತ ಅಷ್ಟೊಂದು ಘನವಲ್ಲ. ಎಷ್ಟೊಂದು ನೀ ಹೇಳ್ತಿ ನೋಡು, ಹುಟ್ಟುವ ಎನ್ನುವುದು ವಿಕಾಸವಾದಕ್ಕೆ ಬೇಕಾದಂತಹ ಮೂಲ ಬೀಜ ಅಂತ. ಏನೇ ವಿಕಾಸವಾಗಲಿ ಅಥವಾ ಹುಟ್ಟಿನ ಮೂಲಕವಾಗಿ ವಿಚಿತ್ರವಾಗಲಿ ವಿಸ್ಮಯವಾಗಲಿ ಅದು ಯಾವುದನ್ನು ಅವಲಂಬಿಸಿರುತ್ತದೆ ಎನ್ನುವುದನ್ನು ನೀನು ಯೋಚನೆ ಮಾಡಿದಾಗ ಹಿಂದಿನ ಕಲ್ಪದಲ್ಲಿ ಆ ಜೀವಿ ನಡೆದುಕೊಂಡಂತಹ ಕರ್ಮವೇನು, ಆ ಕರ್ಮಕ್ಕನುಸಾರವಾಗಿ ನೀನು ಈ ಕಲ್ಪದಲ್ಲಿ ಆ ಜೀವಿಗೆ ಒಂದು ಹುಟ್ಟನ್ನು ಕೊಡ್ತೀವಿ. ಒಂದು ಜೀವಿಗೆ 5 ಬೆರಳಲ್ಲ 4 ಬೆರಳು ಅಂತ ಕರ್ಮಕ್ಕನುಸಾರವಾಗಿ ನೀನು ಬರೆದರೆ ಬೆಳವಣಿಗೆ ಆಗದ ಹಾಗೆ ನೋಡಬೇಕು ತಾನೆ. ಹೌದು ತಾನೆ. ಕೆಂಪು ಇಷ್ಟು ಪ್ರಮಾಣ, ನೀಲಿ ಇಷ್ಟು ಪ್ರಮಾಣ, ಹಳದಿ ಇಷ್ಟು ಪ್ರಮಾಣ, ಒಂದು ಹೂವಿಗೆ ಒಂದು ಜೀವಿಗೆ ಹೀಗೆ ಎನ್ನುವ ಹಾಗೆ ಏನು ನಿನ್ನ ನಿರೂಪ ಉಂಟು ಅದು ಕರ್ಮಕ್ಕನುಸಾರವಾಗಿ ನೀ ಗಮನಿಸಿ ಬರೆದಂತಹ ನಿರೂಪಣೆಯ ಹೊರತು ಅದು ಆಜ್ಞೆ ಅಲ್ಲ. ಹಾಗಾದ್ರೆ ಏನು? ಕರ್ಮಕ್ಕನುಸಾರವಾಗಿ ಎಲ್ಲವನ್ನು ನೀನು ಮಾಡ್ತೀಂತಾದ್ರೆ ಕರ್ಮಾಧ್ಯಕ್ಷನಾಗಿರುವವ ಯಾರು ಹೇಳು? ಅಮ್ಮನಿಂದಲೇ ಹರಿ ಎನ್ನುವಂತ ಹೆಸರುಳ್ಳಂತಹ ನಾನು. ಆದ್ದರಿಂದಲೇ ಕರ್ಮವನ್ನು ಹರಿಸಿ ಆ ಜೀವಿಗೆ ಮತ್ತೆ ಹುಟ್ಟಿಲ್ಲದ ಹಾಗೆ ನೋಡಿಕೊಳ್ಳುವಲ್ಲಿ ಕಾಲ ಕಾಲಕ್ಕೆ ಬೇಕು ಬೇಕಾದ್ದನ್ನು ಬೇಕು ಬೇಕಾದಷ್ಟೇ ಬೇಕು ಬೇಕಾದವರಿಂದ ಬೇಕು ಬೇಕಾದಲ್ಲಿ ಕೊಡುವಂತಹ ಕೆಲಸವೇನುಂಟು ನೋಡು, ಅದು ನನ್ನ ಕೆಲಸ. ಹೆಸರಿನಲ್ಲೇ ವ್ಯಾಪ್ತತೆ ಉಂಟು ಎನ್ನುವುದನ್ನು ಅರ್ಥೈಸಿಕೊಳ್ಳಬೇಕು. ಆದ್ದರಿಂದಲೇ ನಾನು ಮೂವರು ಸಮಾನರು ಅಂತ ಹೇಳೋದು. ಅದರಲ್ಲೂ ನಿನ್ನ ಕಾರ್ಯದ ಮೂಲಕವಾಗಿ ನೀನು ಜ್ಯೇಷ್ಠತನವನ್ನು ಪ್ರತಿಪಾದಿಸ್ತಿಂತಾದ್ರೆ ಪಾಲನೆಯ ಕಾರ್ಯವು ಶ್ರೇಷ್ಠವಾದ. ನಿನ್ನ ವಾದ ನಿನಗೆ ಹಾಗೆ ತೋಚುತ್ತದೆ, ಓಹೋ ನನಗೆ ಹೀಗೆ. ಹಾಗಿದ್ದರೆ ಹರನಿಗೆ ಹೇಗೆ? ಹರನಿಂದ ಕ್ಷಣ ತಡಿಲಿಲ್ಲ ಬಚನವೋ ಪುರಲೋ ಬತನು ಶ್ರೇಷ್ಠನೋ ಹರಿ
ಬಗೆನೋ ನಾನು ಹರನಿಂದ ನಾಕ್ಷಣ ತಲೆಯಿಂದ ಬೈತನಗು ಪಡೆಯುವ ತನ ಶ್ರೇಷ್ಠನು ಪಡೆಯುವ ತನ ಶ್ರೇಷ್ಠನು ಶ್ರೇಷ್ಠ ಸರಿ ಸರಿ. ಯಾವುದು ಎರಡು ಸರಿ? ಎರಡು ಬಾರಿ ಸರಿ ಎಂಬುದಾಗಿ ಹೇಳಿದ್ದೇನೆ. ಹೌದು. ಒಂದನೆಯ ಸರಿ. ಒಂದನೇದ್ದು ಶ್ರೀಹರಿ ನಿನ್ನ ಮಾತು ಸರಿ, ನನ್ನ ಮಾತು ಸರಿ. ಎರಡನೆಯದು ಸರಿ. ಬ್ರಹ್ಮ ನೀನು ವಾದದಿಂದ ಹಿಂದಕ್ಕೆ ಸರಿ. ಅಲ್ಲ, ನಾನು ಈಗ ಯೋಚನೆ ಮಾಡಿದ್ದೆ, ಏನು ಹೀಗೆ ಮಾಡಿದ್ರೆ ಮಾತಾಡ್ಲಿಕ್ಕೆ ಆದೀತ. ಆದ್ದರಿಂದ ಮಾತಾಡದೆ ಮಾತನಾಡುವವರನ್ನೇ ಮುಂದೆ ಬಿಟ್ಟು ಹಿಂದಿದ್ದು ನೋಡ್ತೇನೆ. ಕೊನೆಯ ತೀರ್ಮಾನ ನಾನು ಕೊಡ್ತೇನೆ. ಹೇಗದು? ಶ್ರೀಹರಿ ಹುಟ್ಟು ಆಕಸ್ಮಿಕ, ಬದುಕು ಅನಿವಾರ್ಯ, ಸಾವು ಸಹಜ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಹುಟ್ಟುವುದು ಸಾಯುವುದು ದೊಡ್ಡ ವಿಷಯವೇ ಅಲ್ಲ. ಇದ್ದಷ್ಟು ದಿನ ಏನು ಕಾರ್ಯ ಸಾಧನೆ ಮಾಡಿದ್ದಾನೆಂಬುದಾಗಿ ಮೂಲ ಪ್ರಶ್ನೆ ಬರ್ತದೆ. ಹಾಗೆ ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿ ಮಾಡುವುದು ಲಯ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಇಲ್ಲಿ ಪಾಲನೆ ಮಾಡುವಂತಹ ಕಾರ್ಯ ತುಂಬಾ ಕಷ್ಟವಾದ ಕಾರ್ಯ ಎಂಬುದಾಗಿ ನಾನು ಅರ್ಥವಿಸಿಕೊಂಡಿದ್ದೆ. ಹಾಗಾದ್ರೆ ನನ್ನ ಭಾವ ಏನು ಅಂತ ನಿನಗೆ ಅರ್ಥ ಆಗಿದೆ. ಹಾಗಾಗಿ ಇಲ್ಲಿ ಒಂದು ನನ್ನ ತೀರ್ಮಾನ ಕೇಳುವ. ಹರಿಹರರಾದ ನಮ್ಮಲ್ಲಿ ಭೇದ ಇಲ್ಲ ಎಂಬುದಾಗಿ ಲೋಕಮುಖಕ್ಕೆ ನಾವು ತೋರಿಸಿಕೊಡ್ಬೇಕು. ಅದಕ್ಕೆ ನಾನು ನಿನ್ನಲ್ಲಿ ಐಕ್ಯನಾಗುತ್ತೇನೆ. ಹರಿಹರರು ಒಮ್ಮೆಲೆ ಏನಾಯ್ತು ನಿನಗೆ? ಆಗದೆ ಇದ್ದೀತ, ಈಗಲೂ ಆಗದಿದ್ರೆ ಮತ್ತೆ ಯಾವಾಗ? ವಿಸ್ತರಿಸುತ್ತಾ ಅಲ್ವೋ, ನನ್ನೊಬ್ಬನನ್ನು ಸೋಲಿಸುವುದಕ್ಕೆ ಅವನ ಮುಖ ನೋಡಿದೆ, ಹೀ ಎಂದು ಹಲ್ಲು ಬಿಟ್ಟೆ. ಅವನು ನಿನ್ನೆಡೆಗೆ ಆಕರ್ಷಿತನಾಗಿ ನಿನ್ನ ಒಳ ಹೊಕ್ಕು ಬಿಟ್ಟ. ನೀನು ಸೇರಿಕೋಬೇಕು. ಬ್ರಹ್ಮ ಒಳ ಬರುವವನಲ್ಲ, ಮತ್ತೆ ಒಳಗು ಮಾಡಿಕೊಳ್ಳುವವನು. ನೀನು ಹೊರಗೆ ಹಾಗಾದ್ರೆ? ಹೌದು, ನಿಮಗಿಂತ ಹೊರಗೆ. ಹೇಗದು? ಯೋಚನೆ ಮಾಡಿ ನೋಡು. ಏನು ಉದಾಹರಣೆ ಕೊಟ್ಟೆ, ವಿವರಿಸಿದೆ. ಒಪ್ಪುವುದಿಲ್ಲವೆನ್ನುವ ಹಠಕ್ಕೆ ಬಿದ್ದಿದ್ದೆ. ನಾನೇನು ಏನೂ ಇಲ್ಲದವನಲ್ಲ, ಮತ್ತೆ ಶಕ್ತಿ ಉಂಟು. ಯುದ್ಧವನ್ನು ಮಾಡುತ್ತೇನೆ, ನಿನ್ನನ್ನು ಮಣಿಸಿ ನಾನು ದೊಡ್ಡವನು ಎನ್ನುವುದನ್ನು ಸ್ಥಾಪಿಸುತ್ತೇನೆ. ಅಯ್ಯ, ಬಾಹುಗಳಲ್ಲಿ ಬಲ ಉಂಟು ಅಂತ ನೀ ತೊಡಗಿಸಿಕೊಂಡ್ರೆ ನೀನು ಬಾಹುಬಲಿ ಆಗ್ತಿ ಹೊರತು ಮತ್ತೇನು ಆಗುವುದಿಲ್ಲ. ಆ ವಾದ ಬೇಡ ಎನ್ನುವಂತ ನಿಲುವಿನಿಂದ ನೀನು ಪೌರುಷವಾದವನ್ನೇ ಮುಂದಿಟ್ರೆ ಅದರಲ್ಲಿಯೂ ವಾದದಿ ಫಲವಿಲ್ಲ ಶೋಧನೆಗೆಂದಲಿಯೇ ಸಾಧಿಸಿ ತಿಳಿಯುವ ನಿಜವಾಯೇ ಹೋದ ಕಲ್ಪನೆ ನಯಪದ ಪ್ರಪಂಚವೋ ಹೈದ ಭಾರದಿ ನಿಲಿದಿರುವ ವಾದ ಮೂಲಕವಾಗಿ ತೊಡಗಿಸಿಕೊಂಡ್ರೆ ಅದರಲ್ಲಿ ಫಲ ಇಲ್ಲ ಅಂತಾಗಿ ಹೋಗ್ತದೆ. ಹೌದಾ? ಫಲ ಇಲ್ಲದಂತಹ ಪ್ರಸಂಗದಲ್ಲಿ ನಾವ್ಯಾಕೆ ಪಾತ್ರವಾಗಬೇಕು ಹೇಳಿ? ಅದು ನಿಶ್ಚಯ. ಹಾಗಂತ ನಾನು ನಿನ್ನದ್ದಾದಂತಹ ಧೋರಣೆಗೆ ಪೂರಕವಾದಂತಹ ಮಾರ್ಗವೊಂದನ್ನು ಸೂಚಿಸಬಲ್ಲೆ. ಹೇಗಾದರೂ ನಾನು ದೊಡ್ಡವನೆನ್ನುವುದನ್ನು ಸ್ಥಾಪಿಸಬೇಕು. ಈಗ ಅಮ್ಮ ಹೇಳಿದ್ದೇನು ಹೇಳು? ಹೇಗೆ? ಕಳೆದ ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿಗಳನ್ನು ಮತ್ತೆ ಸೃಷ್ಟಿಸಿ ಪಾಲಿಸಬೇಕು, ಲಯಗೊಳಿಸಬೇಕು. ಹೌದು ಎಂಬಲ್ಲಿಗೆ ಅದು ನಮ್ಮೊಳಗಡೆ ಇರಬೇಕು ಎನ್ನುವುದು ಸ್ಪಷ್ಟವೇ ತಾನೆ. ನಮ್ಮ ಮೂಲ ಬಂಡವಾಳ ಅಲ್ಲೇನು? ಹಾಗಾದ್ರೆ ನಿನ್ನಲ್ಲೆಷ್ಟುಂಟು, ನನ್ನಲ್ಲೆಷ್ಟುಂಟು ಎನ್ನುವುದನ್ನು ಪರಸ್ಪರ ಶೋಧಿಸಿ ಬರುವ. ನಿನ್ನೊಳಗಡೆ ನಾನು ಹೋಗುತ್ತೇನೆ, ನೀನು ಕಂಡು ಬಂದು ಹೇಳಬೇಕು. ಹೌದೇ ಹೌದು. ಆ ನಂತರ ನೀನು ಕಂಡು ಬಂದು ನಾನು ನೋಡಿ ಬರುವುದು. ನಿನ್ನಲ್ಲಿ ಹೆಚ್ಚಿದ್ರೆ ನೀನು ದೊಡ್ಡವ, ನನ್ನಲ್ಲಿ ಹೆಚ್ಚಿದ್ರೆ ನಾನು ದೊಡ್ಡವ. ಯಾಕೆ ಜಗಳ ಹೇಳು? ಏನೇ ಇರಲಿ ನಿನ್ನ ದಾರಿ ಅಲ್ವಾ? ಹೌದೌದು. ಹಾಗಿದ್ದರೆ ಅದು ಹೇಗೆ ಹೇಗೆ ನಿರ್ವಹಿಸಬೇಕು ಎನ್ನುವುದನ್ನು ನೀನೇ ಮಾಡಿ ತೋರಿಸುವುದಕ್ಕೆ
ನನ್ನನ್ನು ಪರೀಕ್ಷೆಗೆ ತೆರೆದುಕೊಳ್ತೇನೆ. ಹಾಗಾದ್ರೆ ಈಗ ನಾನು ಮೊದಲು ನೀನು. ಹೌದು ಹೌದು. ಮೊದಲು ನಾನು ಅಂತಾಗಬೇಕಾದ್ರೆ ನನಗೊಂದು ದಾರಿ ಬೇಕಲ್ಲ. ನನ್ನ ಬಾಯಿ ನೋಡು, ನಿನ್ನ ಬಾಯನ್ನು ಇಷ್ಟೆಲ್ಲ ಮಾಡಿ ಕೊನೆಗೆ ನೆಗೆದು ಬಿತ್ತು. ನನ್ನ ಉದರಸ್ಥನಾಗಿರುವಂತಹ ಹರಸಹಿತನಾದಾರಿಯನ್ನು ಹೊರ ಬರಲಾಗದ ಹಾಗೆ ಅಲ್ಲಿಯೇ ತಡೆ ಹಿಡಿದರೆ ಅಲ್ಲಿಯೇ ಕರಗಿ ಹೋಗಬೇಕು. ಅವರಿಬ್ಬರೂ ಇಲ್ಲವಾದಾಗ ಏಕಮೇವ ಅದ್ವಿತೀಯ ಬ್ರಹ್ಮನೊಬ್ಬನೇ ಉಳಿದುಕೊಳ್ಳುತ್ತೇನೆ. ಅದಕ್ಕೋಸ್ಕರವಾಗಿ ನವದ್ವಾರಗಳನ್ನು ದಿಗ್ಬಂಧಿಸಿ ಯೋಜನೆ ಒಳ್ಳೆದುಂಟು, ಕಾರ್ಯಗತವಾಗಿಸುವಲ್ಲಿ ಒಂದು ತೊಡಕುಂಟು. ನನ್ನ ಅಸ್ತಿತ್ವಕ್ಕಾಗಿ ಒಂದು ದ್ವಾರವನ್ನು ತೆರೆದಿಟ್ಟು ನಾನು ಉಸಿರಾಡಿಕೊಂಡಿರಬೇಕಾಗುತ್ತದೆ. ಆದರೆ ಅದೇ ದ್ವಾರವನ್ನು ಹಿಡಿದು ಹರಿಯು ಹೊರ ಬರುವನಲ್ಲ. ಹೀಗೆ ಮಾಡೋಣ, ನಿಕೃಷ್ಟವಾದ ಅಧೋದ್ವಾರವನ್ನು ತೆರೆದಿಡು. ಹರಿಯು ಅದೇ ದ್ವಾರವನ್ನು ಅವಲಂಬಿಸಿ ಹೊರಬಂದಾಗ ಈ ವಿಷಯವನ್ನೇ ಎತ್ತಿ ಆಡಿ ಬೈದು ಭಂಗಿಸುವುದಕ್ಕೆ ನನಗೆ ಅನುವಾಗಬೇಕಾದ್ದರಿಂದ ಅಧೋದ್ವಾರವನ್ನು ತೆರೆದಿಟ್ಟು ಹರಿಯ ಬರಲಿನ ನಿರೀಕ್ಷೆಯಲ್ಲಿರುತ್ತೇವೆ. ಹರಿಯು ಮುಗುದಲಿ ವಿಧಿಯ ಜಠರವ ಪರಿಗಿಸಲು ಬಳಿ ಕಲ್ಲಿ ಕಂಡನು. ಸರಿದ ಕಲ್ಪದಿ ಪ್ರಳಯ ಹೊಂದಿದ ಧರಗಳೆಲ್ಲರ ಪ್ರವೇಶ ಮಾಡಿದವನು ನಾನು, ಎಲ್ಲವನ್ನೂ ನೋಡಿದ್ದಾಯಿತು. ಅವನಲ್ಲಿ ಹೇಳಬೇಕು ಎನ್ನುವಂತಹ ನಿರ್ಧಾರದಿಂದ ಯಾವ ದ್ವಾರದಿಂದ ಬಂದೇನೋ ಅದೇ ದ್ವಾರದತ್ತ ಮುಖ ಮಾಡಿದ್ರೆ ಅದು ಮುಚ್ಚಲ್ಪಟ್ಟಿದೆ. ಯಾಕಪ್ಪ ಮುಚ್ಚಿದ ಅಂತ ನೋಡಿದ್ರೆ ಒಂದಲ್ಲ 8 ದ್ವಾರಗಳನ್ನು ಮುಚ್ಚಿದ್ದಾನೆ. 9ನೇ ದ್ವಾರ ಅದೋ ದ್ವಾರ ಒಂದು ತೆರೆಯಲ್ಪಟ್ಟಿದೆ. ಓ, ಕೆಳಗಿನ ದ್ವಾರ, ಇಲ್ಲಿಂದ ಬಂದ್ರೆ ಕೆಳಗಿನವನಾಗುತ್ತಾನೆ ಅಂತ ಅವನು ಯೋಚನೆ ಇರಬಹುದು. ಒಬ್ಬ ಅವನ ದೇಹದ ಅಂಗವನ್ನೇ ನಿಕೃಷ್ಟ ಅಂತ ಭಾವಿಸ್ತಾನೆ ಅಂತಾದ್ರೆ ನಾವೇನು ಮಾಡ್ಲಿಕ್ಕಾಗ್ತದೆ? ಅಂತೂ ಅವ ಉಸಿರಾಡುತ್ತಾ ಇರುವುದು ಅದೇ ದ್ವಾರದಿಂದ ತಾನೆ. ನಮಗೆ ಮಾನ ಅಪಮಾನ ಸಮಾನ, ಹೊರಗೆ ಹೋಗಲೇಬೇಕಾದ ಅನಿವಾರ್ಯತೆ ಉಂಟು. ಆದ್ದರಿಂದಲೇ ಬೆಳಕಿನ ಒಂದಿಗೆ ಸದ್ದನ್ನು ತೋರಿಸುತ್ತಿರುವಂತಹ ಆ ದ್ವಾರವನ್ನೇ ಲಕ್ಷ್ಯವಾಗಿರಿಸಿಕೊಂಡು ನಡೆಯುತ್ತೇನೆ ಹೊರಗಡೆ. ಶೋಧಿಸಿದೆನು ನಿನ್ನುದರವ ಒಳಗೈದಿನ ಗಂಡೆನು ಭರದಲ್ಲಿ ಮೆರಿವ ಹೋದ ಕಲ್ಪದಿ ಲಯವಾದ ಸರ್ವಮೇದಿನಿಗಳು ಮೆರೆಯುತ್ತಿಗ ವಿನೋದ. ಶೋಧಿಸಿದೆನು ನಿನ್ನುದರವ ಒಳಗೈದಿನ ಗಂಡೆನು ಭರದಲ್ಲಿ ಮೆರಿವ ಶೋಧಿಸಿದೆನು ನಿನ್ನ ಉದರವನ್ನು. ಪರಿಣಾಮ ಕಳೆದ ಕಲ್ಪದಲ್ಲಿ ಲಯವಾದಂತಹ ಎಲ್ಲ ಜೀವರಾಶಿಗಳು ನಿನ್ನೊಳಗಡೆ ಹಾಗೇ ಇದೆ. ಓಹೋ, ಆದ್ರೆ ವಿಶೇಷ ಏನು ಬಲ್ಲೆಯ? ಏನು? ಕೂತದ್ದು ಕೂತಾಗಿ, ನಿಂತದ್ದು ನಿಂತಾಗಿ, ಬಾಯಿ ಆಕಳಿಸುವುದು ಅಂತ ಬಾಯಿ ಆಕಳಿಸುವುದು, ತೆರೆದದ್ದು ತೆರೆದಾಗಿ, ಮುಚ್ಚಿದ್ದು ಮುಚ್ಚಿದಾಗಿ, ಯಾವುದಕ್ಕೊಂದು ಚಲನೆ ಇಲ್ಲ ಅಂತ. ಅದು ಒಳ್ಳೇದು. ಹೇಗೆ? ಅದು ಎಲ್ಲವೂ ಮಾತಾಡತೊಡಗಿದರೆ ಎಷ್ಟು ಕಿರಿಕಿರಿ ಆಗುತ್ತದೆ ನೋಡಿ. ಎಲ್ಲವೂ ಬೀಜ ಸ್ವರೂಪದಲ್ಲಿದೆ. ಇನ್ನು ಮುಂದಕ್ಕೆ ನಾನು ಚೇತನವನ್ನು ಕೊಟ್ಟದ್ದೇ ಸಾಕು. ನೋಡುವುದರ ಚಲನಶೀಲತೆ, ಆ ಬಳಿಕ ವಿಧಿ ಅದರ ಸಾರಥ್ಯ ಹಾಗಾದ್ರೆ ಇರ್ಲಿ ಬಿಡು. ಹಾಗಂತ ನಿನ್ನೊಳಗಡೆ ನೀನಿದ್ದಿ, ನಿನ್ನೊಳಗಡೆ ನನ್ನೊಳಗೆ ಸೇರಿದ ಹರನೂ ಇದ್ದಾನೆ ಇರಬೇಕು. ಹಾಗಂತ ನಿನ್ನೊಳಗಡೆ ನಾನಿಲ್ಲ ಇರ್ಲಿಕ್ಕಿಲ್ಲ. ಯಾಕೆ? ಯಾಕಂದ್ರೆ ಅಷ್ಟು ಪರಮ ಪವಿತ್ರವಾದಂತಹ ಈ ಉದರದಲ್ಲಿ ಸ್ಥಾನವನ್ನು ಪ್ರಾಪ್ತಿಸಿಕೊಳ್ಳುವುದಕ್ಕೆ ಯೋಗ ಬೇಕೋ, ಭಾಗ್ಯ ಬೇಕೋ? ಎರಡು ಮುಖವೂ ಉಂಟು. ಒಂದು ನೀ ಹೇಳಿದ್ದು, ಇನ್ನೊಂದು ಪರಮ ಪವಿತ್ರವಾದದ್ದನ್ನು ಒಳಗಿಳಿಸಿಕೊಳ್ಳುವುದಕ್ಕೊಂದು ಯೋಗ ಬೇಕು. ನೀನು ಪುನಃ ವಾದ ಆರಂಭ ಮಾಡಿ. ಗುರಿ ಮುಟ್ಟುವುದು ಯಾವಾಗ? ಬೇಡ ಅಲ್ಲ, ಬಿಡೋಣ. ಹಾಗಂತ ಒಳಗೆ ಇರುವಂತದ್ದೆಲ್ಲವೂ ಕೂಡ ಬಂಗಾರದ ಬಣ್ಣದಿಂದ ಸುಶೋಭಿತವಾಗಿದೆ. ನೋಡಿದ್ಯಾ? ಒಳಗೆ ಅಷ್ಟಿದ್ರು ಹೊರಗಡೆ ನಾನು ಎಷ್ಟು ಸರಳವಾಗಿದ್ದೇನೆ ಗೊತ್ತೇ ಆಗುದಿಲ್ಲ ಅಲ್ವಾ? ನಿನ್ನದು ಒಳಗೊಂದು ಹೊರಗೊಂದು ಅಂತ. ಅಂದ್ರೆ ಒಳಗಡೆ ಬೇರೆ, ಒಳಗೆ ಇಲ್ಲ ಅಂತ.
ಈ ಬಂಗಾರದ ಬಣ್ಣದಿಂದ ಸುಶೋಭಿತವಾಗಿರುವಂತಹ ನಿನ್ನ ಗರ್ಭ, ಆದ್ದರಿಂದಲೇ ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ಸಂತೋಷವಾಯ್ತು. ಒಳ್ಳೆಯದು, ಅನ್ವರ್ಥಕ ನಾಮ. ಆಗ ಅಮ್ಮ ಹೆಸರಿಟ್ಲು, ಈಗ ನಾನು ಹೆಸರಿಟ್ಟೆ. ಇಟ್ಟದ್ದಲ್ಲ, ಮತ್ತೆ ನೀನು ಕೊಟ್ಟದ್ದು. ಅದು ಕೊಟ್ಟದ್ದು. ನೀನು ಕೊಟ್ಟದಕ್ಕೆ ನನಗೂ ತಿರುಗಿಸಿ ಕೊಡಬೇಕು ಅಂತ. ಹೇಗೆ? ಕೇಳುವ ಹೇಗದು? ನೀನು ನನ್ನ ದೇಹದ ಅಧೋದ್ವಾರದಿಂದ ಹೊರ ಬಂದೆ, ನೀನು ಬಿಟ್ಟ ದ್ವಾರ. ಆದ್ದರಿಂದ ಇನ್ನು ಮುಂದಕ್ಕೆ ನೀನು ಅಧೋಕ್ಷಜ ನೆನಿಸು. ಓ, ಅಕ್ಷ ಅಂದ್ರೆ ಕಣ್ಣು. ಹೌದು, ಚಿತ್ರ. ಅದು ನಿನಗೆ ಅದು ಈಗ ಕಣ್ಣಲ್ಲ. ಒಳ್ಳೇದು ಒಳ್ಳೇದು ಒಳ್ಳೇದು. ಈಗ ನನಗೊಂದು ಹೆಸರಾಯ್ತು, ನಿನಗೊಂದು ಹೆಸರಾಯ್ತು. ಈಗ ನಾಳೆ ನಿನ್ನಿಂದ ಸೃಜಿಸಲ್ಪಡುವಂತ ಜೀವರಾಶಿಗಳೆಲ್ಲರೂ ಅವತ್ತು ಹೀಗೊಂದು ಘಟನೆ ನಡೆಯಿತಂತೆ. ಬ್ರಹ್ಮ ಮತ್ತು ವಿಷ್ಣುವಿನೊಳಗಡೆ, ವಿಷ್ಣು ಬ್ರಹ್ಮನ ಹೊಟ್ಟೆಯೊಳಗಡೆ ಹೋಗಿ ಹೊರಗೆ ಬಂದಾಯ್ತು. ನಂತರ ಬ್ರಹ್ಮ ಹೆದರಿದ್ದಲ್ವಾ? ಹಾಗಲ್ವಾ? ಮತ್ತೆ ಒಳ ಹೋಗಿ ಬಂದ ವಿಷ್ಣು ಮತ್ತೆ ಮಾತುಕತೆಯಲ್ಲೇ ಕಾಲ ಕಳೆದ, ಬ್ರಹ್ಮನಿಗೆ ಅವಕಾಶವೇ ಕೊಡ್ಲಿಲ್ಲ. ಹಾಗಾದ್ರೆ ಬೇಗ ಬಾಯಿ ತಗೊಳ್ಳಿ. ನಾನು ಮಾತಾಡ್ತಾ ಇದ್ದದ್ದು ಮಾತಾಡ್ತಿರೋ ಅಷ್ಟು ಹೊತ್ತಾದ್ರೆ ಇಲ್ಲಿ ಇರ್ಲಿ ಅಂತ. ಇನ್ನು ಒಳಗೆ ಹೋದ ನಂತರ ಒಬ್ಬನೇ ಮಾತಾಡ್ಬೇಕಲ್ಲ. ಇರ್ಲಿ ಅಂತ ಒಳಗೆ ಹೋದವನಿಗೆ ಮಾತು ನಿಲ್ಲುವ ಹಾಗಾಗಬೇಕು, ಮಾತು ನಿಂತು ಮಾತೇ ನೆನಪಾಗಬೇಕು. ಆದ ಕಾರಣವೇ ಅವ 8 ದ್ವಾರಗಳನ್ನಲ್ಲ, ನಾವು ಹಾಗಲ್ಲ, 9 ದ್ವಾರಗಳನ್ನು ಬಂಧಿಸಿದ್ದೇನೆ. ಪರಿಕಿಸಿ ಕಂಡನು ಸರಿದ ಕಂಪಗಳನ್ನು ಮರೆಗೊಂಡ ಧರಣಿಯಲ್ಲವನು. ಹರಿಯುದರದ ಶೋಧನೆಗೆ ತೊಡಗಿದಂತ ನನಗೆ ಗೋಚರವಾಗುತ್ತಿರುವುದೇನು? 1, 2, 5, 10, 100, 1000, ಲಕ್ಷ, ಕೋಟಿ 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 ಸಂಖ್ಯಾಕವಾದಂತಹ ಬ್ರಹ್ಮಾಂಡಗಳು ಹರಿಯುದರದಲ್ಲಿ ಬೀಜ ಸ್ವರೂಪದಲ್ಲಿವೆ. ಅಷ್ಟೇ ಮಂದಿ ಬ್ರಹ್ಮಶಂಕರರು ಇದ್ದಾರೆ. ಆದರೆ ಎಷ್ಟು ಹುಡುಕಿದರೂ ಹರಿ ಎನ್ನುವವನ ಇರವೇ ಇಲ್ಲ. ಇದು ಯಾಕೆ, ಇದು ಹೇಗೆ ಎನ್ನುವಂತೆ ಬಹಳಷ್ಟು ಮಂಥನವನ್ನು ಮಾಡುವಾಗ ಒಂದಂತೂ ಸ್ಪಷ್ಟ, ಕಲ್ಪಗಳಿಗೂ ಹರಬ್ರಹ್ಮರೂ ಅನ್ಯತ್ರ ಸೃಷ್ಟಿಯೂ ಸಹ ಬದಲಾಗುತ್ತಾ ಇರುತ್ತೆ. ಆದರೆ ಹರಿ ಎನ್ನುವನು ಹಾಗಲ್ಲ. ಅವನು ಆದಿಮೂಲನು, ಅಚ್ಯುತನೂ ಅನಂತನೂ ಶಾಶ್ವತನೂ ಸ್ಥಿರನೂ ಆಗಿರುವಂತಹ ಪುರಾಣ ಪುರುಷನು. ಅಂತಹ ಮಹಾಮಹಿಮನನ್ನು ಯಕಶ್ಚಿತ್ತೊಂದು ಹಿರಿತನವನ್ನು ಬಯಸಿ ಬೈದೆ, ಭಂಗಿಸಿದೆ, ನಿಂದಿಸಿದೆ ಎನ್ನುವಂತಹ ಪಾಪ ಪ್ರಜ್ಞೆ ನನ್ನಲ್ಲಿ ಜಾಗೃತವಾಗುತ್ತಾ ಉಂಟು. ಇದಕ್ಕೊಂದು ಪರಿವಾರ್ಜನೆಯಾಗದೇ ಇದ್ದಲ್ಲಿ ಭವಿತವ್ಯದಲ್ಲಿ ನನಗೆ ಏಳಿಗೆ ಇಲ್ಲ. ನಮೋಸ್ತುನಂತಾಯ ಸಹಸ್ರಮೂರ್ತೆಯೇ, ಸಹಸ್ರಪಾದ ಕಿಶೋರ ಬಾಹವೇ, ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ. ಸಹಸ್ರಕ್ಕೂ ನಾನು ಇಲ್ಲಿ ಹಲವಿ ಪ್ರಯೋಜನವಿಲ್ಲ, ಹೊರ ನಡೆಯಬೇಕು. ಆತನನ್ನು ಕಣ್ಣಾರೆ ಕಂಡು ಕೈ ಮುಗಿದು ಕಾಲಿಗೆ ಎರಗಬೇಕಾದ್ದರಿಂದ ತೆರಳುವೇನು ಹೊರಗೆ. ತುದಿ ದೊರಕಾದಾಗಲೂ ಗಿಳಗಿಳಿದು ಅರಸಿ ಪಥವ ಕಾಣದೆ ಹರಿಸುತ್ತ ಇರೆ ದಿವ್ಯ ಸಹಸ್ರ ಕಾಲ. ಅಬ್ಬಪ್ಪ, ಯಾಕೆ ಹೀಗೆ? ಶಿರೋಭಾಗದ ಕಡೆಗೆ ನಡೆದರೆ ಆ ದ್ವಾರಗಳು ದಿಗ್ಬಂಧಿತವಾಗಿದೆ. ಕೆಳಗಿಳಿದು ನೋಡಿದರೆ ಇಲ್ಲಿಯೂ ಯಾವುದೇ ದ್ವಾರ ತೆರೆದಿಡಲ್ಪಡಲಿಲ್ಲ. ಅರ್ಥವಾಯಿತು, ನಾನು ಮಾಡಿದಂತಹ ಕುಹಕವನ್ನು ಆತನು ನನಗೆ ಬಲಿದು ಕೊಟ್ಟಿದವನಿದ್ದಾನೆ. ಹಾದಿಯನ್ನು ಹುಡುಕುತ್ತಾ ಹುಡುಕುತ್ತಾ 1,000 ದಿವ್ಯ ವರ್ಷಗಳು ಸಂದು ಹೋದವು. ಇದರರ್ಥ ನಾನು ಆತನ ಉದರದಲ್ಲಿ ಬಂದಿಯಾಗಿದ್ದೇನೆ ಎಂದು. ಈ ಬಂಧ ವಿಮೋಚನವಾಗಬೇಕು ಎಂದಿದ್ದರೆ ಆದಿಮಾಯಾದೇವಿಯ ಕಾರುಣ್ಯ ಬೇಕು. ಓ ತಾಯಿ ಆದಿಮಾಯೆ, ಜಯ 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 ಜಯ. ಸ್ಮರಿಸಿ ಭಕ್ತಿಯುಳ ಏನದು? ಹರಿಯನಾಭಿ ಕಮಲನಾಣ ಕಾಣ್ತಾ ಇದೆ. ಮೆರುವ ಪಥಗೂ ಪುರಟಾಕ್ಷಣವೇ ಧೈರ್ಯದಲ್ಲಿ ಬರುತ್ತಿರಲು
ಮಂಚದಲ್ಲಿ ತಾ ಮಲಗಿರಲು ನಿದ್ದೆಯೊಳದು ಕಾಲ್ ಬೆರಳಿರಿಸಿ ಬಾಯೊಳಗೆ ಗುಣಗಳು ನನ್ನೊಳಗಡೆ ಸೇರಿಕೊಂಡ ಕಾರಣ ದೇಹಕ್ಕೆ ಜಾಡ್ಯ ಆವರಿಸಿದೆ. ಮುಂದೇನು ಮಾಡುವುದು ಅಂತ ಕೈ ಮುಗಿದು ಅಮ್ಮನನ್ನು ಧ್ಯಾನಿಸಿದಾಗ ಆಲದ ಎಲೆಯೊಂದು ತೇಲಿ ಬರುತ್ತಾ ಇದೆ. ಬಾಲಮುಕುಂದನಾಗಿ ಎಡಕಾಲ ಹೆಬ್ಬೆರಳನ್ನು ಬಾಯಲ್ಲಿಟ್ಟುಕೊಂಡು ಮಲಗುವಂತಹ ತೀರ್ಮಾನ ಮಾಡಿದ್ದೇನೆ. ನಾಳೆ ಬ್ರಹ್ಮನಿಂದ ಸೃಜಿಸಲ್ಪಡುವಂತಹ ಜೀವರಾಶಿಗಳಿಗೊಂದು ಪಾಠ ಆಗಬೇಕು. ನಾವು ಪೂರ್ಣವಾಗಬೇಕು ಅಂತಾದರೆ ನಮ್ಮ ನಡೆ ಮತ್ತು ನುಡಿ ಒಂದೇ ಆಗಿರಬೇಕು ಅಂತ ಈ ಪರಮ ಸತ್ಯವನ್ನು ಪ್ರಾಪಂಚಿಕರು ತಿಳಿಯಲಿ ಎನ್ನುವಂತಹ ಸಂಕಲ್ಪದೊಂದಿಗೆ ಎಡಕಾಲ ಹೆಬ್ಬೆರಳನ್ನು ಬಾಯಲ್ಲಿಟ್ಟುಕೊಂಡು ವಟಪತ್ರಶಾಹಿ ಆಗುತ್ತೇನೆ. ಬರುತ್ತಲ ಕಮಲಜೋ ಸರಸಜನ ಮೇಲೆ ತಾನಿರದೆ ಪದ್ಮಾಸನವ ಭರದಿಂದ ಬಲಿದುಕೊಳ್ಳಿರುತ್ತೆ ನಾದಿಸೆ ನೋಡೆ ಮೆರೆದ ನಾಲ್ಮುಗದಿಂದಿರದು ಹರಿಯ ಪದಯುಗಳ ಸ್ಮರಿಸುತ್ತ ಭಕ್ತಿಯು ಶ್ರೀಹರಿ ನಾರಾಯಣ ಹರಿನಾಮಸ್ಮರಣೆಯೊಂದಿಗೆ ಹೊರಬಂದವನು ನಾನು. ಓಹೋ, ಆತನ ನಾಭಿಯಿಂದ ಮೇಲೆದ್ದಂತಹ ಕಮಲ ಪುಷ್ಪದ ಕರ್ಣಿಕೆಯಲ್ಲಿ ಕುಳಿತುಕೊಂಡಿದ್ದೇನೆ. ಇದೇ ವೇಳೆ ಮತ್ತೆ ಶಿರಗಳು 4 ಮೂಡಿ ಬಂದು ನಾನು ಪಂಚವದನನಾದೆ. ಇದೆಲ್ಲವೂ ಹರಿಮಹಿಮೆ ಎನ್ನುವುದನ್ನು ಅರ್ಥವಿಸಿಕೊಂಡು ಅವನಲ್ಲಿ ಕ್ಷಮೆಯನ್ನು ಯಾಚಿಸೋಣವೆಂದು ಕೈ ಮುಗಿದು ಕಾಲದೆಸೆಗೆ ನೋಡಿದರೆ ಏನಿದೊಂದು ಚೋದ್ಯ. ಜಲರಾಶಿಯ ಮೇಲೆ ತೇಲುತ್ತಾ ಇದೆ ಒಂದು ಆಲದ ಎಲೆ. ಅದಕ್ಕೆ ಹೊಂದಿಕೊಳ್ಳುವಂತೆ ತನ್ನ ದೇಹವನ್ನು ಕುನಿಸಿ ಪುಟ್ಟ ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿಕೊಂಡು ತನಗೆ ಆದಿಮಧ್ಯಾಂತ್ಯಗಳಿಲ್ಲವೆನ್ನುವುದನ್ನು ಸಂಕೇತಿಸುತ್ತಾ ಕಿರು ನಗೆಯೊಂದಿಗೆ ಸುಖ ನಿದ್ದೆಯಲ್ಲಿದ್ದಾನೆ. ಈತನ ನಿದ್ದೆಗೆ ಈ ಕಾಲದಲ್ಲಿ ಭಂಗವನ್ನು ತಂದೆನೆಂದಾದರೆ ಅದೂ ಒಂದು ದೋಷವಾಗಿ ನನಗೆ ತಟ್ಟೀತಾದ್ದರಿಂದ ಅವನೆಚ್ಚರಗೊಳ್ಳುವವರೆಗೂ ಜಲಶಾಹಿಯಾದಂತಹ ಈ ನಾರಾಯಣನನ್ನು ಭಕ್ತಿಯಿಂದ ಸ್ಮರಿಸುತ್ತಾ ಇರುತ್ತೇನೆ. ಅಚ್ಯುತಾನಂತ ಗೋವಿಂದ ನಾರಾಯಣ ಜಯ ಕಿರುವರಳಿನಲ್ಲಿ ಹೊರಗಡ ಹೇದಾಳುವರಿ ಸುತ್ತಲಿ
ಏನು? ಅರೆ ಕ್ಷಣದಲ್ಲಿ ವಿಚಿತ್ರವಾದ ಘಟನೆಯೇ ನಡೆದು ಹೋಯಿತಲ್ಲ. ಯಾವುದೋ ಸ್ಫೋಟಗೊಂಡ ಅನುಭವ. ಕಣ್ಣೆರೆದು ನೋಡಿದ್ರೆ ನೀರಲ್ಲದೆ ಬೇರೆ ಏನೂ ಇಲ್ಲ. ಸುತ್ತ ಆವರಿಸಿರುವ ಕತ್ತಲು. ತನ್ನ ಮಧ್ಯೆ ನನ್ನ ಜನನ ಯಾಕೆ ಹುಟ್ಟಿದೆ? ಯಾರಿಂದಲಾಗಿ ಜನ್ಮವನ್ನು ತಲ್ಲದೆ ಮುಂದೆ ಏನು ಮಾಡಬೇಕು? ಯಾವುದೂ ಗೊತ್ತಿಲ್ಲದೆ ಹೋಯಿತಲ್ಲ. ಹುಟ್ಟಿದ್ದೇನೆ ಅನ್ನುವಾಗ ಜನ್ಮ ಕೊಟ್ಟವ ಒಬ್ಬ ಬೇಕೇ ಬೇಕು. ಎಲ್ಲಿಯೂ ಕಾಣುವುದಿಲ್ಲ. ನೀರಿನಲ್ಲಿ ಎಲ್ಲಿಯಾದರೂ ಇರಬಹುದು. ಹುಡುಕುತ್ತಾ ಹುಡುಕುತ್ತಾ ಸಾಗುತ್ತಾರೆ ಮುಂದೆ. ಬಹಳ ಸಂತೋಷವಾಯಿತು, ಪರಮಾನಂದವಾಯಿತು. ಯಾರನ್ನು ನೋಡಬೇಕು ಎಂಬಂತಹ ಕುತೂಹಲದಿಂದ ಇಲ್ಲಿಯವರೆಗೆ ಬಂದನು. ಅಂತಹ ವ್ಯಕ್ತಿ ಸಿಕ್ಕಿದ. ನೀನು ಕೂಡ ಸಿಕ್ಕಿದೆ ಅಪ್ಪ. ಅಮ್ಮ. ಏ ಅಪ್ಪ, ನಾನು ನಿನ್ನ ಅಮ್ಮ ಅಲ್ಲ. ಮತ್ತೆ ನಾನು ನಿನ್ನ ಅಪ್ಪನೂ ಅಲ್ಲ. ಹಾಗಾದ್ರೆ ನನ್ನ ಅಮ್ಮ ಎಲ್ಲಿ? ನನ್ನ ಅಪ್ಪ ಎಲ್ಲಿ? ನೀನು ಅಪ್ಪ ಇಲ್ಲದವನ? ನನಗೂ ಹಾಗೆ. ನೋಡುವುದಕ್ಕೆ ಹೋದರೆ ಇಬ್ಬರ ಸ್ಥಿತಿಯು ಒಂದೇ, ಸಮಾನ ಸ್ಥಿತಿ. ಆದರೂ ಮನದಲ್ಲಿ ವ್ಯತ್ಯಾಸಗಳೇ ಆಗುತ್ತಾ ಇವೆ ಅಲ್ಲ. ಹೇಗೆ? ನಿನ್ನನ್ನು ನೋಡಿದಾಗ ನಿನ್ನ ಮೇಲೆ ಪ್ರೀತಿ, ವಾತ್ಸಲ್ಯ, ಮಮತೆ, ಮಮಕಾರ ಎಲ್ಲ ಮೂಡುತ್ತಾ ಇದೆ. ಒಟ್ಟಿಗೆ ಆಗುತ್ತುಂಟು. ನನ್ನನ್ನು ನೋಡುವಾಗ ಹೇಗೆ ಅನ್ನಿಸುತ್ತದೆ? ನಿನ್ನನ್ನು ಕೂಡ ದೂರದಿಂದಲೇ ಕಂಡೆ. ನೀನು ನನಗೆ ಆಗಬಹುದು ಅಂತ ಆಗುತ್ತದೆ. ಯಾಕೆ? ನಿನ್ನನ್ನು ಕಂಡಾಕ್ಷಣವೇ ಗೌರವ ಅಭಿಮಾನ ಅಧಿಕವಾಗುತ್ತಾ ಉಂಟು. ನನ್ನ ಮೇಲೆ ನಿನಗೆ ಗೌರವ, ಸರಿ. ನಿನ್ನ ಮೇಲೆ ನನಗೆ ಪ್ರೀತಿ. ಹುಟ್ಟುವುದಕ್ಕೆ ಮೊದಲೇ ನಾವು ಜೊತೆಯಾಗಿದ್ದವರು. ಯಾರಿಗೆ ಏನೇ ಇರಲಿ, ಯಾರೂ ಇಲ್ಲದಂತಹ ಈ ಸಂದರ್ಭದಲ್ಲಿ ನಮ್ಮೊಳಗೆ ಒಂದು ಸಂಬಂಧವನ್ನು ಬೆಳೆಸಿಕೊಂಡರೆ ಹೇಗೆ? ಸಂಸಂ ಅಲ್ಲ, ಸಂಬಂಧ. ಸಂಬಂಧ. ನಾವು ಜೊತೆಯಾಗಿರಬೇಕು ಎಂಬುದೇ ನನ್ನ ಊಹೆ. ಅದು ಹೇಗೆ ಆಗುತ್ತದೆ ಅಂತ ಬೇಕೆ? ನನ್ನ ಮೇಲೆ ಗೌರವವನ್ನು ತೋರ್ಪಡಿಸಿದವ ನೀನು, ಆದ್ದರಿಂದ ನಾನು ಹಿರಿಯವ ಎಂದೇ ಅರ್ಥ. ದೊಡ್ಡವ. ನಿನ್ನ ಮೇಲೆ ಪ್ರೀತಿಯನ್ನು ತೋರಿಸಿದವ ನಾನು, ನೀನು. ಆದ್ದರಿಂದ ನೀನು ಕಿರಿಯವ ಎಂದೇ ಅರ್ಥ. ಚಿಕ್ಕವ. ಹಿರಿಯವ ಅಂದರೆ ಅಣ್ಣ. ಸರಿ. ಕಿರಿಯವ ಅಂದರೆ ತಮ್ಮ. ತಮ್ಮ. ನಾನು ಅಣ್ಣ. ತಮ್ಮ. ನಾನು ಅಣ್ಣ. ತಮ್ಮ. ಯಾರೂ ಇಲ್ಲದಂತಹ ನಾವು ನಮ್ಮೊಳಗೆ ಸಂಬಂಧವನ್ನು ಬೆಳೆಸಿಕೊಂಡೆವು. ಶಾಶ್ವತವಾಗಿರ್ಬೇಕಿದು. ಅಷ್ಟೇ ಸಾಕೆ. ಮತ್ತೆ ಶರೀರದಲ್ಲಿ ಆಗುತ್ತಿರುವಂತಹ ವ್ಯತ್ಯಾಸವನ್ನು ಗಮನಿಸಬೇಡವೇ? ಏನಾಗುತ್ತದೆ ಅಂತ? ಅನುಜ, ಅಗ್ರಜೋ. ಮತ್ತೆ ಆಗದೇ ಇರುವುದನ್ನೆಲ್ಲ ತಿನ್ನಿದ್ದೀರಾ ಅಂತದೆ. ಇಲ್ಲ ಅಂತಾದ್ರೆ ಹೀಗೆ ಮಧ್ಯಪ್ರದೇಶದಲ್ಲಿ ಗಲಭೆ. ಓಹೋ. ಏನೋ ಹೊಟ್ಟೆಯೊಳಗೆ ಚುರುಚುರು, ಏನನ್ನಾದರೂ ಹಿಡಿದು ತಿನ್ನಬೇಕೆಂಬಂತಹ ಬಯಕೆ. ಭವಿಷ್ಯ ಇದು ಹಸಿವೆ ಅಂತ ಕಾಣುತ್ತದೆ. ಆಗುತ್ತಿರುವ ಹಸಿವೆಯನ್ನು ನೀಗಿಸುವ ದಾರಿ ಯಾವುದು? ನಿನಗೆ ಹೊಟ್ಟೆಯೊಳಗೆ ಚೂರು ಚೂರು ಆಗುದು, ನನಗೆ ಹಾಗಲ್ಲ. ಮತ್ತೆ ಹೇಗೆ? ಸಮಸ್ಯೆ ಬೇರೆ. ಯಾವುದಾದ್ರು ಹಾಗಾದ್ರೆ ತಿಂದದ್ದು ನೀನೆ. ಮತ್ತೆ ಈಗ ಹಾಗೆ ಆಗುತ್ತುಂಟು. ಯಾಕೆ? ಮತ್ತೆ ಗೊತ್ತಾದದ್ದು ನೀನು ಹೇಳಿದ ಬಳಿಕ. ಯಾಕೆ? ಇದು ಹಸಿವೆ. ಇದು ದೂರ ಆಗಬೇಕು ಅಂತಾದ್ರೆ ಮಾಡಬೇಕಾದ್ದು ಏನು? ಏನು? ಕಾಣುತ್ತಿರುವಂತಹ ನೀರಿಗೆ ಅಪ್ಪಳಿಸಬೇಕು. ಯಾಕ? ನೀರಿನ ಒಳ ಭಾಗದಲ್ಲಿದ್ದಂತಹ ಜಲಚರ ಪ್ರಾಣಿಗಳ ಮೇಲೆ ಬರ್ತದೆ. ಅದು ಯಾಕೆ? ಸಣ್ಣದಾದ್ರೂ ತೊಂದರೆ ಇಲ್ಲ. ಒಮ್ಮೆಗೆ ಹೊಟ್ಟೆ ತುಂಬುತ್ತದೆ ಇಲ್ವೋ? ತಿನ್ನಬಹುದಲ್ಲ. ಮಾಡುದು ಯಾಕೆ? Thank you.
ಮುಕ್ಕುವುದೀತನ ಈ ಕ್ಷಣ ಪಿಡಿಯುತ್ತಲಿ ಎಲ್ಲಿರುವೆ ಇನ್ನು ಹತ್ತಿದ ಇಲ್ಲಿದ್ಯಾ ಪುಣ್ಯಾತ್ಮ? ಹತ್ತಿರದಲ್ಲಿ ಇದ್ದೆ. ನಿನ್ನನ್ನು ಎಲ್ಲೆಲ್ಲಿಂದ ಹುಡುಕುವುದು ಕಾಣದಂತೆ ಮಾಯವಾಗಿ ಹೋದೆ. ಕತ್ತಲಲ್ವೇ? ಅದು ಕೂಡ ಏನೂ ಕಾಣುವುದಿಲ್ಲ. ಈಗ ಸಮಸ್ಯೆ ಆದ್ವು ಅದೇ ಅಂತ. ಹಸಿವೆಯನ್ನು ನೇಗಿಸುವ ಸಲುವಾಗಿ ಇಬ್ಬರು ಕೂಡ ಆಹಾರವನ್ನು ಹುಡುಕುತ್ತಾ ಹೋದವರು. ಹೌದಣ್ಣ. ನೀನು ಆ ಕಡೆ, ನಾನು ಈ ಕಡೆ. ಏನನ್ನಾದರೂ ಹಿಡಿದ್ಯಾ? ಕೇಳಬೇಡ, ಅದನ್ನೆಲ್ಲ ಬೇಸರ ಆಗುತ್ತದೆ. ಈಗ ಸಿಗುತ್ತದೆ ಅನ್ನುವಂತಹ ವಿಶ್ವಾಸ ಇತ್ತು. ನೀರಿಗೆ ಅಪ್ಪಳಿಸಿದ್ದೇ ಬಂತು, ಯಾವ ಪ್ರಯೋಜನ ಆಗ್ಲಿಲ್ಲ. ಯಾಕೆ ಕೂಗತ್ತೆ? ಏನು ಸಿಗ್ಲಿಲ್ಲ ಅಂತ ಆಗುವಾಗ ಕೂಗಬೇಕು. ಈಗ ನಾಳೆ ನೀನಾದ್ರೂ ಅಷ್ಟೇ ಕೂಗುತ್ತಿ. ನಾನು ಕೂಗುದಿಲ್ಲ. ಅದು ಮೊದಲು ಪ್ರಯೋಜಕ ನೀನು ಪ್ರಯೋಜನ ಇಲ್ಲದೇನು. ನೀನು ಅದಕ್ಕೆ ಆಗಿತ್ತು ಕೂಗುವುದಕ್ಕೆ. ಮತ್ತೆ ನೀನು ಪ್ರಯೋಜನ ಪಡೆದಿದ್ದ. ನಾನು ಪಡೆದಿದ್ದೇನಲ್ಲ, ನನಗೆ ಸಿಕ್ಕಿದ್ದ. ಕೈಗಲ್ಲು ಕಣ್ಣಿಗೆ ಬಿತ್ತು, ಕಣ್ಣಿಗೆ ಒಳಗಲ್ಲು ಮತ್ತೆ ದೃಷ್ಟಿಗೆ ಗೋಚರಿಸಿತು. ಕಾಣುವುದಕ್ಕೆ ಸಿಕ್ಕ ಸಣ್ಣ ಪ್ರಾಣಿ, ಬೆಳ್ಳಗಿನ ಪ್ರಾಣಿ, ತೆಳ್ಳಗಿನ ಪ್ರಾಣಿ, ತೆಳ್ಳಗೆ ಕಮಲದ ಮೇಲೆ. ಕಮಲ ನೋಡಿ? ಇಲ್ಲ, ನಾನು ನೋಡಿದೆ. ಕಮಲ ನೋಡಿದೆ. ಕಮಲದ ಮೇಲೆ ಪ್ರಾಣಿ ಕುಳಿತಿದೆ. ನನಗೆ ನೋಡ್ಬೇಕು ಅಂತ ಆಸೆ ಆಗುತ್ತೆ. ನೋಡುವಯ ಅದಾದ್ರೆ ಪಾಪಿ, ಅಧಮ, ದುಷ್ಟ, ನೀಚ, ವಂಚಕ, ದ್ರೋಹಿ ಎಲ್ಲ ನೀನೇ. ಈಗ ಮಾಡಿದ್ಯಾರು? ಮೊದಲೇ ಕಣ್ಣು ಕಾಣುವುದಿಲ್ಲ. ಈಗ ನೋಡಿ, ನಿನಗೆ ಕಣ್ಣು ಕಾಣುವುದಿಲ್ಲ ಅಂತ ಹೇಳಿ ಪ್ರಾಣಿ ಓಡಿತು. ನನ್ನನ್ನು ಆಗ್ಲಾದ್ರೂ ಕರಿಬೇಕಾ ಬೇಡ? ಹೇಗೆ? ಕರೆಯದೆ ಹೋಗಿ ಹಿಡಿದು ಅಪ್ಪಳಿಸಿದೆಯಾ? ಯಾರನ್ನು? ನನ್ನನ್ನೇ. ಪ್ರಾಣಿ ಎಂಬ ಹಾಗೆ ಭಾವಿಸಿ ನಿನ್ನನ್ನು ನಾನು ಹಿಡಿದದ್ದು ಮಾತ್ರ. ಏನು ಭಾವಿಸಿದ್ದು? ತಿನ್ನುವುದಕ್ಕೆ ಪ್ರಾರಂಭ ಮಾಡಿ. ಅಯ್ಯಯ್ಯೋ, ಆವಾಗ ನಿನ್ನ ಧ್ವನಿ ಕೇಳಿತು. ಕೈ 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 ಎಂತದೆ ಕೈ ಕೈ? ನಿನ್ನ ಧ್ವನಿ ಬಿಟ್ಟು ಬಿಟ್ಟಿದ್ದಾನೆ. ನೋವಾಯ್ತಾ? ಏನೋ ಪುಣ್ಯಕ್ಕೆ ನೋವಾಯ್ತಾ ಕೇಳ್ತಾನೆ ಅಂತ ಅಣ್ಣ ಇವ. ಸುಧಾರಿಸಿಕೋ. ಕೈ ತಪ್ಪಿಸಿ ಓಡಿ ಹೋದಂತಹ ಪ್ರಾಣಿಯನ್ನು ಬಿಡಬಾರದು. ಏನು ಭೀಕರಾಕೃತಿ, ಏನು ಒಬ್ಬೆ ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಿದ್ದಾರೆ.
ಆದಿಮಾಯಾದೇವಿಯಲ್ಲದೆ ಬೇರೆ ಯಾರೂ ನನ್ನನ್ನು ಸಂರಕ್ಷಿಸುವವರಿಲ್ಲ. ಓ ತಾಯಿ ಆದಿಮಾಯೆ, ನನ್ನನ್ನು ಕಾಯೇ. ಮರುಗಲೇಗೆ ವಿಧಾತ ಮನದಲ್ಲಿ ಸ್ಮರಿಸಿರುವುದ್ಯಾಕೆಲ್ಲ ನೀ ಪರಿ ಮಗನೇ ವಿಧಾತ, ಅನನ್ಯ ಶ್ರದ್ಧಾ ಭಕ್ತಿಯಿಂದ ನನ್ನನ್ನೇ ಪ್ರಾರ್ಥಿಸಿಕೊಳ್ಳುತ್ತಾ ಇದೆಯಲ್ಲ, ಇದು ಪ್ರತ್ಯಕ್ಷಳಾಗಿದ್ದೇನೆ. ನಿನ್ನ ಮುಖವನ್ನು ನೋಡಿದಕ್ಕೆ ಕಪೋಲದಲ್ಲಿ ಕಣ್ಣೀರಿದ್ದಾರೆ. ಯಾರಿಂದ ಬಂದ ಕಷ್ಟ ನನ್ನಲ್ಲಿ ಹೇಳಬಾರದೆ ವಿಧಾತ? ಅದಕ್ಕೂ ನನಗೂ ಒಂದು ಜಿಜ್ಞಾಸೆ ಮೂಡಿ ಬಂತು. ಅವನ ಉದರವನ್ನು ಹೊಕ್ಕ ನಾನು ಹೊರಬಂದು ಕಾಣುತ್ತೇನೆ. ಏನು? ಇಬ್ಬರು ದೈತ್ಯ ಶರೀರಿಗಳು ಕೆಂಗಣ್ಣನ್ನರಳಿಸಿಕೊಂಡು ನೀಳವಾದ ನಾಲಿಗೆಯನ್ನು ಹೊರಚಾಚಿ ಒರೆದಾಡೆಗಳನ್ನು ಮಸೆಯುತ್ತಾ ನನ್ನನ್ನು ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಿದ್ದಾರೆ. ಆ ಹೊತ್ತಿನ ಏನು ಮಾಡಿದ್ಯ ಮಗನೇ? ಹರಿಯ ಸನಿಹಕ್ಕೆ ಹೋದೆನು. ಪರಿಣಾಮ ನೋಡಮ್ಮ ಅವನ ಅವಸ್ಥೆ. ಪೂರ್ತಿ ನಿದ್ದೆಯಲ್ಲಿದ್ದಾನೆ. ಏಕಾಗಿಯೂ ಭೀತನು ಅನಾಥನೂ ಆದ ನನ್ನನ್ನು ನೀನಲ್ಲದೆ ಪೊರೆಯುವವರಿಲ್ಲ ತಾಯೇ, ಕಾಪಾಡು. ವಿಧಾತ, ದುಷ್ಟರಿಂದ ಕಷ್ಟ ಬಂತೆ ನಿನಗೆ. ಮರುಗದಿರು ಕಂದ ಮರುಗದಿರು. ಆದಿಮಾಯಾದಂತಹ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಈ ಹೊತ್ತಿಗೆ ಆತ ಯೋಗ ನಿದ್ದೆಯಲ್ಲಿದ್ದಾನೆ. ಆದಷ್ಟು ಶೀಘ್ರದಲ್ಲಿ ಆತನ ಅಗಲಿ ಹೋಗುತ್ತೇನೆ ಕಂದ. ನನ್ನ ಕೈಯಲ್ಲಿರುವಂತಹ ಚಕ್ರವನ್ನು ನಿನಗೆ ನೀಡುತ್ತಾ ಇದ್ದೇನೆ. ಇದನ್ನು ನಾನು ಶ್ರೀಹರಿಗೆ ಒಪ್ಪಿಸಬೇಕು. ನಿದ್ದನ್ನು ಗೆದ್ದಂತಹ ಶ್ರೀಹರಿಯು ದುಷ್ಟರನ್ನು ವಧಿಸಿಕೊಡುತ್ತಾನೆ. ಧೈರ್ಯವನ್ನು ತಾಳು ಮಗನೇ. ಅಮ್ಮ ವಿಧಾತ, ಅಲ್ಲಿಯವರೆಗೆ ನಾನು ಇರುವುದಿಯಲ್ಲಿ ಶ್ರೀಹರಿಯ ನಾಭಿ ಕಮಲದ ನಾಳದಲ್ಲಿ ಅಡಿಗೆ ಕೋ ಮಗನೇ. ಶುಭವಾಗಲಿ. ಯೋಗ ಮಾಯೆಯೂ ನಳಿನ ಲಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ವದನದಲ್ಲಿ ನಿದ್ರೆಯಿಂದ ಎಚ್ಚಂತಹ ಸುಕ್ಷಣವಿದು. ಕೈಗೆ ಆಯುಧವೊಂದು ಸೇರಿಕೊಂಡಿದೆ. ಘಟನೆ ಏನು ನಡೆಯಲಿಕ್ಕುಂಟು ಎನ್ನುವುದು ಸ್ಪಷ್ಟ. ಕಿರುನಗೆಯನ್ನು ಆಭರಣವಾಗಿರಿಸಿ ನಿರೀಕ್ಷೆ. ಏಕಕಾಲದಲ್ಲಿ ನೀವಿರುವರೂ ಕೊಟ್ಟಂತಹ ಈ ಆರ್ಭಟದ ಅನಿವಾರ್ಯತೆ ಇಲ್ಲಿಲ್ಲ. ಯಾಕೆಂದರೆ ನಿಮ್ಮ ಹತ್ತಿರದಲ್ಲೇ ನಾನಿದ್ದೇನೆ. ನನಗೆ ಎರಡೂ ಕಿವಿಗಳು ಸ್ಪಷ್ಟವಾಗಿ ಕೇಳುತ್ತಾ ಇದೆ. ಈಗ ಗೊತ್ತಾದ್ದು ನಮಗೆ. ಹಾಗಂತ ನಿಮಗಂಥದ್ದೊಂದು ಸಮಸ್ಯೆ ಸ್ವರದಲ್ಲಿ ಉಂಟು ಅಂತಾದ್ರೆ ಮುಂದೆ ಕಾಣುತ್ತಿರುವಂತಹ ಈ ನೀರಲ್ಲಿ ಲವಣದ ಅಂಶವಿದೆ. ಬೊಗಸೆಯಲ್ಲಿ ಸ್ವಲ್ಪ ತಕೊಳ್ಳಿ, ಗಂಟಲು ತನಕ ಅದನ್ನು ಹರಿಯಬಿಡಿ, ಗಳಗಳ ಅಂತ ಮಾಡಿ ಉಗುಳಿ ಸ್ವರ ಸರಿ ಆಗ್ತದೆ. ನಿನ್ನ ಧ್ವನಿ ಕೇಳುವುದಿಲ್ಲ, ಅದು ಮಾಡುವುದಾದ್ರೆ ನೀನು ಮಾಡಬೇಕು. ನನಗೆ ಯಾಕೆ ಇಷ್ಟ ಬರುವುದಕ್ಕೆ ಮತ್ತೆ ಯಾಕೆ ಬೊಬ್ಬೇಡದೆ? ನಮ್ಮ ಅಭ್ಯಾಸ. ಓ ಸ್ವಭಾವ. ಅದುವೇ ಒಳ್ಳೇದು ಒಳ್ಳೇದು ಹುಟ್ಟುಗುಣ. ಸರಿ, ಸಂತೋಷ. ಆ ಕಡೆಯಿಂದ ಈ ಕಡೆಗೆ ಧಾವಿಸಿ ಬಂದವರು ನಾವು. ಏಕೆ? ನಿನ್ನನ್ನು ನೋಡಿದಾಗ ಬಹಳ ಆಶ್ಚರ್ಯವಾಗುತ್ತಾ ಇದೆಯಲ್ಲ. ನೀರ ಮೇಲೆ ಕುಳಿತುಕೊಂಡಿದ್ದಿ. ಹೌದು. ನಾವು ನೀರ ಮೇಲೆ ಕಾಲಿಟ್ಟಾಗ ಬುಳುಂಕ ಮುಳುಗುತ್ತೇವೆ. ಅದೆಂತದು ಬುಳುಂಕ? ಧ್ವನಿ ಮುಳುಗುವ ಒಂದು ಶಬ್ದ. ನೀರಿನ ಧ್ವನಿ. ಕಾಲಿಟ್ಟಾಗ ಹುಟ್ಟುವಂತ ನೀರಿನ ಧ್ವನಿಗೆ ಬುಳುಂಕ ಎಂದು ಹೆಸರಿಡಲಾಗಿದೆ. ಒಳ್ಳೆದು ಒಳ್ಳೆದು. ನೀನು ಏನು ಮುಳುಗಲಿಲ್ಲ, ಹೇಗೆ ಕುಳಿತೆಯೋ? ಇಲ್ಲೊಂದು ಎಲೆ ಕಾಣುತ್ತಾ ಉಂಟಾ? ಯಾವ ಎಲೆಯೋ? ಆಲದ ಎಲೆ. ಆಲದ ಎಲೆ ಮೇಲೆ ಇವ ಕುಂತಿರ್ಪಣು. ಶ್ರೀಮತ್ ಸುಂದರನು. ಸುಂದರ ಇವು ಸುಂದರ
ಹೌದು. ಸುಂದರ ಅಂದ್ರೆ ಏನ ನಮಗೆ ಗೊತ್ತಾಗುವುದಿಲ್ಲ. ಇವ ಸುಂದರ ಕಾಣುತ್ತದೆ. ಅವನ ಹೆಸರು ಸುಂದರ. ಹೌದು. ಏ ಸುಂದರ ಏನಯ್ಯ? ಸುಂದರ ಒಂದೇ ಎಲೆಯೋ ಒಂದೇಲೆ ಮೂರಾದರೂ ಇರುತ್ತಿದ್ರೆ ನಾವು ಕೂಡ ಸುಧಾರಿಸುತ್ತಿದ್ದೇವಲ್ಲ ಮತ್ತೆ ಉಳಿದುಕೊಳ್ಳುವುದಕ್ಕೆ. ನನಗೆ ಸಿಕ್ಕಿದ್ದೇ ಒಂದು ಕಷ್ಟದಲ್ಲಿ ನಿಮಗೆಲ್ಲಿಂದ ಕೊಡ್ತದೆ ಅದು ಕಷ್ಟಪಟ್ಟಿದ್ದೀಯ. ಮತ್ತೆ ಬೇಡ ನಮಗೆ ಬೇಡ, ಈಗ ಅಗತ್ಯವೇ ಇಲ್ಲ. ಬಿಡುವ. ನಿನ್ನ ದೃಷ್ಟಿಯನ್ನು ಆ ಕಡೆ ಆಯಿತು. ಯಾಕೆ? ನಮ್ಮನ್ನೇ ನೋಡುತ್ತಾ ಇದ್ದೀಯಲ್ಲ. ಹೌದು, ನಮ್ಮಲ್ಲಿ ಕೇಳಿದೆಯಾ ನೋಡುವುದಕ್ಕೆ? ಓ, ನಿಮ್ಮನ್ನು ನೋಡಬೇಕು ಅಂತಾದ್ರೆ ನಿಮ್ಮನ್ನು ಕೇಳಬೇಕು. ನಮ್ಮಲ್ಲಿ ಕೇಳಬೇಕು. ನಿಮ್ಮನ್ನು ನೋಡಬಹುದೇ? ಬುದ್ಧಿ ಸುಲಭ ಉಂಟು, ಹೆಚ್ಚಿಲ್ಲ. ಬಾಯಿ ಮುಚ್ಚು, ಬಾಯಿ ಮುಚ್ಚು, ಬಾಯಿ ಮುಚ್ಚು, ಬಾಯಿ ಮುಚ್ಚು. ಈ ಹಾಗೆ ಉಂಟು, ಮುಚ್ಚಲ್ಪಟ್ಟ ಸ್ಥಿತಿಯೇ. ನಿನ್ನ ಹಲ್ಲನ್ನು ನೋಡುವುದಕ್ಕಾಗುವುದಿಲ್ಲ. ಆಗುವುದಿಲ್ಲ. ಬೆಳ್ಳಗಿನ ಹಲ್ಲು, ಅದರಿಂದ ಹೊರಡುವ ಫಲ್ಲನೆ ಬೆಳಕು ನಮ್ಮ ಕಣ್ಗಳಿಗೆ ಕುಕ್ಕುತ್ತದೆ, ಮಿಡಿ ಮಿಡಿ ಕುಕ್ಕುತ್ತದೆ. ನೀವು ಕಣ್ಣು ಮುಚ್ಚಿ. ಯಾಕೆ? ಅಗತ್ಯವೇ ಇಲ್ಲ. ಕುಕ್ಕುತ್ತದೆ ಆದ್ರೆ ನಾವು ಮುಚ್ಚುವವರಲ್ಲ, ಇನ್ನೊಬ್ಬರ ಕಣ್ಣು ಮುಚ್ಚಿಸುವವರು. ನನಗೆ ಇದಕ್ಕಿಂತ ಹೆಚ್ಚು ಮುಚ್ಚಲಿಕ್ಕೆ ಆಗುದಿಲ್ಲ. ಕಿರುನಗೆ ಯಾವಾಗಲೂ ಅದೇ. ಕಿರುನಗೆ ಬೀರುತ್ತ ಬೀಳುತ್ತ. ಕೆಲವರದೆಲ್ಲ ಸಮಸ್ಯೆ ಇರ್ತದನ್ನ. ಹೌದಾ? ಅಲ್ಲಿ ಎದುರಿದ್ರೆ ಅವ್ರ ನಗುವ ಹಾಗೆ ಕಾಣುವುದು ಅಂತ. ಅಲ್ಲಿ ಎದುರಿದ್ದವರ ಸಮಸ್ಯೆ ಇಲ್ಲ. ಯಾಕೆ ಹೇಳಂತೆ? ಅಲ್ಲೇ ಇಲ್ಲ. ಅಲ್ಲಿ ಎದುರಿದ್ದವರ ಸಮಸ್ಯೆ ಆದ್ರೂ ತೊಂದರೆ ಇಲ್ಲ. ಹಲ್ಲುಗಳ ನಡುವೆ ವಿಪರೀತವಾದ ಜಾಗ ಇದ್ರೆ ಅದು ದೊಡ್ಡ ಸಮಸ್ಯೆ. ಈಗ ಯಾಕೆ ಹೇಳಿದ್ರೆ ನಾಲೆಗೆ ನಡುವೆ ಬರ್ತದೆ, ಹಲ್ಲಿನ ನಡುವೆ. ಹೌದಾ? ಅದು ಸರಿಪಡಿಸುವ ನಿನ್ನಿಂದ. ಆಮೇಲೆ ಬಾಯಿ ಮುಚ್ಚು, ಮುಚ್ಚು. ಹೀಗೆ ಅದು ಇದಕ್ಕಿಂತ ಹೆಚ್ಚಾಗುದಿಲ್ಲ. ನಿನಗೆ ಅರ್ಥವೇ ಆಗುವುದಿಲ್ಲ. ಇದಕ್ಕಿಂತ ಹೆಚ್ಚಾಗುದಿಲ್ಲ. ನಮ್ಮ ಭಾಷೆ ಇವನಿಗೆ ಗೊತ್ತು. ನಾನು ಯಾರು ಅಂತ ಹೇಳುವ ನೀವು ಇವೆ ಎಂತ ಹುಡುಕುದು ಅಂತ ಆಗ್ಬೇಕು. ಮತ್ತೆ ಹುಡುಕದೆ ಉಪಾಯ ಇಲ್ಲ. ನಾವೊಂದು ಪ್ರಾಣಿಯನ್ನು ಓಡಿಸುತ್ತಾ ಬಂದವರು. ಆ ಪ್ರಾಣಿ ಇನ್ನ ಹಾಗಲ್ಲ. ಅದರ ಬಣ್ಣ ಬಿಡಿ 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 ಬಿಡಿ. ನೀನು ಕಪ್ಪು ಕಪ್ಪು ಕರಿಯ. ಆ ಪ್ರಾಣಿಗೆ ತಲೆಗಳು 5, ನಿನಗೆ ಒಂದೇ ತಲೆ. ಆ ಪ್ರಾಣಿಗೆ ಕರಗಳೆರಡು, ನಿನಗೆ 4 ಕೈಗಳು. ಚತುರ್ಭುಜ. ಚತುರ್ಭುಜ ಚತುರ್ಭುಜ. ನಮಗೆ ಏನೇ ಆಗಲಿ ಆ ಪ್ರಾಣಿ ಇಲ್ಲಿಗೆ ಬಂದಿದೆ, ಅದಕ್ಕಾಗಿ ಹುಡುಕಾಡಿಕೊಂಡು ಬಂದಿದ್ದೇವೆ. ಒಳ್ಳೇದು. ಆ ಬಗ್ಗೆ ವಿಷಯ ಮತ್ತೆ ಹೇಳುವ. ನೀವ್ಯಾರು ಅಂತ ಆಗ್ಬೇಕಲ್ಲ. ಅದೇ ಗೊತ್ತಿಲ್ಲ. ಏನು ಗೊತ್ತಿಲ್ಲ ಇವರಿಗೆ. ನಾವು ಸಾಮಾನ್ಯರಲ್ಲ. ಶೂರರಹುದು ನೀವು ನಿಮ್ಮನ್ನು ಕಂಡು ನಿನ್ನನ್ನು ಕಂಡು ನೀನು ಕಂಡು ನಮ್ಮನ್ನು ನೀನು ಕಂಡು ನೋಡಿ ನೋಡಿ ಭೂರಿ. ಅದೇನೋ ಪೂರಿ ಅಂದ್ರೆ ಪೂರಿ ಅಲ್ವ? ಅರ್ಥ ಆಗ್ಲಿಲ್ಲ. ಭೂರಿ ಹಾಗಂದ್ರೆ ಭೂರಿ ಅಂದ್ರೆ ತುಂಬಾ ಹೆಚ್ಚು ಬಹಳ. ತುಂಬಾ ಹೆಚ್ಚು ಬಹಳ. ತುಂಬಾ ಹೆಚ್ಚು ಬಹಳ ಬೇರೆ ಬೇರೆ ಹೆಚ್ಚು ಬಹಳ ಸಂತೋಷವಾಯಿತು. 3 ಅರ್ಥ ಉಂಟು. ತುಂಬಾ ಹೆಚ್ಚು ಬಹಳ. ತುಂಬಾ ಹೆಚ್ಚು ಬಹಳ ಸಂತೋಷವಾಯಿತು. ಏಕೆ ನಾನೊಬ್ಬನೇ ಇದ್ದವನು. ಈಗ ನೀವೀರ್ವರು ಬಂದು ನನಗೆ ಜೋಡ ಅಣ್ಣ
ಇವ ಜೋಡಾದ್ರಿಂದ ಕೆಳಗೆ ನೋಡ್ತಿದ್ದ. ಕಾಲಿಗೆ ನೋಡ್ತಾನಲ್ಲ. ಈಗ ಕೆಳಗೆ ನೋಡಿದ್ರಿಂದ ನಿನಗೆ ಅರ್ಥ ಆದದ್ದೇನು? ಜೋಡು ಕಾಲಿಗೆ ಜೋಡಲ್ಲ. ಹಾಗಲ್ವಾ ಅದು? ಕೆಳಗೆ ನೋಡಿದ್ಯಾಕೆ? ನೀರಿನಲ್ಲಿ ನಿಮ್ಮಷ್ಟು ಗಟ್ಟಿ ನಿಲ್ಲಿಕ್ಕೆ ಆಗುದಿಲ್ಲಲ್ಲ. ಇಲ್ಲಿ ಮುಳುಗ್ತೇನೆ ಅಂತ ಎದುರಿಗೆ ಬಿಟ್ಟಿದ್ದ ನೀವು. ಹಾಗೆ ಬೇಕು ಅಂತಾದ್ರೆ ಎಲೆ ಅಡಿಗೆ ನಿಮ್ಗೆ ಕೈ ಹಾಕಬಹುದಿತ್ತಲ್ಲ? ಅದು ಕೂಡ ಸಮಸ್ಯೆ. ಮತ್ತೆ ಒಬ್ಬ ಎಲೆ ಅಡಿಗೆ ಕೈ ಹಾಕುದು, ಮತ್ತೊಬ್ಬ ಎಲೆ ತೆಗೆಯುದು, ಆಗ ನನ್ನ ಕೈಗೆ ಬೀಳ್ತೇನಲ್ಲ. ಮತ್ತೆ ಅದೆಲ್ಲ ವಿಷಯ ಯೋಚನೆ ಏನು ಬಲ್ಲೆಯಾ? ಈಗ ನಾನು ಒಬ್ಬನೇ ಇದ್ದವನಲ್ವಾ? ಜೋಡಿಗಳಾದ ನೀವು ಬಂದು ನನಗೆ ಜೋಡಾದಿರಿ ಅಂದರೆ ಜೊತೆಯಾದಿರಿ. ನಿನಗೆ ಜೊತೆಯಾಗುವವರು ನಾವಲ್ಲ. ನನಗೆ ಜೊತೆಯಾಗಬೇಕು ಅಂತಲ್ವಾ? ಮತ್ತೆ ಮಾತಿಗೆ ಒಂದು ಜೊತೆ ಅಂತ ಹೇಳುವ. ನಾನು ಒಬ್ಬನೇ ಮಾತಾಡುದ. ಕೆಲವರೆಲ್ಲ ಹಾಗೆ ಮಾತಿಗೊಂದು ಮಾತಾಡುದು, ಒಬ್ಬರೇ ಮಾತಾಡುದು. ಈಗ ನಿಮ್ಮದೊಂದು ಜೊತೆ ಆದ್ರೆ ಈಗ ನೀವು ಏನು ಕೇಳಿದ್ರಿ? ಬೀರಲ್ಲಿ ಯಾಕೆ ಕಿರುನಗೆ? ಈಗ ನೀವು ಹೇಳಿದ್ರೆ ಹೇಗೆ? ಹುಟ್ಟಿನಿಂದಲೇ ನಮಗೆ ಈ ಸ್ವರ ಅಭ್ಯಾಸ, ನಮಗೆ ಸ್ವಭಾವ. ನಾನು ಹುಟ್ಟುವಾಗ ನನ್ನ ಅಮ್ಮನ ಮುಖ ನೋಡಿ. ಅಮ್ಮ ಅಣ್ಣ, ಹೌದೌದು, ಅಪ್ಪ ಅಮ್ಮ ಅಂತ ಸರಿ ಕೇಳಿಸಂತೆ. ಆಗಾಗ ಅಮ್ಮ ಇದ್ದಾರೆ ಹೇಳುದು ಯಾಕೆ? ನಮಗೆ ಅಮ್ಮ ಇಲ್ಲ ಅಂತ ಹೇಳುದು. ಓ, ನಿಮಗೆ ಅಪ್ಪ ಅಮ್ಮ ಇಲ್ವಾ? ನಿಮಗೆ ಇಲ್ವಾ? ಬಿಡಿ, ನಾನಿದ್ದೆ. ಹಾಗಲ್ವಾ? ಆ ವಿಷಯ ಬಿಡಿ, ಉತ್ತರ ಹೇಳುವುದಕ್ಕೆ ನಾನಿದ್ದೇನೆ ಅಂತ. ಅಮ್ಮನ ಮುಖವನ್ನು ನೋಡಿ ನಗುವುದನ್ನು ಅಭ್ಯಾಸ ಮಾಡಿಕೊಂಡೆ. ಕಿರು ನನಗೆ ಸ್ವಭಾವ. ಆಮೇಲೆ ಕೇಳಿದ್ರಿ, ನೀರ ಮೇಲೆ ಕುಳಿತುಕೊಂಡು ಮಾಡುವುದು ಏನಿಲ್ಲ, ಮಲಗಿದೆ, ಮಲಗಿ ಸಾಕಾಯ್ತು. ಮಲಗುವುದಂದ್ರೆ ಮಲಗುವ ಸ್ಥಿತಿ. ಹೌದೌದು, ಗೊತ್ತಿಲ್ಲ ನಮಗೆ. ಆಮೇಲೆ ಕೂತುಕೊಂಡೆ. ನೀನು ಏನು ಮಾಡ್ತೀಯ? ಕೂತುಕೊಂಡು ನೋಡ್ತಾ ಇದ್ದೆ, ಯಾರಿಲ್ಲಲ್ಲ. ಕುಳಿತುಕೊಳ್ಳುವುದಲ್ಲ ಅದರಲ್ಲಿ. ಎಲ್ಲಿಗಾದ್ರೂ ಹೋಗ್ಬೇಕು ಅಂತಂದ್ರೆ ಹೀಗೆ ಮಡಚಿಕೊಂಡು ಇಲ್ಲ, ಹೋಗ್ಲಿಲ್ಲ, ಎದ್ದು ಬಂದದ್ದು. ಮಡಚಿಕೊಂಡು ಹೋಗ್ಲಿಕ್ಕಿಲ್ಲ. ಅಲ್ಲ, ಅಲ್ಲಿ ಕುಳಿತುಕೊಂಡು ಏನು ಕಾರ್ಯ ನಿನಗೆ? ಏನಿಲ್ಲ, ನೋಡ್ತಾ ಇದ್ದಷ್ಟೇ. ನೀವೊಂದು ಪ್ರಶ್ನೆ ಕೇಳಿದ್ರಲ್ಲ, ಯಾರು ಏನನ್ನು ಹುಡುಕುತ್ತಾ ಬಂದಿರಿ ಅಂತ. ಏನದು? ಪ್ರಾಣಿ. ಯಾರು? ಮೊದಲ ಕಂಡ ಪೋರ ಎಲ್ಲಿ ಪೋದ? ಆರ ಕಂಡಿರಯ್ಯ ನೀವು. ಎಂತದು? ಒಂದೇ ಪ್ರಾಣಿ ಯಾರ ಕಂಡಿರಯ್ಯ ನೀವು? ನನಗೆ ಗೊತ್ತಿಲ್ಲ. ಹಾಗಂತ ನಿಮ್ಮ ಹಾಗಲ್ಲ, ನನಗೆ ನಾನ್ಯಾರು ಅಂತ ಗೊತ್ತುಂಟು. ಕಾಣುತ್ತಿರುವಂತಹ ವಿಶಾಲವಾದಂತಹ ಈ ಶರದಿಗೆ ಎದೆಗಟ್ಟಿ ಮಾಡ್ಕೊಳ್ಳಿ. ಯಾಕಂದ್ರೆ ದೊಡ್ಡ ವಿಷಯ ಹೇಳುದು ಎದೆ ಒಳಗೆ ಏನಾಗುದಿಲ್ಲ. ಎಲ್ಲರಿಗೂ ಒಳ್ಳೆಯ ಜಲದಿಗೆ ಒಡೆಯ, ನೀರಿಗೆ ಓಡೆಯ ಅಂತ ಹೇಳಿದೆ ನೀನು. ಒಡೆಯ ಅಂದ್ರೆ ಏನು? ನಿಮಗೆ ಅದು ಕಷ್ಟ ಆಗುದಿದ್ರೆ ಶಬ್ದವೇ ಬೇಡ. ಹೇ ಪ್ರಭು, ಹರಿನಾರಾಯಣ, ಹಾಗೆ ಕರೆ. ಅದೆಲ್ಲ ಆಗ್ಲಿಕ್ಕೆ ಬೇಡ. ಮೊದಲು ಕಂಡದ್ದನ್ನ ತೋರಿಸಿ ಬೇಗ. ಇಲ್ಲ ಅಂತಾದ್ರೆ ನುಂಗುತ್ತೇವೆ. ಗಂಟಲಲ್ಲಿ ಸಿಕ್ಕಿಕೊಂಡೆವು, ಹೊಟ್ಟೆ ಒಳಗಡೆ ವಿಷವಾದ. ಈಗಲೂ ಹೇಳ್ತೇನೆ, ಯಾರನ್ನು ಹುಡುಕಿಕೊಂಡಿರೋ ಬಂದಿರೋ ಅವನನ್ನ ಪಾದಕನಾಥನಾದ ಕಾಲಕ್ಕೆ ಅವನನ್ನು ಕೊರೆದಿದ್ದೇನೆ. ನೀವು ಕೂಡ ಹಣೆ ಹಚ್ಚಿದ್ರೆ ನನ್ನ ಪಾದಕ್ಕೆ ಅಂತ ಹೇಳಿದ್ರೆ ಕೊರೆಯುವ ದಾತಾರನಾಗುತ್ತೇನೆ. ಇಲ್ಲಂತಾದ್ರೆ ಬಂದು ಕಳೆಯಿವೆ.
ಚೂರ್ಣ ಆಯ್ತಾ ಅದು? ಜಗೀಲಿಕ್ಕೆ ಬೇಕಲ್ಲ. ಅಯ್ಯೋ ಅದೇ ಸಮಸ್ಯೆ. ಪ್ರಾಣಿಯ ಪ್ರಾಣ ಹೋಯ್ತಾ? ಹೋಗಿದೆ. ಸ್ವಲ್ಪ ತಿಂದು ಬರ್ತೇನೆ. ಹೀಗೆ ರುಚಿ ನೋಡುದಕ್ಕ ಅದೆಲ್ಲ ಆಗೋದಿಲ್ಲ. ಯಾಕೆ? ಇಬ್ಬರು ಹೊಡೆದಿದ್ದೇವೆ ಎಂದಾದ ಬಳಿಕ ಇಬ್ಬರು ತಿನ್ಬೇಕು. ಒಂದೇ ಪ್ರಾಣಿ ಒಂದೇ ಪ್ರಾಣಿ ಇಬ್ಬರು ತಿನ್ನುವುದು ಹೇಗೆ? ಅದು ಹೇಗಾದ್ರೂ ಸುಧಾರಿಸಿಕೊಂಡು ತಿನ್ನುವ. ಅದು ಆಗುದಿಲ್ಲದಮ್ಮ. ಹಾಗೆಲ್ಲ ಹೇಳಿಬೇಡ, ನನಗೆ ಹಸಿವಾಗ್ತದೆ. ಇಬ್ಬರಿಗೂ ಹಸಿವಾಗುತ್ತದೆ. ಹೌದು, ಇಬ್ಬರಿಗೂ ಪ್ರಾಣಿ ಬೇಕು. ಹೌದು. ಒಂದು ಉಪಾಯ ಮಾಡುವ. ಏನು ಮಾಡುವ? ಓಡಿ ಹೋಗಿದೆ ಅಲ್ಲ ಒಂದು ಪ್ರಾಣಿ, ಅದನ್ನು ಹಿಡಿದು ಇಲ್ಲಿಗೆ ತರಬೇಕು. ತಂದು ಆಮೇಲೆ ನನಗೊಂದು ನಿನಗೊಂದು ಅಷ್ಟರವರೆಗೆ ಪ್ರಾಣಿ ಇಲ್ಲೇ ಇರಲಿ. ಹೆಣ್ಣ ಇಲ್ಲಿ ಬಿದ್ದಿರಲಿ. ಸೆಣಸಿ ಪಂಚಸಹಸ್ರ ಕಾಲದೀಯೇ ಧನುಜರನಿ ಜಯಸೇನದಿರುತ್ತಿರೇ ನಳಿನ ನಾಭನು ಸ್ಮರಿಸಿ ಭಕ್ತಿಯುಳ ಆದಿಮಾಯೇನು ಕರಾವಲಂಬನ ಕರಿ ಮನದೊಳೆದನು ತುರದೊಳದೊಳ ಹನನಗೊಳಿಸುವೆ ಕಪಟದೊಳಗೆ ದಿನುತಲಾಗೆ ವೀರರೀರ್ವರ ಪೊಗಡುತ್ತಲಿಂತೆಂದ ಇನ್ನು ಮಾತಿಗೆ ವೇಳೆ ಅಲ್ಲ, ಇವರನ್ನು ಹೊಗಳಿಕೊಳ್ಳುವುದೇ ಸರಿ. ನೋಡುವ ಮೆಚ್ಚಿದ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಆಶ್ಚರ್ಯವಂತನ ಉಚ್ಚರಿಸುವುದೇ ಅಚ್ಚಳಿಯನ ಭಟರಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಮೆಚ್ಚಿದೆ ಈಗ ಮೆಚ್ಚಿದ ನಿಮ್ಮ ಪೌರುಷಕ್ಕೆ, ನಿಮ್ಮ ತೋಳ ಸಾಹಸಕ್ಕೆ, ನಿನ್ನ ಮೀಸವನ ಕೇಶ, ನಿನ್ನ ಪಾದ ಅವನ ಮೂಗು, ಏನ ಕೇಶ ನಿಮಿಷ ನಿನ್ನ ಬೆರಳು ಅವನ ಕೊರಳು, ಎಲ್ಲ ಒಂದೇ ಅಲ್ವಾ? ಅಂದರೆ ವಿಶೇಷವಾದದ್ದನ್ನು ಹೊಗಳಲಿಕ್ಕೆ ಶಬ್ದ ದಾರಿದ್ರ್ಯ ಬರ್ತದೆ. ಇನ್ನದೊಂದು ಅವನದೊಂದು ಹೇಳಿದ್ದು ನೀವು ಹೊಂದಿಸಬೇಕು. ಮತ್ತೆ ನಾವು ಹೊಂದಿಸುವ. 5,000 ವರ್ಷಗಳು ಸಂದು ಹೋದವು. ಆದ ಕಾರಣವೇ ದೋಷಗೊಂಡ ನಾನು ಪಾರಿತೋಷ ಕೊಡಬೇಕು ಅಂತ ನಿರ್ಧರಿಸಿದ್ದೇನೆ. ಕಾಲ ಬದಿಯಲ್ಲಿ ಕೂತ್ಕೊಳ್ಳಿ, ಬೇಕಾದನ್ನು ಬೇಡಿ ಕೊಡ್ತೇನೆ. ಹಲ್ಲು ಉದುರಿಸಲಿಕ್ಕಂತೆ ನಾವು ಬೇಡುವವರಲ್ಲ. ಓಹೋ, ನಾವು ಕೊಡುವವರು. ಹೇಗದು? ನಮ್ಮಿಂದ ನಿನಗೇನು ಬೇಕು ಬೇಕಾದನ್ನು ಬೇಡು. ಕೇಳು. ನನ್ನ ಕರದ ಮೇಲೆ ಕರ ಇಟ್ಟು ನಾನು ಕೇಳಿದ್ದನ್ನು ಕೊಡ್ತೇನೆ. ನೀನು ಕೇಳಿದ್ದನ್ನೆಲ್ಲ ನಾವು ಕೊಡುತ್ತೇವೆ ಕೊಡುತ್ತೇವೆ ಕೊಡ್ತೇವೆ. ಸಿಕ್ಕಿದ ನಯ ಕೈಗೆ ಬಲು ಸೊಕ್ಕಿದ ಮೂರ್ಖರಿ ನಿಮಗೆ ತಕುದಾನ ದಿಕ್ಕುವೆನದರು ದಕ್ಕದು ಭಯ ವಿಕ್ರಮ ಮುಂದಕ್ಕೆ ಸಿಕ್ಕಿದಿರು ನಯ ಕೈಗೆ ಬಲು ಸೊಕ್ಕಿದ ಮೂರ್ಖರಿ ನಿಮಗೆ ನನ್ನ ಕೈಯೊಳಗಡೆ ಎಲ್ಲಿ ನಾವು ಹೊರಗಿದ್ದೇವೆ ಅಂದರೆ ನನ್ನ ಭೌತಿಕ ಹಿಡಿತದೊಳಗೆ ಹಿಡಿಯಾದಿರಿ. ಮೂರ್ಖ ಶತಮೂರ್ಖರಾದಂತೆ ನಿಮಗೆ ನನ್ನಷ್ಟು ತಲೆ ಇಲ್ಲ ಅಂತ ನಿರೂಪಿತವಾಗಿ ಹೋಯ್ತಲ್ಲ. ಅದನ್ನೇ ಕೊಡಿ. ಪ್ರಾಣವಾಗಿ ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗದಲ್ಲಿ ಮನದಿರಾವೆನುತ್ತಲೇ ತಾನೆಮ್ಮೊಳಿದಂತೆ ಮಾತೆ ಏನ ಮಾಡುವುದೋ ಭಾಷೆ ಕೇಳಿ ಮೋಸ ಮಾಡಿದಳಲ್ಲ. ಪ್ರಾಣವನ್ನೇ ಕೇಳಿಬಿಟ್ಟ. ತಲೆಯನ್ನೇ ಕೇಳಿದಳಲ್ಲ. ಬೇರೆ ಏನಾದ್ರೂ ಕೇಳ್ತಿದ್ರೆ ತೆಗೆದು ಕೊಡ್ತಿದ್ದೆ. ನನ್ನ ತಲೆಗೆ ಬೇಕು. ನನ್ನ ಶಿರ ನನಗೆ ಬೇಕು. ನಾನು ಕೊಡುವುದಿಲ್ಲ. ಅಯ್ಯೋ ನಾನಂತೂ ಕೊಡುವುದೇ ಇಲ್ಲ. ನಾನು ಕೊಡುವುದೇ ಇಲ್ಲ. ಅಯ್ಯೋ ನಾನು ಕೊಡುವುದಿಲ್ಲ ಅಂತ ಹೇಳಿದಿಲ್ಲ. ನನ್ನದನ್ನೇ ಮಾತು ಕೊಡುವುದಿಲ್ಲ. ನಾನು ನಿನ್ನ ಅಣ್ಣನಲ್ವೇ? ಹೌದಣ್ಣ. ನನ್ನ ಮೇಲೆ ನಿನಗೆ ಭಕ್ತಿ ಇಲ್ವೇ? ಉಂಟು. ಒಂದು ಉಪಕಾರ ಮಾಡುವೆ. ಯಾವುದೇ? ನನ್ನ ಬದಲಿಗೆ ನೀನೇ ತಲೆ ಕೊಡುವುದಮ್ಮ. ಯಾರು ತಮ್ಮ
ನನ್ನ ಮೇಲೆ ಪ್ರೀತಿ ಇಲ್ವಾ ನಿನಗೆ? ಉಂಟಲ್ಲ. ಇದುವರೆಗೆ ನಾನು ಏನನ್ನಾದ್ರೂ ಕೇಳಿದ್ದೇನೆ? ಇಲ್ಲಲ್ಲ. ಈಗ ಕೇಳ್ತೇನೆ. ಅಣ್ಣ ದೊಡ್ಡವರಲ್ಲಿ ಇರುವುದು ಯಾಕೆ? ಬದುಕುವುದಕ್ಕೆ, ಸಂಸಾರ ನಡೆಸುವುದಕ್ಕೆ, ಸಾಯುವುದಕ್ಕೆ. ಮತ್ತೆ ಸಣ್ಣವರು ಸಣ್ಣವರು ಬದುಕಬೇಕು. ಮತ್ತೆ ಸಣ್ಣವರು ಸಾಯ್ಬೇಕು. ಅವರಿಗೆ ಏನು ತಿಳುವಳಿಕೆ ಇಲ್ಲ. ದೊಡ್ಡವರಿಗೆ ಬದುಕುವುದಕ್ಕೆ ಬಹಳ ಕಷ್ಟ. ದೊಡ್ಡವರು ಸತ್ರೆ ತುಂಬಾ ಉಪಯೋಗ ಉಂಟು. ಇಲ್ಲ ದೊಡ್ಡವರು ಅನುಭವ ಆಗಿಲ್ಲ. ದೊಡ್ಡವರು ಬದುಕಿದ್ರೆ ಸಣ್ಣವರಿಗೆ ಅನುಭವ ಆಗ್ತದೆ. ಅದು ಏನು? ಅದಕ್ಕೆ ಬೇಗ ಸಣ್ಣವರು ಸಾಯ್ಬೇಕು. ಈಗ ಇದುವರೆಗೆ ಆತದ್ರಲ್ಲಿ ತಲೆ ಹೋಗ್ಲಿಕ್ಕೆ ಆಯ್ತಲ್ಲ. ಈಗ ನಿನ್ನ ಅನುಭವ ಹೆಚ್ಚಾಯ್ತು. ಹಾಗುಂಟ. ನೀನು ಕೊಡುವುದಿಲ್ವಾ? ನಾನು ಕೊಡುದಿಲ್ಲ. ನಾನು ಕೊಡುವುದಿಲ್ಲ. ಇಬ್ಬರಿಗೂ ತಲೆಗಳನ್ನು ಕೊಡುವುದಕ್ಕೆ ಮನಸ್ಸಿಲ್ಲ. ಏನು ಮಾಡುದು? ಏನಾದ್ರೂ ಉಪಾಯ ಹೊಳೆಯುತ್ತದ? ನನಗೆ ಎಂತದ್ದು ಹೊಳೆಯುವುದಿಲ್ಲ. ತಲೆ ಸರಿ ಇಲ್ಲದವನೇ ಯಥಾರ್ಥಕ್ಕಾದ್ರೂ ಹೇಳ್ಬೇಕಾ? ಇವ ಕೇಳುವುದಕ್ಕಿಂತ ಮೊದಲು ಸರಿ ಇತ್ತು. ಅವ ಕೇಳಿದ ಬಳಿಕ ಎಲ್ಲ ಹೋಗಿದೆ. ಒಂದು ಉಪಾಯ ಇಲ್ವಾ? ಏನೋ ನೀವು ಹೇಳಿದಂತೆ ತಲೆಗಳನ್ನು ಕೊಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ಕೊನೆಯ ಕ್ಷಣದಲ್ಲಿ ನಮ್ಮ ಒಂದು ಮಾತನ್ನು ನಡೆಸಿಕೊಡ್ಬೇಕು. ಏನು? ತುಂಬಿದ ಜಲರಾಶಿಯ ಮಧ್ಯೆ ಒಂದು ಬಿಂದು ಕೂಡ ನೀರು ನಮ್ಮ ಮೈ ಸೋಕದ ತೆರದಲ್ಲಿ ತಲೆಜಗ. ನೀವ್ಯಾರು, ನಾನು ಯಾರು, ನಮಗಿರುವಂತಹ ಸಂಬಂಧ ಏನು ಎನ್ನುವಂತಹ ಜ್ಞಾನ ನಿಮ್ಮ ಮನೋಮಂಡಲಕ್ಕೆ ಅನುಗ್ರಹಿಸುತ್ತಾ ಇದೋ ವಿಶ್ವವಿರಾಟ್ ಕ್ಷೀರಣವ ಜಯನ ನಾರಾಯಣ ನಿರಜದಳ ನಯನಾಲ ಘೋರಧುರಿತ ಸಂಹಾರಣ ದಿನುಧಾರಿ ರಮಾರಮಣ ನಾರಾಯಣ ಕ್ಷೀರಾಣವ ಜಯನ ದೇವಾ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ. ಓ ಕ್ಷೀರಾರ್ಣವಶಯನ, ಓ ಕರುಣಾಸಾಗರನೇ, ಇದೋ ನಿನ್ನ ಪಾದಪುಟದಲ್ಲಿ ನಾವಿರುವರು ಕೂಡ ಹೊರಲಾಡುತ್ತಾ ಇದ್ದೇವೆ ತಂದೆ. ನಾವೇನು ಮಾಡಿದ್ದೇವೆ ಎಂಬಂತಹ ಅರಿವು ನಮಗಿರಲಿಲ್ಲ. ಅನ್ಯಾಯವನ್ನೇ ಮಾಡಿದ್ದೇವೆ ಎಂಬಂತಹ ಅರಿವು ಈಗ ಮೂಡಿ ಬಂದಿದೆ. ನೀನು ಯಾರು ಎಂಬುದನ್ನು ತಿಳಿದಂತಹ ನಾವು ಅಕ್ಷಮ್ಯ ಅಪರಾಧವನ್ನೇ ಮಾಡಿದ್ದೇವೆ ಎಂಬಂತಹ ತಿಳುವಳಿಕೆ ಉಂಟಾಗಿದೆ ತಂದೆ. ನಮ್ಮನ್ನು ಕ್ಷಮಿಸಬೇಕು. ಜೊತೆಯಲ್ಲಿ ಅವ್ಯಾಹಕನೇ ಗಮ್ಯನೇ ಸದಸ್ಯದ್ರೂಪಿ ನಿನ್ನ ಯೋಗ್ಯತೆಯನ್ನು ಅರ್ಥವಿಸದಿದ್ದಂತಹ ನಾವು ನಿನ್ನ ದೇಹವನ್ನು ದಂಡಿಸುವುದಕ್ಕೆ ಮುಂದಾದೆವು. ನಮ್ಮ ಸರ್ವಾಪರಾಧವನ್ನು ಮನ್ನಿಸುವುದರ ಮುಖೇನವಾಗಿ ಸುಜ್ಞಾನದ ಬೆಳಕ ನಿಂತದ್ದೇ ತಡ ನಮಗೆ ಅರ್ಥವಾಯಿತು. ನಮ್ಮಿರುವರ ತಂದೆ ನೀನೇ ಅನ್ನುವ ಹಾಗೆ ಬದುಕುವಂತ ಆಶೆಯನ್ನು ಕಳೆದುಕೊಂಡಿದ್ದೇವೆ. ಹುಟ್ಟಿ ಸತ್ತಿದ್ದೇವೆ ಅಂತ ಆಗಬಾರ್ದು. ಕರೆಯುವುದಕ್ಕೆ ಹೆಸರಾಗಬೇಕು. ಆ ಹೆಸರು ನಿನ್ನ ಜೊತೆಯಲ್ಲಿ ಸ್ಥಾಯಿಯಾಗಿ ಉಳಿಯುವ ಹಾಗೆ ಅನುಗ್ರಹಿಸುತ್ತಂದೆ. ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ಮೇದಸನ ಜಲಧಿಯಲ್ಲಿ ಸೇರಿಸುತ್ತೆ ಧರೆಯ ಸೃಜಿಸುತ್ತೆ ಮೇದಿನಿಯನ್ನು ತಿರಿಸಿ ಪೆಸರನು ನಾಭಿ ಕಮಲದಿ ಮಿರಿವೆ ಕಮಲ ಜನ ನೇಮಿಸಿ ಸೃಷ್ಟಿ ಕಾರ್ಯಭೂಮಿಯೇ ಮೃದು ಕಠಿಣ ಶರೀರಿಗಳಾಗಿರುವ ನೀವಿನ್ನು ಮಧು ಕೈಟಬ. ನಿಮ್ಮನ್ನು ನಿಗ್ರಹಿಸಿ ಮಧುಸೂದನ ಕೈಟಬಾರಿ ಅಂತ ನನ್ನನ್ನು ನುತಿಸುವಾಗ ನನ್ನ ಹೆಸರಿನ ಜೊತೆ ನಿಮ್ಮ ಹೆಸರು ಹೊಂದಿಕೊಳ್ಳಲಿ. ನೀವಾಡಿದ ಮಾತಿನಂತೆ ಹನಿ ಹುಂಡು ನೀರು ನಿಮ್ಮ ದೇಹವನ್ನು ಸ್ಪರ್ಶಿಸದ ಹಾಗೆ ನಿಮ್ಮನ್ನು ಸ್ವೀಕರಿಸುವುದಕ್ಕಾಗಿ ಜಂಗಿಯನ್ನು ವಿಸ್ತರಿಸಿದ್ದೇನೆ. ಹೊಂದಿಕೊಳ್ಳಿ. ಮಧುಕೈಟಬರನ್ನು ಕೊಂದು ಮೇಧಸ್ಸನ್ನು ಜಲದಿಗೆ ಸೇರಿಸಿ ಮೇದಿನಿ ಎನ್ನುವ ಹೆಸರನ್ನಿಟ್ಟದ್ದಾಯಿತು. ನಾಭೀಕಮಲ ನಾಳದಲ್ಲಿರುವಂತಹ ಬ್ರಹ್ಮದೇವನಿಗೆ ಸೃಜಿಸುವ ಕಾಯಕದಲ್ಲಿ ತೊಡಗಿಸಿಕೊಳ್ಳುವರೆ ಪಥ ನಿರ್ದೇಶನವನ್ನು ಮಾಡಿದ್ದಾಯಿತು. ನಿಜಧಾಮವಾದ ವೈಕುಂಠವನ್ನು ಸೇರುವಂತ ಸಂಕಲ್ಪ ಮಾಡಿದ್ದೇನೆ. ಇನ್ನೇನಿದ್ದರೂ ಜನನಿಯಾದಿಯಲಿ ಮಾಲಿನಿಯೂ ವರತನೋಜ ಭಿಕ್ಷಿಯಲಿ ಕಾಮಿನಿಯೂ ಮಾಲಿನಿಯೂ ಕಾಮಿನಿಯೂ ಮಾಲಿನಿಯೂ ಜನನಿಯ ಜಯಲಿ ಮಾಲಿನಿಯೂ
ವರತನುಜಪೇಕ್ಷೆಯಲಿ ಕಾಮಿನಿಯೋ ವರತನುಜಪೇಕ್ಷೆಯಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಮಾಲಿನಿಯೋ ಕನಕ ಗರ್ಭನ ತಪವನು ಗಿವೆ ಎನ್ನುತ್ತಾನೆ ಕನಕ ಗರ್ಭನ ತಪವನು ಗಿವೆ ಎನ್ನುತ್ತಾನೆ ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು ಜನನೀಯತೆಯಲಿ ಮಾಲಿನಿಯೋ ಭರತನುಜಾಪೇಕ್ಷೆಯಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಮಾಲಿನಿ. ಜಯ ನಮೋ ಜಗದೀಶ್ವರ. ಕಾಪಾಡುತ್ತನ್ನೇ ಕಾಪಾಡು. ಬೇಸಿಗೆಯ ಕಡು ಬಿಸಿಲಿಗೆ ಕರಟಿ ಕಮರಿ ಹೋದಂತಹ ಬಂಜರು ಭೂಮಿಗೆ ಮುಂಗಾರಿನ ಸ್ಪರ್ಶವಾದಾಗ ಚಿಗುರೊಡೆದು ಪ್ರಗತಿ ಮಾತೆಯು ಹಚ್ಚ ಹಸಿರಾಗಿ ರಂಜಿಸ್ತಾಳೆ. ಆವಾಗ ಮನಸ್ಸಿಗೆ ಎಷ್ಟು ನೆಮ್ಮದಿಯಾಗುವುದಿಲ್ಲ, ಎಷ್ಟು ಸಂತೋಷವಾಗುವುದಿಲ್ಲ ಹೇಳಿ. ಅಂತಹ ನಿರೀಕ್ಷೆ ನಿರಿಸಿಕೊಂಡವರೇ ನನ್ನಮ್ಮನಾದಂತಹ ಶ್ರೀದೇವಿ. ಇವರ ಪಾವನವಾದಂತಹ ಗರ್ಭಾಮುದಿಯಲ್ಲಿ ಬೆಳೆದು ಪವಿತ್ರವಾದಂತಹ ಈ ಪ್ರಪಂಚದ ಬೆಳಕನ್ನು ಕಂಡುಕೊಂಡೆ. ಮಾಲಿನಿ ಎನ್ನುವ ಹಾಗೆ ಹೆಸರಣಿಸಿದ್ದಾರೆ. ಸಂಪತ್ತು ಸೌಭಾಗ್ಯ ಎಷ್ಟೇ ಇದ್ರೂ ಕೂಡ ಮನುಷ್ಯನ ಮನಸ್ಸಿಗೆ ಒಂದಿನಿತ ನೆಮ್ಮದಿ ಎಂಬುದು ಬೇಕಂತೆ. ಅದು ಖಂಡಿತವಾಗಿಯೂ ನಮ್ಮ ಪಾಲಿಗಿಲ್ಲದಾಗಿಯೇ ಹೋಗಿದೆ. ನ್ಯಾಯವಾಗಿ ಸಿಗಬೇಕಿತ್ತು ಅಮರಲೋಕ. ಇದನ್ನು ಪಡೆಯುವಂತಹ ಉದ್ದೇಶದಿಂದಲೇ ಅದೆಷ್ಟೋ ಅಗ್ರಚರಣ ಮಾತೆ ಅಮರಲೋಕಕ್ಕೆ ಕಳುಹಿಕೊಟ್ಟಿದ್ದಾಳೆ. ಹರಿಯ ಕುಟಿಲತನದಿಂದ ಎಲ್ಲರೂ ಹತರಾಗಿ ಹೋದ್ರಲ್ಲ. ಈ ವಿಷಯವನ್ನದಂತಹ ಅಮ್ಮನಿಗೆ ಶೋಕ ಪ್ರಾರಂಭವಾಯಿತು. ಅಂತಿಂತ ಶೋಕವಲ್ಲ, ಪುತ್ರ ಶೋಕ. ಈ ಪ್ರಪಂಚದಲ್ಲಿ 3 ವಿಧಂತ ಮೋಹಗಳು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲವಂತೆ. ವಿತ್ತೇಶನ, ದಾರೇಶನ, ಪುತ್ರೇಶನ ಎಂಬ ಹಾಗೆ. ವಿತ್ತೇಶನದ ಮೋಹವನ್ನಾದ್ರೂ ಬಿಟ್ಟಿರಬಹುದು, ದಾರೇಶನದ ಮೋಹವನ್ನಾದ್ರೂ ಅಗಲಿರಬಹುದು. ಆದ್ರೆ ಪುತ್ರೇಶನದ ಮೋಹದಿಂದ ಅಗಲಿರುವುದಕ್ಕೆ ಸಾಧ್ಯವೇ ಇಲ್ಲಂತೆ. ಸದಾ ಪುತ್ರ ಶೋಕದಿಂದ ಅಲಡುತ್ತಿದ್ದಂತ ಅಮ್ಮನಿಗೆ 2 ಸಾಂತ್ವನದ ಮಾತುಗಳನ್ನು ಹೇಳಿದೆ. ದೈತ್ಯ ಕುಲವನ್ನು ನಾನು ಉದ್ಧರಿಸ್ತೇನೆ ಅಮ್ಮ ಎನ್ನುವ ಹಾಗೆ. ಆವಾಗ ಮಾತೆ ಕರೆದಾಡಿದಂತಹ ಮಾತು, ಮಗಳೇ ಮಾಲಿನಿ, ದಟ್ಟವಾದಂತಹ ಕಾರಣವನ್ನು ಸೇರು, ವಿಧಿಯ ಕುರಿತು ತಪಸ್ಸು ಮಾಡು. ನಿನ್ನ ನಿಜ ಗರ್ಭದಲ್ಲಿ ಭೂಗರ್ಭವನ್ನೇ ಆಳುವಂತಹ ಮಗನನ್ನು ಪಡೆದುಕೊಂಡು ಬಾ ಎನ್ನುವ ಹಾಗೆ ಅಮ್ಮನಿಂದ ಆಜ್ಞೆಯನ್ನು ಪಡೆದುಕೊಂಡೇ ಬಲು ದೂರ ಸಾಗಿ ಬಂದೆ. ಬಂದು ನಿಂತಹ ಸ್ಥಳವಾದರೆ ಯಾವುದು? ದಟ್ಟವಾದಂತಹ ಕಾರಣ. ಸೂರ್ಯ ರಶ್ಮಿಯ ದರೆಗಾಡಿನಂತಹ ಗೊಂಡಾರಣ್ಯದಲ್ಲಿ ಹೆಣ್ಣಾದಂತಹ ನಾನೋರ್ವಳೆ ಇದ್ದೇನೆ. ಕೇವಲ ತಪಸ್ಸನಾಚರಿಸುವುದಕ್ಕೆ ಸ್ಥಳದ ಆಯ್ಕೆ ಮಾಡಿದರೆ ಸಾಕಾಗುವುದಿಲ್ಲ. ನನ್ನ ಬಗ್ಗೆ ಆಲೋಚನೆ ಮಾಡಬೇಕು. ಚೆಲುವಿಕೆ ಯೌವನದಿಂದ ಕಂಗೊಳಿಸುತ್ತಿರುವಂತಹ ಕಾಮಿನಿಯು ಕಾಡಿನಡಿ ತಪಸ್ಸನಾಚರಿಸುವಂತಹ ವಿಷಯ ಎಲ್ಲಿಯಾದ್ರೂ ಕಾಮುಕರಿಗೆ ಗೊತ್ತಾಯಿತು ಅಂತಾದ್ರೆ ಮೋಹಿಸುವುದಕ್ಕೆ ಮನ ಮಾಡ್ತಾರೆ. ಕೇವಲ ಕಾಮುಕರ ಭಯವಲ್ಲ, ಮೇಲಿದ್ದಾರೆ ನೋಡಿ ಸುರರೆಮ್ಮ ಹಗೆಗಳಾಗಿದ್ದರು. ವಂಶಕ ಮತ್ಸರಿಗಳು ಆ ದೇವತೆಗಳು. ಹಾಗಿದ್ರೆ ದೇವತೆಗಳಿಗೂ ತಿಳಿಬಾರ್ದು, ಕಾಮುಕರಿಗೂ ಗೊತ್ತಾಗಬಾರ್ದು ಅಂತಾದ್ರೆ ನನ್ನ ನಿಜ ರೂಪವನ್ನೇ ಮರೆಸಿ ಬಿಡಬೇಕು. ಈಗ ರೂಪವನ್ನು ಮರೆಸಿ ಒಂದು ರೂಪ ಆಗಬೇಕಾ ಬೇಡವಾ? ಯಾವುದಾದಿತ್ತು? ಯಾವುದು? ಓ, ಅಲ್ಲಿ ನೋಡಿ ಅಂತೆ ದೂರದಲ್ಲಿ ಕೆಸರಲ್ಲಿ ಬಿದ್ದು ಹೊರಲಾಡುವುದು ಎಮ್ಮೆ. ಹೌದು, ಎತ್ತ ಕಡೆ ನೋಡಿ ಕೋಣೆಗಳು ಕಾಣುತ್ತಾ ಇದೆ. ಯಾಕೋ ತನ್ನ ಮನಸ್ಸು ಹೇಳುತ್ತಾ ಇದೆ, ಮಾಲಿನಿ ಮಹಿಷಿ ರೂಪವೇ ಸೂಕ್ತ ಎನ್ನುವ ಹಾಗೆ. ತಡ ಮಾಡುವುದಿಲ್ಲ, ಅತಿ ಶೀಘ್ರವಾಗಿ ಮಹಿಷಿ ರೂಪ.
ಕಾರಣದಲ್ಲಿ ಎಷ್ಟೋ ಸಮಯದಿಂದ ತಪಸ್ಸನ್ನು ಆಚರಿಸಿದ್ದಾವ. ತಪಸ್ಸನ್ನು ಆಚರಿಸುವಂತಹ ವೇಳೆಯಲ್ಲಿ ನನ್ನ ತಪಸ್ಸಿಗೆ ಭಂಗ ಉಂಟಾಯಿತು. ಇದಕ್ಕೇನು ಕಾರಣ, ಯಾರಿಂದ ಆಯಿತು, ಹೇಗಾಯಿತು ಎಂಬುದನ್ನು ಜ್ಞಾನ ದೃಷ್ಟಿಯಲ್ಲೇ ತಿಳಿದುಕೊಂಡೆ. ದ್ವಿತೀಯ ಮಗಳಾದಂತಹ ಮಾಲಿನಿಯು ವೀರಕೋರ್ಣರು ಪಡೆಯಬೇಕೆಂಬ ಉದ್ದೇಶದಿಂದ ತನ್ನ ರೂಪವನ್ನೇ ಮೈಮರೆಸಿ ಈ ರೀತಿ ತಪಸ್ಸನ್ನು ಆಚರಿಸಿದ್ದಾಳೆ. ಇವಳನ್ನು ಹೀಗೆ ಬಿಡುವುದೇ ಸರಿ. ನಿನ್ನ ತಪಸ್ಸಿನಿಂದಾಗಿ ನಮ್ಮವರ ಋಷಿಗುಲಕ್ಕೆ ಅಪಮಾನ. ನೀನು ಮಾಡಿದಂತಹ ತಪ್ಪಿಗೆ ತಕ್ಕ ಶಿಕ್ಷಣ ಅನುಭವಿಸಲೇಬೇಕು. ಆದ್ದರಿಂದ ಇನ್ನು ಮುಂದಕ್ಕೆ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಹುಟ್ಟಲಿ. ನಾನು ಕೊಟ್ಟಿರುವಂತಹ ಶಾಪಕ್ಕೆ ಮೂರು ಮೂರ್ತಿಗಳಿಂದಲೂ ಪರಿಹಾರ ಸಿಗದೆ ಹೋಗಲಿ. ಹೆಣ್ಣೊಬ್ಬರು ಈ ರೀತಿ ತಪಸ್ಸನ್ನು ಆಚರಿಸುವಂತಹ ಸ್ಥಳದಲ್ಲಿ ನಾನು ತಪಸ್ಸನ್ನು ಆಚರಿಸುವುದು ಸರಿಯಲ್ಲ. ಈ ಸ್ಥಳವೇ ನಮಗೆ ಆಗ್ಲಿಕ್ಕಿಲ್ಲ. ಈ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳವನ್ನು ಅರಸಿ ತಪಸ್ಸನ್ನು ಆಚರಿಸಬೇಕಾಗಿದೆ. ನಡೀತೇನೆ. ಏನಿದು ಘನತರ ತಪವೋ ಮಾಲಿನಿ ಮಣಿಯನಿ ಬಳಲಿದೆ ತಿಟಪವೋ ಏನಿದು ಮಗಳೇ ಮಾಲಿನಿ, ಘನತರವಾದ ತಪಸ್ಸಿಗೆ ತೊಡಗಿರುವೆ ಅಲ್ಲ. ಇದೋ ನಿನ್ನ ಆರಾಧ್ಯ ದೈವ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಬಂದಿದ್ದೇನೆ. ಬೇಕಾದುದನ್ನು ಕೇಳಿಕೋ, ಕರುಣಿಸುತ್ತೇನೆ. ಕರುಣ ಸಾಗರ ದೀವ ಪರಮಿಷ್ಟಿ ಕೇಳಯ್ಯ ಹರುಷದಿಂದಲೇ ಮನದಿರವ ಹರುಷದಿಂದಲೇ ಮನದಿರವ ದುರತೀರನಾಗಿ ತರಣದ ಬಯಸಿಯೇ ದುರತೀರನಾಗಿ ತರಣದ ಬಯಸಿಯೇ ನಾ ವಿರತಿದೆನೋ ಘೋರ ತಪವ ದೀವಾ ದೇವಾ ಪವಿತ್ರವಾದಂತಹ ಪಾದಪದ್ಮಗಳಿಗೆ ನಿನ್ನ ಮಗಳಾದಂತಹ ಮಾಲಿನಿಯ ಭಕ್ತಿಯ ಪ್ರಣಾಮಗಳು ತಂದೆ. ಶುಭವಾಗಲಿ ಎದ್ದೇಳು. ನಿನ್ನ ಮಂಗಳಕರವಾದಂತಹ ವದನವನ್ನು ಕಂಡು ಸಂತೋಷಗೊಂಡವಳು ನಾನು. ಸರಿಯಮ್ಮ. ದೇವ, ಏನು ಅನೇಕ ಕಡೆ ಸಂಚರಿಸಿರುವಂತಹ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸಿ ದೃಢವಾದ ಸಂಕಲ್ಪವನ್ನು ಇರಿಸಿಕೊಂಡು ಭಯ ಭಕ್ತಿ ಭಾವಗಳೊಂದಿಗೆ ನಿನ್ನ ಕುರಿತಾಗಿ ತಪಸ್ಸನ್ನು ಆಚರಿಸುವರೆ ಬಲವಾದಂತಹ ಕಾರಣ ಉಂಟು. ಯಾವುದೆಂದು ತಿಳಿಯಬಹುದೇ? ಮುಂದೆ ನನ್ನ ಉದರದಲ್ಲಿ ಹುಟ್ಟುವಂತಹ ಮಗು ದುರಧೀರ ಸಮರ್ಥನಾಗಿರಬೇಕು, ತ್ರಿಭುವನದಲ್ಲಿ ವಿಭುವಾಗಿ ಮೆರಿಬೇಕು ಅನ್ವಯಿಸುವೆಯ ತಂದೆ. ಮಗಳೇ, ಭಕ್ತಿ ಪುರಸ್ಸರವಾಗಿ ಪ್ರದಕ್ಷಿಣಾ ನಮಸ್ಕಾರ ಧ್ಯಾನಗಳಿಂದ ನನ್ನನ್ನು ಒಲಿಸಿಕೊಂಡಿದ್ದಿ. ಸದ್ಯೋ ಭವಿಷ್ಯದಲ್ಲಿ ನೀನು ಇಚ್ಛಿಸಿದಂತಹ ಪುತ್ರನೊಬ್ಬನೋ ನಿನಗೆ ಹುಟ್ಟಿಕೊಳ್ಳ. ಆದರೆ ಅವನು ಮಹಿಷರೂಪಿಯಾಗಿರುತ್ತಾನೆ. ಅಯ್ಯೋ, ಏನಿದು ತಂದೆ? ಏನಮ್ಮ? ನಿನ್ನ ಪ್ರತ್ಯಕ್ಷವನ್ನು ಕಂಡು ಹಾಡಿ ಹೊಗಳಿ ಕೊಂಡಾಡಿದವಳು ನಾನು. ಕರುಣಾ ಸಾಗರ ದೇವ ಎನ್ನುವ ಹಾಗೆ ಸಾಗರದ ಅಲೆಯು ನನ್ನ ಶಿರದ ಮೇಲೆ ಅಪ್ಪಳಿಸಿದಂತ ಅನುಭವ ನನ್ನ ಪಾಲಿಗಾಗುತ್ತಾ ಇದೆ. ಯಾಕೆ ತಂದೆ ಈ ಶಿಕ್ಷೆ ನನಗೆ? ಬಂದ ಕಾರ್ಯದಲ್ಲಿ ಯಶಸ್ಸೇ ಇಲ್ಲ, ಹಾಗಂತ ಅರಮನೆಗೆ ಹೋಗುವಂತಿಲ್ಲ. ಮಾಲಿನಿಗೆ ಉಳಿದಿರುವುದು ಒಂದೇ ಒಂದು ದಾರಿ. ಇದು ನನಗೆ ಮೃತ್ಯುವನೇ. ಮರುಗದಿರು ಮಾಲಿನಿಯೇ
ಮರುಗದಿರೋ ಮಾಲಿನಿಗೆ ಮುನಿವರ ನುರಿದ ವಚನವು ತಪ್ಪಲರಿಯದು ಮುನಿವರ ನುರಿದ ವಚನ ತಪ್ಪಲರಿಯದು ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ದುರಪರೋಗಿರಿಸಿ ತ್ರಿಜಗತಿ ಮಿರಿಯುವನು ಖನಕೀರ್ತಿಯುಂದಲಿಯೇ ಮರೆಯ ಮಾತಂದಿನುತ ಸಂತೈಸಿದನು ಮಾಲಿನಿಯ ಮರುಗದಿರು ಮಾಲಿನಿಯೇ ಮಾಲಿನಿಯೇ ಮರುಗದಿರು ಮರುಗದಿರು. ನೀನು ಮರುಗಬೇಡ ಅಂತ ಹೇಳ್ತೀಯ, ಅನುಭವಿಸುವುದು ನಾನು ತಾನೆ. ಭವಿತವ್ಯಂ ಭವತ್ಯೇವ ಎನ್ನುವ ನುಡಿಯೊಂದುಂಟು. ಯಾಕೆ? ಏನು ಘಟಿಸಬೇಕು ಎಂದಿರುತ್ತದೋ ಅದು ನಡೆಯುತ್ತದೆ. ಅದನ್ನು ತಡೆಯುವರೇ ಪ್ರತಿಯೊಬ್ಬರು ಅಸಮರ್ಥರೇ ಸರಿ. ಯಾಕೆ ತಂದೆ ಹಾಗೆ? ಹೆಣ್ಣಾದ ನೀನು ಪುತ್ರವಾಂಛೆಯಿಂದ ತಪಸ್ಸನ್ನು ಆಚರಿಸಿದೆ. ಹೌದಲ್ಲ? ಇದರಿಂದ ಮುನಿಕುಲಕ್ಕ ಭವಾನವಾಯಿತು ಎಂಬುದಾಗಿ ತಿಳಿದು ಸುಪರ್ಶಕ ನಾಮಕ ಮುನಿಯು ನಿನಗೆ ಮಹಿಷನೇ ಮಗನಾಗಿ ಹುಟ್ಟುವಂತೆ ಶಾಪವನ್ನು ಕೊಟ್ಟಿದ್ದ. ಶಾಪ ಕೊಟ್ಟದ್ದು ಮುನಿಪ್ಪ. ಹೌದು. ಮುನಿಪ್ಪನ ಶಾಪಕ್ಕೆ ನಾನು ಯಾಕೆ ಹೆದರಬೇಕು? ಆಯ್ತಲ್ಲ, ನಾನು ಯಾಕೆ ಚಿಂತಿಸಬೇಕು? ಆದ್ರೆ ಬಗೆಹರಿಸುವುದಕ್ಕೆ ನೀನು ಬೇಕು. ಮಗಳೇ, ಸಾಧ್ಯವಿಲ್ಲದಂತಹ ಸಂದಿಗ್ಧ ತಾನು ಕೊಟ್ಟ ಶಾಪ ತ್ರೈಮೂರ್ತಿಗಳಿಂದಲೂ ಅಪರಿಹಾರ್ಯವಾಗಲಿ ಎಂದಿದ್ದಾನೆ. 3 ಮೂರ್ತಿಗಳಿಂದಲೂ ಪರಿಹಾರವೇ ಇಲ್ಲ, ಸಾಧ್ಯವೇ ಇಲ್ಲ. ಮಹಿಷನಿಗೆ ತಾಯಿಯಾಗುವುದು ಆಗಲೇಬೇಕು. ಹಾಗಿದ್ರೆ ಪ್ರಯತ್ನಕ್ಕೆ ಫಲವೇ ಇಲ್ಲವೇ? ಫಲ ಉಂಟು. ಯಾವ ರೀತಿ? ಅದನ್ನು ನೋಡುವ ದೃಷ್ಟಿಯನ್ನು ಬದಲಾಯಿಸಿ. ಯಾವ ರೀತಿ? ನಿಮ್ಮ ವಂಶದಲ್ಲಿ ಪೂರ್ವದಲ್ಲಿ ಹುಟ್ಟಿದವರೆಲ್ಲರೂ ಸುಂದರ ಕಾಯರಲ್ಲ, ಅಕರಾಳ ವಿಕರಾಳ ಸ್ವರೂಪವಿದ್ದರು. ತಮ್ಮದಾದ ಧೈರ್ಯ, ಬಲ, ಸಾಹಸ, ಉದ್ಯೋಗ ಪ್ರವೃತ್ತಿಗಳಿಂದ ಲೋಕೋತ್ತರವಾದಂತಹ ಕೀರ್ತಿಯನ್ನು ಪ್ರಾಪ್ತಿಸಿಕೊಂಡಿದ್ದಾರೆ. ನಿನ್ನ ಮಗನೂ ಅಷ್ಟೇ. ಕಾಣುವುದಕ್ಕೆ ಕೋಣನಾಗಿದ್ದರೇನಂತೆ, ಭುಜಬಲ ಪರಾಕ್ರಮದಲ್ಲಿ ಸ್ವರ್ಗಮರ್ತ್ಯ ಪಾತಾಳಗಳ ಪಟುಭಟರನ್ನು ಗೆದ್ದಾಳುವಂತಹ ವೀರಮಲ್ಲನಾಗುತ್ತಾರೆ, ಕೀರ್ತಿವಂತನಾಗುತ್ತಾರೆ. ಆಕಾರ ಹೇಗಿದ್ರೇನು, ಅಧಿಕಾರ ಮುಖ್ಯ ತಾನೆ. ಮರೆಯ ಮಾತಲ್ಲ. ನಂಬಿಕೋ ಶುಭವತ್ತು. ಈ ಸಂತಸದ ವೃತ್ತಿಯನ್ನು ಮಾತಿಗೆ ಅರಬೇಕು. ಅರಮನೆ ಕಡೆ ನಡೆಯುತ್ತೆ. ಕಶ್ಯಪ ಮುನೀಶನ ಪತ್ತೆಯಾಗೆ ಗತಿಯೋ ತನ್ನಯ ಪುತ್ರರು ಸುರಪುರ ಬಯಸುತ್ತಗರಗೆ ಜಯ ನಮೋ ಜಗದೀಶ್ವರ ರಕ್ಷಿಸು ರಕ್ಷಿಸು. ಬ್ರಹ್ಮ ಮಾನಸ ಪುತ್ರರಾದಂತಹ ಕಶ್ಯಪ ಬ್ರಹ್ಮರ 13 ಮಂದಿ ಪತ್ನಿಯರಲ್ಲಿ ಹಿರಿಯವಳಾದಂತಹ ದಿತಿದೇವಿನ ಕಶ್ಯಪ ಗೋತ್ರ, ಹೆಸರಿಗೆ ಹಿರಿತನಕ್ಕೆ ತಕ್ಕ ಭಾಗ್ಯವಿಲ್ಲದೆ ಹೋಯಿತಲ್ಲ. ಏನು ಮಾಡೋಣ ಹೇಳಿ? ಮೇಲು ಲೋಕವಾದಂತಹ ಸುರಲೋಕವನ್ನು ನನ್ನ ಸವತಿಯ ಮಕ್ಕಳಾದಂತಹ ಆ ದೇವತೆಗಳು ಪಡೆದು ಭೋಗಿಸುತ್ತಿದ್ದರೆ ಅದನ್ನು ಪಡೆಯುವುದಕ್ಕೆ ಹೋದಂತಹ ನನ್ನ ಗಂಡು ಮಕ್ಕಳು ಆ ಸುರಪನ ಮೋಸದ ಜಾಲಕ್ಕೆ ಬಲಿಯಾಗಿ ಹತರಾಗಿ ಹೋದರು. ಹೀಗೆ ರಾಕ್ಷಸ ವಂಶವೇ ನಿರ್ವಂಶವಾಗಿರುವಾಗ ಮಗಳಾದಂತಹ ಮಾಲಿನಿ ತಪಸ್ಸಿಗೆಂದು ಕಾಡಿಗೆ ಹೋಗಿ ಬ್ರಹ್ಮದೇವನನ್ನು ಒಲಿಸಿಕೊಂಡು ವರವನ್ನು ಪಡಕೊಂಡು ಬಂದಳು. ನಂತರದಲ್ಲಿ ಆಕೆಯ ವಿವಾಹವು ಪಾತಾಳದ ಅಧಿಕಾರಿ ವಿದ್ಯುನ್ಮಾಲಿ ಎಂಬಾತನೊಂದಿಗೆ ಜರುಗಿ ಯೋಗ್ಯನಾದಂತಹ ಪುತ್ರನೋರ್ವನು ಜನಿಸಿ ನಮ್ಮೆಲ್ಲರನ್ನು ರಂಜಿಸುತ್ತಾ ಇದ್ದಾನೆ. ಹೀಗೆ ಪುತ್ರೋತ್ಸವದ ಸಡಗರದಲ್ಲಿ ನಾವೆಲ್ಲ ಮೈಮರೆತಿದ್ದರು ಗಂಡು ಮಕ್ಕಳನ್ನು ಕಳಕೊಂಡಂತಹ ನೋವು ನನ್ನ ಎದೆಯನ್ನು ಬಾಧಿಸುತ್ತಾ ಇದೆಯಲ್ಲ. ನನ್ನ ಈ ಪುತ್ರಶೋಕವನ್ನು ಕಡಿಮೆ ಮಾಡುವವರು ಯಾರಿದ್ದಾರೆ? ಅಯ್ಯೋ ಚಿಂತೆ ಬುದ್ಧಿಯೋದಕ್ಕೆ ಮನದಿಯೋ
ಮಾಲಿನಿಯನ್ನು ನನಗೆ ಕೊಟ್ಟು ಮದುವೆ ಮಾಡಿ ಅದೆಷ್ಟೋ ವರ್ಷಗಳೇ ಕಳೆದು ಹೋಯಿತು. ನಮ್ಮಿಬ್ಬರ ದಾಂಪತ್ಯದ ಜೀವನದಿಂದ ಗಂಡು ಮಗುವಿಗೆ ಜನ್ಮವನ್ನು ನೀಡುತ್ತಿದ್ದಾಳೆ. ಮಹಿಷ ಎಂಬುದಾಗಿ ಹೆಸರಿಟ್ಟಿದ್ದೇವೆ. ಆ ಮಗುವಿನ ಜೊತೆಯಲ್ಲಿ ಆಟವಾಡಬೇಕಂತ ನೀವು ಕಣ್ಣೀರು ಹೊರಿಸುತ್ತಾ ಇದ್ದೀರಾ. ಏನಾಯ್ತು? ನನ್ನಲ್ಲಿ ಹೇಳ ಮಾಡಿದೆ. ಕಾರಣ ಉಂಟು ಅಳಿ. ಏನು ಕಾರಣ? ಮೇಲುಲೋಕವಾದಂತಹ ಸುರಲೋಕ ಅದನ್ನು ನನ್ನ ಸವತಿಯ ಮಕ್ಕಳು ಪಡೆದು ವಿಜೃಂಭಿಸುತ್ತಾ ಇದ್ದಾರೆ. ಅದನ್ನು ಪ್ರತಿಭಟಿಸಿ ಅದನ್ನು ಸುರಗೆಯುವುದಕ್ಕೆ ಹೋದಂತಹ ನನ್ನ ಗಂಡು ಮಕ್ಕಳು ಅಂದರೆ ನಿಮ್ಮ ಭಾವಂದಿರು ಅವರೆಲ್ಲ ಆ ಸುರಪನ ಮೋಸದ ಜಾಲಕ್ಕೆ ಬಲಿಯಾಗಿ ಹತರಾಗಿ ಹೋಗಿದ್ದಾರೆ. ಹೀಗೆ ಪುತ್ರಶೋಕವು ಒಂದೆಡೆಯಾದರೆ ಆ ಸ್ವರ್ಗಲೋಕವನ್ನು ಶಾಶ್ವತವಾಗಿ ನಮ್ಮದಾಗಿಸಿಕೊಳ್ಳಬೇಕು. ಅಲ್ಲಿ ನಮ್ಮ ರಾಕ್ಷಸಾಧಿಪತ್ಯವನ್ನು ಸ್ಥಾಪಿಸಬೇಕು. ಇದು ನಮ್ಮ ಹಂಬಲ. ಹೀಗೆಲ್ಲ ನೆನೆದು ಕಣ್ಣೀರಿಡುತ್ತಾ ಇದ್ದಾಳೆ. ಈಗ ನಿಮ್ಮ ಕಣ್ಣೀರಲ್ವಾ? ಬಿಡಿ ಚಿಂತೆಯನ್ನ ಕೊಡುವಂತ ಅಪ್ಪಣೆಯನ್ನ ನಾನೀಗ ಹೋಗ್ತೇನೆ. ಸ್ವರ್ಗಲೋಕದ ಅಧಿಕಾರವನ್ನು ನಾನು ವಶಪಡಿಸ್ತೇನೆ. ಜಯಶೀಲನಾಗಿ ಬನ್ನಿ. ಇಂದ್ರಾದಿ ಸುಮರಸನ್ನೆಲ್ಲ ಪಡೆದು ಪೀಠ ಬರಿದಾಗಿದ್ದಾನೆ. ಸ್ವರ್ಗಲೋಕದ ಪೀಠವನ್ನು ಯಾರು ಕುಳಿತಂತಹ ಸಂದರ್ಭದಲ್ಲಿ ಹಕ್ಕಿಯಂತೆ ಹಾದಿ ಬಂದೆಯೋ? ಯಾರು ನೀನು? ನಿನಗೂ ನನಗೆ ಹಾಗೇನು? ಶಿಕ್ಷಿಸಲೆಂದು ಸ್ವರ್ಗಲೋಕವನ್ನು ಏರಿದ್ದು ಮಾತ್ರವಲ್ಲ ಸುಮನಸರನ್ನೆಲ್ಲ ಬಡಿದೋಡಿಸಿ ಈ ಹೊತ್ತಿಗೆ ಪೀಠವನ್ನು ಏರಿದ್ಯಾ? ನಿನ್ನನ್ನು ವಿಚಾರಿಸಕ್ಕಾಗಿ ಬಂದೋ ಬೇರೆ ಯಾರು ಅಲ್ಲ, ಯಕ್ಷರಾಜ ಪಿಂಗಲಚ್ಚ.
ಕಾಡಿವೆನು ಸ್ಥಿರಪಡಿಸಿದ್ದೇವೆ. ಸಂತೋಷದ ವಿಷಯ ನಮ್ಮವರಲ್ಲಿ ತಿಳಿಸಬೇಕು. ತಂದಾಗ ಮಾಲಿನಿಗೆರಗಿ ಬೀಳ್ದನು ಅಮ್ಮ 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 ಕಷಾಯಕ್ಕೆ ಎಂತದ ಹೇಳಿದ್ದು ನೀನು? ಉಂಟ ಕಷಾಯ ಬೇಕಿತ್ತ? ಯಾರ ನೀನು? ನನ್ನ ಮನುಷ್ಯ ಇಲ್ವಾ? ಯಾರ? ಅಮ್ಮ ಯಾರು? ನಾನು ನಿಮ್ಮ ಕಂಡ ನನ್ನವರ ಯೋಗ್ಯತೆಯನ್ನು ನಿನ್ನ ಮನೆ ಬರಹವೇನು? ವಿಕಾರ ಸ್ವರೂಪಿ ಏನು ಸಿಕ್ಕಿದ ಕಡೆ ನುಗ್ಗಿಕೊಂಡು ಬರುವುದೆಯಾ? ಇಲ್ಲಮ್ಮ, ನಾನು ದಿವಸ ಬರುವ ಕಡೆಯಿಂದಲೇ ಬಂದದ್ದು. ಯಾರ? ನಾನು. ಎಲ್ಲಿಂದ ಬಂದದ್ದು? ಅಮ್ಮ, ವಿಷಯ ಉಂಟು. ಏನು? ನಾನು ಮತ್ತು ನಿಮ್ಮ ಕಂಡ ನನ್ನವರ ಜೊತೆ ಏನು? ನಾವು ಅಲ್ಲಿ ಕುರ್ಪುರಕ್ಕೆ ಹೋದವರು. ಅಲ್ಲಿ ಕುರ್ಪುರ ಸುರಪುರ ಮೇಲ್ಲೋಕ. ಮೇಲ್ಲೋಕ. ಓ, ವಿಷಯವನ್ನು ತಂದೆಯಾ? ವಿಷಯ ಉಂಟು. ಹೇಳು ಮತ್ತೆ. ಮಗಗಳ ಮಾಲಿನಿ ಗುಣಮಣಿಯೇ ನಿಮ್ಮಯ ಕಾತನು ಅದರ ಮೇಲೆ ತಂದು ಇದಿರಾಗಿ ಆ ಯಕ್ಷನು ವಧಿಸಿದ ನಿನ್ನ ರಮಣನ ಲಾಲಿತ
ಅಮ್ಮ ನಾವೆಲ್ಲರೂ ಒಟ್ಟಾಗಿ ಸೇರಿ ಎಲ್ಲ ಸುರತ್ಕಲ್ಲಿಗೆ ಹೋದವರಮ್ಮ. ಆಚೆ ಹೋಗ್ಲಿಲ್ವಾ? ಇಲ್ಲ, ಮೇಲೆ ಸುರಪುರ. ಹೌದಮ್ಮ. ಅಮ್ಮ ನಾವು ಹೋದದೆಲ್ಲ ವಿಷಯ ಅವರಿಗೆ ಗೊತ್ತಾಯ್ತಲ್ಲಮ್ಮ. ಬಂದ್ರ? ಅವರೆಲ್ಲ ಓಟಾಗಿ ಬಂದದಲ್ವ ಅಮ್ಮ? ಒಟ್ಟಾಗಿ ಬಂದ್ರ? ಹೌದು. ಯಾರೆಲ್ಲ ಬಂದ್ರು? ಮೊದಲಾಗಿ ಅಗ್ಗಿದ್ದೀನಿ. ಎಂತದನ್ನು? ಅಲ್ಲ ಅವ ಅಲ್ಲಿ ಅವರ ಪಕ್ಷ ಅಗ್ನಿ. ಅಗ್ನಿ ಬರುವಾಗ ಹೇಗೆ ಬಂದಮ್ಮ? ಎಲ್ಲರನ್ನು ಈಗ ಸುಟ್ಟೇನೆ ಮತ್ತೆ ಸುಟ್ಟೇನೆ ಅಂತ ಅಮ್ಮ ಭೀಕರವಾಗಿ ಬಂದಮ್ಮ. ಹಾಗೆ ಬರು. ಹೌದಮ್ಮ. ಇವ್ರೇನ್ ಮಾಡಿದ್ರು? ನಮ್ಮ ಮಹಾರಾಜರು ಅಲ್ಲಿ ಮೆಲ್ಲ ಎದ್ದು ನಿಂತ್ರಮ್ಮ. ಅಲ್ಲಿಗೆ ಬಿಟ್ರು ನೀರು. ಅದು ವರುಣಾಸ್ತ್ರ. ಹೌದು. ಬಿಟ್ಟದ್ದೇ ತಡ. ಬಂದ ಅಗ್ನಿ ಎಲ್ಲಿ ಹೋಯ್ತು ಗೊತ್ತಾಗ್ಲಿಲ್ಲ. ಆಮೇಲೆ ಹೋರ್ನು ಬಂತಲ್ವಮ್ಮ. ವರುಣ ಅಲ್ಲಿ ಅವರ ಪಕ್ಷದಿಂದ ವರುಣ ಬಂದ. ಅವ ಕೂಡ ಸೋತು ಹೋದದಮ್ಮ. ಆಮೇಲೆ ಹೋಯ್ ಬಂದದು ಹೋಯ್ ವಾಯು. ಹೇಗೆ ಬಂತು ಅಮ್ಮ? ವಾಯು ಎಲ್ಲರ ಹಾಗೆ ಮುಂದಿನಿಂದ ಬರ್ಲಿಲ್ಲ ಅಮ್ಮ. ಮತ್ತೆ ಯಾರಿಗೆ ಗೊತ್ತಿಲ್ಲದ ಹಾಗೆ ವಾಯು ಹಿಂದಿನಿಂದ ಬಂದದಲ್ಲಮ್ಮ. ಹಿಂದಿನಿಂದ? ನನಗೆ ಗೊತ್ತಾಯ್ತು. ನಾನು ಮಹಾರಾಜರ ಹತ್ತಿರದಲ್ಲೇ ಇದ್ದಲ್ಲಮ್ಮ. ಸೂಚನೆ ಕೊಟ್ಟಿಯ? ಎಲ್ಲ ಒಂದು ಸೂಚಿ ಕೊಟ್ಟೆ. ಸೂಚನೆ ಕೊಟ್ಟಿಯ? ಕೊಟ್ಟೆ. ಏನ್ ಮಾಡಿದ್ರು? ಕೊಟ್ಟದ್ದೇ ತಡ ಅಮ್ಮ. ಜಡರ ಕಾಲನ ಮೇಲೆ ಎತ್ತಿದ್ರಮ್ಮ. ಅಲ್ಲಿಗೆ ಪಟಕ್ಕ ಬಿಟ್ಟಿದ್ರು. ಪರಿಣಾಮ ಹಿಂದಿನಿಂದ ಬಂದ ವಾಯು ಬೆಳಂಕ ಹೋಗ್ಲಿ ಹೋಯ್ತು. ಆಮೇಲೆ ಕುಮ್ಮೇರಿ ಬಂತು. ಅದೆಂತದ್ದು? ಅಲ್ಲಿಯ ಅದಿಪ. ಯಾವುದಕ್ಕೆ ಅದಿಪ? ಭಂಡಾರದ ಅದಿಪ. ಕುಬೇರ. ಅವ ಅದೇ ಲೆಕ್ಕ ಮಾಡ್ಲಿಕ್ಕೆ ಮಾತ್ರ ಆಗ್ತಿತ್ತು. ವಿನಃ ಯುದ್ಧಕ್ಕೆ ಆಗ್ಲಿಕ್ಕಿಲ್ಲ ಅಮ್ಮ. ಮತ್ತೆ ಅವ ಕೂಡ ಸೋತು ಹೋದ. ಆಮೇಲೆ ಈ ಎಲ್ಲ ವಿಷಯ ಮುಗೀತಮ್ಮ. ಅವ್ರು ಒಡೆಯ ಬಂದ. ಒಡೆಯ ಅವ ಸ್ವರ್ಣಪ್ಪವನ್ನ ಸುರಪ್ಪ ಅವ ಬರುವಾಗ ಬಹಳ ಕ್ರಮದಲ್ಲಿ ಬಂದಿದ್ದಾನೆ. ಹೇಗೆ ಬಂದ? ಮುಜಿರೆ ಆಯುಧವನ್ನು ಏರಿಯೋ ಕಂಡು ಐರಾವತವನ್ನು ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದಾಳಮ್ಮ. ಅದು ಆಚೆ ಆಯ್ತಲ್ಲ? ಆಚೆ ಆಯ್ತಾ? ಐರಾವತವನ್ನು ಏರಿ ಬರುದು, ವಜ್ರಾಯುಧವನ್ನು ಚಲಪಿಸಿಕೊಂಡು ಬರುದು. ನನಗೆ ಗೊತ್ತಾಗ್ಲಿಲ್ಲಮ್ಮ. ಸರಿ ಅಮ್ಮ. ಬಂದವನೇ ಮಹಾರಾಜರು ಯುದ್ಧ ಕಾದಾಡಿದಮ್ಮ. ಬಹಳ ಯುದ್ಧ ನಡೀತಮ್ಮ. ಘನಘೋರ ಸಂಗ್ರಾಮ ನಡೀತಮ್ಮ. ಅಮ್ಮ ಆ ಯುದ್ಧದಲ್ಲಿ ಸುರಭ ಸೋತು ಓಡಿದಲ್ಲಮ್ಮ. ಯಾರು ನಿನ್ನ ಸಂತಾನದವರು ಸತ್ತೋದ್ರ? ಯಾಕಮ್ಮ? ಅಳ್ತಾ ಇದ್ದೇನವ? ಇಲ್ಲ. ಸಂತೋಷದ ಪ್ರತೀಕ ಯಾವುದು? ಯಾವುದಮ್ಮ? ನಗಬೇಕು ತಾನೆ. ಹೌದಮ್ಮ. ಅಮ್ಮ ಮೆಲ್ಲ ನಕ್ಕಬೇಕ, ಜೋರ್ ನಕ್ಕಬೇಕು. ನಿನಗೆ ಹೇಗಾಗ್ತದೆ ಹಾಗೆ. ಆಯ್ತಮ್ಮ. ಏನ್ ಅಕ್ಷರ ಅಭ್ಯಾಸ ಮಾಡುವುದಾ? ನೀವು ನಕ್ಕಲಿಕ್ಕೆ ನಗುವುದೆಲ್ಲ ವಿಷಯ ಬರಬೇಕು. ಆ ವಿಷಯ ಉಂಟಮ್ಮ. ಅಷ್ಟೊತ್ತಿಗೆ ಆಗುವಾಗ ನಮ್ಮ ಮಹಾರಾಜರು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ರಮ್ಮ. ಅದನ್ನು ಅಮ್ಮ ಇಲ್ಲಿ ಸಿನಿಮಾ ಎಲ್ಲಿ ಉಂಟು? ಏನು ಮಾಡುದು? ಅಲ್ಲಿ ಅಲ್ಲಿ ಕುಳಿತುಕೊಂಡು ಸಿಂಹಾಸನ. ಹೌದಮ್ಮ. ನಮ್ಮ ಮಹಾರಾಜರಿಗೆ ಗೊತ್ತೇ ಆಗ್ಲಿಲ್ಲಮ್ಮ. ಆವಾಗ ಅಲ್ಲಿ 10 ಸಂವತ್ಸರ ಹೇಳಿದ್ರು. ಇವತ್ತು ಅಲ್ಲೇ ಉಂಟು, ಒಮ್ಮೆ ಕುಳಿತುಕೋ ಅಂತ. ಹೋಗಿ ಅಲ್ಲಿ ವಿಶ್ವರಾದ್ರ. ನಮ್ಮ ಮಹಾರಾಜರು ಸುಮ್ಮವಿಷ್ಟರಾದದ್ದೇ ತಡ. ಎಲ್ಲರಮ್ಮ ಜಯಘೋಷ ಹಾಕಿದ್ರಲ್ಲ. ಜಯಘೋಷ ಹಾಕಿದ್ರ ಅಷ್ಟೇ. ಮತ್ತೆಲ್ಲರಿಗೆ ಬಂದವರಿಗೆ ಬಾಚಿ ಕೊಟ್ರಮ್ಮ. ನಮ್ಮವರ ಯೋಗ್ಯತೆ. ಹೌದಮ್ಮ. ಅಮ್ಮ ಅಷ್ಟು ಮಾತ್ರ ಅಲ್ಲಮ್ಮ. ಅಲ್ಲಿ ಮತ್ತೆ ಏನಾಯ್ತು ಗೊತ್ತಮ್ಮ? ಸುರತ್ಕಲ್ನವರು ನೃತ್ಯ ಮಾಡೋರು ಎಲ್ಲ ಬಂದ್ರಲ್ಲಮ್ಮ. ಸುರತ್ಕಲ್ನಲ್ಲಿ ನೃತ್ಯ ಮಾಡ್ತಾರಲ್ಲ. ಸುರಲೋಕದಲ್ಲಿ ನೃತ್ಯ ಮಾಡುವವರು ಅಪ್ಸರಾಂಗಣೆಯ ಯಾರೆಲ್ಲ ಬಂದ್ರು? ಅಂಬೆ, ದಂಬೆ, ಊಂದುಮತ್ತಿ, ಊರ್ವಶಿ, ಮೆಣಕದ ಬತ್ತಿ, ಮೇನಕೆ, ಆಂಬುಗುಲೇಸ್, ಆಲಂಬೂಸೆ. ಆಮೇಲೆ ಅಮ್ಮ ಕೆಲವೊಂದು ಇನ್ನೊಂದು ಬಂತಮ್ಮ. ಅವಳು ಬಹಳ ಒಳ್ಳೆ ನಾಟ್ಯ ಮಾಡಿದ್ದಾಳಮ್ಮ. ನೋಡಿದ್ಯಾ? ಅವಳು ಅಂದ್ರೆ ನಾಟ್ಯ ಗೊತ್ತಾಗಿದ್ದ ಅವಳಿದ್ದೆ. ಬಹಳ ನಾಟ್ಯ. ಹೇಗೆ ಹೆಸರು? ಅಮ್ಮ ಅವಳು ಪುಂಡಿಗಸಿ ಅಂತ ಅಲ್ವಾ? ಇನ್ನುವ ಯೋಚನೆ ಬಿಟ್ರೆ ಮತ್ತೆ ಯಾವುದಿಲ್ಲ ನಿನಗೆ. ಅವಳು ಪುಂಡಿಗಸಿ. ಕುಂಜಿಗಸ್ತಲಿ. ಮುಜಿಗಸ್ತ. ನಿಮಗೆ ಬೇಕಾದ ಬರುವುದಿಲ್ಲ ನಿನಗೆ. ಅದೇ ಬರುವುದಿಲ್ಲದ್ರೆ ಬಿಡು. ಬಹಳ ನಾಟ್ಯ ಮಾಡಿದಮ್ಮ. ಅಷ್ಟೊತ್ತಿಗೆ ಆಗುವಾಗ ನಮ್ಮ ಮಹಾರಾಜರು ಮತ್ತು ಸಂಭ್ರಮದಲ್ಲಿ ಅಲ್ಲಿ ಬಹಳ ವಿಜೃಂಭಣೆಯಲ್ಲಿ ಕುಳಿತುಕೊಂಡ್ರು. ನಾಟ್ಯ ವೈಭವ ಮಾತ್ರ ನೋಡಿದ ನೀನು? ಗಾನ ವೈಭವ ಇರಲಿಲ್ಲ. ಗಡಂ ವೈಭವ ಇತ್ತಮ್ಮ. ಎಂತ ಗಡಂ ವೈಭವ, ತುಂಬುರು ಎಲ್ಲ ಇತ್ತು ಅಮ್ಮ. ಅಷ್ಟಕ್ಕೆ ಸುಮ್ಮನೆ ಆಗ್ಲಿಲ್ಲ. ಅಷ್ಟೊತ್ತಿಗೆ ಆಗುವಾಗಮ್ಮ ಹಾಲಾಡಿಯಿಂದ ರಿಕ್ಷಾ ಬಂತಲ್ಲಮ್ಮ. ಯಾರನ್ನು ಕೊಂಡು ಹೋಗ್ಲಿಕ್ಕೆ? ಕೊಂಡು ಹೋಗ್ಲಿಕ್ಕೆಲ್ಲ ಅಲ್ಲಿ ಮೇಲೆ ಎಂತದ್ದು? ಹಾಲಾಡಿಯಿಂದ ಅದೇ ಬರು ಯಕ್ಷರಾಜ ಪಿಂಗರಗನ. ಅದೆಂತದ? ಅವನ ಹೆಸರು ಯಕ್ಷರಾಜ ಪಿಂಗಲಾಕ್ಷ ಆಗಿರ್ಬೇಕು. ಏನು ಮಾಡಿದಮ್ಮ? ಅವ ಬಂದದ್ದಮ್ಮ. ಬರುವಾಗ ಕ್ರಮದಲ್ಲಿ ಬಂದಿದ್ದಾನೆ. ಅಂದಾಜಲ್ಲೇ ಬಂದಿದ್ದಾನಮ್ಮ. ಬರುವಾಗ ಬಿಡಿಸಿಕೊಂಡೇ ಬಂದಿದ್ದಾನೆ ರೆಕ್ಕೆಯನ್ನು. ಈಗ ಆಗ್ತದೆ ಚಾಮರ ಸೇವೆ.
ನೀವು ಸುಮ್ಮನೆ ಕುಳಿತುಕೊಳ್ಳಿ ಅಮ್ಮ. ಅಲ್ಲಿ ಚರ್ಮುರಿ ಸೇವೆ ಇಲ್ಲ, ಚಾಮ ಸೇವೆ ಇಲ್ಲ. ಚಾಮರ ಸೇವೆ ಗಾಯ ಬೀಸುವುದಕ್ಕೆ ಗಾಯ ಸೇವೆ ಎಂತದ್ದು ಇಲ್ಲ ಅಮ್ಮ. ಬಂದವನು ಹೀಗೆ ನಿಂತಮ್ಮ, ನಿಂತದ್ದು ಮಾತ್ರ ಬಿಡಿಸಿಕೊಂಡು ಇರ್ಲಿ. ಅಲ್ಲಿಂದಲೇ ಅಧಿಕ ಪ್ರಸಂಗಿ ಏನು ನಿನಗೆ ಸನ್ನೆ ಮಾಡೋದು ಯಾರಿಗ? ನಿಮ್ಗೆ ಯಾಕೆ ಸಿಟ್ಟು ಬಂತಮ್ಮ? ಮತ್ತೆ ಯಾಕೆ ಹಾಗೆ ಮಾಡುದು? ಅಲ್ಲ ಮತ್ತೆ ನಿಮ್ಗೆ ಅಲ್ಲಮ್ಮ, ಅಲ್ಲಿ ಆಗುದನ್ನು ಅಲ್ಲಿ ಇಲ್ಲಿ ನಿನ್ನದು ಅಭಿನಯ. ಹೌದು, ನನಗೆ ಒಂದು ಬಾಹುನಲ್ಲಿ ನೋಡಿ ಬಂದ. ಇರ್ಲಿ 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 ಅಮ್ಮ, ಅಲ್ಲಿಂದಲೇ ನಮ್ಮ ಮಹಾರಾಜ ತಲೆಯನ್ನು ಹಂದಾಡಿಸಿದ್ರಮ್ಮ. ಅಂದಾಡ್ಲಿಕ್ಕಿಲ್ಲ. ಇಲ್ಲ. ಯಾರು ನಿನ್ನ ಗಂಡ? ಯಾರು ನನ್ನ ಗಂಡ? ಯಾರು ನಿಮ್ಮ ಗಂಡ? ಶಕ್ತಿಗಾರ. ಓ, ನಿಮ್ಮ ಗಂಡ ಶೆಟ್ಟಿಗಾರ? ಯಾರವ? ನನ್ನವರ ಒಂದೊಂದು ಪೆಟ್ಟು ನೀನು ನೋಡ್ಬೇಕು ಅಮ್ಮ. ನಿಮ್ಮವರ ಪೆಟ್ಟು ನಿಮಗೆಲ್ಲದೆ ನನಗೆ ಹೇಗೆ ಗೊತ್ತು? ಸಾಮರ್ಥ್ಯ. ಹೌದಮ್ಮ. ಎದ್ದು 4 ಬಾರಿ ಅಮ್ಮ, ಎಷ್ಟು ಸಾಮರ್ಥ್ಯ ಇದ್ರು ಕೂಡ ಅಲ್ಲಿ ಏನು ಪ್ರಯೋಜನ ಇಲ್ಲ ಅಮ್ಮ. ಬಂದವನಿಗೆಯೂ ಸಿಟ್ಟು ಬಂತ ಅಂತ ಕಾಣ್ತದೆ. ಬಿಡಿಸಿದ ರೆಕ್ಕೆಯಿಂದ ಒದ್ದೆ ಏನಾಯ್ತು ನನ್ನ ಗಂಡನಿಗೆ? ಅಮ್ಮ, ಮೇಲಿದ್ದ ಮಹಾರಾಜರನ್ನೆಲ್ಲ ಕೆಳಗೆ ಜಾರಿದ್ರಮ್ಮ. ಶಿವ ಶಂಭುಲಿಂಗ. ನೀನೇನು ಮಾಡ್ತಾ ಇದ್ದೆ? ಹಾಗೆಲ್ಲ ನೀನೇನು ಮಾಡ್ತಾ ಇದ್ದೆ? ಏನಿಲ್ಲ. ಏನು ಮಾಡುವುದು? ಸ್ವಲ್ಪ ಹತ್ತಿರ ಹೋಗಬೇಕು. ನಾನು ಮೇಲಿದ್ದ ಮಹಾರಾಜರು ಕುಳಿತುಕೊಂಡು ಏನು ಮಾಡ್ಲಿಲ್ಲಲ್ಲಮ್ಮ. ಈ ಸಲ ಜಾರಿ ಜಾರಿ ಬಿಟ್ಟು ಮಾಡ್ತಾರಂತ ಭಾವಿಸಿದ್ದೆ. ಮಾಡ್ತಾರೆ. ಜಾರಿ ಬಿಟ್ಟು ಮಾಡ್ಲಿಲ್ಲ. ಅಷ್ಟಾಗೋಗಾದ ಕೈಯಿಂದ ಇನ್ನೊಂದು ಏನಾಯ್ತು ನನ್ನ ಗಂಡನಿಗೆ? ಜಾರಿದ ಮಹಾರಾಜರು ಮೆಲ್ಲ ಉದ್ದಕ್ಕೆ ಮುಳುಗಿದ್ರು. ಶಿವ ಶಿವ ಶಂಭುಲಿಂಗ. ಏನಾಯ್ತು ನನ್ನ ಗಂಡನಿಗೆ? ಏನಾಗಿಲ್ಲಮ್ಮ. ಏನಾಗಿಲ್ಲ ಅಮ್ಮ. ಕೂತು ಏನು ಮಾಡ್ಲಿಲ್ಲ, ಜಾರಿ ಏನು ಮಾಡ್ಲಿಲ್ಲ. ಈ ಸಲ ಖಂಡಿತ ಮಲಗಿಕೊಂಡು ಮಾಡ್ತಾರಮ್ಮ. ಚೇತರಿಸಿಕೊಂಡ್ರೆ ಯುದ್ಧ. ಚೇತರಿಸಿಕೊಂಡ್ರೆ ಚಾತರಿಸ್ಲಿಲ್ಲಮ್ಮ. ಎಷ್ಟು ಹೊತ್ತಾಯ್ತು. ಅಯ್ಯೋ ದೇವ್ರೆ, ಏನಾಯ್ತು ಅಂತ ನೋಡ್ಬೇಕು. ಏನಾಗಿಲ್ಲ ಅಮ್ಮ. ಹೋಗಿದ್ಯಾ? ಹೋಗಿದೆ. ನೋಡಿದೀಯಾ? ಹತ್ತಿರ ಹೋದೆ ಅಮ್ಮ. ಎಂತದ್ದು? ಹತ್ತಿರ ಹೋಗಿ ಮುಕ್ಕನನ್ನು ನೋಡ್ತೇನೆ. ಅಯ್ಯೋ, ಏನುಂಟಮ್ಮ? ಏನಾಯ್ತು? ಇಷ್ಟುದ್ದ ನಾಲಿಗೆ ಹೊರಗೆ ಹಾಕಿ ನಿಮ್ಮ ಗಂಡ ಪತಿಯೇ ಮಡಿದೆಯಲ್ಲ ಪತಿಯೇ ಮಡೆದೆ ಎಲ್ಲ ಈ ಪರಿಯೋನ ಜತಿಯ ನಗಲುವರೆ ನಲ್ಲ ಈ ಪರಿಯೋನ ಜತಿಯ ನಗಲುವರೆ ನಲ್ಲ ವ್ಯಥೆಯ ಯಾರುಡನೆ ಉಸುರಲಿ ಪತಿಯೇ ಮಡೆದೆಯೋಲ ವಲ್ಲಭ ವಲ್ಲಭ ಕರ್ಕಶವಾದಂತಹ ನುಡಿಗಳನ್ನು ಕೇಳುತ್ತಾ ಇದ್ದೇನೆ ನಾನು. ಇದನ್ನು ಕೇಳಿ ಸಹಿಸಿಕೊಳ್ಳುವಂತ ಶಕ್ತಿ ನನ್ನಲ್ಲಿ ಖಂಡಿತವಾಗಿಯೂ ಇಲ್ಲ. ಅವರ ಆಸೆಯ ಈಡೇರಿಸ್ತೇನೆ, ಸ್ವರ್ಗದ ಅಧಿಕಾರಿ ನಾನಾಗ್ತೇನೆ ಎನ್ನುವಂತಹ ಉದ್ದೇಶದಿಂದ ಸೇನಾ ಜಾಲವನ್ನೇ ಸೇರಿಕೊಂಡು ಹೋದಂತಹ ನನ್ನ ಗಂಡನ ಸ್ಥಿತಿ ಹೀಗಾಗಿ ಹೋಯಿತು. ಭಾರತ ಲೋಕವನ್ನೇ ಸೇರಿಕೊಂಡಿರ ಪ್ರಭು. ಪ್ರಪಂಚದಲ್ಲಿ ಮದುವೆಯಾದಂಥ ಪ್ರತಿಯೊಂದು ಹೆಣ್ಣು ಕೂಡ ಬಯಸುವುದು ತಾನು ಮುತ್ತೈದೆಯಾಗಿ ಸಾಯಬೇಕು ಎನ್ನುವ ಹಾಗೆ. ಆ ಯೋಗ ಭಾಗ್ಯಗಳಿಂದ ನಾನು ವಂಚಿತಲಾಗಿ ಹೋದೆ. ಇನ್ನು ನಾನು ಯಾರಿಗಾಗಿ ಬದುಕಲಿ, ಯಾತಕ್ಕಾಗಿ ಬದುಕಲಿ? ಮಾಲಿನಿಯ ಬದುಕು ಹೇಗಾಯ್ತು ಬಲ್ಲಿರ? ಮಂಗಳದ ಅಂಗಳದಲ್ಲಿ ಇಂಗಳದ ಮಳೆ ಸುರಿದಂತಾಯ್ತು ನನ್ನ ಬದುಕು. ನನ್ನ ಗಂಡನಿಲ್ಲದಂತಹ ಈ ಅರಮನೆ ಇದು ನನ್ನ ಪಾಲಿಗೆ ಮನೆ. ನೀವಿಲ್ಲದಂತಹ ಈ ಬದುಕೆ ಶೂನ್ಯ
ಅತ್ತು ಫಲವೇ ನಿಲ್ಲು ಸುಮ್ಮನಿಯೇ ಅತ್ತು ಫಲವೇ ನಿನ್ನು ಸುಮ್ಮನಿಯೇ ಸತ್ತವರ ಜೀವಿ ಪರೇ ಸಮರ ಸಮರ್ಥನ ತರಳ ಮಹಿಷ ಸುರುಗಿ ಹದನಗಳ ಸುಮ್ಮನ ಸಮರ್ಥವನ್ನು ಸಾಧ್ಯ ಮಾಡಿದು ನಾಕವ ಹತ್ಯೆಯಲ್ಲಿ ವಶ ಕೈ ಮಾಡಿದ ಕರಗಳ ಮಗನ ಇಲ್ಲ, ನಾನು ಸಾಯಬಾರ್ದು, ನಾನು ಸಾಯಬಾರ್ದು, ನಾನು ದುಃಖಿಸಬಾರದು, ನಾನು ಚಿಂತಿಸಬಾರದು. ನಾನು ಚಿಂತಿಸುತ್ತಾ ಉಳಿದೆ ಅಂತಾದ್ರೆ ಮುಂದೊಂದು ದಿನ ನಾನು ಸಾಯಲೇಬೇಕು. ಸತ್ತವರಿಗಾಗಿ ಅತ್ತೆ ಮುಂತಾದ್ರೆ ಅತ್ತವರು ಮತ್ತೊಂದು ದಿನ ಸಾಯಲೇಬೇಕು. ಸತ್ತು ಈ ಪ್ರಪಂಚದಲ್ಲಿ ಏನು ಸಾಧನೆ ಮಾಡೋದಕ್ಕಾಗ್ತದೆ? ಹಾಗಿದ್ರೆ ನನ್ನ ಹಗೆಯವನ ಹೊಗೆಯನ್ನು ನಾನು ಕಣ್ಣಾರೆ ಕಂಡು ಸಂತೋಷವನ್ನು ಪಡಬೇಕು. ನನಗೆ ಈ ಸ್ಥಿತಿಯೆಲ್ಲ ಬರುವುದಕ್ಕೆ ಕಾರಣರು ಯಾರು? ಯಾರು 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 ದೇವತೆಗಳೇ, ದೇವತೆಗಳೇ, ನನ್ನ ಹಣೆಯ ಸಿಂಧೂರವಲ್ಲೇ ಓಡತ್ತಿ, ಕೈಯ ಕಂಕಣವಲ್ಲೇ ಕಾಡಿದು, ಕಳ್ಳ ಮಾಂಗಲ್ಯವಲ್ಲೇ ಸಾರಿದು, ಮುಡಿಯ ಹೂವಲ್ಲೇ ಬಾರಿಸಿ ವೈದವ್ಯ ದೀಕ್ಷೆಯನ್ನು ತಂದೊಡ್ಡಿದ್ದೀರ ದೇವತೆಗಳೇ. ನನಗೆ ಸ್ಥಿತಿಯನ್ನು ಕಂಡು ಮೇಲೆತ್ತರದಲ್ಲಿ ನಿಂತು ನಗುತ್ತಾ ಇದ್ದೀರಿ, ನಗುತ್ತಾ ಇದ್ದೀರಿ. ಇದು ನಿಮ್ಮ ಶಾಶ್ವತವಾದ ನಗುವಲ್ಲ, ಇದು ನಿನ್ನ ಶಾಶ್ವತವಾದ ನಗುವಲ್ಲ ಸುರಪ್ಪ, ಇದು ನಿನ್ನ ಕೊನೆಯ ನಗು, ನಿನ್ನ ಕೊನೆಯ ನಗು. ಹೆಣ್ಣಿನ ಶಾಪಣೆ ನನಗೆ ಯಾವತ್ತೂ ಬಿಟ್ಟು ಹೋಗೋದಕ್ಕಿಲ್ಲ. ನನ್ನ ಕಣ್ಣಿನಲ್ಲಿ ಕಣ್ಣೀರು ಬರಿಸಿದಂತಹ ನಿನ್ನ ಕಣ್ಣಿನಲ್ಲಿ ಇದ್ದು ರಕ್ತ ಕಣ್ಣೀರನ್ನೇ ಬರಿಸಿಯೇನು, ರಕ್ತ ಕಣ್ಣೀರನ್ನೇ ಬರಿಸಿಯೇನು. ಉದ್ವೇಗದ ಬರದಿಂದ ಎರಡು ಮಾತನಾಡಿದ್ದು ಸತ್ಯ. ಇದನ್ನು ಕಾರ್ಯರೂಪದಿಂದ ತರುವುದಕ್ಕೆ ಹೆಣ್ಣಾದಂತಹ ನನ್ನಿಂದ ಸಾಧ್ಯವೇ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಹಾಗಿದ್ರೆ ಸಾಧ್ಯವಿರುವವರು ಯಾರು? ಯಾರು ಇದ್ದಾರಲ್ಲ, ವರ್ಣಮಹಿಷಾಸುರ. ಆಡುವುದಕ್ಕೆ ಮಕ್ಕಳ ಜೊತೆ ತೆರಳಿದವನಿದ್ದಾನೆ, ಆತನ್ನು ಕರೆಯುತ್ತೇನೆ. ಸಮಸ್ತ ವಿಷಯವನ್ನು ಆ ದೇವತೆಗಳಿಗೆ ಸರಿಯಾದಂತಹ ಪಾಠವನ್ನು ಕಲಿಸದಿದ್ದರೆ ಭೀತಿ ನಾನಲ್ಲ, ನನ್ನ ಕರುಳ ಬಲಿಯನ್ನೇ ಕರೆಯುತ್ತೇನೆ. ಮಗನೇ ಅಂದ ಮಹಿಷ, ಮಗನೇ ಮಹಿಷ, ಬಾ ಕಂದ, ಬಾ ಮಗನೇ, ಬಾ ಬಾ.
ಒಳಗೆ ದೀಪವಿಯು ಚಿಂತೆಯು ನಿನಗೆ ಕಾರಣವು ಕೇಳುಪಿ ದೈತ್ಯ ಕುಮಾರೊಂದಿಗೆ ನಾನು ಆಟವನ್ನು ಆಡ್ತಾ ಇದ್ದೆ. ಎತ್ತವ್ವಯ್ಯ ದೀರ್ಘ ಧ್ವನಿ ಕೇಳ್ತಮ್ಮ. ಆಟವನ್ನು ಬಿಟ್ಟೆ ನಿನ್ನೆಡೆ ಓಡೋಡಿ ಬಂದೆ. ಬಂದು ನೋಡಿದಾಗ ನಮ್ಮ ಈ ಶೋಣಿತಾ ಪುರವೇ ಅಲ್ಲೋಲ ಕಲ್ಲೋಲವಾಗಿದೆ. ಹೌದು ಮಗ. ಅಮ್ಮ ಸರಿಯಾಗಿ ನಿಮ್ಮ ನೋಡಿದ್ರೆ ಕಾಲು ಬೆರಳಲ್ಲಿ ಕಾಲುಂಗುರ ಕಾಣಲಿಲ್ಲ, ಕೈಯಲ್ಲಿ ಕೈಬಳೆ ಇಲ್ಲ, ಕೋಲಲ್ಲಿ ಮಂಗಸೂತ್ರ ಕಾಣುದಿಲ್ಲ, ಅನೆಯಲ್ಲಿ ಕುಂಕುಮ ಇಲ್ಲ. ಯಾಕಮ್ಮ ಎಂದಿನಂತೆ ಇಂದಲ್ಲ. ನಾನು ಆಚಾರಿ ಬರುವಾಗ ನನ್ನನ್ನು ಎತ್ತಿ ಮುದ್ದಾಡಿ ಹಾಡನ್ನು ಕೊಡುವನು. ಅಮ್ಮ ಕಷ್ಟ ಬಂತೆ ತಾಯಿ, ಕಷ್ಟ ಬಂತೆ ಅಮ್ಮ. ಅಮ್ಮ ದೈತ್ಯ ಕುಲದ ಮಾತೆ ನೀನಮ್ಮ. ನಿನ್ನ ಪಾಲಿಗೂ ಕಷ್ಟ ಬರ್ಲಿಕ್ಕಿದೆಯೋ? ಸರ್ವತಾ ಇಲ್ಲ. ಯಾಕೆ ಮಗ? ಹಾಗಾದರೆ ನಾನು ಅರ್ಥ ಮಾಡಿಕೊಂಡೇನಮ್ಮ. ಅಮ್ಮ ಸೃಷ್ಟಿಕರ್ತನಾದ ವಿಧಾತನಿಂದ ಕಷ್ಟ ಬಂತೆ, ಬಾಲ್ಯಗಟ್ಟು ನಾವೇನ ಎದುರಾದರೆ ಅಮ್ಮ ನಮ್ಮ ಕುಲದೇವ ಮುಕ್ಕನ್ನ ಅವ ಮುನಿದಿನಮ್ಮ. ಅಮ್ಮ 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 ಅಯ್ಯೋ ಮುದ್ದು ಕಂದ ಕಂದಾಗ ಪೇಳಲೇಳ ನಯ್ಯಯ್ಯೋ ಮುದ್ದು ನಮ್ಮ ಬಾಳುವಿ ತೀರಿದುದು ಮಗನೇ, ನಮ್ಮ ಬಾಳುವೆ ತೀರಿದುದು ಮಗನೇ. ಕಂದ ಕಂದ ಕಾಳಗಕ್ಕೆ ಸೈನ್ಯ ಬೆರದಿ
ತಬ್ಬೆಯ ದೀರ್ಘ ಧ್ವನಿಯನ್ನು ಆಲಿಸಿ ಓಡೋಡಿಕೊಂಡು ಬಂದಿಯಾ? ನಾನು ನಿಮ್ಮ ಮಗನಾದುವೆ. ಮಗ, ಅಮ್ಮ, ಇಲ್ಲಿ ನಡೆದಂತಹ ವಿಷಯಗಳನ್ನು ಯಾವ ರೀತಿ ನಾನು ನಿನ್ನಲ್ಲಿ ವ್ಯಕ್ತಪಡಿಸಲಿ? ನಿಮ್ಮ ಮಗ ನಾನು ಬಂದಿದ್ದೇನೆ. ನನ್ನ ನಾಲಿಗೆ ತಡವರಿಸ್ತಾ ಇದೆ ಮಗ. ಯಾಕಮ್ಮ? ಮಾತುಗಳೇ ಹೊರಡ್ತಾ ಇಲ್ಲ ಕಂದ. ಛೇ ಛೇ ಕಂದ, ಅಮ್ಮ, ಈ ಹಿಂದೆ ನಿನ್ನ ತಂದೆ ನನ್ನಪ್ಪ ನಮ್ಮವರನ್ನೆಲ್ಲ ಸೇರಿಕೊಂಡು ದೇವಲೋಕಕ್ಕೆ ಹೋದಂತಹ ವಿಷಯ ನಿನಗೂ ಗೊತ್ತು ತಾನೆ. ಪರಿಣಾಮ ಏನಾಗಿದೆ? ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದ್ರಂತೆ ನಿನ್ನಯ್ಯ. ಆಮೇಲೆ ಸಮರ ಮುಖದಲ್ಲಿ ದೇವತೆಗಳನ್ನು ಸುರ ಗದ್ದುಗೆಯನ್ನು ಏರಿದ್ರಂತೆ ಮಗ. ಅಮ್ಮ, ಎಂತ ಸಂತೋಷ ವಿಷಯ ತಾಯಿ. ಅಪ್ಪ ಯಾವಾಗ ಬರ್ತಾರೆ? ನಾವು ಯಾವಾಗ ವಿಜಯ ಸಾಚರಿಸು ವಿಷಯಕ್ಕೆ ಬಾಮ. ಕಂದ, ಅಮ್ಮ, ಆ ಸಂತೋಷವನ್ನು ಬಹುದಿನಗಳ ಕಾಲ ಉಳಿಸಿಕೊಳ್ಳುವಂತಹ ಭಾಗ್ಯವೇ ಇಲ್ಲದಾಗಿ ಹೋಯ್ತ. ಯಾಕಮ್ಮ? ಸುರಪುರದ ಸುರಪೀಠದಲ್ಲಿ ನಿನ್ನಯ್ಯ ರಾಜಿಸಿಕೊಂಡಿದ್ರಂತೆ. ಇದ್ದಾಗ ದೇವತೆಗಳೆಲ್ಲರೂ ಸೇರಿ ಮೋಸದಿಂದ ನಿನ್ನ ತಂದೆಯನ್ನ ಬೇಡ ಮಗ, ಸಮಾಧಾನ ಮಾಡಿಕೊ. ಅಳ್ಬೇಡಪ್ಪ. ಅಮ್ಮ, ಆಟ ಆಡಿ ಬಂದ ಸಂದರ್ಭದಲ್ಲಿ ಎಂತ ವಾರ್ತೆ ನಾನು ಕೇಳಬೇಕಿತ್ತು ಅದನ್ನು ಕೇಳಿದು ಬಿಟ್ಟು ನನ್ನ ಅಯ್ಯನ ನನ್ನ ಅಪ್ಪನ ಮರಣದ ವಾರ್ತೆ. ಅಪ್ಪನಿಲ್ಲದೆ ನಾನೀಗ ತಪ್ಪನೇನಾದಿರಪ್ಪ. ಹೌದು ಮಗ. ನನ್ನ ಅಪ್ಪನ ಕೊಂದವ ಯಾರಮ್ಮ? ಯಕ್ಷ ಮಗನೇ, ಯಕ್ಷ. ಯಾರಮ್ಮ ಕೊಂದವ? ಯಕ್ಷ. ಯಕ್ಷ. ಯಕ್ಷರಾಜ ವಿಂಗಲಕ್ಷ. ಯಕ್ಷ. ಅವನೇ ಪಾಪಿ ಮಗ. ಅವ ನನ್ನ ಬಾಳಿಗೆ ನಿರ್ಲಕ್ಷ್ಯ. ಶಹಬಾಸ್. ಅಮ್ಮ, ಅಂತ ತ್ರೈಲಕ್ಷ ಬಂದ್ರು ಕೂಡ ನಾನು ಲೆಕ್ಕಕ್ಕೆ ತೆಗಿಲಿಕ್ಕಿಲ್ಲ. ಮುಕ್ಕಣ್ಣನೇ ದರಗಿಲ್ಲಿ ಬರ್ಲಮ್ಮ. ಆತನ ಮೂರನೇ ಕಣ್ಣಲ್ಲಿ ಬೆವರಿಲ್ಲ. ತನಯನಾಡಿದ ನುಡಿಗೆ ಮಾಲಿನಿಗೆ
ತನಯನಾಡಿದು ನುಡಿಗೆ ಮಾಲಿನಿಯೇ ಮನದಿ ಹರುಷವನಾಂತು ನುಡಿದಳು ಮನದಿ ಹರುಷವನಾಂತು ನುಡಿದಳು ಅನಿಮಿಷರ ಗೆಲ್ಲಬಹುದು ಸಮಾನದಿ ಅನಿಮಿಷರ ಗೆಲ್ಲಬಹುದು ಸಮಾನದಿ ನಿನಗೆ ಘನವಲ್ಲ ನಿನಗೆ ಘನವಲ್ಲ ಅವರ ಪಕ್ಷದಿ ವನಜನ ಬರುವ ಕೃತಕದಿ ಆ ಹರಿನಾರಾಯಣ ವನಜನ ಬರುವ ಕೃತಕದಿ ಅನವರತ ಸುಮನಸರ ಪಕ್ಷದಿ ಸುಮನಸರ ಪಕ್ಷದಿ ನಿನಗೆ ಬೀಳುವೆನೊಂದು ವಿಧಿಯಲ್ಲಿ ಪಡೆದು ವರಗಳನ್ನು ಕಂದ ನಿನಗೆ ಪೇಳುವೆನೊಂದು ವಿಧಿಯಲೆ ಪಡೆದು ವರಗಳನ್ನು ತನಯನಾಡಿದು ನುಡಿಗೆ ಮಾಲಿನಿಗೆ ಮನದಿ ಹರುಷವನ ನುಡಿದಳು ಕಂದ ಕಂದ ಅಮ್ಮ ಅಮ್ಮ ಕಂದ ಮಗನೇ ಕಂದ ಮಗನೇ ನಿನ್ನ ಮಾತುಗಳನ್ನು ಕೇಳಿದಾಗ ಮಾತೆಯ ಮನಸ್ಸಿಗೆ ಪರಮಾನಂದ ಉಂಟಾಯ್ತು. ನಿನ್ನ ಪರಾಕ್ರಮದಲ್ಲಿ ನಿನ್ನ ತಾಯಿಗೆ ಸಂಶಯವೇ ಇಲ್ಲ. ಸಮರ ಮುಖದಲ್ಲಿ ಇಂತಹ ವೀರಾದಿ ವೀರರೇ ಬರಲಿ, ಎಲ್ಲರನ್ನು ಕ್ಷಣಾರ್ಥದಲ್ಲಿ ಬಗ್ಗುಬಡಿಯುವಂತ ಸಮರ್ಥ ವೀರ ನೀನು. ನಿಮ್ಮ ಮಗ ಆ ದೇವತೆಗಳು ನಿನಗೆ ಘನವೇ ಅಲ್ಲ. ಆದ್ರೆ ಅವರು ಸೋತಾಗ ಅವರ ಪಕ್ಷ ವಹಿಸಿಕೊಂಡು ಒಬ್ಬ ಬರ್ತಾನಲ್ಲ, ನಾರಾಯಣ ಅವ ಹರಿನಾರಾಯಣ. ಹೌದು. ಅಮ್ಮ 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 ಯಾರಮ್ಮ ಬಂದು? ಹರಿನಾರಾಯಣ ಬಂದ. ನಾನಿದ್ದಲ್ಲಿಗೆ ಅವ ಬಂದಾನ. ಯಾವಾಗ ಎಲ್ಲಿ ಹೇಗೆ ಬರ್ತಾನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾನು ಬಿಡ್ಲಿಕ್ಕಿಲ್ಲ. ಮತ್ತೆ ಸಲ್ಲದು ಮಗು. ನಾನೇ ನಿನ್ನದಂತ ದೈಹಿಕವಾದಂತ ಬಲ ನಿನಗೆ ಸಾಕಾಗುವುದಿಲ್ಲ. ಮತ್ತೆ ಬೇಕು ನಿನಗೆ ದೈವ ಬಲ. ಅಮ್ಮ ನನಗೆ ದೈವ ಬಲ ಇಲ್ವೇ ತಾಯಿ? ಅದಕ್ಕಾಗಿ ದಟ್ಟವಾದಂತಹ ಕಾರಣವನ್ನು ತೆರಳಬೇಕು. ನೀನು ವಿಧಿಯ ಕುರಿತು ತಪಸ್ಸು ಮಾಡಬೇಕು. ಒಳಿದು ಬಂದಂತಹ ವಿಧಿಯಲ್ಲಿ ಬೇಕಾದಂತಹ ವರಗಳನ್ನು ಪಡೆದು ಸ್ವರ್ಗಲೋಕಕ್ಕೆ ನೀನು ಲಗ್ಗೆ ನೆಟ್ಟೆ ಅಂತ ಆದ್ರೆ ಸಮರ ಮುಖದಲ್ಲಿ ಬರುವಂತಹ ದೇವತೆಗಳನ್ನು ಎಲ್ಲರನ್ನು ಬಗ್ಗು ಬಡಿಬಹುದು. ಅಮ್ಮ ಮಾತೆಯ ಮಾತಿಗೆ ಎರಡಿಲ್ಲ. ನಾನು ಬರಿಗೈಯಲ್ಲಿ ಹೋಗ್ಬೇಕಾ? ಚೇಚೆ ಇಲ್ಲಿ ಬರಿಗಪ್ಪ. ಹರಿತವಾದಂತಹ ಖಡ್ಗ ನಿನ್ನ ರಕ್ಷಣೆಗಾಗಿ. ತಾಯಿಯಾದ ನಿಮ್ಮಲ್ಲಿ ಹೆಚ್ಚು ಮಾತಾಡಿಲ್ಲ. ಬೇಡ ಬಲ್ಲವರನ್ನು ಮಾತಾಡಿದ್ದಾರೆ. ಯಾವ ಬಾಳ ಇದ್ದೇನೆ ಏನಂತೆ
ತಂದೆ ತಾಯಿ ಅನ್ನೋದ್ರ ಮೊದಲಲ್ಲ. ಹೌದು ಮಗ. ಅಮ್ಮ, ಕಣ್ಣಿಗೆ ಕಾಣುವ ದೇವತೆ ನೀನಮ್ಮ. ಅಮ್ಮ, 9 ತಿಂಗಳು ಉದರದಲ್ಲಿತ್ತು, 10ನೇ ತಿಂಗಳಲ್ಲಿ ಈ ಪ್ರಪಂಚದ ಬೆಳಕನ್ನೇ ತೋರಿಸ ನೀನಮ್ಮ. ಅಮ್ಮ, ಕಣ್ಣಿಗೆ ಕಾಣುವ ದೇವತೆ ನೀನು, ನನ್ನ ಪಾಲಿನ ದೇವರು ನೀನು. ಅಮ್ಮ, ನಿನ್ನ ದಿವ್ಯಾಸ್ತದಿಂದ ನಿನ್ನ ಕಂದಮ್ಮನಿಗೆ ಆಶೀರ್ವಾದ ಮಾಡಮ್ಮ. ಮಾತೆಯ ಅನುಗ್ರಹ ನಿನಗಿದೆ, ಶುಭವಾಗಿ ಹೋಗಿ ಬಾ. ಮಾತೆಗೆ ಪುಷ್ಕರ ಕ್ಷೇತ್ರ ನಿಜ. ದೇವೇಂದ್ರನ ಕಪಟದಿಂದ ಅಂಗಾಂಗಗಳೆಲ್ಲ ಹೋದವು. ಮುಂದೇನು ಅಂತ ಬದುಕಬೇಕೆಂಬ ಆಸೆಯಿಂದ ಗಿರಿ ಗುಹೆ ಗಮನದಲ್ಲಿ ಅಡಗಿ ಕುಳಿತುಕೊಂಡವರು. ಸರಿ, ಇಷ್ಟು ಮಾತ್ರ ಸಾಕಾಗ್ತದೆ? ಇಲ್ಲವೇ ಇಲ್ಲ, ಏಳಿಗೆಯಾಗಬೇಕು. ಏನು ಮಾಡುವ? ಒಂದು ಉದಯ ವಾರ್ತೆಯನ್ನು ಗೆಲ್ಲಿಸಿಕೊಂಡಿದ್ದೇನೆ. ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹೇಶ್ವರನು ಹುಟ್ಟಿಕೊಂಡಿದ್ದಾನಂತೆ. ಆತ ಹುಟ್ಟಿದ್ದು ಮಾತ್ರವಲ್ಲ, ನಮಗೆ ಬಂದಿರುವ ಕಷ್ಟಗಳನ್ನು ಆತನಲ್ಲಿ ಎಣಿದವಂತಾದರೆ ಏನಾದರೂ ಪರಿಹಾರ ಸಿಗಬಹುದು. ಆಧರಿಸಿ ವಿಧವ ಬಿಡದೆ ಉಪಚರಿಸಿ ನುಡಿದಾನೆಂಬುದಂಬೋ ಎಂತ ನೋಡಿದ್ದೀನಿ? ಅಯ್ಯೋ, ಕೆಳಗೆ ಒಂದು ಮೇಲೆ ಎರಡು ಎತ್ತದ, ಕೆಳಗೆ ಶರೀರ ಮೇಲೆ ಎರಡು ಗೋಡು. ಎಂತ ಮಾಡುದು ಈಗ? ಈಗ ಮಾತನಾಡುದು ಉಪಾಯ. ಹೋಗು ಹೋಗು ಹೋಗು. ನಮಸ್ಕರಿಸಿದ್ದಾವೆ. ಪ್ರತಿ ನಮಸ್ಕಾರ. ನಡೆ ತಂದ ದೈತ್ಯರಿಗೆ ನಮೋ ನಮಃ. ಧನ್ಯವಾದಗಳು. ನಿಮಗೆ ಬೇಕಾಗಿ ಆಸನ ಇರಿಸಿದೆ.
ತಿನ್ನುವುದಕ್ಕೆ ವ್ಯವಸ್ಥೆ ಮಾಡಿದೆ. ಹೌದಪ್ಪ. ಕುಡಿಯುವುದಕ್ಕೆ ಬೇಡ. ನಾನು ಬರುವಾಗಲೇ ಕುಡ್ದೆ ಬಂದದ್ದು. ಇಲ್ಲಿ ಸಿಗ್ಲಿಕ್ಕಿಲ್ಲ ಅಂತ ಗೊತ್ತುಂಟು. ಅಯ್ಯ, ಬಂದವರು ನೀವು ಯಾರು? ಇಲ್ಲಿಗೆ ಯಾಕೆ ಬಂದದ್ದು? ನನ್ನಿಂದ ಏನಾಗ್ಬೇಕು ಎಲ್ಲಾ ವಿಷಯ ತಿಳಿಸಿ. ಲಾಲಿಪುದಾದರಿ ಮಾಲಿನಿಸು ಕುಮರ ಹೇಳುವ ನುಡಿದರು ಕಾದುದನು ಪದ ಬಲ್ಲಿದ ತುಚ್ಚುರ ನಿತಕೋ ಪದ ಬಲ್ಲಿದ ತುಚ್ಚುರ ನಿತಕೋ ನಿತದಾದಿ ಜನ ಕರ್ನಾಗ ಮಾಲಿನಿಸು ಕುಮಾರ ಯಾರು ನಿಲ್ಲಿಸಿದ್ದೆ? ನಿನ್ನನ್ನು ನೋಡಿದ ಬಳಿಕ ಹೆದರಿ ಏನೇನಾಗಿದೆ? ಮೊದಲಾಗಿ ನಮಸ್ಕರಿಸಿದ್ದೇವೆ. ನಮಸ್ಕಾರ. ನಾವು ಯಾರು ಬೇರೆಯವರಲ್ಲ. ಮತ್ತೆ ಹಿಂದಕ್ಕಾದ್ರೂ ಇದೇ ಶೋಣಿತಾಪುರದಲ್ಲಿ ಮೆರೆದಾಡಿದವರು. ನೀನು ಕೇಳಿರಬಹುದು, ಹಿಂದೆ ಶಂಕಾಸುರ ಹಳೆಯ ಕಿರೀಟ ನಮ್ಮದ್ದೇ. ಹಳೆಯ ಕಿರೀಟ ನಿನ್ನದ? ಶಂಕಾಸುರ ನೀನು. ಹೊಸ ಕಿರೀಟ ಯಾರ್ದು? ಹೊಸ ಕಿರೀಟ ಈಗೀಗ ಬಂದವರು. ನಾನದು. ಅವನಿಗೆ ಬೇಸರ ಆಗುದು ಯಾಕೆ? ಅವನಿಗೆ ಕಿರೀಟ ಇಡುವುದಕ್ಕೆ ಹೌದು, ಅವನಿಗೆ ಕಿರೀಟ ಇಡ್ಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಕೇಳುದು. ದುರ್ಗಾಸುರ, ಬಿಡಲಾಸುರ, ಶಿಕ್ಷಿಲಾಸುರ, ಶಿಶಿಲಾಸುರ, ಅವದು ಎಲ್ಲ ಒಂದೇ. ಹೌದಾ? ಹೌದು, ಆಯ್ತು ಬಿಡು. ಇವರನ್ನೆಲ್ಲ ಸೇರಿಸಿಕೊಂಡು ಇಲ್ಲಿ ಬರಬೇಕು ಅಂತ ಆದ್ರೆ ಕಾರಣ ಉಂಟು. ಏನೋ ಹಿಂದಕ್ಕಾದ್ರೂ ನಮಗೊಂದು ಮನಸ್ಸಾಯಿತು. ಹೆಸರಲ್ಲಿ ಶ್ರೇಷ್ಠವಾದಂತಹ ಹೆಸರು ಸ್ವರ್ಗಲೋಕವರು. ಆ ಸ್ವರ್ಗಲೋಕದಲ್ಲಿ ನಾವಿದ್ರೆ ಹೇಗೆ ಅನ್ನೋ ಹಾಗೆ ಆಲೋಚನೆ ಮಾಡಿ ಸ್ವರ್ಗವನ್ನೇ ಏರಿದವರು. ಪರಿಣಾಮ ಇಂದ್ರಾದಿ ಸುಮನ ದೆಸೆಗಡಿಸಿದ. ದೇವತೆಗಳಲ್ಲಿ ಯುದ್ಧ ಏನು ಹೊಸದಲ್ಲ ಅಂತ. ಆದ್ರೆ ಸೋಲಿಸಂತಹ ನಾವು ಪೀಠವನ್ನೇ ಏರುವಂತಹ ಕಾಲಕ್ಕೆ ದೇವೇಂದ್ರ ಹೋಗಿ ಹರಿಯಲ್ಲಿ ದೂರಿಟ್ಟ. ಹರಿ ಬಂದನೆ. ಹರಿ ಬರಲಿದ್ದಕ್ಕೆ ಚಕ್ರವನ್ನ ಕಳುಹಿಸಿಕೊಟ್ಟ. ಗರನೆ ಗರಗರನೆ ತಿರುಗುತ್ತಾ ಬಂತು. ನಮ್ಮ ಅಂಗಗಳನ್ನು ಕಳೆದುಕೊಳ್ಳುವಂತ ಪರಿಸ್ಥಿತಿ ಬಂದದ್ದು. ಈಗ ಪ್ರಪಂಚದಲ್ಲಿ ಎಲ್ಲರೂ ಹೇಳುದು ಹೇಗೆ? ಅಂಗವಿಕಲರು. ಆದ್ರೆ ವ್ಯವಸ್ಥೆ ಯಾರು ಮಾಡ್ಲಿಲ್ಲ ಅಂತ. ಮಾಡುವ ಅವನಿಗೆ ತಲೆ ಸರಿ ಇಲ್ಲ, ಇವನಿಗೊಬ್ಬನಿಗೆ ಕಾಲು ಸರಿ ಇಲ್ಲ, ಅವನಿಗೊಬ್ಬನಿಗೆ ಕಣ್ಣು ಸರಿ ಇಲ್ಲ. ಹೌದು ಹೌದು. ಮತ್ತೆ ಆಮೇಲೆ ಏನಾಯ್ತು? ಅಯ್ಯೋ, ಬದುಕಬೇಕೆಂಬ ಆಶೆಯಿಂದ ಗಿರಿಗುಹೆ ಗಮನದಲ್ಲಿ ಅಡಗಿ ಕುಳಿತುಕೊಂಡ ಸಂದರ್ಭ ಬಂತು. ಏನು ಮಾಡುವ? ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಬದುಕಿದ್ದವರು ನಾವು. ಈಗ ಗೆಣಸು ತಿಂದ ಶರೀರ. ಹೌದಾ? ಗೊತ್ತಾಗ್ತದೆ ನಿನಗಂತಲ್ಲ, ಎಲ್ರಿಗೂ ಗೊತ್ತಾಗುತ್ತೆ. ಹೌದು, ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಬದುಕಿದವರು. ಆದ್ರೆ ಅಷ್ಟು ಮಾತ್ರವಲ್ಲ, ಒಂದು ಉದಯ ವಾರ್ತೆ ನಮ್ಮ ಪಾಲಿಗೆ ಕೇಳಿಸಿ ಬಂತು. ನಿಮಗೆ ಯಾವುದಾದರೂ ಬಿಡಬಹುದು ಉದಯ ವಾರ್ತೆ ಬಿಡ್ಲಿಕ್ಕೆ? ಹೌದು, ಓದಿದೆವು. ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷನನ್ನು ಹುಟ್ಟಿಕೊಂಡಿದ್ದಾನಂತೆ. ಬ್ರಹ್ಮನಿಂದ ಬೇಕಾದಂತಹ ವರವನ್ನು ಸಂಪಾದಿಸಿದಾನಂತೆ. ನಮ್ಮ ಕಷ್ಟದ ವಿಚಾರವನ್ನು ನಿನ್ನ ಬಳಿಗೆ ಹೇಳಬೇಕು ಎಂಬುದಾಗಿ ನಿನ್ನ ಬಳಿಗೆ ಬಂದವರು. ನಮಗೆ ಮಾತ್ರ ಅನ್ಯಾಯವಲ್ಲ, ನಿನಗೂ ಆಗಿದೆ. ಯಾರಾದ್ರೂ ಅಪ್ಪ ಸತ್ತವರು ಈ ರೀತಿ ಕುಳಿತು ಅಂತಾರೆ? ಯಾರಾದ ಅಪ್ಪ ಅಲ್ಲ, ನಿನ್ನ ಅಪ್ಪ ಸತ್ತದ್ದು ಪುಣ್ಯಾತ್ಮ. ಸತ್ತದಲ್ಲ, ಕೊಂದದ್ದು. ಯಾರು ಬಲ್ಲ? ಯಾರು ಆ ಪಟ Thank you.
ಬಲಿರೇ ಪರಾಕ್ರಮ ಕಂಠೇರವ ಇರುವಂತಹ ಸ್ಥಳ ಪುರಂದರ ನಮಗೆಂದು ಕೇಳಿದ್ದೇವೆ ಬಂದಂಥ ಕಾರ್ಯ ಶಂಕದುರ್ಗಾದ್ಯರು ಸೇರಿಸಿಕೊಂಡು ದಾಳಿಯನ್ನು ಮಾಡಿದ್ದಾರಂತೆ. ದಾಳಿಯನ್ನು ತಡೆಯಲೇಬೇಕು. ನಾವೆಲ್ಲರೂ ಒಂದಾಗಿ
ವರ್ಷಪೇನು ಏನು ಸುರಪನೆಂಬವ ನೀನಯ ನಾನೇ ಗಜವನ್ನು ಏರಿ ಬಂದಯ ಕೈಯಲ್ಲಿ ವಜ್ರ ಹಿಡಿದೆಯ ನನ್ನ ಅಪ್ಪನು ಕೊಡಿಸಿದೆಯ ಅದನ್ನು ತಿಳಿದೇ ಬಂದವ ಮಾಲಿನಿ ಸಂಜಾತ ಮಗಿಷ ಮಹಿಷ ಕೇಳು ಮಹಿಷನೇ ಕೇಳು ನಮ್ಮದಾದಂತಹ ಸ್ವರ್ಗಲೋಕವನ್ನು ಬಯಸಿ ಬಂದೆಯೋ ಯಾವ ಕಾರಣಕ್ಕೂ ಬಿಟ್ಟು ಕೊಡುವಂತಿಲ್ಲ ಶತ ಯಾಗವನ್ನು ಮಾಡಿ ಶತಮನ್ನಿ ಎಂಬ ಬಿರುದನ್ನು ಪಡೆದವ ನಾನು ಯಾಗಕ್ಕೆ ಮಣ್ಣಾಕ 3 ಮೂರ್ತಿಗಳ ಅನುಗ್ರಹ ನಮಗಿದೆ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ಬಂದ ಹಾಗೆ ಹಿಂದೆ ನಡೆ, ಇಲ್ಲವದ್ರೆ ಕೋಡನ್ನೇ ಕತ್ತರಿಸಿ. ಅಲ್ಲ ಜಕ್ಕಂ ಜೈ ಅದೆಂತದ ಅದು ಅದೇ ಜಕ್ಕಂ ಜೈ ಸಂತೋಷದ ಉದ್ಗಾರ ಏನು ಅಂತ ಕೇಳಿಲ್ಲ. ಬಾಯಲ್ಲಿ ಬಂದದ್ದು ಅಂತ ಹೇಳಿದ್ ಮತ್ತೆ ಅಯ್ಯೋ ಶಂಕರೇ, ಬ್ರಹ್ಮದೇವನ ವರಬಲ ನಿಮ್ಮೆಲ್ಲರ ಭುಜಬಲ ಒಂದಾಗಿ ಸೇರಿದ್ದು ಸ್ವರ್ಗ ಮರ್ತ್ಯ ಪಾತಾಳ 3 ಲೋಕದ ಅಧೀಶ. ಈಗ ನಮಗೆ ಲೋಕ ಇಲ್ಲದ ಹಾಗೆ ಆಗಿದೆ. ಮತ್ತೆ 3 ಲೋಕದ ಒಡೆಯ ಮಹಿಷದಾನ. ಹೌದಪ್ಪ. ಅರ್ಪಣ ತರ್ಪಣ ಯಾರಿಗೆ? ಮಹಿಷಾರ್ಪಣಿಗೆ ತರ್ಪಣದ ಅಗತ್ಯ ಉಂಟು. ಅದು ಸತ್ತವರಿಗೆ ಬಿಡುವುದಿಲ್ಲ, ಎಲ್ಲವೂ ನಮಗೆ ಅರ್ಪಣೆ. ಆದರೆ ಅವಿರ್ಭಾಗ ಯಾರಿಗೆ? ಎಲ್ಲ ಮಹಿಷರಿಗೆ. ಅಯ್ಯ ಶಂಕರೇ, ನಿಮ್ಮ ಭುಜಬಲ ನನ್ನ ಶಕ್ತಿ. ಈಗ ನಾವು ಏನಾಗಿದ್ದೇವೆ? 3 ಲೋಕದಲ್ಲಿ ಶ್ರೇಷ್ಠರನ್ನೆನಿಸಿಕೊಂಡಿದ್ದೇವೆ. ಮತ್ತೆ ಇನ್ನು ಅಗತ್ಯ ಇದ್ದರೆ ನಿಮ್ಮನ್ನು ಕರೆಯುತ್ತೇನೆ. ಆಯ್ತಾ? ಹೋಗಿ ವಿಶ್ರಾಂತಿ. ಅರ್ಥದಲ್ಲಿ ಕೈ ಕೊಡು. ಇಲ್ಲ ಬರ್ತೇವೆ ನಾವು. ನೀವು ಬೇಕು ನನಗೆ. ಬರ್ತೇವೆ. ಸೂರ್ಯ ಮತ್ತು ಚಂದ್ರ ಭಂಗಂತ ಧೈರ್ಯವೇ. ನನ್ನ ಮಾತನ್ನು ಧಿಕ್ಕರಿಸಿ ಹೋದ್ರೆ ಯಾರನ್ನು ಬಿಡ್ಲಿಕ್ಕಿಲ್ಲ. ಹೋಗಿ ಮುಂದೆ ಏನಾಗ್ತದೆ ನೋಡ್ತೇನೆ. ಆತ್ಮೀಯ ಕಲಾಭಿಮಾನಿಗಳ ವಿಜ್ಞಾಪನೆ. ಇಂದಿನ ಸೇವಾ ಕರ್ತರಿಗೂ ಹಾಗೂ ಕಾರ್ಯಕ್ರಮವನ್ನು ನೋಡುವುದಕ್ಕೆ ಬಂದಂತಹ ತಮಗೆಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ ಆರೋಗ್ಯವನ್ನು ಕರುಣಿಸಲು ಎಂದು ಪ್ರಾರ್ಥಿಸುತ್ತಾ, ಬರುವ ರಾತ್ರಿ ನಾವು ಸುರತ್ಕಲ್ ಬಂಟರ ಭವನ ಎಂಬಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಕಥಾಭಾಗವನ್ನು ಆಡಿ ತೋರಿಸಲಿದ್ದೇವೆ. ಫೆಬ್ರವರಿ ತಿಂಗಳ 1ನೇ ತಾರೀಕಿನಂದು ಶನಿವಾರ
ಸಂಜೆ 6 ಕಾಲಕ್ಕೆ ಸರಿಯಾಗಿ ತೆಂಕೆಕ್ಕಾರು ಪೆರ್ಮುದೆಪೇಟೆಯ ಬಳಿ 50ನೇ ವರ್ಷದ ಸ್ವರ್ಣ ಸಂಭ್ರಮದ ಪ್ರಯುಕ್ತ ರಜತ ಕಿರೀಟ ಸಮರ್ಪಣೆಯೊಂದಿಗೆ ನಮ್ಮ ಮೇಳದವರಿಂದ ಶ್ರೀದೇವಿ ಮಹಾತ್ಮೆ ಎಂಬ ಕಥಾಭಾಗವನ್ನು ನಾವು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕಾಗಿ ಸಭಿಕರಿಂದ ಅಪ್ಪಣೆಯನ್ನು ಕೇಳಿಕೊಳ್ಳುತ್ತಾ ಇದ್ದೇವೆ. ಜೈ ಹಿಂದ್, ಯಕ್ಷಗಾನಂ ಗೆಲ್ಗೆ. ಕಮಲ ಸಂಭವ ವಾಣಿ ಕೆಮ್ಮಗಮ ವರಿಯ ಗುಣಶೀಲ ಕುಮಾರಿ ಮಹಿಷನೆಂಬದನು ಜಾನು ನಡೆ ತಂದು ಅಮಿತ ಕಷ್ಟವ ನೀವ ಅಮಾಮ ಅಲ್ಲಿ ಹೂದೆಂತು ಕಮಲ ಸಂಭವ ವಾಣಿ ಲೋಲ ಕಮಲ ಸಂಭವ ವಾಣಿ ಲೋಲ ದೇವಾ, ನೀವೇ ವರವನ್ನು ಕೊಟ್ಟಂತಹ ಕೊಬ್ಬಿ ಮೆರೆಯಿಟ್ಟಿರುವಂತಹ ಮಹಿಷದಾನವ ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾನೆ ದೇವ. ಅಷ್ಟು ಮಾತ್ರವಲ್ಲದೆ ನಮ್ಮನ್ನು ಕಂಡಲ್ಲಿ ನಿಲ್ಲಿಸಿ ಚಿತ್ರಹಿಂಸೆಯನ್ನು ಕೊಡುತ್ತಾ ಇದ್ದಾರೆ ದೇವ. ನಮ್ಮನ್ನು ಪಡೆಯಬೇಕು ಅರಿತನರಿತನಾದುರುಳನ ಬಾಧೆಯ ಬರೆಯುವ ಜಾಗಿನಿ ತೆನ್ನಲಿ ಮನೆಯಲ್ಲವು ವರಗಳಲ್ಲಿ ವಿರಚಿಸಿದ ಪವನು ಮೊದಲಲಿ ಅರೆ ಮೂರರೊಳಿ ಹವರ ಯೋನಿಜರು ಮರಣವ ಭಾರದ ತೆರದಲ್ಲಿ ಹರಿಹರ ಬ್ರಹ್ಮಾಂಜರಿಗ ಸದಳ ಸೌಹರಿಸುವ ನಮನನು ದುರದಲ್ಲಿ ಅರಿತೇನ ದುರುಳನ ಬಾಧೆಯ ಒರೆಯುವ ತ್ಯಾಗಿನಿ ತೆನ್ನಲಿ ಇಂದ್ರಾದಿಸುಮನಸರೇ ದೇವ, ಆ ಕೂಳನ ಕುರಿತಾಗಿ ನನ್ನಲ್ಲಿ ದೂರಿಕೊಂಡು ಪ್ರಯೋಜನವಿಲ್ಲ. ಮೂರು ಮೂರ್ತಿಗಳಿಂದಲೂ ಅವಧ್ಯನಾಗಿರತಕ್ಕಂತಹ ವರಗಳನ್ನು ನಾನೇ ಕೊಟ್ಟವನಿದ್ದೆ. ಆದರೂ ಒಂದು ದಾರಿ ಉಂಟು. ಮಾಧವನಲ್ಲಿಗೆ ಹೋದರೆ ಏನಾದರೂ ಸಾಧಿಸಿ ತೋರಿಯಾನು. ಬನ್ನಿ ಬನ್ನಿ. ಅವಯ್ಯ ವಂದಿಸ್ತಾ ಇದ್ದೇನೆ. ದುರುಳ ಮಹಿಷನ ವಧಗೋಸ್ಕರವಾಗಿ ಚರ್ಚಿಸಬೇಕಾದಂತಹ ಅನಿವಾರ್ಯತೆ ನಮಗೆ ಕಾಣುತ್ತಾ ಉಂಟಲ್ಲ ಚಂದ್ರಕಾಂತ ಶಿಲೆ. ಕುಳಿತವರು ಚಂದ್ರಕಾಂತ ಶಿಲೆಯೊಳಂದಾಗಿ ಖಳನ ವಧಿಸುವ ಯತ್ನ ಯೋಜಿಸುವುದಲಿರಲತ್ತ ನಳಿನ ಭವ ಸುರರ ನೊಡಗೊಂಡು ನಡೆದಂದು ವೈಕುಂಠನವು ಕಾಣದಿರಲು ದೂರಿಕೊಳ್ಳುವುದಕ್ಕಾಗಿ ವೈಕುಂಠಕ್ಕೆ ಬಂದರೆ ಹರಿ ಕಣ್ಮರೆಯಾಗಿದ್ದಾನೆ. ಬಳಿಕ ಕೈಲಾಸ ಕೈದಳವಾಗ ಪುರಹರನು ನಿಳಯದೊಳಗಿಲ್ಲದಿರೆ ಕಳವಳಿಸೆ ಬಳಿಕವರು ಹರನಲ್ಲಿ ದೂರಿಕೊಳ್ಳಲು ಕೈಲಾಸಕ್ಕೆ ಬಂದರೆ ಆತನು ಗಿರಿಯನ್ನು ತೊರೆದಿದ್ದಾನೆ. ತಿರುಹಿದ ಶರೀರ ನುಡಿ ಹರಿಹರರು ತುಹಿರಾದ್ರಿಯೊಳಗಿರ್ಪ ಹದನವನ್ನು ಅವರಿರುವರು ತುಹಿನಾದ್ರಿಯಲ್ಲಿದ್ದಾರಂತೆ. ಕೇಳಿಸಿಕೊಂಡಿರಲ್ಲ, ಹೋಗೋಣ. ಹರಿಹರರ ಪಾದ ಕೆರಗಿ ಸಕಾಲರು ದುರುಳ ಮಹಿಷಾಸುರನು ಪಟಳದಿ ಹರಹರಿಸುತಿ ಹರು ಮರಿವೆ ಒಲೆವುದೇ ನಾನು ಹರಿಹರರ ಪಾದ ಪದ್ಮಗಳಿಗೆ ನಮೋ ನಮಃ. ಎಲ್ಲರೂ ಎದ್ದೇಳಿ. ಏನು ಬಂದಿರಿ ಹೇಳಿ. ಶಂಕರ ನಾರಾಯಣರೇ, ನನ್ನಿಂದ ವರಗಳನ್ನು ಪಡೆದುಕೊಂಡಂತಹ ಮಾಲಿನಿ ಸಂಜಾತ ಮತ್ತನಾಗಿ ಸ್ವರ್ಗ ಮರ್ತ್ಯ ಪಾತಾಳಗಳನ್ನು ವಶೀಕರಿಸಿಕೊಂಡಿದ್ದಾನೆ.
ಧರ್ಮವಂತರಾದಂತಹ ದೇವತೆಗಳನ್ನು ಬಡಿದು ಕೆಡಿಸಿ ಅವರ ಅಧಿಕಾರಗಳಲ್ಲಿ ತಾನೇ ಪ್ರತಿಷ್ಠಾಪಿತನಾಗಿದ್ದುಕೊಂಡು ಲೋಕ ಧರ್ಮವನ್ನು ಕೆಡಿಸವನಿದ್ದಾನೆ. ಅವನ ಉಪಹತಿಯಿಂದ ನೊಂದಿದ್ದೇವೆ, ನಮ್ಮನ್ನು ಕೊಲ್ಲಬೇಕು. ಇದೋ ನನ್ನೊಳಗಿರುವಂತಹ ವೈಷ್ಣವನೇ ಹೊರಗಡೆ ಹಿಂದೇನೆ ಮೈಸನವರಿಗಾಗಿ ನನ್ನಲ್ಲಿ ಅಡಕವಾಗಿರುವ ಹೊರಗಡೆ ದಿವ್ಯ ತೇಜವನ್ನು ಹೊರಗಡೆ ಇದ್ದೇವೆ. ದೇವತೆಗಳ ದಿವ್ಯ ತೇಜಸ್ಸನ್ನೇ ಹೊರಗಡೆ ಇದ್ದೇವೆ. ಮೂರು ಮೂರ್ತಿಗಳ ಮುಖದಿಂದ ಹೊರಟಿಹ ತೇಜ ಚಾರು ದಿಕ್ಪಾಲಕರ ತೇಜವಂತಾಗಿ ಪ್ರತಿ ತಳೆದು ಧರೆಗಿಳಿಯೇ ಸುರಲು ಜಯ ಜಯವೆಂದು ನುತಿಗೈದರು. त्रैलोक्यस्याखिलेश्वरी एवमेव त्वया कार्य अस्मद्वैरि विनाशनम् जय 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 ಕಷ್ಟವ
ಅಮ್ಮ ನಾರಾಯಣ ಜನನಿ ಮಹೇಶ್ವರ ಇಂದ್ರಾದಿ ಸುಮನಸರೇ ಜಗಜ್ಜನನಿ ಎದ್ದೇಳಿ ಧೈರ್ಯವನ್ನು ತಾಳಿ ನೀವೆಲ್ಲರೂ ಒಂದಾಗಿ ನಿಮ್ಮ ದೇಹದಡ್ಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಡೆ ಅದೆಲ್ಲವೂ ನಭೋಮಂಡಲದಲ್ಲಿ ಒಂದಾಗಿ ನಾರೀ ರೂಪವನ್ನ ಅಂತೂ ಅಷ್ಟಭುಜೆಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಕಪ್ಪೋಲದಗಳಲ್ಲಿ ಕಣ್ಣೀರು ಹೆಪ್ಪುಗಟ್ಟಿದೆ, ದೇಹದಲ್ಲಿ ನಡುಕ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ಲೋಕ ಮೂರರಲ್ಲಿ ಅಧರ್ಮದ ಪಥದಲ್ಲಿ ಪ್ರಭುತ್ವದ ಧ್ವಜವನ್ನು ಸ್ಥಾಪಿಸಲು ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ. ಅವನ ಈ ಅಧರ್ಮದ ನಡೆಯಿಂದಲಾಗಿ ಲೋಕ ಕಂಗೆಟ್ಟಿದೆ. ಸುರ ಸಂತತಿಯೆಲ್ಲವೂ ಕೂಡ ಕಣ್ಣೀರಿಡುವಂತಾಗಿದೆ. ನಾವೆಲ್ಲರೂ ಭೀತರಾಗಿದ್ದೇವೆ. ಕಳನಾದರೂ ನಿರ್ಭೀತರಾಗಿದ್ದಾನೆ. ದುರುಳನಾದಂತಹ ಮಹಿಷನನ್ನು ವಧಿಸಿ ಲೋಕಕ್ಷೇಮವನ್ನು ಸಾಧಿಸಿ ಅದರಿಂದ ವರವನ್ನು ಪಡೆದುಕೊಂಡು ಲೋಕಕಂಟಕರಾಗಿ ಮೆರೆಯುತ್ತಾ ಇದ್ದಾನೆಯೇ. ಇಳೆಗೆ ಕ್ಷೇಮವನ್ನು ಒದಗಿಸುತ್ತೇನೆ. ಧೈರ್ಯ ತಾಳಿ. ಧರ್ಮವಾಗಿ ಬಲಿಷ್ಠರಾದರು ಅವರೆಲ್ಲರನ್ನು ಮಾಡು. ಅವರೆತ್ತರಿಂದಲೇ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯ ತಾಳಿ, ಧೈರ್ಯ ತಾಳಿ, ಧೈರ್ಯ ತಾಳಿ. ಎನ್ನಲು ಜಯ ಜಯ ಎಂದು ಎನ್ನಲು ಜಯ ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಎನ್ನಲು ಜಯ 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 ನಮ್ಮಲ್ಲಿರುವಂತಹ ಅಂತಃಶಕ್ತಿಯನ್ನು ಹೊರಗಡಹಿದ ಕಾಲಕ್ಕೆ ಅದೆಲ್ಲವೂ ನಭೋಮಂಡಲದಲ್ಲಿ ತಾನೊಂದಾಗಿ ಅಂಬರದಿಂದ ಕುಂಬಿನಿಗಳಿಗೆ ಬಂದು ಅಭಯವಾಕ್ಯಗಳನ್ನು ನೀಡಿ ಮನ ತೋಷಗೊಳಿಸಿದ್ದಾಳೆ. ಅದೋ ವಿಶ್ವಕರ್ಮನೇ ಆಗಮಿಸಿ
ಘನತರವಾದಂತಹ ವಸನ ಭೂಷಣಗಳನ್ನು ಸಮರ್ಪಿಸಿದ್ದಾನೆ. ದೇವ ಸ್ತ್ರೀಯರೆಲ್ಲರೂ ಕೂಡ ಶ್ರೀಮಾತೆಯನ್ನು ಸಿಂಗರಿಸುವಂತಹ ಈ ಪುಣ್ಯ ಕ್ಷಣ ದೇವದೊಂದುಬಿ ಮೊಳಗುತ್ತಾ ಇದೆ. ಗೂಢನಾಶಕ್ಕಾಗಿ ಹೊರಟಂತಹ ನಮ್ಮೊಬ್ಬನಿಗೆ ನಮ್ಮ ಕೈದುಗಳನ್ನೇ ಸಮರ್ಪಿಸಿ ಕೃತಾರ್ಥರಾಗೋಣವಾಗಲೇ. ವನಜನಾಭನು ಕರದ ಚಕ್ರವಾಂಗ ಇದೋ ಶ್ರೀಚಕ್ರ ತೃಣಯನಾಗ ತ್ರಿಶೂಲವನು ಕನಕ ಗರ್ಭನು ಬ್ರಹ್ಮದಂಡವನಿತ್ತು ಸುರಪ ವಜ್ರವ ಎನ್ನಲು ಜಯ 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 ಅಷ್ಟಭುಜಗಳಲ್ಲಿ ನಾವು ಇಟ್ಟಂತಹ ಅಷ್ಟಾಯುಧಗಳನ್ನು ಧರಿಸಿಕೊಂಡಿದ್ದಾಳೆ. ಒಟ್ಟ ಕುಂಕುಮ ನಸುರೊಳೆ ಪವಳದ ಕೈ ಕಟ್ಟು ಕಂಕಣ ಕೈಬಳಿ ದೊಡ್ಡ ಕುಬಸ ಬೆಗಿ ದುಟ್ಟ ಪೀತಾಂಬರ ಗಟ್ಟಿ ವಡ್ಯಾಣಕ ನಂದಿಕ ಕಿರುಗೆ ಇಟ್ಟು ಶೋಭಿಸುವಂತಹ ಈ ಅಷ್ಟ ಸಂಪನ್ನೆ ಕೂಳನಾಶಕ್ಕಾಗಿ ಹೊರಟಂತಹ ಹೊತ್ತು ಪರ್ವತರಾಜನೇ ಮೃಗರಾಜನಾಗಿ ಬರುತ್ತೇನೆ ವಾಹನವಾಗಿ ಅಂತ ಹೇಳಿದ್ದಾನಲ್ಲ, ಬರಬೇಕಿತ್ತಲ್ವ ಇಷ್ಟೊತ್ತಿಗೆ. ಧರಿಸಿಕೊಂಡಿದ್ದೇನೆ. ಪರ್ವತರಾಜನೇ ಕೇಸರಿಯಾಗಿ ಬಂದಿದ್ದಾನೆ. ಪ್ರಸ್ಥಾನ ಶುಭಮುಹೂರ್ತ ದೇವದೊಂದು ಬೆಳಗುತ್ತಿರುವಂತಹ ಈ ವೇಳೆಯಲ್ಲಿ ಕೂಳಮೈಶ್ವರ ವಧೆಗಾಗಿ ಸಿಂಹವಾಹಿನಿ
ಹೊಳೆ, ಅಬ್ಬಬ್ಬಬ್ಬಬ್ಬಬ್ಬ. ಕಾಗೆ ಗೂಗೆಗಳ ಸಂಚಾರ, ನರಿ ನಾಯಿಗಳ ಓಡಾಟ, ಅಬ್ಬಾ ಧೂಮಕೇತುವಿನ ಸಂಚಾರ. ಓಹೋಯ್, ನನ್ನ ಕರ್ಣಗಳಿಗೆ ಶಂಖಧ್ವನಿ ಕೇಳ್ತಾ ಉಂಟು. ಎಲ್ಲಿಂದ, ಯಾವ ಕಡೆಯಿಂದ ಅರಸುತ್ತಾ ಮುಂದೋಗ್ತೇನೆ. ಕೇಸರನ್ನು ಏರಿ ನಮ್ಮವರನ್ನು ಕೊಂದೆಯ ನಿಜ. ಅದನ್ನು ತಿಳಿದೇ ಬಂದವ ಯಾರು? ಮಾಲಿನಿ ಸಂಜಾತ ಮಹಿಷ. ಒಂದು ಹೆಜ್ಜೆಯನ್ನು ಮುಂದಿಟ್ಟರೆ ಜತನ ವಿಧಿಯಿಂದ ವರವನ್ನು ಪಡೆದಂತಹ ನೀನು ಭೂಲೋಕ ಪಾತಾಳ ಸೇರಿ ಸಾಲದ ಕೆರಾಕವನ್ನು ಏರಿ ಇಂದ್ರಾದೇಶವನ್ನು ಮಾಡಿ ಪಂಚ ಮಹಾಪಾತ್ರಗಳ ಸಿಗಂತ ನಿನ್ನ ಶಿರವನ್ನ ಸಮರಸ ಪಡೆಯುವುದಕ್ಕೆ ಬಂದ
ಬಂದೆಯ ನೀನು ಬಂದದ್ದು ಒಳ್ಳಿತಾಯ್ತು. ಯಾಕೆ? ಪ್ರಗರಾಜನನ್ನು ಕಾಡಿಗಟ್ಟು ಅಟ್ಟಿ ಆಯ್ದವನ್ನು ಬದಿ ಇರಸಿ. ಅಷ್ಟಭುಜೆ, ಅಯೋನಿಜೆ, ಸಿಂಹವಾಹಿನಿ,
ಕುಶಾಲಿ ನಾಗವರು ಪಾಲಿಸು ಚರಣವರು ನಿರತ ಮನದಿ ಅಮರೇಂದ್ರ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದ ದುರುಳ ಮಹೇಶ ಹಾಗೂ ಆತನ ಅನುಚರನ್ನು ಕೊಲ್ಲುವುದಕ್ಕೆ 9 ದಿವಸಗಳೇ ಬೇಕಾಯಿತು. ಈ 9 ದಿವಸಗಳಲ್ಲಿ 9 ರೂಪವನ್ನು ತಾಳಿದವಳು ನಾನು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಕೂಷ್ಮಾಂಡಿನಿ, ಚಂದ್ರಘಂಟ, ಸ್ಕಂದಮಾತ, ಕಾತ್ಯಾಯನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಎನ್ನುವಂತಹ 9 ರೂಪವನ್ನು ತಾಳುವುದರ ಮೂಲಕ ಹೂಳರನ್ನು ವಧಿಸಿದೆ. ಈ 9 ದಿವಸಗಳನ್ನು ಇನ್ನು ಮುಂದೆ ಲೋಕದಲ್ಲಿ ನವರಾತ್ರಿ ಎಂದು ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂತಹ ಇಂದು ದುರುಳ ಮಹೇಶ್ವರ ಶಿರವನ್ನು ಭುವಿಗೆ ಕೊಂಡಾಡಿ ವಿಜಯವು ನಮ್ಮ ಪಾಲಿಗೆ ಆಯಿತು. ಈ ವಿಜಯೋತ್ಸವದ ಸಂಭ್ರಮವನ್ನು ವಿಜಯದಶಮಿ ಎಂದು ಆಚರಿಸಲಿ. ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೋ ಅಂತವರ ಕಷ್ಟವನ್ನು ಪರಿಹರಿಸ್ತೇನೆ. ನಾಕದ ಪೀಠದನಿಗೆ ಸ್ಥಿರಗೊಳಿಸಿದ್ದೇನೆ. ಹೋಗಿ ಮಕ್ಕಳೇ, ಮುಂದಕ್ಕೆ ನಮಗೆ ಕಷ್ಟ ಬಂದರೆ ನಾವೇನು ಮಾಡಬೇಕು? ನೇರವಾಗಿ ತುಹಿನಗಿರಿಯನ್ನು ಏರಿಕೊಳ್ಳಿ. ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿದರೆ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ನಿಮ್ಮ ಕಷ್ಟವನ್ನು ನಾನೇ ತೋರಿಕರಿಸ್ತೇನೆ. ಹೋಗಿ ಮಕ್ಕಳೇ, ನಿಮಗೆಲ್ಲರಿಗೂ ಶುಭವಾಗಲಿ. ಮತ್ತೆ ಕಾಲಾಂತರಕ್ಕೆ ಸೋಡಿದ ಪಟ್ಟಣವನ ಶುಭದಿಗ ಭವದಲ್ಲಿ ರಾಕ್ಷಸ ಕುಲೋದ್ಧಾರ ಇರುವಂತಹ ಸ್ಥಳ ಪುರಕ್ಕೆ ಯಾರೆಂಬುದಾಗಿ ಕೇಳಿದ್ದೇನೆ. ಶುಂಭಾನಿ ಶುಂಭರು ಅಂತ ಕೇಳಿದ್ದೇವೆ. ನಾವೇ ಸರಿ ಹೊರಟು ಬಂದಿರುವ ಕಾರ್ಯಕಾರಣಗಳು ಅನೇಕವಿದೆ ತಮ್ಮ. ಅನುಕೂಲ
ನಿಶಂಬ ಕುಂಭೋ ಕಶ್ಯಪ ಬ್ರಹ್ಮನ ಪರಮಾನುಗ್ರಹದಿಂದ ಧನುದೇವಿಯ ಗರ್ಭದಲ್ಲಿ ಹುಟ್ಟಿಕೊಂಡವರಣವ ಶಂಭ ನಿಶಂಬರ ಹೆಸರನ್ನು ಕಲಿಸಿಕೊಂಡೆವು. ತಮ್ಮ ನಮ್ಮ ಕೀರ್ತಿಯ ನಿಮಿತ್ತವಾಗಿ ಉಳಿಯದು ಎತ್ತರದ ವಿತ್ತರದ ಕೀರ್ತಿಯನ್ನು ಸಂಪಾದಿಸಿಕೊಳ್ಳುವಂತ ಮಹಾಕಾಂಕ್ಷೆಯಿಂದ ಘೋರ ಕಾಂತಾರವನ್ನು ಸೇರಿ ಬ್ರಹ್ಮದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಮೊದಲಾಗಿ ಭೂಲೋಕ ಆ ಬಳಿಕ ಪಾತಾಳ ಲೋಕ ಎರಡು ಲೋಕವೇ ನಮ್ಮ ಸ್ವಾಧೀನವಾಗಿದೆ. ಜೀವನದಲ್ಲಿ ಉನ್ನತವಾದಂತ ಭಟ್ಟಬಳಿರಬೇಕಂತ ಉದ್ದೇಶದಿಂದ ಬ್ರಹ್ಮದೇವರ ಮುಂದೆ ತಪಸ್ಸನ್ನಾಚರಿಸಂತ ನಾವು ಎರಡು ಲೋಕ ನಮ್ಮ ಸ್ವಾಧೀನವಾದ ಸಾಲದು. ಸರಿ, ಮೂರನೇ ಲೋಕವಾದಂತ ದೇವಲೋಕ ನಮ್ಮ ಕಿರಿಯಬ್ಬೆ ಒಕ್ಕಲಂತ ದೇವತೆಗಳ ಆಳ್ವಿಕೆಯನ್ನು ಮಾಡ್ತಾ ಇದ್ದಾರೆ. ಅಂತವರನ್ನೆಲ್ಲ ಮಾಡಿಸಿ ಸುರಪೀಠ ಬಳಿ ನಮ್ಮ ಸ್ವಾಧೀನವಾಗಬೇಕು. ಏನು ಮಾಡುದಲ್ಲ. ಹಾಗಾದ್ರೆ ನೀನು ಒಬ್ಬನಲ್ಲ ತಮ್ಮ, ನಿನ್ನ ಜೊತೆಯಲ್ಲಿ ನಾನು ಕೂಡ ಬರ್ತೇನೆ. ತಡ ಮಾಡುದು ಸರಿಯಲ್ಲ. ಏರುವನಾಕಲ ಐರಾವತಗಳು ಹೇಳ್ತಾ ಎದುರಾಗಿ ಬಂದೆಯ ಬಂದಂತ ಸುಮಾರರೆಲ್ಲ ಬಡಿದವರಿಸುವಂತ ಸಮಯದಲ್ಲಿ ಬಂದೆಯ ಸುರಪ್ಪ ಸುರಪೀಠವನ್ನು ನಮ್ಮ ಸ್ವಾಧೀನವಾಗಿ ಮಾಡಿಕೊಳ್ಳಕ್ಕೆ ಬಂದವರು ಸೋಲಿತಾಪದ ಅಧಿಕಾರಿ ಸುಂಬಾಸುರ ನಮ್ಮಲ್ಲಿ ಸುಂಬ ಸುರಪೀಠ ಬಳುಯ ಬಗೆ ಬಿಡುಗಳು ನಿಶುಂಬ ಏನು ನಿನ್ನ ಪರಾಕ್ರಮ ಎಷ್ಟಿದೆ ಎಂಬುದಾಗಿ ನೋಡಿಯೇ ಬಿಡೋಣ.
ಇದನ್ನು ಪಡೆಯುವಂತ ಛಲದಿಂದಲೇ ಬಂದ ಬೇರೆಯಲ್ಲ. ಶೋಣಿತಾ ಬಿಡೆ ಶುಂಭಾಸುರರ ಯುದ್ಧಕ್ಕಾಗಿ ಬಂದಿದ್ದೇನೆ. ಇಂದು ನಿನ್ನಲ್ಲಿ ಹೇಳ್ತಿದ್ದೇನೆ, ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೆ ಕೊಡು. ನಿನಗೆ ಬದುಕಿನ ಆಚೆ ಉಂಟಾದ್ರೆ ನೀನು ಬಂದದ್ದು ಹೇಗಾಯ್ತು ಗೊತ್ತೇ? ದೊಡ್ಡದಾದಂತಹ ದೀಪಕ್ಕೆ ಪತಂಗಗಳು ಬಂದು ಮುಚ್ಚಿದರೆ ಅವುಗಳ ಗತಿ ಏನಾಗುತ್ತದೆ? ಇನ್ನ ದೀಪ ಎಷ್ಟು ದೊಡ್ಡದಾಗಿರಲಿ ಅದನ್ನು ಪುಡಿಗೈಯುವಂತ ಸಾಮರ್ಥ್ಯ ನನಗೆ. ಸ್ವರ್ಗಲೋಕಂದ್ರೆ ಹುಲಿಯ ಗುಹೆ, ಅಂತಹ ಹುಲಿಯ ಗುಹೆಗೆ ನೀನು ಬಂದದ್ದು ಸಣ್ಣ ಇಲಿ ಅಂತ ಗುಹೆಗೆ ಪ್ರವೇಶ ಮಾಡಿ ತೋರಿಸುವಂತ ಸಾಮರ್ಥ್ಯ ನನಗೆ. ವಿನಾಶಕಾಲೇ ವಿಪರೀತ ಬುದ್ಧಿ ಕಾಲ ಹತ್ತಿರ ಬಂದಿದೆ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ನಿನ್ನೂರಿಗೆ ತೆರಳು, ಇಲ್ಲದಿದ್ದರೆ ಅವನೂರಿಗೆ ನಾನೇ ಕಳುಹಿಸ್ತೇನೆ. ಆಗದೆ ಬೆನ್ನೆ ಕರಗಲಿಕ್ಕಿಲ್ಲ. ನಿನ್ನಂತವನಿಗೆ 4 ಬೀಳದೆ ನೀನು ಸರಿಯಾಗಿಲ್ಲ. ನಡೆಯುತ್ತೆಲ್ಲ ಬಡಿ. ಜಗಕ್ಕೆ ಅಧಿಕಾರಿಯುವುದಕ್ಕೆ ಹೋದನೆ ಡಂಗುರ ಹೊಯ್ಸಿ ಪುರವಾರವಾದ ಜಗಲೀಸಿ ಜಯವಾಗಲಿ, ಮಂಗಲವಾಗಲಿ, ನಮ್ಮ ಪಾಲಿಗೆ ಶುಭವಾಗಲಿ. ತಮ್ಮ ನೋಡಿದೆ ತಮ್ಮ, ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲೇ ಇಂದ್ರಾದಿ ದೇವತೆಗಳು ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ಏನಾಗ್ಲಿ ತಮ್ಮ, ಓಡಿ ಹೋದವ್ರನ್ನು ಬೆನ್ನಟ್ಟು ಸರಿಯಲ್ಲ. ನಮಗೆ ಬೇಕಾದ ಯಾವುದು? ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗಾಗಿದೆ. ಸ್ವರ್ಗದ ಪೀಠ ನಮ್ಮ ಪಾಲಿಗೆ ಸಿಕ್ಕಿದೆ ತಮ್ಮ. ಇಂದಿನ ದಿವಸ ಸ್ವರ್ಗದ ಸಿಂಹಾಸನ ಏರಿದ ಕ್ಷಣದಲ್ಲೇ ನಮ್ಮವರೆಲ್ಲರೂ ಶುಂಭಾಣಿ ಶುಂಭರಿಗೆ ಜಯವಾಗಲಿ ಶುಭವಾಗಲಿ ಎನ್ನುವಂತ ಜಯಘೋಷವನ್ನು ಆಡುತ್ತಾ ಇದ್ದಾರೆ. ಈ ವೇಳೆಯಲ್ಲಿ 3 ಲೋಕವೇ ನಮ್ಮ ಸ್ವಾಧೀನವಾಗಿದೆ. ಇನ್ನು ಮುಂದೆ ಹೊಸ ಅಧಿಕಾರ ತಮ್ಮ. ಇಲ್ಲಿದ್ದಂತ ಅಂಗನ ಮನೆಯರು ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಗೋಚೆ ಇವರೆಲ್ಲರನ್ನು ನಮ್ಮ ಸೇವೆಗಿರಿಸಿದಾಯ್ತು. ಆ ಬಳಿಕ ನೋಡು ತಮ್ಮ ನೋಡಲಿ ಭೂಲೋಕದಲ್ಲಿ ಬ್ರಾಹ್ಮಣರು, ಕೆಲವರು ಬ್ರಾಹ್ಮಣರು, ಕೆಲವರು ಋಷಿಗಳು ಅಲ್ಲಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ದಾರೆ. ಯಾರಿಗೆ ಅಂತ ವೇಸು? ಇನ್ನು ಮೊದಲು ದೇವತೆಗಳು ಕೊಡ್ತಾ ಇದ್ರು, ಇನ್ನು ಮುಂದಕ್ಕೆ ಸುಂಬೋರ್ಪರಾಗಬೇಕು ಅಲ್ವೇ? ಒಂದು ವೇಳೆ ತಪ್ಪಿ ನಡೆದರೆ ಜಾಗ್ರತೆ. ಆ ಬಳಿಕ ನೋಡಲಿ ಸೂರ್ಯಚಂದ್ರರು. ಇನ್ನು ಮುಂದೆ ಸೂರ್ಯಚಂದ್ರರು ಸಂಚಾರ ಆಗ್ಬೇಕಾದ್ರೆ ನಮ್ಮ ಆಜ್ಞೆ ಆಗ್ಬೇಕು. ಹೋಗಂತ ಹೇಳಿದ್ರೆ ಹೋಗ್ಬೇಕು, ನಿಲ್ಲಂತ ಹೇಳಿದ್ರೆ ನಿಲ್ಲಬೇಕು. ತಪ್ಪಿದರೆ ಜಾಗ್ರತೆ ಕೊಡ್ತೇವೆ ಅಲ್ವೇ? ನಾವು ಹೇಳಿದ ಕ್ಷಣದಲ್ಲಿ ಸೂರ್ಯಚಂದ್ರರು ಅಲ್ಲೇ ನಿಂತಿದ್ದಾರೆ. ಅಮ್ಮ, ಇಂದಿನ ದಿವಸ ಸ್ವರ್ಗಲೋಕ ನಮ್ಮ ಪಾಲಿಗಾದ ಸಂತೋಷವೆಂದು ನೋಡು. ದೇವತೆಗಳು ಯುದ್ಧ ಮಾಡಿದ ಆಯಾಸ, ಸ್ವಲ್ಪ ವಿಶ್ರಾಂತಿ. ಬಾ 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 ಬಾ.
ಹೇಳಯ್ಯ ಎಳೆಯ ಸುರಬಾಲಗೋಳು ಗುಂಡುವಾದೆಗೆ ಕೂಳ ಮಹಿಷ ನಿಮ್ಮನು ಸೋಲಿಸಿ ಲೋಕವ ನಾಳುತ್ತಿರಲು ಅದು ಯಮ ನಾಲಯ ಕಟ್ಟಿಹೇನು ಎಳೆಯ ಹೇಳಯ್ಯ ಸುರಪಾಲ. ಈ ಹಿಂದೆ ನಿಮಗೆ ಕಷ್ಟವನ್ನು ಕೊಡುತ್ತಿದ್ದ ದುರುಳ ಮಹಿಷನನ್ನು ವಧಿಸಿ ನಾಕದ ಪೀಠವನ್ನು ಸ್ಥಿರಗೊಳಿಸುವುದು ನಾನೇ. ಹುಣ್ಣಿಮೆಯ ಚಂದ್ರನಂತೆ ಶೋಭಿಸಬೇಕಾದಂತ ನಮ್ಮ ಕೈಯಿಂದ ನಿಶಾ ಕಮಲದಂತೆ ಬಾಡಿ ಹೋಗಿದೆಲ್ಲ ಆ ಮಗನು. ಏನಾಯ್ತಪ್ಪ? ಯಾರಿಂದ ಕಷ್ಟ ಬಂತು ಹೇಳು ನನ್ನಲ್ಲಿ. ಭಿನ್ನವಿಸುವುದೇನು ತಾಯೇ ಲೋಕವನ್ನೇ ಪಾಲಿಪ ಆದಿಮಾಯೇ ಏನಾಯ್ತಪ್ಪ? ನಿನ್ನಾಜ್ಞೆಯಲ್ಲಿ ಬೀಡು ಗಣ್ಣರೊಡನೆ ನಾಕವನ್ನು ನಾಳೆ ಘನದಿಂದ ಮಾಡುವುದಾಯ್ತು. ಭಿನ್ನವಿಸುವುದೇನು ತಾಯೇ ಇಲ್ಲವಿರುವುದೇನು ತಾಯೇ ಅಮರೇಂದ್ರ, ಲೋಕವನ್ನೇ ಪಾಲಿಪ ಆದಿ ಮಾಯೆಯೇ. ಏನಾಯ್ತಪ್ಪ? ಅಮ್ಮ, ಅಂದು ನೀವು ಮಹಿಷ ದಾನವನ್ನು ಸಂವರಿಸಿ ಸುರಲೋಕವನ್ನು ನಮಗೆ ಸ್ಥಿರ ಮಾಡಿಕೊಟ್ಟವಳಲ್ಲವೇ ತಾಯಿ? ಖಂಡಿತವಾಗಿ. ಈಗ ಹಾಗಲ್ಲವಮ್ಮ. ಏನಾಯ್ತು? ಭೂಲೋಕದವರಂತೆ ಯಾರು? ಶುಂಭಾನಿಶುಂಭರು ಏನು ಮಾಡಿದ್ರು? ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ಪರಿಣಾಮ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾರೆ ತಾಯೇ. ತಾಯೇ, ಅವರಿಂದ ನಮ್ಮನ್ನು ರಕ್ಷಿಸಮ್ಮ. ಇದು ಅಭಯ. ಕರುಣಿಸುತ್ತ ಲಭಯವನು ನುಡಿದಳು. ಅಮರೇಂದ್ರ, ಕರುಣಿಸುತ್ತ ಲಭಯವನು ನುಡಿದಳು. ಕಿರಿದು ಸಮಯದಿ ತರಿದು ದೈತ್ಯರ ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ನೆರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಮರೆಸಿ ನಿಜವನು ತುಹಿನಗಿರಿಯೊಳು ಮರೆಸಿ ನಿಜವನು ತುಹಿನಗಿರಿಯೊಳು ಇರುತ್ತ ನೋಡುವುದೆನ್ನ ಲೀಲೆಯ ಇರುತ್ತ ನೋಡುವುದೆನ್ನ ಲೀಲೆಯ ಹರುಷದೊಳಗೆಂದೆನುತ ತ್ರಿದಶರಿಗರುಹಿ ಶ್ರೀದೇವಿ ಶ್ರೀದೇವಿ ಅಮರೇಂದ್ರ, ಅಮ್ಮ, ವಾಮ ಮಾರ್ಗಾವಲಂಬಿಯಾದ ಶುಂಭನಾದ್ರೂ ಏಕೋದೇವನ್ನಿಸಿಕೊಂಡಿರಬೇಕು. ಜಗತ್ತನ್ನು ನಿಯಂತ್ರಿಸುವಂತಹ ಶಕ್ತಿ ಒಂದು ಉಂಟು ಅಂತ ಆತನಿಗೆ ಗೊತ್ತಿಲ್ಲ. ಅದು ಏನು ಎಂಬುದನ್ನು ಪ್ರಪಂಚ ಮುಖಕ್ಕೆ ನಾನು ತೋರಿಸಿಕೊಡುತ್ತೇನೆ. ಯಾವ ರೀತಿ ಗೊತ್ತೇ? ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ಶುಂಭಾನಿಶುಂಭರನ್ನು ಕಿರುದು ಸಮಯದೊಳಗಾಗಿ ಸಂಹರಿಸಿಕೊಡುತ್ತೇನೆ. ಧೈರ್ಯವನ್ನು ತಾಳಿ ಮಗನೇ. ತನಕ ನಾವು ಎಲ್ಲಿರಬೇಕಮ್ಮ? ನಿಮ್ಮ ನಿಜವನ್ನು ಮರೆಸಿ ನನ್ನ ಬಳಿಯಲ್ಲೇ ಇದ್ದುಕೊಳ್ಳಿ. ಒಬ್ಬೊಬ್ಬ ಕಳನನ್ನು ಒಂದೊಂದು ರೂಪದಿಂದ ಒಂದೊಂದು ವಿಧದಿಂದ ಒಂದೊಂದು ಆಯುಧದಿಂದ ಕೊಲ್ಲುವಂತ ಚಂದವನ್ನು ಕಣತುಂಬ ಕಾಣಬೇಕು. ಹೋಗಿ ಮಕ್ಕಳೇ, ನಿಶ್ಚಿಂತರಾಗಿ. ಜಯ 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 ಜಯ. ಅಳಬೇಡ. ಅಳುವ ಸುಮನ ಸರಿಂಗೆ ಧೈರ್ಯವ ತಿಳುಹಿ ಅಳುವ ಸುಮನ ಸರಿಂಗೆ ಧೈರ್ಯವ ತಿಳುಹಿ ಬಳಿಕ ಶಕ್ತಿ ರೂಪಿಣಿ ಧೈರ್ಯವ ತಿಳುಹಿ ಬಳಿಕ ಶಕ್ತಿ ರೂಪಿಣಿ ಕಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದೆನುತ್ತ ಕಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದೆನುತ್ತ ತಿಳಿಗಳ ಕ್ಷಣದೊಳಗೆ
ಎಂದು ಯೋಚಿಸಿ ಮಹಾಮಾಯೆ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ಸುಂದರಾಗವ ತಾಳೆ ತಂದು ಕೌಶಿಕೆಯಾಗಿ ಅಂದು ಕೌಶಿಕೆಯಾಗಿ ಸುಂದರಾಗವ ತಾಳೆ ತಂದು ಕೌಶಿಕೆಯಾಗಿ ಅಂದು ಕೌಶಿಕೆಯಾಗಿ ನಿಂದಳು ನೆರೆ ಮಗದಂಬವನದೊಳಂದು ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ನಾರಿಯೇ ದೈತ್ಯ ವೃಂದವ ಮೋಹಿಸಿ ನಾರಿಯೇ ತಾರಿಯೇ ತಾರಿಯೇ ಆ ಆ ಆ ಆ ಅಳುವ ಸುಮನಸರಿಗೆ ಧೈರ್ಯದ ಮಾತನ್ನು ಕಳುಹಿದ್ದಾಯಿತು. ಧನುಜರನ್ನು ದಮನಿಸುವ ಮೂಲಕ ಧರ್ಮವನ್ನು ಉದ್ಧರಿಸಬೇಕಾದ್ದು ನನ್ನ ಕರ್ತವ್ಯವೇ ಸರಿ. ದೈತ್ಯರನ್ನು ಕೊಲ್ಲುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ. ಕೇವಲ ಸಂಕಲ್ಪ ಮಾತ್ರದಿಂದ ಕೊಲ್ಲಬಹುದು. ಆದರೆ ಇಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಜಗನ್ಮಾತಾಂತರನೇ ಯೋಚಿಸುವಂಥ ಪ್ರಮೇಯ ಒಂದು ಒದಗಿ ಬಂತಲ್ಲ. ಇಷ್ಟಕ್ಕೆಲ್ಲ ಯಾರು ಕಾರಣರು? ಯಾರು ಯಾರನ್ನು ದೂರಿ ಪ್ರಯೋಜನ ಇಲ್ಲ. ನನ್ನ ಮಗನಂತ ಬ್ರಹ್ಮದೇವನಾಗಿದ್ದಾನೆ. ಈ ಹಿಂದೆ ಶುಂಭನ ಪಕ್ಷದ ಚಂಡಮಂಡಲ ಬ್ರಹ್ಮದೇವನ ಮೆಚ್ಚಿಸಿ ವಿಶೇಷವಾದ ವರವನ್ನು ಪಡೆದಿದ್ದಾರೆ. ಬ್ರಹ್ಮಚರ್ಯ ಎಷ್ಟವರೆಗೆ ಕಾಪಾಡಿಕೊಂಡು ಬರ್ತಾರೋ ಅಷ್ಟರವರೆಗೆ ಮರಣವಿಲ್ಲ. ಹಾಗಿದ್ರೆ ಕೊಲ್ಲುವ ಪರಿಯಂತು ಯೋಚಿಸಿ ತೀರ್ಮಾನಕ್ಕೆ ಬಂದೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರರಲ್ಲಿ ಒಂದಕ್ಕೆ ಪ್ರಪಂಚದಲ್ಲಿ ಮಾರು ಹೋಗುವುದು ಯಾರಿಲ್ವಂತೆ. ಶುಂಭನ ಪಕ್ಷದವರಿಗೆ ಹೊನ್ನಿನ ಆಸೆ ಉಂಟೆ? ಇವರಿಗೆಲ್ಲರಿಗೂ ಮಣ್ಣಿನ ಆಸೆ ಉಂಟಾ? ಇಲ್ಲ. ರಕ್ಕಸರಿಗೆ ಆಸೆಯಿಂದ ಹುಟ್ಟುವುದು ಹೆಣ್ಣಲ್ಲೇ ಮಾತ್ರವಂತೆ. ಸರಿ, ಅದನ್ನು ನೆಪವಾಗಿರಿಸಿಕೊಂಡಂತ ನಾನು ಈ ರೂಪವನ್ನೇ ಮರೆಗೊಳಿಸಿ ಮೂರು ಲೋಕವನ್ನೇ ಮೋಹಿಸುವಂತಹ ಮೋಹಿನಿ ರೂಪವನ್ನಂತೂ ಕೌಶಿಕವನ್ನು ಆಮಂತ್ರಿಸಿಕೊಂಡು ಈ ಕದಂಬ ವನದಲ್ಲಿ ಇರಬೇಕೆಂದು ಆಸೆ ಪಟ್ಟವಳು ನಾನು. ಎಲ್ಲ ಸರಿ, ಕುಳಿತುಕೊಳ್ಳೋದಕ್ಕೆ ಯೋಗ್ಯವಂತ ಸ್ಥಳ ಬೇಕು. ನಿರ್ಜನ ಪ್ರದೇಶ, ಕತ್ತಲೆಯೇ ತುಂಬಿಕೊಂಡಿದೆ. ಏನು ಮಾಡುವುದು? ಜಗದ ಮಾತೆ ಅಂತ ನಾನು ಯೋಚಿಸುವುದಲ್ಲ, ಮನಸ್ಸರದ ಸಂಕಲ್ಪ ಮಾಡಿದ್ದೇನೆ. ಕಾಣುತ್ತಾ ಉಂಟು ಕನಕದ ಉಯ್ಯಾಲೆ. ಈ ಉಯ್ಯಾಲೆ ಏರಿ ಕುಳಿತುಕೊಂಡು ಗಾಯನವನ್ನು ಹಾಡುತ್ತೇನೆ. ತನುಗಂಧವನ್ನೇ ಗಾಳಿಗೆ ಪಸರಿಸ್ತೇನೆ. ಕಳ್ಳರು ಮೃಗಬೇಟೆಗೆಂದು ಬರುವಂತಹ ಸಂದರ್ಭದಲ್ಲಿ ಪರಿಮಳವನ್ನು ಆಗ್ರಾಣಿಸಿ ಯಾರು ಎಂಬುದಾಗಿ ಹುಡುಕಿಕೊಂಡು ಬರ್ತಾರೆ. ಅದೇ ವೇಳೆಯಲ್ಲಿ ರೂಪ ಎನ್ನುವಂತ ಬಲೆಯನ್ನು ಬೀಸಿ ಕಾಮಕರನ್ನು ತರೆಯುವುದಕ್ಕೆ ಸಾಧ್ಯವಾಗುತ್ತದೆ. ತಡ ಮಾಡುವುದೆಲ್ಲ ಕಾಣುತ್ತಾ ಉಂಟು ಕನಕದ ಉಯ್ಯಾಲೆ. ಯಾರು ಬಿಡ್ತಾನೆ? ಪೃಥ್ವಿಯೆಲ್ಲವ ಸಂಚಾರಿಸಿ
ಪವಿತ್ರವಾದಂತಹ ಗರ್ಭಾಂಬುದಿಯಲ್ಲಿ ಹುಟ್ಟಿಕೊಂಡವರು ಚಂಡಮುಂಡರು ಪ್ರಚಂಡರು ಗಂಡುಗಲಿಗಳೆನ್ನುವಂತಹ ನೆಗಳತೆಗೆ ಪಾತ್ರರಾಗಿದ್ದೇವೆ. ನಮ್ಮದಾದಂತಹ ಜೀವನ ಸಾಮಾನ್ಯರ ಹಾಗಾಗಬಾರದು ಎನ್ನುವಂತಹ ಉದ್ದೇಶದಿಂದ ಘೋರವಾದಂತಹ ಅರಣ್ಯವನ್ನು ಸೇರಿದೆವು. ಅದನ್ನ ಕುರಿತಾಗಿ ಭಜನೆ ಮಾಡಿದೆವು. ಒಲಿದ ವಿಧಾತ 2 ವರ, ಮನೋವೇಗ, ಬ್ರಹ್ಮಚರ್ಯ. ಗದಾದಂಡ ಕೈಗೆ ಬಂದದ್ದೇ ತಡ. ಯುದ್ಧವನ್ನು ಮಾಡುವಂತಹ ಹುಮ್ಮಸ್ಸು. ಇಳಿದೆವು ಪಾತಾಳ ಲೋಕಕ್ಕೆ. ಅಲ್ಲಿದ್ದಂತಹ ಉರಗಾದಿಗಳ ಕಟ್ಟಿದೆವು. ಆಮೇಲೆ ಭೂಲೋಕ ಸ್ವಾಧೀನ. ತದನಂತರ ಏರಿದ್ದೆ 4 ಲೋಕವನ್ನು. ಅಲ್ಲಿ ನಮಗಿಂತ ಮೊದಲಾಗಿ ಶುಂಭದಾನವ ಸ್ವರ್ಗಲೋಕವನ್ನು ಆಕ್ರಮಿಸಿಕೊಂಡಿದ್ದ. ಶುಂಭನಾದರೇನು ಶಂಭುವೇ ಬಂದರು. ಒಮ್ಮೆ ನಮಗೆ ಗೆಲ್ಲುವಂತಹ ಸಾಮರ್ಥ್ಯ ನಮ್ಮಲ್ಲಿದ್ದರು. ಹಾಗಾಗಲಿಲ್ಲ. ನಾರದರ ಆಗಮನ ಮಾಡಿಸಿದರು ಸಂಧಿ, ಏರಿಸಿದರು ಸಿಂಹ ವಿಸ್ತಾರ. ಅವನ ಬಗ್ಗೆ ಯಾರು ಏನು ಹೇಳ್ತಾರನ್ನುವ ಹಾಗೆ ಹೊಗಳಿದವರ ಜೊತೆಗೆ ತೆಗಳಿದವರ ಶಿರ ಹಾರಿಸಿದವರಿದ್ದೇವೆ. 3 ಲೋಕ ಸಂಚಾರ ಹಸಿವೆ.
ಎಲ್ಲರಿಗೂ ತರುವ ಶ್ರಮವನ್ನು ಕಳೆವೆ 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 ಎಂದೆನುದಾಗ ಬರಲು 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 ಕದಂಬ ವನದೆಡೆಗೆ ಕಳರು ಮೃಗನೋ ಸವನು ಬೆಳುತ್ತ 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 ಏನು ಹೇಗಿತ್ತು ಬೇಟೆ? ಬೇಟೆಯ ಬಗ್ಗೆ ಹೇಳಿ ಪ್ರಯೋಜನ ಇಲ್ಲ. ಏನ ನಾವು ಕದಂಬವನಕ್ಕೆ ಬಂದದ್ದು ಹೌದೋ ಅಲ್ವೋ ಎಂಬ ಹಾಗೆ ಒಂದೊಮ್ಮೆಗೆ ಸಂಶಯ ಮೂಡಿತು. ಯಾಕೋ ಏನು ತಗ್ಗು ಏನು ತಗ್ಗು ಬೇಟೆ ಆಡುವುದಕ್ಕೆ ಎಷ್ಟು ಪ್ರಯತ್ನ ಪಟ್ಟೆ ನಾನು. ಸರಿಯಾದ ಬೇಟೆ ಆಯ್ತೋ ಇಲ್ವೋ ನಿನಗೆ ಹೇಗೆ ಅನಿಸಿತು? ಏನು ಅಲ್ಲಿ ಪ್ರಾರಂಭ ಮಾಡಿದ್ರೆ ಇಲ್ಲಿ? ಹೌದು, ಅಲ್ಲಿ ಪ್ರಾರಂಭ ಮಾಡಿದ್ರೆ ಇಲ್ಲಿ. ಹೌದಲ್ವಾ? ಅದಕ್ಕಾಗಿ ಇಲ್ಲಿಂದಲೇ ಪ್ರಾರಂಭಿಸಬೇಕಾಗ ಅಲ್ಲಿ ಹೋಗ್ತೇವೆ. ಹೌದೌದು. ಅಣ್ಣ ಏ ತಮ್ಮ ಅದ್ಭುತ ಬೇಟೆ. ಅಣ್ಣ ಏನು ತಿಂದೆ ನನಗಾಗಿ ಏನು ತಂದೆ ಹೇಳು ನನ್ನ ಮುಂದೆ. ನಾನು ಹೋದಂತಹ ದಾರಿಯಲ್ಲಿ ಕಾಣಿಸಿತೊಂದು ಹರಿಣ. ಏನು ಮಾಡಿದೆ? ಓಡಿದೆ, ಹೋದೆ, ಹಿಡಿದೆ ಕೋಡನ್ನು ಗರನೆ ಗರಗರನೆ ಗರನೆ ಗರಗರನೆ ಗರನೆ ಗರಗರನೆ ತಿರುಗಿಸಿ ಒಂದೇ ಪೆಟ್ಟು ನೆಲಕ್ಕೆ ಅಪ್ಪಳಿಸಿದೆ. ಹೌದೇ? ರುಂಡ ಬೇರೆ ಮುಂಡ ಬೇರೆ ನೆತ್ತರನ್ನು ಕುಡಿದೆ, ಮಾಂಸವನ್ನು ತಿಂದೆ, ಎಲುಬುಗಳನ್ನು ಜಗಿದೆ. ಅದೇನು ಹಾಗೆ ಶಬ್ದ ಬಂದದ್ದು? ಅದು ಮಾಂಸ ಎಳತ್ತು. ಓಹೋ, ಗಟ್ಟಿಲ್ಲ ಎಲುಬು, ಮೂಳೆ ಗಟ್ಟಿಲ್ಲ. ಅಣ್ಣ ಹೊಟ್ಟೆ ತುಂಬಲಿಲ್ಲ. ಏನು ತಂದೆ ನನಗೆ? ನಿನಗೆ ಅಂತ ತರುವುದು ಅಲ್ವ? ನನಗೆ ಸಾಕಾಗ್ಲಿಲ್ಲ, ಅದಕ್ಕಾಗಿ ಮುಂದುವರಿದೆ. ಏನು ಮಾಡಿದೆ? ಕಾಣಿಸಿತು ಮೊಲಗಳ ಗುಂಪು. ಏನು ಮಾಡಿದೆ? ಒಂದನ್ನು ಬಿಡ್ಲಿಲ್ಲ, ಎಲ್ಲವನ್ನು ಒಮ್ಮೆಗೆ ಗಬಕ್ಕ. ಹೇಗೆ? ಗಬಕ್ಕ ಗಬಕ್ಕನೆ. ಆಮೇಲೆ ಒಂದೊಂದನ್ನೇ ತೆಗೆದೆ, ಡಿಡಿಕ್ಕ 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 ಎಂದು ನೆಲಕ್ಕೆ ಬಡಿದೆ. ಹೌದೇ? ಎಲ್ಲವೂ ಚೂರು 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 ಚೂರು. ಮತ್ತೆ ಇಷ್ಟು ಮಾಡಿ ಪ್ರಯೋಜನ ಇಲ್ಲ ಅಲ್ಲ ಈಗ? ಹಾಗಲ್ವೋ? ಚೂರು ಚೂರು ಆಯ್ತಂತೆ. ಮಾಂಸವೆಲ್ಲವೂ ಒಡೆದ ಚೂರಾಗಿ ಹೋಯ್. ಎಲ್ಲವನ್ನು ಒಂದುಗೂಡಿಸಿದೆ. ದೊಡ್ಡದಾದಂತಹ ಮಲದ ಮಾಂಸದ ಮುದ್ದೆ ಒಮ್ಮೆಗೆ ಗುಡು ಹೋಯ್ತಾ ಅಣ್ಣ? ಏನ ತಿಂದದ್ದು ಹೆಚ್ಚಾಯ್ತು. ನಿನಗೆ ತಿಂದ ಮೇಲೆ ಅಲ್ಲ ಗೊತ್ತಾಗುದು ಹೆಚ್ಚಾಯ್ತು ಅಂತ? ಎಲ್ಲರಿಗೂ ತಿಂದ ಮೇಲೆ ಗೊತ್ತಾಗುದು. ನಾನು ಎಷ್ಟು ಹೇಳಿದ್ದೀನಿ ತಿನ್ಬೇಡ ಅಷ್ಟು ಅಂತ. ಅಣ್ಣ ಹಸಿವಾಗುವಾಗ ಹೊಟ್ಟೆಗೆ ಎಷ್ಟು ಬೇಕು ಎಂಬ ಹಾಗೆ ನಾವು ತಿನ್ನುವುದಲ್ಲ, ಮತ್ತೆ ಹೊಟ್ಟೆ ನಮಗೆ ಎಷ್ಟು ಬೇಕು ಅಂತ ತಿನ್ನುವುದು ನಾವು. ಅಣ್ಣ ಏನೇ ಆಗಲಿ ಹೊಟ್ಟೆ ತುಂಬಿತು, ಎಲ್ಲವೂ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಬರ್ತಾ ಉಂಟು. ಬಂತ ಹೊರಗೆ? ಸ್ವಲ್ಪ ಆದ್ರೂ ಹೊರಗೆ ಹಾಕಿದ್ನ? ಕಾಣುದಿಲ್ಲ. ಅದೇ ಬಾಯಿಯಲ್ಲಿವರೆಗೆ ಬಂತು, ಅದನ್ನು ಹಾಗೆ ನುಂಗಿದೆ. ಹುಳಿ ಹುಳಿಯಾಗಿ ಒಳ್ಳೆಯದಿತ್ತು. ಹೌದೌದು, ಸತ್ವ ಜಾಸ್ತಿ, ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಕೂಡ ಹೊರಗೆ ಬರ್ಬೇಕು, ಅದನ್ನೇ ತಿನ್ನಬೇಕು ಅಲ್ವಾ? ಏನು ನೆಲದಲ್ಲಿ ಬಿದ್ದದ? ಹೌದೌದು. ಏನ್ ನಷ್ಟ ಆಗಬಾರ್ದಲ್ವ? ನೆಲದಲ್ಲಿ ಬಿದ್ದದ್ದನ್ನು ತಿನ್ಲಿಕ್ಕೆ ನಾವ ಮತ್ತೆ? ಅಣ್ಣ ಅಲ್ಲ, ನಷ್ಟ ಆಗಬಾರ್ದು, ಕಷ್ಟದಲ್ಲಿ ಅಲ್ವ? ಆ ಕತೆ ಬಿಡು. ಎಲ್ಲ ಮೊಲಗಳನ್ನು ಹಿಡಿದೆ ಅಂತ ಭಾವಿಸಿದ್ದು ಎಷ್ಟು ಎಂದು ಮೊಲದ ಮರಿಗಳು ನೋಡಂತ ಇಲ್ಲಿ. ಹೌದಲ್ವಾ? ಕೆಲವುಂಟು ಗೊತ್ತೇ ಆಗ್ಲಿಲ್ಲ ನನಗೆ. ಏನು ಬಹುಶಃ ನೀನು ಇಲ್ಲಿ ಹಾರುವಾಗ ಅದು ಅಲ್ಲಿ ಹಾರ್ತದ ಅಂತ. ಹೌದೌದು. ಹಾಗಾಗಿ ಗೊತ್ತಾಗದ ಹಾಗೆ ಹಿಡಿಬೇಕು. ಹೌದೌದು ಅಣ್ಣ. ಹೋಗುವಾಗ ನಮ್ಮ ಮನೋವೇಗದ ಬಲ ಅದಕ್ಕೆ ಗೊತ್ತಿಲ್ಲ ಅಣ್ಣ. ಹೋಗುವಾಗ ಎಲ್ಲವನ್ನು ಕಿವಿಯಲ್ಲಿ ಹಿಡಿದುಕೊಂಡು ಹೊತ್ತುಕೊಂಡು ಹೋಗುವುದೇ. ಯಾರು ತಡಿತಾರೆ ನೋಡ್ತೇವೆ. ಹೌದೌದು. ನೀನು ಹೋದಂತಹ ದಾರಿಯಲ್ಲಿ ಏನನ್ನು ಕೊಂದೆ, ಏನನ್ನು ತಿಂದೆ ಹೇಳು ನನ್ನ ಮುಂದೆ. ನಾನೊಂದು ದಿಕ್ಕನ್ನು ಹಿಡಿದು ಮುಂದುವರಿದೆ. ಮುಂದುವರಿಯುವಂತಹ ಸಂದರ್ಭದಲ್ಲಿ ಅಮ್ಮ ಆನೆ ಎಂದು ಗೋಚರಿಸಿತು. ಬಿಡುವೆ. ಏನು ಮಾಡಿದೆ? ಅದರ ಸೊಂಡಿನಲ್ಲಿ ಹಿಡಿದೆ. ನೆಲಕ್ಕೆ ಬಡಿದೆ. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಎಲ್ಲ ಬೇರೆ ಬೇರೆ ಮಾಡಿಟ್ಟೆ. ಎಲುಬನ್ನು ಕಟ ಕಟ ಕಟನೆ ಕಡಿದೆ, ಚರ್ಮವನ್ನು ಪರ್ರನೆ ಹರಿದೆ. ತಮ್ಮ ಏನು ಹೊಟ್ಟೆ ತುಂಬಿತು, ನಿನ್ನ ನೆನಪಾಯ್ತು. ಓ ಪಾಪಿ, ಯಾವ ಅಣ್ಣನಿಗೆ ಆಗಲಿ ಹೊಟ್ಟೆ ತುಂಬುವುದಕ್ಕಿಂತ ಮೊದಲು ತಮ್ಮನ ನೆನಪಾಗುವುದುಂಟು. ನನ್ನ ಅಣ್ಣನಿಗೆ ಹಾಗಲ್ಲ, ಎಲ್ಲ ತುಂಬಿದ ಮೇಲೆ ನೆನಪಾದ. ಹೌದೌದು, ನನಗೆ ಅಷ್ಟಾದ್ರೂ ನೆನಪಾಯ್ತು, ನಿನಗೆ ನೆನಪೇ ಆಗ್ಲಿಲ್ಲ. ನನಗೆ ನೆನಪೇ ಆಗ್ಲಿಲ್ಲ. ಹೌದೌದು. ಏನು ತಂದೆ? ನಿನ್ನನ್ನು ಬಿಡ್ಲಿಕ್ಕೆ ಆಗ್ತದ? ಏನು ತಂದೆ? ನಿನಗೆ ತಮ್ಮನಿಗೆ ಆನೆ ಕಾಲು, ತಮ್ಮನಿಗೆ ಆನೆ ಕಾಲು ಅಂತ.
ಎರಡು ಕಾಲು ಸರಿ ಉಂಟು ಪುಣ್ಯಾತ್ಮ. ಹಾಗಲ್ವೋ ಮತ್ತೆ ಆನೆಯ ಕಾಲು ತಿನ್ನುವುದಕ್ಕೆ ತಂದಿದ್ದೇನೆ. ತಿನ್ನುವುದಕ್ಕೆ? ಹೌದೌದು. ಆನೆಯ ಕಾಲು ಅದನ್ನು ಅಷ್ಟು ಕಷ್ಟಪಟ್ಟು ಹಿಡ್ಕೊಂಡು ಬಂದಿದ್ದೇನೆ. ನೀನು ಒಂದಾನೆಯನ್ನು ಹೊಡೆದವ, ಎರಡಾನೆ ಹಾಕಿ ಬಿಟ್ಟದ್ದು. ಅದು ಇರ್ಲಿ, ಅದಲ್ಲೇ ಇರ್ತದೆ. ಹೌದಾ? ಹೋಗುವಾಗ ಹಿಡ್ಕೊಂಡು ಹೋಗ್ಲಿಕ್ಕೆ. ಸರಿ. ಶುಂಭನಿಗೆ ಒಡೆ. ಅದು ಒಳ್ಳೆ ವಿಷಯ. ಹೌದಲ್ವಾ? ಏನು ಭರ್ಜರಿ ಬೇಟೆ, ಅದ್ಭುತ ಬೇಟೆ. ಸ್ವಲ್ಪ ಗಾಳಿ ಹಾಕ್ಬೋದಾ? ಗಾಳಿ ಅಣ್ಣ, ಸ್ವಲ್ಪ ಗಾಳಿ ನೀನು ಹಾಕಿದ್ರೆ ನಾ ಸ್ವಲ್ಪ ಮಲಗ್ತೇನೆ. ಯಾರು? ನಾನು. ನೀನು ಮಲಗುದಾ? ಹೌದು. ನನ್ನಲ್ಲಿ ಗಾಳಿ ಹಾಕಿಸುದಾ? ಹೌದು. ನೀನು ಏನು ಮಾಡಿದೆ ಅಂತ ಆಗ್ಬೇಕಲ್ಲ. ಮತ್ತೆ ನೀನೇನು ಮಾಡಿದ್ದೆ ಅಂತ ಆಗ್ಬೇಕಲ್ಲ. ನಾನು ಬೇಟೆ ಆಡಿದ್ದೇನೆ. ಮತ್ತೆ ನಾನೇನು ಆಡಿದ್ದು? ಓಹೋ. ನಾನು ಹೋದಾಗ ಎಲ್ಲ ಅಲ್ಲಲ್ಲೇ ಸತ್ತು ಬಿದ್ದಿತ್ತ ಪ್ರಾಣಿ. ಸತ್ತು ಬಿದ್ದದನ್ನು ತಿಂದದ್ದ ನಾನು. ನಾನು ಕೊಂದೇ ತಿಂದದ್ದು. ನಾನು ಕೊಂದದ್ದಲ್ವ ಅದು? ನೀನು ಕೊಂದದ್ದು. ನೀನು ಕೊಂದದ್ದು ನನಗೆ ಉಳಿಸಿದ್ರಲ್ವಾ? ಹೌದೌದು. ಏನೇ ಇರ್ಲಿ, ಭರ್ಜರಿ ಬೇಟೆ, ಅದ್ಭುತ ಬೇಟೆ. ನಾನು ನಿನಗೆ, ನೀನು ನನಗೆ ಗಾಳಿ ಹಾಕಿದೆ ಅಂತಾದ್ರೆ ಆಯಾಸ ಮತ್ತಷ್ಟು ಹೆಚ್ಚಾಗುತ್ತದೆ ಅಲ್ವಾ? ನಮ್ಮ ಅಡಿಯಾಳಾಗಿದ್ದಾರೆ ದೇವತೆಗಳು, ಅದರಲ್ಲಿ ವಾಯುದೇವ ಅವನಿಗೆ ಆಜ್ಞಾಪಿಸಿದೆ ಅಂತಾದ್ರೆ ಚೆನ್ನಾಗಿ ಬೀಸ್ತಾನೆ. ಸರಿ. ಇಲ್ಲಿ ಬೇಡ ತುಹಿನಗಿರಿಯನ್ನು ತಳುವದ ಸಮಯದಲ್ಲಿ ಈ ಸಮಯ ತಳುವದ ಸಮಯದಲ್ಲಿ ನಲವಿನಿ ಉಯ್ಯಾಲೆಯಲ್ಲಿ ನಲವಿನಿ ಉಯ್ಯಾಲೆಯಲ್ಲಿ ತಾ ಕುಳಿತು 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 ದೇವಿಯು ಪಾಡುದಿಹ ಗಾಯನವ ಲಾಲಿಸುತ್ತ ದೇವಿಯು ಪಾಡುದಿಹ ಗಾಯನವ ಲಾಲಿಸುತ್ತ ತಳುವದ ಸಮಯದಲ್ಲಿ ಕೇಳಿದೆ ಸ್ವಲ್ಪ ಕೆಳಗೆ. ಚೆನ್ನಾಗಿ ಬೀಸು, ತಂಪಾಗಿ ಬೀಸು, ಮಂದ ಮಂದವಾಗಿ ಬೀಸು, ವೇಗವಾಗಿ ಬೀಸು, ಬೇಗ ಬೀಸು. ಬೀಸು ಬೀಸು. ಸೇವಾಕರ್ತರಂದ್ರೆ ಹೇಗಿರ್ಬೇಕು? ಸೇವೆಯಲ್ಲಿ ನಿಷ್ಠೆ ಬೇಕು, ನಿಷ್ಠೆ ಬೇಕು, ಭಕ್ತಿ ಬೇಕು, ಭಕ್ತಿ ಬೇಕು, ಪ್ರಾಮಾಣಿಕತೆ ಬೇಕು. ಅದಂತೂ ಬೇಕೇ ಬೇಕು. ನಮ್ಮ ಅಜ್ಜಿಯನ್ನು ಪಾಲಿಸಿದಂತಹ ವಾಯುದೇವ ಚೆನ್ನಾಗಿ ಬೀಸಿದ್ದಾನೆ, ತಂಪಾಗಿ ಬೀಸಿದ್ದಾನೆ. ಅವನ ಬೀಸುವಿಕೆಗೆ ತನ್ನ ಒಡ್ಡಿದ್ದ ಆಯಾಸ ಎಲ್ಲಿ ಹೋಗಿದೆ ಅಂತಲೇ ಗೊತ್ತಾಗ್ಲಿಲ್ಲ. ಶ್ರಮಜಲವೆಲ್ಲವೂ ನಿವಾರಣೆಯಾಗಿ ಹೋಗಿದೆ. ಇನ್ನೊಮ್ಮೆ ಬೇಟೆ ನಾಳೆ ಬೇಡವಾ? ಬೇಡ ಬೇಡ ಬೇಡವಾ? ತಮ್ಮ ಏನು? ನಿನ್ನ ಕಿವಿ ಕಟ್ತೀಯನೋ? ನಿನಗೆ ಕಿವಿ ಕೊಟ್ರೆ ಬೇರೆ ನನಗೆ ಬೇಡವೇನೋ? ಹಾಗಲ್ವ? ಮತ್ತೆ ಗಾಳಿ ಬೀಸುವ ಕಡೆ ಸ್ವಲ್ಪ ಆಲಿಸಂತೆ. ಇದು ಆಲಿಸಿದೆ. ಅಣ್ಣ, ಏನಿದು ವಿಚಿತ್ರ ಧ್ವನಿ? ಏನಾಯ್ತಾ? ಅದು ಬೇರೆ. ತಂಪಾಗಿ ಗಾಳಿ ಮಾತ್ರ ಬೀಸ್ತಾ ಉಂಟು ಎಂಬ ಹಾಗೆ ಭಾವಿಸಿದ್ದು. ತಂಪಾದ ಗಾಳಿಯೊಂದಿಗೆ ಇಂಪಾದ ಸ್ವರವು ಕೇಳಿ ಬರ್ತಾ ಉಂಟು. ಏನದು? ಸ್ವರದ ಮೂಲ ಎಲ್ಲಿಂದ ಎಂಬ ಹಾಗೆ ಆಲೋಚಿಸಿದನು ಅಂತಾದ್ರೆ ಇದು ಅದೇ, ಇದು ಅದೇ. ಸುಲಭ. ಏನು? ಇದು ಅದೇ ಅಂತ ಹೇಳಿಬಿಟ್ರೆ ಯಾವುದು ಕೇಳು? ಯಾವ್ದಾ? ಬಿದಿರಿಗೆ ಬಿದಿರುತ್ತಾಗಿ ಬರುವ ಸ್ವರವೇ ಇದು ಬಿದಿರಿನ ಸ್ವರ. ಬಿದಿರಿನ ಸ್ವರ ಏರಿಳಿತವಾಗುವುದಕ್ಕೆ ಸಾಧ್ಯ ಉಂಟೆ ಹೇಳು? ಆಗ್ಲಿಕ್ಕಿಲ್ವಾ? ಖಂಡಿತವಾಗಿಯೂ ಇದ್ದದಲ್ಲ. ಮತ್ತೆ ಯಾವುದು? ಒಂದು ವೇಳೆ ಹೌದಂತಿದ್ರೆ ವೀರರಾದಂತಹ ಚಂಡಮುಂಡರು ಕದಂಬ ಕಾಂತಾರವನ್ನು ಬಂದು ಸೇರಿದ್ದಾರೆ. ಬೇಟೆ ನಾಡಿ ಆಯಾಸ ಹೊಂದಿದ್ದಾರೆ. ಅವರ ಆಯಾಸವನ್ನು ಪರಿಗಣಿಸುವಂತ ಉದ್ದೇಶದಿಂದ ಕೋಗಿಲೆಗಳ ಪಂಚಪದಿಂಚರದಲ್ಲಿ ಹಾಡ್ತಿರ್ಬೋದು. ಕೋಗಿಲೆಗಳು ಪಂಚಪದಿಂಚರದಲ್ಲಿ ಹಾಡಿದ್ರು ಹಾಡಬಹುದು. ಆದ್ರೆ ಇದು ಕೋಗಿಲೆ ಸ್ವರದ ಹಾಗೆ ಉಂಟಾ? ಮತ್ತೆ ಕೋಗಿಲೆ ಹಾಡುವುದು ಹೇಗೆ? ಹೇಗೆ?
ಓಹೋ ಇದು ಹಾಗ ಮೇಲಲ್ಲ, ಬೇಕಿದ್ರೆ ಮೇಲೆ, ಬೇಕಿದ್ರೆ ಕೆಳಗೆ, ಬೇಕಿದ್ರೆ ಮಧ್ಯಮ, ಬೇಕಿದ್ರೆ ಶ್ವೇತ ಪಂಚಮಕ್ಕೂ ಏರಬಲ್ಲು ನೀ. ಹಾಗಿದ್ರೆ ಇದು ಯಾವುದು? ಯಾವುದೆಂಬ ಹಾಗೆ ನೀನೇ ಹೇಳ್ಬೇಕಷ್ಟೇ. ನಿನಗೆ ಗೊತ್ತಾಗ್ಲಿಲ್ಲ? ಗೊತ್ತಾಗ್ಲಿಲ್ಲ. ನನಗೆ ಗೊತ್ತಾಗಿದೆ. ಯಾವುದು? ಇದು ಬಹುಶಃ ಅವಳೆ ವೀಣೆಯ ಬಿಡಿದೀರ್ಪ ವೀಣೆಯ ಸಿಡಿದೀರ್ಪ ಸಿಡಿದೀರ್ಪ ಸಿಡಿದೀರ್ಪ
ಇದು ಬಹುಶಃ ಅವಳೆ. ಯಾರು? ವೀಣಾಪಾಣಿ, ಫಣಿವೇಣಿ, ಪುಸ್ತಕ ಪಾಣಿ, ಕಲ್ಯಾಣಿ. ಅಣ್ಣ, ಓ ಹೇಗೆ ಹೇಳಿದ್ರು ಕೂಡ ಬ್ರಹ್ಮನ ಮಡದಿಯಾದಂತಹ ಶಾರದಾದೇವಿ ಹೌದೌದು, ಇಲ್ಲಿಗೆ ಬಂದಿರುವಳು ಎಂಬ ಹಾಗೆ ಹೇಳ್ತಾ ಇದ್ದಿ. ಅವಳೆ ಅವಳೆ ಅವಳೆ. ಖಂಡಿತವಾಗಿ ಅವಳಲ್ಲ. ಯಾಕೆ ಬರ್ಲಿಕ್ಕಿಲ್ಲ? ಸೃಷ್ಟಿಕರ್ತನು ಸೃಷ್ಟಿಯನ್ನು ಮಾಡುವಂತಹ ಹೊತ್ತಿಗೆ ಆ ಶಾರದಾದೇವಿ ಅವನ ಪಕ್ಕದಲ್ಲಿ ಇರಬೇಕು. ಕೆತ್ತುವಲ್ಲಿ ಕೆತ್ತಿ, ಮೆತ್ತುವಲ್ಲಿ ಮೆತ್ತಿ, ಒತ್ತುವಲ್ಲಿ ಒತ್ತಿ. ಕೆಲವೊಮ್ಮೆ ಎಷ್ಟು ಒತ್ತಿದ್ರು ಸರಿಯಾಗ್ಲಿಕ್ಕಿಲ್ಲ. ಒತ್ತುತ್ತಲೇ ಇರುವುದು. ಒಂದು ವೇಳೆ ನೀನು ಹೇಳಿದ ಹಾಗೆ ಹೌದೌದು ಬ್ರಹ್ಮನ ಮಡದಿಯಾದಂತಹ ಶಾರದಾದೇವಿ ಇಲ್ಲಿಗೆ ಬಂದದ್ದೇ ಹೌದಾಗಿದ್ರೆ ಆ ಬ್ರಹ್ಮನ ಸೃಷ್ಟಿಯಲ್ಲಿ ಎಷ್ಟೆಲ್ಲ ವ್ಯತ್ಯಾಸ ಆಗುವುದು. ಏನೇನಾಗಿ ಹೋದಿತ್ತು. ಒಮ್ಮೊಮ್ಮೆ ಕಣ್ಣಿದ್ರೆ ಮೂಗಿಲ್ಲ, ಮೂಗಿದ್ರೆ ಬಾಯಿ ಇಲ್ಲ, ಬಾಯಿ ಇದ್ರೆ ಕೈ ಇಲ್ಲ, ಕೈ ಇದ್ರೆ ಕಾಲಿಲ್ಲ, ಕಾಲಿದ್ರೆ ದೇಹ ಇಲ್ಲ, ಎಲ್ಲ ಸರಿದ್ರೆ ತಲೆ ಸರಿ ಇರುವುದು. ಹೌದಲ್ವಾ? ಹಾಗಾಗ್ತದೆ ಬ್ರಹ್ಮನ ಸೃಷ್ಟಿಯಲ್ಲಿ. ಹಾಗಿದ್ರೆ ಇದು ಅವಳಲ್ಲ ಅಂತ ಆಯ್ತು. ಅವಳಲ್ಲವೇ ಅಲ್ಲ. ಅವಳಲ್ಲ ಅಂತ ಆದ್ರೆ ಬೇರೆ. ಇದು ಅವನೇ. ಯಾರವ? ಕುದುರೆ ಮುಖ. ಕುದುರೆ ಮುಖ. ಕುದುರೆ ಮುಖ ಎಂತದ್ದು? ಏಯ್, ಕುದುರೆ ಮುಖ ಉಳ್ಳವನು. ಓಹೋ, ಅರ್ಥಾತ್ ತುಂಬುರ. ದೇವಲೋಕದ ಗಾಯಕ ಅವೊಬ್ಬ ಮಾತ್ರ ಇರುವುದ? ಮತ್ತೆ ಇನ್ನೊಬ್ಬ ಇದ್ದಾನೆ ಚಿತ್ರಸೇನ. ಅವರಿಬ್ಬರು ಜೊತೆ ಸೇರಿದ್ರು ಅಂತ ಆದ್ರೆ ಗಾನ ವೈಭವ. ಅಣ್ಣ, ಏನು ಕೇಳುವಾಗಲೇ ಗೊತ್ತಾಗ್ತದೆ. ಕೇಳಿದ್ಯಲ್ಲ, ಇದು ಒಬ್ಬರ ಗಾನ ವೈಭವ. ಒಬ್ಬರದ್ದೇ, ಇಬ್ಬರಿದ್ದಲ್ಲ. ಅವರ ವಿಷಯ ಬಿಡುವಾಗಾದ್ರೆ ಬೇರೆ ಯಾರು? ಇನ್ನೊಬ್ಬನಿದ್ದಾನಲ್ಲ. ಯಾರವ? ಅವನೇ ನಾರದ. ನಾರದ ಕರೆದಲ್ಲಿಗೆ ಬಾರದ. ಕಾರಣವು ಶಾರದ. ಅವನುವೇ ಶಾರದ. ದೇವರ್ಷಿ. ಏನದು? ಏನಾಯ್ತು ನನಗೆ? ಎಲ್ಲವನ್ನು ಮೆಲ್ಲದಲ್ಲಿ ಹೇಳಿ ಕಡೆಯದೇನು ಅಷ್ಟು ಜೋರಾದದ್ದು? ನಮ್ಮ ಪರಂಪರೆ ಅಲ್ವೇನ? ಯಾವುದು ಪರಂಪರೆ? ಅದು ಯಾಕೆ ಹಾಗಾಯ್ತು? ದೇವಋಷಿ ನಾರದ. ನೀನು ಹೇಳಿದದನ್ನ ದೇವತೆಗಳ ಹೆಸರು ಹೇಳುವಾಗ ಏರುದು ನಮಗೆ. ಹೇಗೆ? ದೇವಋಷಿ ನಾರದ ಅಂತ. ಅವನನ್ನು ಕೊಂದ ಹಾಗೆ. ದೇವಋಷಿ ನಾರದ ಅವ ಬಂದದ್ದ? ಅವನೇ ಬಂದದ್ದು. ಖಂಡಿತವಾಗಿ ಬರ್ಲಿಕ್ಕಿಲ್ಲ. ಯಾಕೆ? ನಿನಗೆ ತಿರುಗಾಟವೇ ಬಂದೇ ಹೋಗ್ಲಿ. ಸರಿ, ಹೋಗ್ತೇನೆ. ನಿನಗೆಲ್ಲೋ ಮತ್ತೆ ಯಾರಿಗೆ? ಅಂದು ದಕ್ಷ ಬ್ರಹ್ಮ ನಾರದರಿಗೆ ಕೊಟ್ಟಂತಹ ಶಾಪ 3 ಮುಕ್ಕಾಲುಗಳಿಗೆ 3 ಲೋಕವನ್ನು ಸಂಚರಿಸಿ ಎನ್ನುವ ಹಾಗೆ ಅಂದಿನಿಂದ ಇಂದಿನವರೆಗೆ ನಾರದನ ತಿರುಗಾಟ ಮುಗಿಲಿಲ್ಲ. ಈ ಸ್ವರವನ್ನು ಕೇಳಿದ್ಯಾ ನೀನು? ಶ್ರುತಿ ತಾಳ ಲಯಬದ್ಧವಾಗಿ ಒಂದೇ ಕಡೆಯಿಂದ ಕೇಳ್ತಾ ಉಂಟು. ನಾರದ ಆದ್ರೆ ಹೇಗೆ? ಒಮ್ಮೆ ಅಲ್ಲಿಂದ, ಮತ್ತೊಮ್ಮೆ ಇಲ್ಲಿಂದ, ಮಗದೊಮ್ಮೆ ಅಲ್ಲಿಂದ, ನಾಳೆ, ಆಚೆ, ನಿನ್ನೆ, ಈಚೆ, ಮೊನ್ನೆ, ಹತ್ತಿರ, ನಾಡಿದ್ದು, ದೂರ, ಎಲ್ಲಿ ಹೋಗ್ತಾನಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯವೇ ಇಲ್ಲ. ವೀಣೆ ಪಿಡಿದಿರ್ಪ ವಾಣಿಯಲ್ಲ, ತುಂಬುರನಂತೂ ಅಲ್ವೇ ಅಲ್ಲ, ನಾರದ ಅಲ್ಲ. ಅದು ಅಲ್ಲ, ಇದು ಅಲ್ಲ. ಗೊತ್ತಾಗಬೇಕಿದ್ರೆ ಸ್ವರವನ್ನು ಪಿಡಿ. ಸ್ವರ ಪಿಡಿದು, ಸ್ವರ ಪಿಡಿದು ನಡೆತರು ತನುವಿನ ಪರಿಮಳವು ನಾಸಿಕಗೆ ಸೋಂಕಲು, ತನುವಿನ ಪರಿಮಳವು ನಾಸಿಕಗೆ ಸೋಂಕಲು. ಅರರೆ ಅರರೆ ಕೌತುಕವೆಂದು ಪರಿಮಳವಿಡಿದು ಮುಂದುವರಿಯೇ. ಉರಗಲಿ ಭವೇಣಿಯವು ಕಲಕೀರವಾಣಿಯವು, ಉರಗನಿ ಭವೇಣಿಯವು ಕಲಕೀರವಾಣಿಯವು, ಗುರುಕುಚ ಶರೀರಯಂ ಮೋಹನಾಕಾರಯಂ, ದುರಿತ ಸಂಹಾರಯಂ ನಿಜ ಚಕ್ರಧಾರಯಂ, ದುರಿತ ಸಂಹಾರಯಂ ನಿಜ ಚಕ್ರಧಾರಯಂ. ಜಯ ನಮೋ ಜಯ ತೆಂಬೆನೋ ತೂಗಿದಳು ಯಾರೆಯ ದುರ್ಗಾಂಬಿಕೆ, ದುರ್ಗಾಂಬಿಕೆ ತೂಗಿದಳು ಯಾರೆಯ
ರೀತಿಯಂತ ವ್ಯತ್ಯಾಸ ಇತ್ತಾ? ಮೊದಲೆಲ್ಲ ಕತ್ತಲೆ ಕತ್ತಲೆ ಕತ್ತಲೆ, ಈಗ ಕಣ್ಣು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ನೋಡಿದರಲ್ಲಿ ಬೆಳಕು. ಸ್ವರ ಬಿಡಿದು ಮುಂದುವರೆದು ಬಂದೆ ಅಂತಾದ್ರೆ ಏನು ಆಶ್ಚರ್ಯ, ಏನು ಆಶ್ಚರ್ಯ ಅಣ್ಣ. ಒಬ್ಬಳಕ್ಕೆ ಸೌಂದರ್ಯವತಿ ಚಿನ್ನದ ಉಯ್ಯಾಲೆಯಲ್ಲಿ ಗಾನವನ್ನು ಮಾಡ್ತಾ ಇದ್ದಾಳೆ. ನೋಡಿದೆ ನೋಡಿದೆ ನೋಡಿದೆ. ಅಂಬರ ಪದದಿಂದ ಇಳಿದು ಬಂದಂತಹ ಸ್ವರ್ಣ ದುಯ್ಯಾಲೆಯಲ್ಲಿ ಕುಳಿತುಕೊಂಡು ಇಂಪಾಗಿ ಹಾರ್ತಾ ಇದ್ದಾಳೆ ಈ ಸೌಂದರ್ಯವತಿ. ನೋಡುವುದಕ್ಕೆ ಕಣ್ಗಳೆರಡು ಸಾಲದು, ಹೊಗಳುವುದಕ್ಕೆ ಸಾವಿರ ನಾಲಗೆಯುಳ್ಳ ಆದಿಶೇಷನಿಗೆ ಅಸಾಧ್ಯ. ನೋಡಂತೆ ನೋಡಂತೆ ಪರಿಮಳದ ಪುತ್ತಳಿಯು, ಚೆಲುವಿನ ಕರುವಿನ ಎರಕೋ, ವಿಟರ ಪುಣ್ಯದ ಪರಿಣತಿಯು, ಕಾಮುಕರ ಭಾಗ್ಯದ ಕಲ್ಪತರು ಫಲವು, ಮುನಿತಪ ಫಲವು, ಲೋಕ ಸೌಂದರ್ಯ ನಿಸರ್ಗವು, ನಾಗಸುಖ ಸಾಕಾರವು, ಶಶಿಮೊಗದ ನಸುನಗೆಯ ಬಾಲೆ, ದರ್ಪಣ ಕಪೋಲೆ, ಪನ್ನಗ ಸದೃಶ ವೇಣಿ, ಶುಖ ವಾಣಿ, ಇವಳ ಆನಂದದ ಕಂಪು, ಪೂರ್ಣ ಚಂದಿರನ ಪೆಂಪು, ಇವಳ ಕರ್ಣದ್ವಯ ಆಕಾರ, ಕನ್ನಡ ಲಿಪಿಯ ಶ್ರೀಕಾರದಂತಿರ್ಪುದು. ಈಕೆ ಸುಂದರ ತರುಣಿ, ಜನಮನ ಕರಣಿ, ಕಲೆಯ ಪುಷ್ಕರಣಿ, ಗುರುಗುಜರ ಭರಣಿ, ಪ್ರಕಾಶದ ದ್ಯುಮಣಿ, ಮಂದಗಮನೆಯ ಮಂದಹಾಸರ ವಿಲಾಸಮಂ, ಕುಂದ ರದನೆಯ ಕುಂದ ದವಯವದ ಸೌಂದರ್ಯ ದಂದಮಂ, ವಕ್ರ ಕುಂತಳೆಯ ವಕ್ರ ಲೋಕನದ ಭಾವದ ಬಗೆಯನ್ನು, ಚಂದನ ಸುಗಂಧಿನಿಯ ಚಂದ್ರಾಸಿ ರಸಕಮಂ, ಬಂಧುಗೆ ದುಟಿಯಳ ಬಂಧುರದ ಸಿಂಗರವನ್ನೇನೆಂದು ಬಣ್ಣಿಸಬಹುದು. ಇವಳ ಕಪ್ಪಾದ ಕೇಶ ಶೃಂಗಾರ ಭರಿತ ವೇಷ, ನಳಿ ತೋಳ್ಗಳ ಪಾಶ ಮರೆಸಿದೆನ್ನೆ ರೋಷ ತಡೆದರೆನ್ನನು ಈಶ ಆಗಲೆನ್ನೆ ಸರ್ವನಾಶ. ತೋರಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ ಕಾರಕತ್ತಳೆಯುಳ ಅಡಿಡಲಂಕಿ ಪಣೆಗೆ, ಕಸ್ತೂರಿಯಂ ಕಣ್ಗೆ, ಕಾಡಿಗೆಯಂ ಕೊರಲ್ಗೆ, ಹರಿನೀಲಮಣಿ ಭೂಷಣವದು ಸೇರಿಸಲ್ಕದು ನೈಜಮಾಗಿ ಬೆರಗಾಗಿ ಬಳಿ, ಕೋರೆ ದುರ್ಬಂ ತೆಗೆದು ಜಡೆಕಟ್ಟಿ ಪುರಮಟ್ಟು, ಅರರಿನ್ನಿವಳೆಂತ ವಿಟಗಾರಿ ನೋಡಿ ಸ್ಮರಣ ಕೂರ್ಗಣೆಯಂತೆ ಇಹಳು ನೀರೆ ಸರಸಿಜ ವದನೆ, ಹರಿಣ ನೇತ್ರ ಚೆಲುವ ತರುಣೀ ಮಣಿವೆ ಮಲಗಾತ್ರೆ. ಏನು ಕೋಟಿ ಸೂರ್ಯರ ಏಕಕಾಲದಲ್ಲಿ ಧರೆಗಿಳಿದು ಬಂದು ಉದಯಿಸಿದ್ರೆ ಯಾವ ರೀತಿಯಾದಂತಹ ಪ್ರಭೆ ಗೋಚರಿಸ್ತದೋ ಅಂತಹದೇ ಆದಂತಹ ಪ್ರಭೆ ಗೋಚರಿಸ್ತಾ ಇದೆ. ಯಾರಾಗಿರ್ಬೋದು ಇವಳು? ಯಾರು 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 ಇವಳು? ಅವಳ ಯಾರು ಯಾರು? ಅವಳು ಲಕ್ಷ್ಮಿ. ಲಕ್ಷ್ಮಿ ಸಮುದ್ರ ಮಥನದ ಕಾಲದಲ್ಲಿ ಹುಟ್ಟಿಕೊಂಡವಳು. ನಿನಗೇನು ಬೇಕು? ಏನು ನಿನಗೇನು ಬೇಕು ಅಂತ ಕೇಳಿದಂತಹ ಸಂದರ್ಭದಲ್ಲಿ ವಕ್ಷ ಸ್ಥಳದಲ್ಲಿ ಜಾಗವನ್ನು ಕೊಟ್ಟಿದ್ದಾನೆ. ಅಷ್ಟು ಒಳ್ಳೆಯ ಜಾಗ ಬಿಟ್ಟು ಈ ಕಾಂತಾರಕ್ಕೆಲ್ಲ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಇಲ್ಲ ಇಲ್ಲ. ಹಾಗಾದ್ರೆ ಉಮೆ ಆಗಿರ್ಬೋದಾ? ಉಮೆ ಯಾರು? ಪಾರ್ವತಮ್ಮ. ಪಾರ್ವತಮ್ಮನ ಒಮ್ಮೆ ನೋಡಿ ಬರ್ತೇನೆ. ನೋಡಿ ಬಾ. ಏತಮ್ಮ ಏನಣ್ಣ ಇದು? ನೀನು ಹೇಳಿದ ಹಾಗೆ ಪಾರ್ವತಮ್ಮ ಅಲ್ಲ ಆಯ್ತಾ? ಹೇಗೆ ಗೊತ್ತಾಯ್ತು? ಹಣೆಯಲ್ಲಿ ದೊಡ್ಡ ಬೊಟ್ಟಿಲ್ಲ ಅಂತ. ದೊಡ್ಡ ಬಟ್ಟೆ ಇಲ್ಲದಿದ್ರೆ ಪಾರ್ವತಮ್ಮ ಅಲ್ಲ. ಲೋಕಕ್ಕೆ ಆದರ್ಶ ಅಲ್ವೇನೋ ಈಗ? ಈಗ ಓ ಹೀಗೆ ಹೋಗಿ ನೋಡಿದ್ರೆ ಬೊಟ್ಟು ಕಾಣುವುದಿಲ್ಲ. ಇಲ್ವೇ ಇಲ್ಲ. ಇಲ್ಲ ಇಲ್ಲ ಇಲ್ಲ. ಹಾಗಾದ್ರೆ ಅವಳಾಗಿರ್ಬೋದಾ? ಯಾರವಳು? ರತಿ. ರತಿ ಏನು? ಅವರದ್ದೊಂದು ಮೇಳ ಉಂಟು, ಕಾಮರತಿಯರ ಮೇಳ. ಎಡಭಾಗದಲ್ಲಿ ಮನ್ಮತ ಇಲ್ಲ, ಹಾಗಾಗಿ ಕಾಮರತಿಯರ ಮೇಳ ಇದಲ್ಲ. ಹಾಗಾದ್ರೆ ಇದು ಯಾವುದು? ನಿನಗೆ ಇಷ್ಟೊತ್ತಾದ್ರೆ ಮೇಳ ಯಾವುದು ಅಂತ ಗೊತ್ತಾಗ್ಲಿಲ್ಲ? ನನಗೆ ಗೊತ್ತಾಗಿದೆ. ಇದು ಬಹುಶಃ ಎರಡನೇ ಮೇಳ. ನೋಡಿ ಹೇಳಿದ್ಯಾ? ನೋಡದೆ ಹೇಳಲಿಕ್ಕೆ ಆಗ್ತದೆ. ಯಾವುದು? ಕಾಮರತಿಯರ ಮೇಳ ಅಲ್ಲ, ಬೇರೆ ಯಾವುದೋ ಎರಡನೇದ್ದು ಅಂತ. ಹಾಗೆ ಎಲ್ಲರೂ ಕೇಳುವುದಿದ್ದನ್ನೇ, ಇದೇ ಬೇಕು ಇದೇ ಬೇಕು ಅಂತ. ಇಲ್ಲದಿದ್ರೆ ನಾವು ಇಲ್ಲಿರುವವರ ಎಲ್ಲೋ ಇರಬೇಕಾದವರು ಇಲ್ಲಿಗೆ ಬಂದಿದ್ದೇವೆ. ನಮಗೂ ನೋಡುವಾಗ ಆಗ್ತದೆ ಇಲ್ಲೇ ಆದೀತು ಅಂತ. ನಾಳೆ ಇನ್ನೊಂದು ಕಡೆ ಆದೀತು. ತಮ್ಮ ಹಾಗಿದ್ರೆ ನಾವೇನು ತಿರುಗಾಟ ಮಾಡಿದ್ದು ಕಡಿಮೆಯ? 3 ಅಲ್ಲ 6ರಲ್ಲಿ ಕೂಡ ಇಂತಹ ಸೌಂದರ್ಯವತಿ ಇಲ್ಲ. ಈ 7 ಲೋಕದಲ್ಲಿಯೂ ಕೂಡ ಇಂತಹ ಸೌಂದರ್ಯವತಿ ಇಲ್ಲ ಅಂತ ಆದ್ರೆ ನಾನು ಮಾತಾಡಿಸಿ ಬರ್ಬೇಕಾ? ಮಾತನಾಡಿಸುವುದಕ್ಕೆ ನೀನು ಜನ ಅಲ್ಲ, ನಾನೂ ಅಲ್ಲ. ಬ್ರಹ್ಮಚರ್ಯ ಬ್ರಹ್ಮದೇವರ ವರ. ಅದೇನಾದ್ರೂ ಕೆಟ್ಟು ಹೋಯ್ತಂತಾದ್ರೆ ಅಂದೇ ನಮ್ಮಿಬ್ಬರ ಮರಣ. ಬೇರೆ ದಾರಿ. ಇವಳ ವಿಷಯವನ್ನು ಅಣ್ಣನಲ್ಲಿ ಹೇಳ. ನಿನ್ನ ಬಗ್ಗೆ ತಿಳಿದುಕೊಳ್ಳಬೇಕೆನ್ನಂತ ಉದ್ದೇಶದಿಂದ ಎಲ್ಲ ಲೋಕವನ್ನು ಸಂಚರಿಸಿದವರು ನಾವು. ಎಲ್ಲಿ ನೋಡಿದ್ರೆ ಅಲ್ಲಿ ಕೊಂಡಾಡ್ತಾರೆ, ಪೂಜಿಸ್ತಾರೆ. ಯಾಗ ಯಜ್ಞಾದಿಗಳ ಪಾಲಿಗೆ ಶುಂಭಾರ್ಪಣ ಮಸ್ತು. ಹೊಗಳಿದವರ ಜೊತೆಗೆ ತೆಗಳಿದವರ ಶಿರ ಹಾರಿಸಿದವರಿದ್ದೇವೆ. 3 ಲೋಕ ಸಂಚಾರ ಮಾಡಿದಂತಹ ದಶೆಯಿಂದಲಾಗಿ ಹಸಿಮೆ ತೃಷೆ ಏನು ಮಾಡಿದ್ದೀರಿ? ನಮ್ಮದಾದಂತಹ ಕದಂಬ ವನದಲ್ಲಿ ಬೇಕಾದ ಹಾಗೆ ಮೃಗ. ಒಂದು ವಿಶೇಷ. ಬೇಟೆಯಾಡಿದಂತಹ ಪರಿಣಾಮ ದೇಹಕ್ಕಾಯಿತು ಆಯಾಸ. ಆಯಾಸ ಪರಿಹಾರಕ್ಕಾಗಿ ಮಾರುತನಲ್ಲಿ ಗಾಳಿಯನ್ನು ಬೀಸುವುದಕ್ಕೆ ಹೇಳಿದೆವು. ತಂಪಾದ ಗಾಳಿಯೊಂದಿಗೆ ಇಂಪಾದ ಸ್ವರವು ಕೇಳಿ ಬಂತಣ್ಣ. ಸ್ವರದ ಮೂಲವನ್ನು ಅರಸಿಕೊಂಡು ಹೋದಾಗ ತರುಣಿಯೋರ್ವಳು ಕೋಟಿ ಸೂರ್ಯ ಪ್ರಕಾಶವನ್ನು ಬೀರುತ್ತ ಸ್ವರ್ಣ ದುಯ್ಯಾಲೆಯಲ್ಲಿ ಕುಳಿತುಕೊಂಡು ಇಂಪಾಗಿ ಹಾರ್ತಾ ಇದ್ಲಣ್ಣ. ಅವಳ ಅಂದವನ್ನು ಕಂಡಾಕ್ಷಣವೇ ಅನಿಸಿದ್ದು ಒಂದು. 3 ಲೋಕದ ಒಡೆಯನಾದಂತಹ ನೀನವಳನ್ನು ವರಿಸಬೇಕು. ನಿನ್ನ ವಾಮ ಭಾಗದಲ್ಲಿ ಅವಳು ರಂಜಿಸಬೇಕು. ಕದಂಬ ಕಾಂತಾರದ ಕನ್ನಿಕೆ ಎಂದು ಕರೆತರುವಲ್ಲಿ ಕಾರ್ಯಪ್ರವೃತ್ತನಾಗಬೇಕಣ್ಣ. ಮನಸ್ಸಿ ಜನ
ಸಿಲುಕುತ್ತಾ ವನಜನೇತ್ರಯ ವರಿಸದಿರನೆಂದೆನುತ ನಿಶ್ಚಯಿಸಿ ಹೆಣ್ಣಿನ ಬಗ್ಗೆ ನೀವು ವರ್ಣಿಸಿದ ಕ್ಷಣದಲ್ಲಿ ಏನು ನನಗೆ ಬೇಕು ಬೇಕು ಅನ್ನಿಸ್ತಾ ಉಂಟಲ್ಲ. ಏನು ಬೇಕನ್ನ ನಮ್ಮಲ್ಲಿ ಹೇಳು. ಅದೇ ಎಷ್ಟು ವರ್ಷ ಯಾವುದು ಬೇಡ ತಮ್ಮ. ಇದಕ್ಕೆ ಕಾರಣ ಏನೆಂದು ಆಲೋಚಿಸಿದರೆ ಇದಕ್ಕೆಲ್ಲ ಕಾರಣವ ಆನಂಗ ಆ ಮನ್ಮಥ ಅವನಲ್ಲಿದ್ದಂತ ಪಂಚ ಶರಗಳನ್ನು ಪ್ರಯೋಗಿಸಿದ ದೆಸೆಯಿಂದಾಗಿ ಬಲಲ್ಲಿ ಬೆಂಡಾದೆ ತಮ್ಮಂದಿರೇ ಬಲಲ್ಲಿ ಬೆಂಡ ತೀರ್ಮಾನ ವನದ ಲೋಚನೆ ಅಂತಂದು ವರಿಸಲೇಬೇಕೆನ್ನುವ ತೀರ್ಮಾನಕ್ಕಾಗಿ ನಾವು ಹೋಗಿ ಬರಲೇ ಅವಸರ ಮಾಡಬೇಡಿ. ಆ ವಿಚಾರ ನನಗೆ ಬಿಟ್ಟದ್ದು. ನೀವೆಷ್ಟಾದ್ರೂ ಬೇಟೆ ಆಯಸಪಟ್ಟವರು ವಿಶ್ರಾಂತಿ ಪಡೆದುಕೊಳ್ಳಿ ಹೋಗಿ. ಕೇಳಯ್ಯ ಸುಗ್ರೀವ ಬೇಳು ನನಗೆಲ್ಲ ಸಚಿವ ಜಾಲವನ್ನೊಂದು ವಾರ್ತೆಯನು ಕೇಳಿದನು ಮೆರೆವ ಕಾದಂಬವನದೊಳಗೆ ಉಯ್ಯಾಲೆಯನ್ನು ಸತಿ ಮೆರೆವಂತೆ ಮಂತ್ರಿ ಸಂಘ ಸುಗ್ರೀವ ಪ್ರಭು ಮುಖ್ಯವಾದ ವಿಷಯವನ್ನು ಬರುವುದಕ್ಕೆ ನಿನ್ನನ್ನೇ ಬರ ಹೇಳಿ. ನನ್ನಲ್ಲಿ ಮುಖ್ಯವಾದ ವಿಚಾರವ ಏನು ಅಂತ ಅರ್ಥ ಆಗ್ಲಿಲ್ಲ ಅಲ್ಲ. ತಮ್ಮಂದಿರಾದ ಚಂಡಮುಂಡರು ಬೇಟೆಗಾಗಿ ಹೋದವರು ಕದಂಬ ವನದಲ್ಲಿ ಹೆಣ್ಣೊಬ್ಬಳು ಚಿನ್ನದ ಉಯ್ಯಾಲೆ ತೂಗುವಂತಹ ದೃಶ್ಯವನ್ನು ಕಂಡರು. ಹೌದು, ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆಯಾಗಬೇಕು, ನನ್ನ ಜೀವನ ಸಂಗಾತಿಯನ್ನು ಬೇಕೆನ್ನ ಆಶೆಯನ್ನು ಬಟ್ಟವನಾಗಿದ್ದೇನೆ ಸುಗ್ರೀವ. ನಿಮಿಗೂ ಮದುವೆ ಆಗುವಂತ ಆಶಯ ಮತ್ತೆ ನನಗಲ್ಲದೆ ಮತ್ತೆ ಯಾರಿಗೆ? ನಿನಗ ಪಾಪಿ ಮದುವೆ ನನಗೆ ಬೇಡ. ಮತ್ತೆ ಬಾಯಿ ಬಚ್ಚು. ಯಾವುದರಲ್ಲಿ ಕೊರತಂಡಿ ಯಾವುದರಲ್ಲಿ ಕಡಿಮೆ ಉಂಟು? ನನಗೆ ಕಡಿಮೆ ಇಲ್ಲ. ಅದಕ್ಕಾಗಿಯೇ ನೋಡು, ವಯೋವೃದ್ಧನು ಜ್ಞಾನ ಸಂಪನ್ನನಾದ ನೀನು ಈ ಕ್ಷಣವೇ ಕದಂಬಾವನಕ್ಕೆ ತೆರಳಿ ನನ್ನ ಬಗ್ಗೆ ಆಕೆಯಲ್ಲಿ ಚೆನ್ನಾಗಿ ವಿವರಿಸಿ ಆದಷ್ಟು ಬೇಗ ಆಕೆಯನ್ನು ಕರೆದುಕೊಂಡು ತೆರಳು ಕದಂಬಾವನ. ಶುಂಭನಾಜ್ಞೆಯೊಳೈದಿ ಶುಂಭನಾಜ್ಞೆಯೊಳೈದಿ ಮೆರೆವ ಕದಂಬವನವನೆ ಪೊಗುತ ತೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಬ್ಬಲಿಸಿದನು ಶಿವ ಶಿವ ಸ್ಮರಣ ಬಿಗುಲೆಸಿಲು ಕುತಲಿ ನಮ್ಮಯ ಶುಭ ಕೆಟ್ಟನು ತಿಳಿದು ನೋಡಲಿಕ್ಕೆ ಮಾನಿನಿಯೇ ಶುಂಭನಾಜ್ಞೆಯೊಳೈದಿ ಶುಂಭನಾಜ್ಞೆಯಂತೆ ಕದಂಬಾವನವನ್ನು ಪ್ರವೇಶ ಮಾಡಿದ್ದೇನೆ. ಬಂದು ನೋಡಿದ್ರೆ ವಿಚಿತ್ರವೇ ಸರಿ. ನಾವು ಕೇಳಿ ತಿಳಿದದ್ದು ಹೀಗೆ, ಕದಂಬಾವನೆಂದರೆ ತುಂಬಿದಂತ ಕಾರ್ಗತ್ತಲು ಅಂತ. ಆದ್ರೆ ಇಂದು ಹಾಗಲ್ಲ, ಎಲ್ಲೆಡೆ ನೋಡಿದ್ರು ಕೂಡ ಬೆಳ್ಳನೆ ಬೆಳಕಾಗಿ ಕಂಗೊಳಿಸ್ತಾ ಉಂಟು ಈ ಕದಂಬಾವನ. ನೋಡಬಾರದೆ ವೈರ ಭಾವದಿಂದ ಇರಬೇಕಂತ ಮೃಗಗಳೆಲ್ಲ ಮಿತ್ರ ಭಾವದಿಂದ ವರ್ತಿಸ್ತಾ ಇವೆ. ಏನಿದರ ಅರ್ಥ ಖುದ್ದು ಅರ್ಥವಾಗುತ್ತಾ ಇಲ್ಲ. ಅದಲ್ಲ, ಚಂಡ ಮುಂಡರಿಂದ ಕೇಳಿ ತಿಳಿದಂತಹ ವಿಷಯ ಶುಂಭ. ಕದಂಬಾವನದಲ್ಲಿ ಒಬ್ಬಾಕೆ ಹೆಣ್ಣಿದ್ದಾಳೆ. ರನ್ನದ ಉಯ್ಯಾಲೆಯನ್ನು ಕಟ್ಟಿ ಉಯ್ಯಾಲೆಯನ್ನು ತೂಗುತ್ತಾ ಇದ್ದಾಳೆ. ಅವಳ ದಾಂತ ರೂಪಕ್ಕೆ ಮೂರು ಲೋಕದಲ್ಲಿ ಎಣೆಯಾರು ಇಲ್ಲ ಅಂತ. ಇದನ್ನು ಕೇಳಿದಂತ ಶುಂಭ ಕಾಮನ ಬಾಧೆಯಿಂದ ಬಳಲುತ್ತಾ ಇದ್ದಾನೆ. ಮಾತ್ರವಲ್ಲ, ಅವಳನ್ನು ಮದುವೆಯಾಗುವುದಕ್ಕಾಗಿ ಹತ್ತರಿಸ್ತಾ ಇದ್ದಾನೆ. ಅದಕ್ಕಾಗಿ ಸಂಧಾನವನ್ನು ಮಾಡಿ ಕರೆಕೊಂಡು ಬಾ ಸುಗ್ರೀವ ಹೀಗೆಂದು ಆಜ್ಞೆಯನ್ನು ಮಾಡಿದ್ದಾನೆ. ಅವನ ಆಜ್ಞೆಯಂತೆ ಬಂದವನು ನಾನಿದ್ದೇನೆ. ಬಂದು ನೋಡಿದ್ರೆ ವಿಚಿತ್ರವೇ ಸರಿ. ಮೇಲಿಂದ ಕೆಳಗೆ ಇಳಿದು ಬಂದಿದೆ ರನ್ನದ ಉಯ್ಯಾಲೆ. ಆ ಉಯ್ಯಾಲೆಯಲ್ಲಿ ಕುಳಿತು ಹಾಡನ್ನು ಹಾಡುತ್ತಾ ಇದ್ದಾಳೆ. ಒಬ್ಬಾಕೆ ಸರ್ವಾಂಗ ಸುಂದರಿ ಅಂತ ನಾರಿ. ನೋಡಬಾರದೆ ಇವಳ ಮುಖದಿಂದ ಹೊರಹೊಮ್ಮಿದಂತ ಕಾಂತಿಯಿಂದ ಇಡೀ ಕಾಣೆ ಬೆಳ್ಳನೆ ಬೆಳಕಾಗಿ ಕಂಗೊಳಿಸ್ತಾ ಉಂಟು. ಇವಳು ಉಯ್ಯಾಲೆಯನ್ನು ತೂಗುವುದ ಅಲ್ಲ, ಜಗವನ್ನಾಡಿಸುವುದ? ಇವಳೂ ನಾರಿ,
ಈಕೆ ಸರ್ವತ್ರ ನಾರಿಯಲ್ಲ, ಇವಳು ಆದಿ ಅಂತರಹಿತ ಅಂತ ಆದಿಮಾಯ ಸರಿ ಜಗವನ್ನೇ ತನ್ನ ದಾಂತ ಉದರದಲ್ಲಿ ಇರಿಸಿ ಪೋಷಿಸುವಂತ ಮಹಾಮಾತೆಯಲ್ವೇ ಇವಳನ್ನು ನಮ್ಮ ಶುಂಭ ಬಯಸಿದನಲ್ಲ. ಶುಂಭ ಬಯಸಿದ್ದಲ್ಲ, ಅವೈಸಲ ಕೆಟ್ಟ, ಅವ ಕೆಟ್ಟದ್ದಲ್ಲ, ದಾನವ ಕುಲದ ಸರ್ವನಾಶವಂತೂ ಖಂಡಿತವೇ ಸರಿ. ಇಲ್ಲದಿದ್ರೆ ಈ ಪ್ರಾಯದಲ್ಲಿ ನಮ್ಮ ಶುಂಭನಿಗೆ ಮದುವೆ ಆಗುವಂತ ಆಶಯ. ಏನು ಮಾಡೋಣ ಹೇಳಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹುಚ್ಚು ಉಂಟಂತೆ. ನಮ್ಮ ಶುಂಭನಿಗೆ ಮದುವೆ ಆಗುವಂತ ಹುಚ್ಚು. ಏನೇ ಇರಲಿ, ರಾಜ ಕಾರ್ಯಕ್ಕೆ ಬಂದವನೇ ಸುಗ್ರೀವನಲ್ವಾ, ಹಾಗಾದ್ರೆ ಹುಡುಗಿಯಲ್ಲಿ ಮಾತಾಡಬೇಕು. ಮಾತಾಡ್ತೇನೆ ಅಮ್ಮ. ವಂದಿಸಿಕೊಂಡಿದ್ದೇನೆ ತಾಯಿ. ಶೋಣಿತಾಪುರದಿಂದ ಬಂದಂತ ಸುಗ್ರೀವನು ನಾನಮ್ಮ. ನಮ್ಮ ಒಡೆಯನಾಂತ ಶುಂಭನೇ ಎಲ್ಲಿಗೆ ಕಳುಹಿಸಿಕೊಟ್ಟಿದ್ದಾನೆ. ಕಳುಹಿಸಿಕೊಡುವುದಕ್ಕೆ ಬಲವಂತ ಕಾರಣ ಉಂಟು ತಾಯಿ. ನಿನ್ನ ವಿಚಾರವನ್ನು ಚಂಡ ಮುಂಡರು ಶುಂಭನಿಗೆ ತಿಳಿಸಿದವರಿದ್ದಾರೆ. ನಿನ್ನ ರೂಪಲಾವಣ್ಯದ ಬಗ್ಗೆ ಹೊಗಳಿದ್ದಾರೆ. ಇದನ್ನು ಕೇಳಿದಂತ ಶುಂಭ ಕಾಮನ ಬಾಧೆಯಿಂದ ಬಳಲುತ್ತಾ ಇದ್ದಾನೆ. ಮಾತ್ರವಲ್ಲ ತಾಯಿ, ನಿನ್ನನ್ನು ಮದುವೆ ಆಗುವುದಕ್ಕಾಗಿ ಹಾತೊರಿತಾ ಇದ್ದಾನೆ. ಶುಂಭನಾದ್ರೂ ಸಾಮಾನ್ಯದವನಲ್ಲಮ್ಮ. 3 ಲೋಕವೇ ಅವನ ಆಧೀನದಲ್ಲಿ ಉಂಟು. ಸಂಪತ್ತಿನಿಂದ ತುಂಬಿ ತುಳುಕುತ್ತಾ ಉಂಟು. ನಂಬದಂತ ಶೋಣಿತಾಪುರ. ರೂಪದ ಬಗ್ಗೆ ಹೇಳುವುದಿದ್ರೆ ಮನ್ಮಥನಿಗಿಂತಲೂ ಅಧಿಕವಾದ ರೂಪ ನಮ್ಮ ಶುಂಭನಲ್ಲಿ ಉಂಟು. ಅಂತ ಶುಂಭನನ್ನು ವರಿಸುವುದಕ್ಕಾಗಿ ನನ್ನ ಜೊತೆಯಲ್ಲಿ ಇಳಿದು ಬರ್ತೀಯ ತಾಯಿ ನೀನು. ಈತನಳಿದರೆ ಎನ್ನ ವಾರ್ತೆಯ, ಈತನಳಿದರೆ ಎನ್ನ ವಾರ್ತೆಯ, ಧೂರ್ತ ಶುಂಭಾಸುರಗೆ ಬೇಡುವ ದೂತನಿಲ್ಲೆಂದೆನು ತಲೆಪ್ಪಿದರಾತನನ್ನು. ಮಾತನಾಡಿಸಿದಾಗ ಮುಖದಲ್ಲೊಂದು ಕಿರುನಗೆ ಉಕ್ಕಿ ಹೋಯಿತು. ನನ್ನ ನಗೆ ಈತನಿಗೆ ದಗೆಯಾಗಿ ಹೋಯ್ತಲ್ಲ. ಧರೆಯಲ್ಲಿ ಈತ ಸತ್ತು ಬಿದ್ದಿದ್ದಾನೆ ಪಾಪ. ಈತ ನಲಿದನೆಂದಾದರೆ ಆ ಧೂರ್ತ ಶುಂಭನಿಗೆ ನನ್ನ ವಿಚಾರ ತಿಳಿಸುವುದಕ್ಕಾಗಿ ಬೇರೆ ದೂತನ್ನ ನೇಮಿಸಬೇಕಾಗುತ್ತದೆ. ಹಾಗಾಗ ಕೂಡದು. ವಿಗ್ರಹ ಮತ್ತು ಅನುಗ್ರಹ 2 ಶಕ್ತಿಯನ್ನು ಹೊಂದಿದವಳು ನಾನು. ಆದುದರಿಂದ ಕರುಣಾರಸವನ್ನು ಮೀರಿ ಈತನನ್ನು ಎಬ್ಬಿಸುತ್ತಾನೆ ನೋಡುವ. ನಿದ್ದೆ ಪುಣ್ಯಾತ್ಮರೆ, ಮಲಗಿದ್ದೇ ತಡ ಗಾಢವಾದಂತ ನಿದ್ದೆ ಬಂದು ಹೋಯ್ತು ನನಗೆ. ತಪ್ಪಾದ ಜಾಗ ಅಲ್ವಾ, ಹಾಗೆ ನಿದ್ದೆ ಮಾತ್ರ ಬಂದದ್ದಲ್ಲ, ನಿದ್ದೆಯಲ್ಲಿ ನಾನು ಕನಸು ಕಂಡದ್ದಲ್ವಾ. ಹೌದಂತ ಕನಸಿನಲ್ಲಿ ಸ್ವರ್ಗಕ್ಕೆ ಹೋದದ್ದು. ಸ್ವರ್ಗದಲ್ಲಿ ಅಜ್ಜ ಸಿಕ್ಕಿದ್ರು. ಅಜ್ಜ ಹತ್ತಿರಕ್ಕೆ ಬಂದು ಮಗನೇ ಸುಗ್ರೀವಂತ ಹಿಡಿದ್ರು. ಅಜ್ಜನನ್ನು ಕಂಡು ಸಂತೋಷವಾಯ್ತು ನನಗೆ. ಕಾಣದೆ ತುಂಬಾ ದಿವಸ ಆಯ್ತಲ್ಲ. ಹೌದಪ್ಪ, ಹಾಗೆ ಇದು ಕಾಡಲ್ವಾ? ಇಲ್ಲಿ ನಾನು ಮಲಗಿದ್ದಲ್ಲ ಪುಣ್ಯಾತ್ಮರೇ. ನಾನು ಸತ್ತದ್ದು, ಸತ್ತು ಸ್ವರ್ಗಕ್ಕೆ ಹೋದದ್ದು. ಸಾಯ್ಬೇಕಿದ್ರೆ ನನ್ನನ್ನು ಕೊಂದವರು ಯಾರು? ಕೊಂದಂತ ನನ್ನನ್ನು ಬದುಕಿಸಿದವರು ಯಾರು? ಒಂದು ಅರ್ಥವಾಗುತ್ತ. ಓಹೋ ಹೋ, ಅರ್ಥವಾಯಿತು ನನಗೆ. ಹುಡುಗಿಯಲ್ಲಿ ಮಾತಾಡುತ್ತಿರುವಂತಹ ವೇಳೆಯಲ್ಲಿ ಆಕೆ ಮುಖದಿಂದ ಕಿರುನಗೆ ಒಂದು ಹೊರಹೊಮ್ಮಿತು. ಆ ನಗೆ ನನಗೆ ದಗೆ ಆಯ್ತಾ ಅಂತ. ಆದ್ದರಿಂದ ನಾನು ಸತ್ತು ಹೋದೆ, ಪುನರಪ್ಪಿ ಬದುಕಿದೆ. ಹಾಗಾದ್ರೆ
ಕೊಲ್ಲುವುದಕ್ಕೂ ಬದುಕಿಸುವುದಕ್ಕೂ ಸಮರ್ಥಳಿಗಳಿದ್ದಾಳೆ. ಈಕೆ ಸಾಮಾನ್ಯವಾದ ಹುಡುಗಿಯಲ್ಲ. ಸೃಷ್ಟಿ ಸ್ಥಿತಿ ಲಯ ಈ 3 ಕಾರ್ಯಗಳನ್ನು ಏಕ ಕಾಲದಲ್ಲಿ ಮಾಡಬಲ್ಲಂತ ಸಮರ್ಥಳಿಗಳಾಗಿದ್ದಾಳೆ. ಈಕೆ ಶ್ರೀದೇವಿ ಅಲ್ವೇ? ಇವಳದ್ದಂತ ಮಹಾತ್ಮೆಯನ್ನು ವರ್ಣಿಸುವುದಕ್ಕೆ ಯಾರಿಂದ ಸಾಧ್ಯ ಉಂಟು? ಅಯ್ಯೋ ದೇವರೇ, ಕೇಳಬಾರಂತ ಪ್ರಶ್ನೆಯನ್ನು ಕೇಳಿ ಅವಳ ಮನಸ್ಸನ್ನು ನೋಯಿಸಿದೆ. ನನಗೆ ಬೇಕಾಗಿ ಅಲ್ಲ, ಒಡೆಯ ಶುಂಭನಿಗೆ ಬೇಕಾಗಿ. ಆದರೆ ಉತ್ತರ ಮಾತ್ರ ಸಿಗಲಿಲ್ಲ. ಅವಳಲ್ಲೇ ಕೇಳ್ತೇನೆ. ಮಾಡಬೇಡಮ್ಮ, ಸಿಟ್ಟು ಮಾಡಬೇಡ ತಾಯಿ. ನಿನ್ನ ಹತ್ತಿರಕ್ಕೆ ಬರುವುದಕ್ಕೆ ಭಯವಾಗ್ತುಂಟು. ಯಾಕೆ ಮಗನೇ? ಹತ್ತಿರ ಬಂದ್ರೆ ನೀನು ನಗಾಡ್ತಿಲ್ವಾ? ಏನಾಗ್ತದೆ? ನೀನು ನಕ್ಕರೆ ನಾನು ಸಾಯದಿಲ್ವೇ ತಾಯಿ? ಈಗ ಬದುಕಿದ್ದೆ ಹೇಗೆ? ಅದು ನಿನ್ನಿಂದಲೇ ಅಲ್ವೇ? ನಾನು ತಿಳಿದಿದ್ದೇನೆ. ಏನು ಮಗನೇ? ತಾಯಿ, ನಾನು ನಾನಾಗಿ ಬಂದದ್ದಲ್ಲ, ನಮ್ಮ ಒಡೆಯ ಶುಂಭನಿಗೆ ಬೇಕಾಗಿ ಬಂದು ನಿನ್ನಲ್ಲಿ ಪ್ರಶ್ನೆಯನ್ನು ಕೇಳಿದ್ದೇನೆ. ಅವನಿಗೆ ನಾನು ಉತ್ತರವನ್ನು ಕೊಡಬೇಡ ತಾಯಿ. ಏನು ಅಂತ ಉತ್ತರವನ್ನು ಕೊಟ್ಟೇನೆ. ಶುಂಭನಾಗಲಿ ಅವನ ತಮ್ಮಲಿ, ಶುಂಭನಾಗಲಿ ಬರಲಿ ಸಮರಗೆ. ಶಂಭುವೇ ನಡೆದಂದರೊಳಗೆನು ಕಂಪಿನಿಯಲಿ. ಬಾಲ್ಯದಲ್ಲಿರುವಂತಹ ಸಂದರ್ಭದಲ್ಲಿ ಕತ್ತಿ ಕಾಳಗ ಅಭ್ಯಾಸ ಮಾಡಿದವಳು ನಾನು. ಓಹೋ, ಆವಾಗಲೇ ತೀರ್ಮಾನಕ್ಕೆ ಬಂದೆ ಮಗನೇ. ಏನಮ್ಮ? ಕತ್ತಿ ಕಾಳಗದಲ್ಲಿ ಯಾರನ್ನು ಗೆಲ್ಲುತ್ತಾರೋ ಅಂತವರ ಕರುಳಿಗೆ ಸುಮದ ಮಾಲೆಯನ್ನು ಹಾಕಿ ಬರೆಸುತ್ತೇನೆ ಎನ್ನುವುದಾಗಿ ಕೊನೆಯದಾಗಿ ಹೇಳುತ್ತಾ ಇದ್ದೇನೆ. ಏನು? ಶುಂಭನಾಗಲಿ ನಿಶುಂಭನಾಗಲಿ ಅವರಿಬ್ಬರ ವಿಷಯ ಪ್ರತ್ಯಕ್ಷ ಶಂಭುವೆ ಎದುರಿಗಿಳಿದು ಬಂದರು. ಸುರಕ್ಕೆ ಅಂಜೋಳು ನಾನಲ್ಲ, ಹೋಗಿ ಹೇಳು ತಾಯಿ. ಇದು ನಿನ್ನ ಕಡೆಯ ನಿರ್ಧಾರ ಮಾತು. ನಿನ್ನ ನಿರ್ಧಾರವನ್ನು ಬದಲಿಸುವುದಕ್ಕೆ ಯಾರಿಂದ ಸಾಧ್ಯ ಉಂಟು? ಆದ್ರೆ ಮಾತ್ರ ಕಟ್ಟ ಕಡೆಯಾಗಿ ಈ ಮುದುಕನ ಒಂದು ಭಿನ್ನ ಉಂಟಮ್ಮ ನಿನ್ನಲ್ಲಿ. ಏನಪ್ಪಾ ನಿನ್ನ ಕೊನೆಯ ಆಸೆ? ದುಷ್ಟರ ಸಂಘದಲ್ಲೇ ಇದು ಬೇಸತ್ತಿದ್ದೇನೆ. ಜೀವನವೇ ಬೇಡ ಅಂತಾಗಿದೆ. ಇಷ್ಟು ಬೇಗ? ಸತ್ಯ ತಾಯಿ. ಯಾಕೆ ಮಗನೇ? ಕೊಲೆ ಕಟ್ಟುಕೊಂಡಿದ್ದಾರೆ ತಾಯಿ ನಮ್ಮಲ್ಲಿ. ಅದೆಷ್ಟೋ ಮಂದಿ ದುಷ್ಟರಿದ್ದಾರೆ. ಬ್ರಹ್ಮ ರಕ್ಕಸರು ಮಗನೇ. ಹೌದು ತಾಯಿ. ಅಮ್ಮ, ಅಂತವರ ಜೊತೆಯಲ್ಲಿ ಈ ಸುಗ್ರೀವ ಬಾಳಿ ಬೆಳಗಬೇಕಾ? ಅಂದ್ರೆ ಖಂಡಿತವಾಗಿ ಸಾಧ್ಯ ಇಲ್ಲ ಅಬ್ಬ. ಮಗನೇ, ನನ್ನ ಕೊನೆ ಆಸೆ ಅಬ್ಬ. ಏನಪ್ಪ? ಇದು ಈ ಮುದುಕ ಸತ್ತ ಮೇಲೆ 10 ಜನ್ಮ ಉಂಟು ಅಂತಾದ್ರೆ ನಿನ್ನ ಮನದ ಇಚ್ಛೆಯಂತೆ ಆಗಲಿ. ದೇವಿದಾಸನಾಗಪ್ಪ ನೀನು.
ಧೂಮ್ರಾಕ್ಷ ಇತ್ತವ ಎನ್ನುವಂತಹ ಕರೆಯನ್ನು ಆಲಿಸಿ ಬಂದಿದ್ದೇನೆ. ಏನಾಗಬೇಕು ತಿಳಿಸಿ. ಧೂಮ್ರಾಕ್ಷ ಕದಂಬ ಒಂದರಲ್ಲಿ ಹೆಣ್ಣು ಬಿಳಿದ್ದಾಳೆಂಬ ವಿಚಾರವನ್ನು ತಿಳಿದಿದ್ದೇನೆ. ಆದಷ್ಟು ಬೇಗ ಕರೆದು ಬಯಸಿದ್ದಾನೆ. ಕರೆದುಕೊಂಡು ಹೋಗುವುದಕ್ಕಾಗಿ ಬಂದವನು ಧೂಮ್ರಾಕ್ಷ. ಮಣಿರಥ ಸಿದ್ಧಪಡಿಸಿದ್ದೇನೆ. ಬಂದು ಏನು
ಕಾಳಿಕಾಂಬಿಕೆ ಜಗನ್ಮಯ ಮೂಲ ರೂಪಿಣಿ ವಿಶ್ವವಂದಿತೆ ಪಾಲಿಸನು ತಾನೆಚ್ಚರನು ನುಡಿಗೈದರು ಧರ್ಮನು ಧರಿಸುವುದಕ್ಕೆ ಮಹಾಕಾಳಿಯಾಗ ಚಂಡಿಕೆಯಾಗಿ ಭೂಮಿಯ ಮೇಲೆ ಚೆಂಡಾಡಿದರಂತೆ. ಶಿವ ಶಿವ, ನಮ್ಮ ತತ್ವವೆಲ್ಲರ ಅಳಿವಾಗಿ ಹೋಯ್ತಲ್ಲ, ಏನು ಮಾಡೋದು? ಸರಿ ಸರಿ, ಆಕೆಯನ್ನು ಕರೆತರಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವನಾಗಿದ್ದೇನೆ. ಅದಕ್ಕಾಗಿ ತಲೆಮಾಡು ಸರಿಯಲ್ಲ. ಉತ್ತಮವಾದ ಮಣಿರಥ ಆಯುಧ ಸಿದ್ಧವಾಗಿದೆ. ತಮ್ಮಂದಿರಾದ ಚಂಡಮುಂಡರು ಬೇಟೆಗಾಗಿ ಹೋದವರು ಕದಂಬಾವನದಲ್ಲಿ ಹೆಂಡಪ್ಪಲು ಚಿನ್ನದ ಉಯ್ಯಾಲ ತೂಗುವಂತಹ ದೃಶ್ಯವನ್ನು ಕಂಡರು. ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆಯಾಗಬೇಕು, ನನ್ನ ಜೀವನ ಸಂಗಾತಿಯನ್ನು ಬೇಕೆನ್ನ ಆಶೆಯನ್ನು ಬಟ್ಟವ ನಾನಿದೆ. ಅದಕ್ಕಾಗಿ ಏನು ಸಂಧಾನಕ್ಕಾಗಿ ಸುಗ್ರೀವರನ್ನು ಕಳಿಸಿಕೊಟ್ಟಿದ್ದೇನೆ. ಸಂಧಾನ ವಿಫಲವಾಗಿ ಹೋಯ್ತು. ಸರಿ ಎಂದು ಆ ಬಳಿಕ ಧೂಮ್ರಾಕ್ಷನನ್ನು ಕಳಿಸಿಕೊಟ್ಟಿದ್ದೇನೆ. ಕಳಿಸಿಕೊಟ್ಟಂತಹ ಧೂಮ್ರಾಕ್ಷನನ್ನು ಓಂಕಾರ
ಧೂಮ್ರಾಕ್ಷ ಇದು ಹೋದ. ಧೂಮ್ರಾಕ್ಷ ನಲಿವಾಯ್ತು. ಆಮೇಲೆ ತಮ್ಮಂದಿರಾದ ಗಂಡುಗಲಿಯಾದ ಚಂಡಮುಂಡರನ್ನು ಕಲಿಸಿಕೊಟ್ಟಿದೆ. ಪರಿಣಾಮ ಚಂಡಮುಂಡರನ್ನು ಚಂಡಿಕೆಯಾಗಿ ಭೂಮಿಯ ಮೇಲೆ ಚೆಂಡನೆ ಚಂಡಮುಂಡರ ಒಳಿದು ಹೋದೆ. ಚಂಡಮುಂಡರ ಸಾವಿನ ಬಳಿಕ ಇನ್ನ ತೀರ್ಮಾನವನ್ನು ಏನು ಅಂತ ಯೋಚನೆ ಮಾಡಿ. ಅದಕ್ಕಾಗಿ ನೋಡು ಆಕೆಯನ್ನು ಕರೆತರುವುದಕ್ಕಾಗಿ ನಾನು ಕೊಟ್ಟಿದ್ದೇನೆ. ಭಕ್ತಿ ಎಂಬ ಬಾಲವನ್ನು ಕರ್ಮ ಎನ್ನುವಂತ ಧನುಸಿಗೆ ಓಡಿ ಆ ಬ್ರಹ್ಮನ ಲಕ್ಷ್ಯವನ್ನು ಭೇದಿಸಿದವ ಪ್ರಭು ತಾನು ಒಳ್ಳೆಯದಾದ್ರೆ ಸಾಲದು, ತನ್ನವರು ಒಳಿತನ್ನು ಕಾಣಬೇಕೆನ್ನುವಂತ ಉದ್ದೇಶದಿಂದ ನೀನು ಮಾಡಿದಂತ ಸಾಧನೆ ಆ ಸಾಧನೆಯೇ ಅಪಾರವಾದದ್ದು. ಸಾಧನೆಯ ಪಥದಲ್ಲಿ ವೇದನೆಯನ್ನು ಕಂಡವ, ನೂತನವಾದಂತಹ ಶೋಧನೆಯನ್ನು ಮಾಡಿ ಶೋಣಿತಾ ಪ್ರವಾಸಿಗಳಿಗೆ ಆಶ್ರಯವನ್ನು ಕೊಟ್ಟವ ಪ್ರಭು. ಬ್ರಹ್ಮನನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿಕೊಂಡೆ, ಅಜೇಯವಾದಂತಹ ವರವಲ್ಲದ ಪಡೆದೆ. ಆ ಮೂಲಕವಾಗಿ ಒಂದಲ್ಲ ಎರಡಲ್ಲ 14 ಲೋಕಗಳನ್ನು ತನ್ನದಾಗಿಸಿಕೊಂಡ ನಕ್ಷತ್ರ ಮಂಡಲದಲ್ಲಿ ಅಧಿಕಾರ, ದೇವ ಭಕ್ತಿಯಲ್ಲಿ ಹವಿರ್ಭೋಜನ, ಅಂತಹ ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಂಡೆ. ಏನು ಪ್ರಭು, ಇಷ್ಟೆಲ್ಲ ಗಳಿಸಿಕೊಂಡಂತಹ ನಿನ್ನ ಪಾಲಿಗೆ ಈ ಕಾಲದಲ್ಲಿ ಭ್ರಮೆಯ ಹೇಳು ಏನಾಯ್ತು? ಈಗ ಖಂಡಿತ ಸರಿಯಲ್ಲ. ಕ್ರಮ ತಪ್ಪಿದವ ಭ್ರಮೆಗೆ ಒಳಗಾಗುವುದು ಸ್ವಾಭಾವಿಕ. ಕ್ರಮದಲ್ಲೇ ಇದ್ದವ ನೀನು ಯಾಕೆ ಹೀಗೆ ಮಾಡಿದೆ? ಪ್ರಶ್ನೆ ಮಾಡಬಾರ್ದ ಪ್ರಭು, ನಮಗೆ ಅರ್ಥ ಆಗ್ತದೆ. ಮನ್ಮಥನ ಬಾಣಗಳಿಗೆ ತನ್ನತನವನ್ನೇ ಒಡ್ಡಿ ಇಂಥ ನಿರ್ಧಾರವನ್ನು ಕೈಗೊಂಡೇ ಅಲ್ಲ. ಇದು ಎಷ್ಟರ ಮಟ್ಟಿಗೆ ಸರಿದರೆ ಎಷ್ಟರ ಮಟ್ಟಿಗೆ ನೀನು ಆಕೆ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಅವಳ ಬರೇ ತರುಣಿ ಅಲ್ವೇ? ಏನು ತರುಣಿ ಎಲ್ಲವ
ಮಾತುಗಳನ್ನು ಕೇಳಿಸಿಕೊಂಡು ಅವಳನ್ನು ಬಯಸಿದವ ನೀನು. ಬಯಸಿದ್ದೇನೆ. ಮದುವೆಯಾಗುವಂತ ಉದ್ದೇಶವನ್ನು ಇರಿಸಿಕೊಂಡೆ. ಆರಂಭದಲ್ಲಿ ಸಂಸಾರವನ್ನು ನಡೆಸಿದೆಯಲ್ಲ, ಪರಿಣಾಮದಲ್ಲಿ ಏನಾಯಿತು? ಸಂಸಾರ ಮುರಿದು ಬಿತ್ತು. ಅದರ ಬದಲಾಗಿ ಆದದ್ದೇನು? ಸಂಗ್ರಾಮವೇ ಸರಿ. ಆ ಸಂಗ್ರಾಮಕ್ಕೆ ಬದ್ಧನಾದಂತ ನೀನು ಆರಂಭದಲ್ಲಿ ಧೂಮ್ರಾಕ್ಷರನ್ನು ಕಳಿಸಿಕೊಟ್ಟಿದ್ದೇನೆ. ಏನಾಯ್ತು ದೊರೆ? ಕೇವಲ ಹುಂಕಾರ ಮಾತ್ರದಿಂದ ಆ ಧೂಮ್ರಾಕ್ಷ ಸುಟ್ಟು ಭಸ್ಮವಾಗಿ ಹೋದಂತ ಕಥೆಯನ್ನು ನಾವು ಕೇಳಿದ್ದೇವೆ. ಅವನ ವಿಷಯ ಬಿಡುವ. ಮೊದಲು ನೋಡಿದಂತ ಚಂಡಮುಂಡರಿದ್ದಾರಲ್ಲ, ಏನು ಪರಿಣಾಮದಲ್ಲಿ ಏನನ್ನು ಕಂಡೆ? ಕೇವಲ ಅವಳನ್ನು ಬಯಸಿದಂತ ಉದ್ದೇಶದಿಂದ ಕದಂಬವನವನ್ನು ಸೇರಿದಾಗ ಮಹಾಕಾಳಿಯ ರೂಪವನ್ನು ತಾಳಿ ಚಂಡಮುಂಡನ ರುಂಡವನ್ನೇ ತುಳಿದಾಡಿ ಹೋಗಿದ್ದಾನೆ. ಪ್ರಭು, ಇದನ್ನೆಲ್ಲ ಗಮನಿಸುತ್ತಿದ್ರೆ ಇದೊಂದು ವ್ಯರ್ಥ ಪ್ರಯತ್ನ ಎನ್ನುವುದಾಗಿ ನಾವು ಹೇಳಬೇಕಾಗ್ತದೆ. ಏನಾಯ್ತು ಪ್ರಭು? ಮತ್ತು ಕಾರಣವಿದೆ. ನೀನು ಹೇಳಿದಂತೆ ಸಾಮಾನ್ಯ ತರುಣಿ ಅಲ್ಲ ಪ್ರಭು. ಒಂದು ವೇಳೆ ತರುಣಿಯೇ ಆಗಿರ್ತಿದ್ರೆ ಇಷ್ಟೆಲ್ಲ ಪ್ರಕರಣಗಳು ನಡೆದು ಹೋದಕ್ಕೆ ಸಾಧ್ಯವಿತ್ತ? ಖಂಡಿತ ಇಲ್ಲ. ಹಾಗಿರುವಾಗ ಅವಳೊಬ್ಬಳ ಅಸಾಮಾನ್ಯ ಎನ್ನುವುದನ್ನು ನಾವೆಲ್ಲರೂ ಒಪ್ಪಿಕೊಳ್ಳುವಂತಹ ಸಾರ್ವಕಾಲಿಕ ಸತ್ಯವೇ ಸರಿ. ಪ್ರಭು, ಸುಮ್ಮನೆ ಯಾಕೆ ನಮ್ಮವರನ್ನೆಲ್ಲ ಆ ಯಮನಿಗೆ ಒಪ್ಪಿಸಬೇಕು ಎನ್ನುವಂತ ನಿರ್ಧಾರಕ್ಕೆ ನೀನು ಮುಂದಾದೆ. ಹಾಗಾಗಿ ಸರಿಯಲ್ಲ ಇರುವುದೇ ವಾದ ನಮ್ಮದು ದೊರೆ. ಹಾಗಾದ್ರೆ ನಿನ್ನ ಮನದ ಅಭಿಪ್ರಾಯಗಳೇನು? ಅದು ಬಿಡು ಮನದ ಮೂರ್ಖತೆಯ ಬಿಡು ತ್ರೈ ಜಗದೊಳದಿ ಚರಣಕ್ಕೆ ಭಕ್ತಿಯಿಂದಲೇ ಭಕ್ತಿಯಿಂದಲೇ ಕೊಡಬಡುದ ಪಡೆದವಳ ಕಾರುಣ್ಯದಲ್ಲಿ ಭಾತ್ರಿಯಲ್ಲಿ ಈ ಧರಿತ್ರಿಯಲ್ಲಿ ಜಡಜಬಿ ಧನವರದ ತೆರದಲ್ಲಿ ಪಡೆದು ಸುಖವನ್ನು ಮಾಡುವುದೆನುದಲೇ ನುಡಿಯೇ ನೀತಿಯನು ಬಿಡು ಮನದ ಮೂರ್ಖತೆಯ ಬಿಡು ಒಂದಲ್ಲ ಸಾವಿರ ಬಾರಿ ಬೇಕಾದ್ರೂ ಹೇಳ್ತೇನೆ. ಬಿಡು ಬಿಡು ಬಿಡು. ಯಾವುದು? ಬಿಡು ಮನದ ಮೂರ್ಖತೆಗಳನ್ನು. ಮೂರ್ಖತೆ ಒಂದು ರೋಗವಾದ್ರೆ ಆ ರೋಗ ಆರಂಭದಲ್ಲಿ ನಾವು ಔಷಧಿ ಮಾಡಿಕೊಳ್ಳಬೇಕು. ಒಂದು ವೇಳೆ ಹೆಚ್ಚಾಯ್ತು ಅಂತಂದ್ರೆ ಪರಿಣಾಮದಲ್ಲಿ ಏನಾಗ್ತದೆ ಇರುವುದನ್ನು ನೋಡೋದಕ್ಕೆ ನಾವು ಜೀವ ಸಹಿತ ಇರುವುದಿಲ್ಲ. ಹಾಗಾಗಿ ಅದಕ್ಕೆಲ್ಲ ನಾವು ಅವಕಾಶವನ್ನು ಮಾಡಿಕೊಳ್ಳಬಾರದು. ನಮಗೆ ಅವರ ಕೊಟ್ಟಿದ್ದಾನೆ. ಅವ ಕೊಟ್ಟಂತಹ ವರದಂತೆ ಈ ಲೋಕದಲ್ಲಿ ಬಾಳಿ ಬದುಕಬೇಕಾದ್ದು ನಮ್ಮ ಧರ್ಮ. ಹಾಗಾಗಿ ಯೋಚನೆ ಮಾಡಬೇಡ. ಇಷ್ಟರವರೆಗೆ ನೀನು ತೀರ್ಮಾನ ಮಾಡಿದ್ದು ಹೇಗೆ? ಆ ತರುಣಿಯ ಕೈ ಹಿಡಿತೇನೆ ಅಲ್ಲ ಪ್ರಭು, ಸ್ವಲ್ಪ ಬದಲಾವಣೆ ಮಾಡುವ. ಅವಳ ಕೈ ಹಿಡಿಯುವುದಲ್ಲ, ಅವಳಪ್ಪ ಇನ್ನೊಮ್ಮೆ ತುಟ್ಟಿ ಬಿಚ್ಚಿದ್ರೆ ಜಾಗ್ರತೆ. ನಿನ್ನ ನಾನಿಗೆ ಕೊಯ್ದು ಬಿಡ್ತೇನೆ. ನಾನು ಹೇಳಿದಲ್ಲಿ ಏನು ಕೊರತೆ ಕಂಡಿದ್ದೀನಿ? ಮತ್ತೇನು ಕೊರತೆ ಅಲ್ಲ, ಅಧಿಕ ಪ್ರಸಂಗಿ ಸಲುಗೆ ಕೊಟ್ಟೇನು ಬಹಳ ಮಾತಾಡ್ತಾ ಇದೆಯಲ್ಲ. ಸಲುಗೆಯಿಂದ ಮಾತಾಡಿದ್ದಲ್ಲ, ನಾನೊಬ್ಬ ಮಂತ್ರಿ ನೆನಪುಂಟದೆ ಗೊತ್ತುಂಟು ನನಗೆ. ಹಾಗಾಗಿ ಸೂಚಿಸಿದೆ. ಇಷ್ಟರವರೆಗೆ ನಿನಗೆ ಸಭೆಯಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟದ್ದೇ ನಾನು ಹೆಚ್ಚಿಗೆ. ಯಾಕೆ ಕೊಟ್ಟಿದ್ದೇನೆ? ನನ್ನ ತಂಗಿ ಮಗ ನನ್ನ ಅಲಿಯನೆನ್ನುವ ಕಾರಣಕ್ಕಾಗಿ ಬಿಟ್ಟಿದ್ದೇನೆ. ಏನು ನಿನಗೆ ಸಲುಗೆಯ? ಸಲುಗೆ ಮತ್ತೇನು? ಇಲ್ಲವಾದರೆ ಕಾಡಿಲಂತ ಬಡ ಹುಡುಗಿ ಆಕೆ ನೀನು ಬಹಳವಾಗಿ ಹೊಗಳ್ತಾ ಇದೆಯಲ್ಲ. ಏನು ಆಕೆಯ ಬಗ್ಗೆ ನಾನೇನು ತಿಳಿದಂತೆ ವರ್ತಿಸಿಕೊಂಡೆಯಾ? ಏನು ತಿಳಿದೆ? ಎಲ್ಲ ವಿಚಾರವನ್ನು ತಿಳಿದುಕೊಂಡವ ನಾನು. ಸತ್ತವರ ಬಗ್ಗೆ ನಾನು ಯಾವತ್ತೂ ಆಲೋಚಿಸುವುದಿಲ್ಲ. ಯಾಕೆ ಈ ಪ್ರಪಂಚದಲ್ಲಿ ನಾನು ಕೂಡ ಒಬ್ಬ ಗಂಡುಗಲಿಯಾಗಿ ಹುಟ್ಟಿದವನು. ಗಂಡುಗಲಿಯಾಗಿ ಹುಟ್ಟಿದ್ದೇನೆ, ಗಂಡುಗಲಿಯಾಗಿ ಮೆರೆತೇನೆ, ಗಂಡುಗಲಿಯಾಗಿ ಸಾಯ್ತೇನೆ. ಅದಕ್ಕೆ ನೋಡು, ಛಲವನ್ನು ಯಾವತ್ತು ಬಿಡುವವನಲ್ಲ. ಮೂರು ಲೋಕಾಧೀಶ ಎನ್ನುವಂತ ಹೆಸರನ್ನು ಗಳಿಸಿದವ ನಾನು. ನಿನ್ನ ಈ ಕಟ್ಟು ಕಥೆಗಳನ್ನು ಕೇಳಿದ ಕ್ಷಣದಲ್ಲಿ
ಮೂರು ಲೋಕಾಧೀಶನಾಗಿರುವಂತ ಶುಂಭ ಹೆದ್ದಾರಿ ಸುಮ್ಮನೆ ಬಾಯಿಸಿಕೊಂಡೆಯ ಇಲ್ಲ ಪ್ರಭು. ರಕ್ತ ಬೀಜ ಏನು ದೊರೆ? ನೀನೊಬ್ಬ ರಣಹೇಡಿ ಎಂಬುದರಲ್ಲಿ ಸಂದೇಹ ಇಲ್ಲ. ಹೇಗೆ? ನಿನ್ನ ಮಾತಿನರ್ಥ ಏನೆಂದು ನಾನು ಈಗ ತಿಳಿದುಕೊಂಡಿದ್ದೇನೆ. ಏನು ಅರ್ಥ ಆಯ್ತು ಈ ನಿನಗೆ? ಮೊದಲು ಕಲಿಸಿಕೊಟ್ಟಂತಹ ವೀರರು ಎಲ್ಲರೂ ಅಲಿದು ಹೋಗಿದ್ದಾರೆ. ಅವರಾಗೆ ಸಾಹಿತ್ಯ ಅಂತ ಭಯ ನಿನಗಲ್ವೇ? ಮರಣದ ಭಯ. ಮತ್ತೇನು? ಅದಕ್ಕಾಗಿಯೇ ನಿನ್ನಲ್ಲಿ ಹೇಳು, ಏನು? ಅಂತ ಭಯ ನಿನ್ನಲ್ಲಿ ಉಂಟೆ ಅಂತ ಆದ್ರೆ ನೀನೊಂದು ಕೆಲಸ ಮಾಡು. ಕೆಲಸ? ಕೈಗೆ ಬಲೆಯನ್ನು ತೊಡು, ಹೇರೆ ನೋಡು. ಎಲ್ಲದಕ್ಕೂ ಕಾರಣ ಮನಸ್ಸು ಎನ್ನುವುದನ್ನು ನಾನು ಅರ್ಥ ಮಾಡಿಕೊಂಡೆ. ನಿನ್ನ ಮನಸ್ಸೇ ಹೀಗುಂಟಾದ್ರೆ ಅದನ್ನು ಬದಲಿಸುವುದಕ್ಕೆ ನಾನು ಎಷ್ಟರವ ಯೋಚನೆ ಮಾಡಬೇಡ. ಹೋಗಿ ಬರ್ತೇನೆ. ಧರಿಸ ಶಸ್ತ್ರಾಸ್ತ್ರಗಳ ಬಂದವ ಮೆರೆಯುತ್ತಿರುವ ಕದಪ್ಪದನ ತಲೆ ನೋಡಿ ದೇವಿಯರು ಆಡಿದನು ತನ್ನೊಳಗೆ ಇವಳನು ಬಯಸಿ ತಿನಿದಾಯ್ತೆ ಇವಳನು ಆಡಿದನು ತನ್ನೊಳಗೆ ಇವಳನು ಬಯಸಿ ತಿನಿದಾಯ್ತೆ ಶಿವ ಶುಂಭನ ಮೂಡೆ ಭಾಷೆಯ ನೊರಿದು ಬುದ್ಧಿ ಹೇಗೆ ಶುಂಭನ ಮೂಡೆ ಭಾಷೆಯ ನೊರಿದು ಬುದ್ಧಿ ಹೇಗೆ ಕೇಳುವುದೊಳಗೆ ಬದ್ಧವಾದರು ಕೇಳುವುದೊಳಗೆ ಬದ್ಧವಾದರು ನುಡಿಸಿದ ಬೆನ್ನು ಇವನನ್ನು ಮಾತಾಡಿಸಬೇಕಲ್ಲ. ಕಲಿರಂಗ ಬೀಜನು ಗಾಢಗರು ಅದಿ ಕುಳಿತ ಶಿಲೆಯ ನೋಡಿದನು ಜಯ 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 ಏನಿದು ಆಶ್ಚರ್ಯ! ದೃಶ್ಯವನ್ನು ಕಂಡದ್ದೇ ತಡ ಭಕ್ತಿ ಪರವಶನಾಗಿ ನನ್ನನ್ನೇ ನಾನು ಮರೆತು ಹೋದೆ. ಇದು ಕನಸೋ ಅಲ್ಲ ಭಾವದ ಭ್ರಮೆಯ? ಖಂಡಿತ ಅಲ್ಲ. ಕನಸು ಇರುವುದು ಬೀಳಬೇಕಂತಿದ್ರೆ ನಾವು ನಿದ್ದೆ ಮಾಡಬೇಕು.
ನಿದ್ದೆ ಮಾಡದಿರುವಂಥ ಕಾಲಕ್ಕೆ ಎತ್ತರದಲ್ಲಿರುವಂಥ ವೇಳೆಯಲ್ಲಿ ಕಂಡದ್ದು ಸತ್ಯ. ರಕ್ತ ಬೀಜನ ಜೀವನದಲ್ಲಿ ಸತ್ಯ ದರ್ಶನವಾಗಿ ಹೋಯಿತಲ್ಲ. ಯಾವುದನ್ನು ಕಾಣಬೇಕೆನ್ನುವಂಥ ಇಚ್ಛೆಯಿಂದ ಕದಂಬ ಕಾಂತಾರವನ್ನು ಪ್ರವೇಶ ಮಾಡಿದರು. ಅಂತಹ ದೃಶ್ಯಗಳನ್ನು ಈ ನನ್ನ ಕಣ್ಣಾರೆ ಕಂಡವನಿದ್ದೇನೆ. ನೋಡುವುದೇನು ಬಹಳ ವಿಶೇಷತೆಯನ್ನು ಗಮನಿಸ್ತಾ ಇದ್ದೇನೆ. ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕು, ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ ಕಾಣಬೇಕು. ಅಲ್ಲ, ಇವಳನ್ನು ನೋಡುತ್ತಲೇ ಇರಬೇಕಿರುವಂತಹ ಭಾವ ಸುಮ್ಮನೆ ಅಲ್ಲ. ನಾವೆಲ್ಲ ನೋಡಿದರೆ ಏನೋ ಅರ್ಥ ಕಲ್ಪಿಸ್ತಾರೆ. ಹಾಗಂತ ಇವತ್ತಿನ ದಿವಸ ಅವಳನ್ನು ನೋಡಿದರೆ ನನ್ನ ಕಣ್ಣಿಗೆ ಬೇರೆ ಯಾವ ರೀತಿಯಲ್ಲೂ ಕಾಣಿಸುವುದಿಲ್ಲ. ಸಾಕ್ಷಾತ್ ತಾನೊಬ್ಬಳು ಶಿವೆ ಎನ್ನುವುದನ್ನು ತೋರಿಸುವಂಥ ಉದ್ದೇಶದಿಂದ ಆ ರೀತಿಯಾಗಿ ಗೋಚರಿಸ್ತಾ ಇದ್ದಾಳೆ. ಬರೇ ಶಿವೆಯಲ್ಲ, ಗಾಢವಾದಂಥ ಗರ್ಭವನ್ನು ಹೊಂದಿದಂಥ ಶಿವೆ. ಯಾಕೆ ಹೀಗೆ ಪ್ರಶ್ನೆ ಹುಟ್ಟಿಕೊಳ್ಳೋದು ಸ್ವಾಭಾವಿಕ. ಏಕಾಂಗಿನಿಯಾಗಿ ಇರುವಂಥ ಹೆಣ್ಣಿಗೆ, ಅದು ಈ ಕಾಡಿನಲ್ಲಿ ಗರ್ವ, ಆಮೇಲೆ ಹಠ ಇದೆಲ್ಲ ಯಾಕೆ ಬೇಕು? ಸುಮ್ಮನೆ ಅಲ್ಲ. ಹಠವಾದಿಯಾದಂಥ ಶುಂಭನ ಗರ್ಭವನ್ನು ಇಳಿಸಬೇಕು ಅಂತಿದ್ರೆ ತಾನೊಬ್ಬಳ ಗರ್ವಿಯಾಗಬೇಕೆನ್ನುವಂಥ ಉದ್ದೇಶದಿಂದ ಕಾಣವಂಥ ಗರ್ವಕ್ಕೆ ಮಾರು ಹೋಗಿದ್ದಾಳೆ. ಹಾಗಾಗಿ ಇಂಥ ನಿಲುವಿಗೆ ಬದ್ಧಳಾಗಿ ಮನಸ್ಸಿನ ಸಂಕಲ್ಪದ ಈಡೇರಿಕೆಗಾಗಿ ಕುಳಿತಂಥ ದೃಶ್ಯದಿಂದ ಕಾಣೋದಕ್ಕೆ ಸಾಧ್ಯವಾಗ್ತದೆ. ಏನು ಮಾಡೋಣ? ಕೋಟ್ಯಾನುಕೋಟಿ ಸಂಖ್ಯೆಯಿರುವಂಥ ದೇವಾನುದೇವತೆಗಳು ತಮ್ಮ ಜೀವನದ ಪವಿತ್ರತೆಗೆ ಬೇಕಾಗಿ ಅವಳ ಸಾನ್ನಿಧ್ಯವನ್ನು ಸೇರಿಕೊಂಡಿದ್ದಾರೆ. ತ್ರಿಮೂರ್ತಿಗಳು ಒಟ್ಟಾಗಿ ಸೇರಿದ್ದಾರೆ. ಅದರ ಜೊತೆಯಲ್ಲಿ ಉಭಯ ಕಣ್ಣುಗಳಾಗಿ ಸೂರ್ಯಚಂದ್ರರೇ ಗೋಚರಿಸ್ತಾ ಇದ್ದಾರೆ. ಹೊರಗಿರುವಂಥ ಕಣ್ಣಿನಿಂದ ಸೌಂದರ್ಯವನ್ನು ಕಂಡೆ ಒಳಗಿರುವಂಥ ಜ್ಞಾನದ ಕಣ್ಣನ್ನು ತೆರೆದು ಅವಳಾದಂಥ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡೆ. ಮನಸ್ಸಿಗೇನು ಸಂತೋಷವಾಯಿತು. ಇವಳ ಕುರಿತಾಗಿ ಆಲೋಚನೆ ಮಾಡುವಾಗ ಸಂತೋಷ ಆಗುವುದು ಸ್ವಾಭಾವಿಕ. ಹಾಗೆಂದು ದೊರೆಯಾದಂಥ ಶುಂಭನ ಬಗ್ಗೆ ಎನಿಸಿಕೊಳ್ಳುವಾಗ ಅಡಿಗಡಿಗೂ ನಮಗೆ ಬೇಸರ ಆಗ್ತದೆ. ನಾವು ದುಃಖ ಪಡ್ತೇವೆ. ಯಾಕೆ? ಇವಳನ್ನು ಬಯಸಿದನಲ್ಲ. ಇವಳನ್ನು ಬಯಸಿದರೆ ಸಿಗುವುದಕ್ಕೆ ಸಾಧ್ಯ ಉಂಟ? ಅಲ್ಲ, ಸಿಕ್ಕಿದರೆ ದಕ್ಕಿಯಾಳೆ? ಖಂಡಿತ ಇಲ್ಲ. ಯಾವ ಕಾಲಕ್ಕೂ ಇವಳು ದೊರೆಯಲಾರ. ಹಾಗೆಂದು ಇವಳನ್ನು ಬಯಸಿದಂಥ ಶುಂಭ ಕೆಟ್ಟ ಕೆಟ್ಟ ಕೆಟ್ಟ. ಶುಂಭನಿಗೆ ಕೇಡು ಕಾಲ ಸನ್ನಿಹಿತವಾಯಿತು. ಆದರೂ ಕೂಡ ಶುಂಭನ ಆಶೆಯನ್ನು ಈಡೇರಿಸುವಂಥ ಉದ್ದೇಶದಿಂದ ಮೆರವ ಕದಂಬವನವನ್ನು ಪ್ರವೇಶ ಮಾಡಿದೆ. ಆಡಿದ ಮಾತು ಭಾಷೆ ಮುಖ್ಯ. ನೋಡೋಣ, ಒಂದೇ ಒಂದು ಪ್ರಯತ್ನ ಪಡ್ತೇನೆ. ಅಮ್ಮ ಸರ್ವೇಶ್ವರಿ ಜಗನ್ಮಾತೆ ದೇವಿಯ ದೇವಿಯ ಏಣಾಂಕನಿ ಭವಕ್ರೇ ಏಣಾಂಕನಿ ಭವಕ್ರೇ ಏಣಾಂಕನಿ ಭವಕ್ರೇ ಏಣಾಂಕನಿ ಭವಕ್ರೇ
ರಕ್ತಬೀಜಾಸುರ, ಒಳ್ಳೆಯದು. ನಗರ ಶೋಣಿತಾಪುರ, ಸರಿ. ಉದ್ಯೋಗದಲ್ಲಿ ಮಂತ್ರಿ, ಸಂಪದದಲ್ಲಿ ಶುಂಭನಿಗೆ ಅಳಿಯ. ಬಂದ ಉದ್ದೇಶ ಕಾರಣ ಉಂಟು ತಾಯಿ. ಏನದು? ಒಂದು ಕಾಲದಲ್ಲಿ ಶುಂಭ ಬಯಸಿದ ಅಂತ ಕಾಣ್ತದೆ. ಆರಂಭದಲ್ಲೊಂದು ಸಂಧಾನ ನಡೆಸಿದ, ಅದನ್ನು ಮುರಿದು ಸಂಗ್ರಾಮದ ಬಗ್ಗೆ ಯೋಚನೆ ಮಾಡಿದವಳು ನೀನು. ಸರಿಯಪ್ಪ. ಇದು ನಿನಗೆ ಭೂಷಣವಾಗಿರ್ಬೋದು, ಆದ್ರೆ ನಮ್ಮವರಿಗೆಲ್ಲ ಪಾಷಾಣಕ್ಕಿಂತ ಕಡೆಯಾಗಿ ಹೋಯ್ತಲ್ಲ, ಬಹಳ ಕಷ್ಟ ಆಗ್ತದೆ ತಾಯೇ, ಬಹಳ ಕಷ್ಟ ಆಗ್ತದೆ. ಯಾಕಪ್ಪ? ಒಂದು ಮನಸ್ಸು ಮಾಡಬೇಕು. ಯಾವುದಕ್ಕೆ? ನಿನಗೆ ಬೇಕಾಗಿ ಶುಂಭ ಕಾಯ್ತಾ ಇದ್ದ. ಅವನ ಆಶೆಯನ್ನು ಈಡೇರಿಸುವಂತ ಉದ್ದೇಶದಿಂದ ಕದಂಬ ಕಾಂತಾರವನ್ನು ಪ್ರವೇಶ ಮಾಡಿದೆ. ಚಿನ್ನದ ರಥ ನಿನ್ನ ಬರುವಿಕೆಗಾಗಿ ಕಾಯ್ತಾ ಉಂಟು. ತಾಯೇ, ಕುಳಿತಂತ ಉಯ್ಯಾಲೆಯಿಂದ ಇಳಿದು ಬರಬೇಕು, ಒಳಿದು ಬರಬೇಕು, ನಲಿದು ಬರಬೇಕಮ್ಮ. ರಕ್ತಬೀಜ ಅಮ್ಮ, ಮಾಮ ರಪ್ಪಬೇಕಂತ ಮಲ್ಲಿಗೆಯ ಬಳ್ಳಿಯೊಂದು ಹೊಂಗಾರನ ಮರನ ಅಪ್ಪಿದರೆ ಏನು ಪ್ರಯೋಜನ ಉಂಟು ಹೇಳು? ಹೊಂಗಾರೆಯ ಮರ ತಾಳಕಡೆ ಮಾಡಬೇಡ, ಮತ್ತೇನು? ಶ್ರೀಗಂಧದ ಮರಕ್ಕೆ ಸಮಾನಾಗಿದ್ದಾನೆ. ಗಂಧದ ಮರ ನೀರಿಗೆ ಹಾಕಿದ್ರೆ ನಾರುವುದಿಲ್ವ ಮಗನೇ? ಆ ನೀರಲ್ಲಿ ಹಾಕಿದ್ದನ್ನು ಹೊರಗೆ ತೆಗಿಬೇಕು. ತೆಗೆದು ಚೆನ್ನಾಗಿ ಎದ್ರೆ ಅದರಿಂದ ಬರುವಂತ ಪರಿಮಳ ಏನು ಅಂತ ಅರ್ಥ ಆಗ್ತದೆ ನಿನಗೆ. ಅದಕ್ಕಾಗಿ ದುರವನ್ನು ಸಾರಿದವಳು ನಾನು ನಿನ್ನ ಒಡಿ ಯಾಕೆ ಬರಲಿಲ್ಲ? ಮನೆ ಯಜಮಾನ ಬರುವ ಕ್ರಮೆಯಿಂದ ಯಾವತ್ತಿದ್ರು ಸೇವಕರಿಗೆ ಮೊದಲ ಆದ್ಯತೆ, ಹಾಗಾಗಿ ನಾವು ಬಂದಿದ್ದೇವೆ. 1000 ಶುಂಭನಿಗೆ ಅಷ್ಟು ಅಹಂಕಾರವಿದ್ದರೆ 1000ದ ಒಂದಾದ್ರೂ ಎಷ್ಟು ಬರಬೇಡ ಹೇಳು. ನೀನು 1000ದ ಕಥೆ ಹೇಳಬೇಡ, ಅವನಿಗೆ 1000 ಎಷ್ಟು ಅಂತ ಅವನಿಗೆ ಗೊತ್ತಿಲ್ಲ. ಒಮ್ಮೆ ಹಣದ ವಿಚಾರಿತ್ತು ಇನ್ನು ಬಡಿಯ ದುರಕ್ಕಾಗಿ ಬರಬೇಕಿತ್ತು, ಅದರ ಬದಲು ಅಲ್ಪರ ಅಂತ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ. ನನ್ನ ಕೈಯಲ್ಲೇ ರಣ ಹೇಳಿ ಅಂತ ಅರಮನೆ ಒಳಗೆ ಕುಳಿತುಕೊಂಡಿದ್ದಾರಲ್ಲ, ನಿನ್ನ ಒಡೆಯನ ಬಗ್ಗೆ ಶರೀರಕ್ಕೆ ಆಯಾಸ, ಅಷ್ಟರವರೆಗೆ ಈತ ಜೊತೆ ಕಾಳಗ ನಡೆಸುವುದಕ್ಕಾಗಿ ನನ್ನ ಶರೀರವನ್ನೇ ಬ್ರಾಹ್ಮಿ, ವಾರಾಹಿ, ವೈಷ್ಣವಿ, ಇಂದ್ರಾಣಿ, ಚಾಮುಂಡಿ, ಮಹೇಶ್ವರದ ಸಪ್ತಮಾತೃಕೆಯನ್ನೇ ಬಿದ್ದದ್ದು ಹಣೆಗೆ ಸುರಿಯುವುದಕ್ಕೆ ಆರಂಭವಾಯ್ತಲ್ಲ. ರಕ್ತ ಸುರಿಯುವ ರಕ್ತ ಒಂದು ಗಟ್ಟಿಯಾಗಿ ಹಿಡಿದೆ, ಬ್ರಹ್ಮದೇವನ ಬರವಿದೆ. ಒಂದು ಬಿಂದು ರಕ್ತ ಧರೆಯನ್ನು ಸೋಕಿದಂತಾದ್ರೆ ನನ್ನಂತಿರುವಂತಹ ಬೀಜಾದಿಗಳು ಹುಟ್ಟುವುದಕ್ಕೆ ಸಾಧ್ಯವಿದೆ. ನೋಡೋಣ ನೋಡೋಣ, ಇದೋ ಚೆಲ್ಲಿದೆ ಚೆಲ್ಲಿದೆ.
ಕವಿಜಾದನವರ ತನಿದು ಕಂದವಿನಾಗಿ ಎನ್ನುತ್ತ ಮೆರೆದು ಮುಕ್ತಿದಾಯಕಿ ನಮ ಭಗವನೆನೆಯುತ ಮುಕ್ತಿನ ರತಿಯ ಬೆಳಗಿದರು ಶೋಭಾ. ಅವೇನು ಬಲಿವರ್ಪಣೆ ಐತೆ ದೇವೇಂದ್ರ ದಾನಿ ನಿಜ ಮಾರ ಬರ್ತಾ ತಿಜ ಸಿಕ್ಕು ನಾವು ಪೂರ ಸಿಕ್ಕದಾನತ್ತ ನನ್ನೆಲ್ಲ ಕೂಡ ಬಲಿವರ್ಪ ಈ ನನ್ನ ಮೂಲ ತೆರವಲ್ಲಿ ಅವು ಸ್ವರ್ಗಕ್ಕೆ ಗುಂಡಲಿಕೆದ ಬತ್ತು ಸಮಸ್ತೇನೆ ಓಲ್ಲಾರ ಮಾತೇರ್ಲ ಒಟ್ಟಿಗೆ ಉಳ್ಳಾರತ್ತ ಭಾರಿ ಸೋಗದ ಕಾರ್ಯಕ್ರಮ ಮಾಡ್ತಾರೆ ಅವಲ ಈತ ದಿನ ಅಪ್ಪನ ಗೆಜ್ಜೆ ಸೇವೆ ನಿಕ್ಲು ಮಾಡ್ತಾರೆ ಭಾರಿ ಎಡ್ಡೆ ಆತನ ಭಾರಿ ಎಡ್ಡೆ ಅಂಡ್ ಆಯ್ತ ಒಟ್ಟಿಗೆ ಮಾವಲ್ಲ ಒಂದು ಅನ್ನ ಸಂತರ್ಪಣೆ ಎಲ್ಲ ಮಾಡ್ತಾರೆ ಅವಡಪ್ಪ ನನ್ನದು ಮಗಲ ಇಂಚನೆ ಅಪ್ಪನ ಸೇವೆ ಮತ್ತೊಂದ್ವಲ್ಲೇ ಅಪ್ಪನ ಅನುಗ್ರಹ ಏಪಲ ನಿಕ್ಲೆಗೊಂಡು ಮಾತೇರ್ಲ ಉಳ್ಳಾರತ್ತ ಬಾಗುತ್ತಾರೆ ಬಲಿಪ ಶಿವಶಂಕರ ಒಟ್ಟು ಅವಡಪ್ಪ ಭಾರಿ ಸೋಗದ ಪದ್ಯ ಭಂಡಾರಿ ಇದು ಇನ್ನ ಪದ್ಯ ಬಂದಿದೆ ಸುಮಾರು ಜನ ನಲ್ತೇರು ನನ್ನ ಎಷ್ಟು ಜನ ನಲ್ಪೇರು ಅಂತಂದ್ರೆ ಮಾತ ಗೊತ್ತವಾಗುತ್ತೇನೆ ಅವಡು ಈರನ್ಯಾರು ಯಾನೇ ಪದ ಬಂಡಿಂದು ಈ ರಕ್ತವಾಗುತ್ತೇನೆ ಈರ್ನ ತೊಂದರೆ ಯಾನ ಕುಲೋನಿ ಅಂಚ ಭಾರಿ ಪದ ಭಂಡಾರ ಭಾರಿ ಮಾತಿರ್ದ ಭಾರಿ ಎಡ್ಡೆ ಆಂಡಲ್ಲ ಈರ್ನ ಸ್ವರ ರಾಗ ತಾಳ ಮೂರು ಮಾತ್ರ ಗೊತ್ತಾರೆ ಬಲ್ಲಿ ಬಾಗುತ್ತೇನೆ ನನ್ನದು ಮಗಳ ಇದು 7 ಕಡದ ಅಂಚು ಓಡು ಈರ್ನ ಸ್ವರ ಮಾತ್ರ ದಿಕ್ಕಲ್ಲ ಬಸರ ಒಂದು ಬರಡು ಅಂಚ ಕೇವಲ ಅಪ್ಪನ ಸೇವೆ ಮತ್ತೊಂದಲ್ಲೇ ಒಂದು ಸುಧಾಸೆರೆ ಭಾರಿ ಬೆಗಾರಿಯ ರಥ ಈರಾಗ ಬೆಗಾರ್ ನತ್ತು ಈರೇ ನ್ಯಾನೇ ಬೆಗಾರ್ ಪಾಯಿಂಟ್ ಗೊತ್ತಾಗತ್ತೆ ಅದು ಒಂತೇರಿಗೆ ಕೋಡಿಗೆ ಆಂಡ್ದೆ ಅರೆಗೆ ಮಾತಾ ಕಾರ್ಯಕ್ರಮ ಕಡಲ್ದ ಅಂಚಿಯೇ ಕೊಡ್ತಾನೆ ಮತ್ತೆ ಈರೈಕ ದಾಳ ಮಂಡ್ಯ ಕೊಡ್ತಿ ಆರು ಅಂಚಿ ಓಡಲ್ಲ ಈರೈಕ ಊಡು ಸೇವಾಕರ್ತರ ಮಲ್ಪನಂಚಿನ ವ್ಯವಸ್ಥೆ ಆಯ್ತು ತೊಟ್ಟೆಡ ಬಾರ ವ್ಯವಸ್ಥೆ ಪೂರ ಮಲ್ಪದೆ ಮಲ್ಪದೆ ಕಲಾರ ಗೊತ್ತು ಭಾರಿ ಸೋಪುಡು ಕೊಟ್ಟಿರು ಕೆಲ್ಸದಂತೆ ಮಾತೇರಲ್ಲ ಮಂಜೆ ಮಲ್ತಾರ ಅವಳು ಈರೇ ಗೊತ್ತಿದ್ದೇನೆ ಎಂಟು ಗೊತ್ತಾವು ಅವಳು ಇಂಚನ ಅಕ್ಕನ ಸೇವೆ ಏಪಾಲ ಮಲ್ತವೇ ಅಪ್ಪನ ಅನುಗ್ರಹ ನಾಳೆ ಚಿಂಚಿದು ಚಕ್ರದಾಳದಾರ ವಿಜಯರು ಈರ್ನ ಸ್ವರ ಇದ್ದೆಲ್ಲ ಅನ್ನ ಸ್ವರ ದಾಳ ಇದ್ದಿ ಈರ್ನೊಟ್ಟಿಗೆ ಹೋಯ್ತಂದು ಕೊನೋಡಾರೆ ಅವಳು ನನದು ಮುಗ್ಲ ಇದೇಗ ಕಾರ್ಯಕ್ರಮ ಇದ್ದಿಂದಾಲ ಬೇಜಾರ ಮಲ್ಪರ ಇದ್ದಿ ಇದೇಗ ಬೋಡನ ಕಾರ್ಯಕ್ರಮ ಪ್ರಸಾದ ಸರಿ ನಾಳೆ ಬೋರ ಕೊಡ್ತಾನಂತ ಓದುಲ್ಲಾರ ನಮ್ಮ ಬಿದ್ದಾಡ ನಿಕ್ಲ ಬಿದ್ದಾಡೋಡೆ ಅದೇ ಅವಳು ಬಾರಿಯಲ್ಲಿ ಎರಡು ಬರ್ತಾರೆ ಅಪ್ಪನ ಸೇವೆ ಮಾತ್ರ ಮಲ್ತಾರೆ ಅವಳು ನನದು ಮುಗಲ ನಿಕ್ಲೇಜ್ 16 ತಿಂಗಳು ಬಿಡ್ತಿ ಕಾರ್ಯಕ್ರಮ 2 ತಿಂಗಳು ಬಡದಿ ಜೋಕ್ಲನ್ನ ಮೌನ ಹಣ್ಣದ ಉಡ್ಚ ಅಂಚ 10 ತಿಂಗಳ ಕಾರ್ಯಕ್ರಮ ಬಂದು ಬರ್ತಾರೆ ಅಪ್ಪನ ಅನುಗ್ರಹ ಬಾಗುತ್ತಾರೆ ಅವಳು ಮಾತೆಗಳ ಸಮಾಧಾನತೆ ಮಾತೆಲ್ಲ ಬಟ್ಟಪ್ಪ ಜೋಕು ಸೇರಿದ ಮಾತೇ ಇರಲ್ಲ ಬಾರಿ ಗೋರುಡು ಅಪ್ಪನ ಸೇತು ಯಾರು ಕೆಲವು ಜನ ತುಯ್ಯರು ಕೆಲವು ಜನ ಅರ್ಧ ಲಕ್ಕೊಂದು ಹೋಯರು ಕೆಲವು ಸುರುಕು ಬಟ್ಟದ್ದು ಮಿಂಚಿಗೆ ಸಮೇತ ತೂತಿದ್ಯರು ಅಂಚಿದ್ದೇ ಅವನ ಸ್ವಂತ ಗೊತ್ತಿರು ಅವಡಪ್ಪ ಕುಳ್ಳಕ್ಲೆಕ್ಕ ಬೇಜಾರ ಬಲ್ಲತ್ತೆ ಮಾತೆಗಳ ಅಪ್ಪನ ಅನುಗ್ರಹ ಅವಡು ಬಾಗುತ್ತಾರೆ ಮಾತೆಗಳ ಮಾತ ಬಂಡದ ಅಂಡು ಎಂಕು ತಾಳ ಉಂಡ ಓ
ಯಾನಿಗೆ ತಂದು ಪಿರವಡೇ ದಂಗ ಅವರಂತ ಅವಡು ಇನ್ನೊಂದು ಮಂದಿ ಸಂಪ ಹೊಡತ್ತ ಅವಡು ಉಂಡಕಂತ ಕೊರಿಯರು ಮಾತೇನಿದ್ರು ಸೇವೆ ಮಾಡ್ಬೇಕು. ನಮ್ಮವನ್ನೆಲ್ಲ ಕೊಲ್ಲುತ್ತಾ ಮುಂದುವರಿಯುತ್ತಾ ಇದೆಯಲ್ಲ, ನಿನ್ನ ಮುಂದೆ ನಿಂತಿರುವವನು ಸಾಮಾನ್ಯದವನಲ್ಲ, ಅರುಣಾಸುರ. ಹರ ಹರ ಈ ತರುಣಿಯೋಳು ದೊರಗೈದು ಹೋದರಿದ್ದು ದೊರೆವಿನ ತೀರಿಪ ಬಗೆಗೆ ಮಾತನಾಡುವೆ ಗುರುವಿನ ಬಳಿಗೆ. ಹರ ಹರ ಶಿವ 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 ಶಿವ, ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಚಂಡಿಕೆಯ ರೂಪವನ್ನು ನೋಡಿದಂತಹ ನಾನು ಭಯಭೀತನಾಗಿದ್ದೇನೆ. ಹಾಗಿದ್ದರೆ ಬದುಕಬೇಕಲ್ಲ. ಓಹೋ, ವಿದ್ಯೆ ಕುರಿತು ತಪಸ್ಸನ್ನಾಚರಿಸಿ ಬೇಕು ಬೇಕಾದಂತಹ ವರಗಳನ್ನು ಪಡೆದು ಮುಂದೊಂದು ದಿನ ಈ ಅರುಣಾಸುರ ಏನೆಂಬುದನ್ನು ತೋರಿಸ್ತೇನೆ. ನಮ್ಮ ಬಾರಿ ಹೆಮ್ಮಾರಿಯಾಗಿ ಬಂದೆಯ, ನಿನ್ನೆದುರಿಗೆ ಬಂದವ ವಿಶುಂಭ. ನಮ್ಮ ಸುರಕುಲವನ್ನೆಲ್ಲ ಮುಕ್ಕುತ್ತಾ ಮುಂದುವರ್ತಾ ಇದೆಯಾ? ನಿನ್ನ ಎದುರಲ್ಲಿ ನಿಂತವ ಸಾಮಾನ್ಯ ನಿವಾಸನೆ. ನಿನ್ನನ್ನು ಕತ್ತಿ ಕಾಳಗದಲ್ಲಿ ಗೆದ್ದು ಮದುವೆ ಆಗುವುದಕ್ಕಾಗಿ ಬಂದ ಶುಭ
ಕಂಡೆಯ ಸುರನಾಥ ದೈತ್ಯರ ರುಂಡವಾರು ಸಂಗ್ರಾಮದಲ್ಲಿ ದ್ವಾಪರಾಯುಗದೊಳಗೆ ಒಮ್ಮೆಗೆ ಶ್ರೀಬಲಿಯದ ಫಲೆ ಎನಿಸಿದ ರೂಪದೋರುವೆ ಹೊರತು ಅನ್ನದೈಯರಿಯಲಿ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದ ದುಳ್ಳರ ಮರ್ದನಕ್ಕಾಗಿ ನಾನಾ ರೂಪವನ್ನು ತಳೆದವಳು ನಾನು. ಹೂಂಕಾರ ಮಾತ್ರದಿಂದ ಧೂಮ್ರಾಕ್ಷನ ಸುಟ್ಟೆ, ಚಂಡ ಮುಂಡರ ಶಿರವನ್ನು ಚೆಂಡಾಡುವುದಕ್ಕೆ ಮಹಾಕಾಳಿ ಆದೆ, ರಕ್ತ ಬೀಜ ರಕ್ತವನ್ನು ಹೀರುವುದಕ್ಕಾಗಿ ರಕ್ತೇಶ್ವರಿ ಆದೆ, ಕೊನೆಗೆ ಶಾಂಭವಿಯಾಗಿ ಶುಂಭಾರಿ ಶುಭರ ಚೆಂಡಾಡಿ ನಿಮಗೆಲ್ಲರಿಗೂ ಸೌಖ್ಯವನ್ನು ಒದಗಿಸಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಕಣ್ಣಾರೆ ಕಂಡು ಸಂತೋಷಗೊಂಡೇ ಅಲ್ಲ, ಹೋಗ ಮಗನೇ ಸ್ವರ್ಗವನ್ನೇ ಏರು. ಅಮ್ಮ, ಮುಂದಕ್ಕೆ ನಿಮ್ಮ ದಿವ್ಯವಾದಂತಹ ರೂಪವನ್ನು ಕಾಣುವ ಅವಕಾಶ ಯಾವಾಗಮ್ಮ? ನಿನ್ನ ಮನಸ್ಸಿನ ಆಸೆ ಏನೋ ಸರಿ, ಆದರೆ ಈ ರೂಪದಿಂದ ಕಾಣಸಿಕೊಳ್ಳು ನಾನಲ್ಲ. ದ್ವಾಪರ ಯುಗದಲ್ಲಿ ಧರೆಯ ಧರ್ಮ ಉದ್ಧರಿಸುವುದಕ್ಕಾಗಿ ಶ್ರೀಹರಿಯ ಕೃಷ್ಣನಾಗಿ ಹುಟ್ಟುತ್ತಾನೆ. ಆತನ ತಂಗಿಯಾಗಿ ಮಾಯ ಎಂಬ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸುತ್ತೇನೆ. ಅದು ಓಡಿ ಹೋಗುತ್ತಾ ಇದ್ದಾನೆ. ಅಂತಹ ದೈತ್ಯರನ್ನು ಕೊಲ್ಲುವುದಕ್ಕಾಗಿ ಕಲಿಯುಗದ ಆದಿಯಲ್ಲಿ ಭ್ರಮರಾಂಬಿಕೆ ಕಾಣಿಸಿಕೊಳ್ಳುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಸ್ಮರಿಸುತ್ತಲೇ ಶ್ರೀದೇವಿ ಚರಣವ ಹರುಷದಲ್ಲಿ ಸುಮನಸರ ಕೂಡುದ ಮೆರೆದನ ಪುರುಹೂತನಾಗಲಿ ರಾಜತೆ ಜಲಲಿ ಶ್ರೀದೇವಿಯ ಅನುಗ್ರಹದಿಂದಲಾಗಿ ನಮ್ಮ ಕಷ್ಟವೆಲ್ಲವೂ ದೂರವಾಗಿ ಸುರಲೋಕವೂ ನಮಗೆ ಸ್ಥಿರವಾಯಿತು. ಹಾಗೆಯೇ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯಕಥಾ ಭಾಗವನ್ನು ಯಾರು ಆಡುತ್ತಾರೋ, ಆಡಿಸುತ್ತಾರೋ, ನೋಡುತ್ತಾರೋ ಅವರೆಲ್ಲರಿಗೂ ನಾವೆಲ್ಲರೂ ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ್ಯ ಆರೋಗ್ಯ ಭಾಗ್ಯ ಸಂಪತ್ತನ್ನು ಕರುಣಿಸಲೆಂದು ಶ್ರೀದೇವಿಯಲ್ಲಿ ಪ್ರಾರ್ಥಿಸುತ್ತಾ ಕತೆಗೆ ಮಂಗಳ ಗೀತೆಯನ್ನು ಹಾಡುವರೆ ಸಭ್ಯರಿಂದ ಅನುಮತಿಯನ್ನು ಯಾಚಿಸುತ್ತೇವೆ. ಭದ್ರಂ ಶುಭಂ ಮಂಗಳಂ. ಬಿಡುಗಡಗುವ ಗಡುಬಡ ನಡುವಿನ ಗುಡಿ ನೋಡದ ಬೇಡಾಗಿನ ಬಿಡುವಾಗ ವರ್ಣದ ತುಡಿಗೆ ತುಡಿಗೆ ನವರತ್ನದ ಕನಕದ ಮಗಲಿಯರ ರತಿಯ ಬೆಳಗಿದರು. ವಾರಿಜದಳಾಂಬಕಾಯ ಜಯ ಮಂಗಲಂ ಸರ್ವಸೂರ್ಯ ಕೋಟಿ ತೇಜಕಾಯ ರೂಪ ಮಂಗಲಂ ಎಂದೋ ಸಿದ್ಧೋ ವಾಸಿದಾಯ ಎಂದೋ ಸಿದ್ಧೋ ವಾಸಿದಾಯ ವಿದ್ಯನಾಶಕಾಯ ಉನ್ನತಾಯ ರೂಪ ಮಂಗಲಂ ವಾರಿಜದಳಾಂಬಕಾಯ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿಜ ಮಂಗಲಂ. ಆಹೋ ಮಹಾರಾಜರುಗಳಾದ ಗುಂಡಳಿಕೆ 10 ಸಮಸ್ತರು, ಮಹಾರಾಜರುಗಳಾದ ಗುಂಡಳಿಕೆ 10 ಸಮಸ್ತರು ಮತ್ತು ಗುಂಡಳಿಕೆ 10 ಸಮಸ್ತರು, ಆರ್ತಿಗಾರರು, ಕುಶಾಲ್ಗಾರರು, ಮೋಜುಗಾರರು ಭಕ್ತಿಪೂರ್ವಕವಾಗಿ ಕೊಟ್ಟಿರುವ ಶ್ರೀಮುಡಿಗಂಧ ಪ್ರಸಾದ ಶಿವಾರ್ಪಣ ದೇವರ
ಪೂರ್ವಕವಾಗಿ ನಡೆಸಿಕೊಟ್ಟಂತಹ ಸೇವೆಯಲ್ಲಿ ಏನಾದರೂ ಲೋಪದೋಷಗಳಿದ್ದಲ್ಲಿ ಅದೆಲ್ಲವನ್ನು ಕ್ಷಮಿಸಿಕೊಂಡು ಹತ್ತು ಸಮಸ್ತರೆಲ್ಲರಿಗೂ ಹಾಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದವರಿಗೂ ಆಯುರಾರೋಗ್ಯಾದಿ ಐಶ್ವರ್ಯವನ್ನು ಹಾಗೂ ಅವರು ಮಾಡುವಂತಹ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಸರ್ವ ರೀತಿಯ ಜಯವನ್ನು ಕರುಣಿಸುವ ಸರ್ವಭಾರವು ಆ ಮಹಾಗಣಪತಿಗೆ ಮತ್ತು ಆ ಮಹಾದೇವಿಗೆ ಸೇರಿಕೊಂಡಿದ್ದಾರೆ. ಈ ಜಾಗದಲ್ಲಿ ಗ್ರಾಮಸ್ಥರ ಸೇರಿ ಈ ಜಾಗದ ನಿರಂತರ ಸೇವೆ ಮಾಡುವ ಮಹಾದೇವರ ಯೋಗವಾಗಿ ದೇವರಾಗುವುದು ಇಷ್ಟ